ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ. ಪಾಡುವೆ ಸ್ತುತಿಯ ಬೇಡುವೆ ಮತಿಯ, ಪಾಡುವೆ ಸ್ತುತಿಯ ಬೇಡುವೆ ಮತಿಯ, ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ, ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ, ನಿರುತದಿ ಕಾಯೋ ಪಾರ್ವತಿ ತನಯ. ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ. ವಂದನೆಗಳು. ಮಹೇಶ್ ಎಸ್ ಶೆಟ್ರು ದಯವಿಟ್ಟು ವೇದಿಕೆ ಬರಬೇಕು. ಇರೇ ನಮ್ಮ ಬೆನ್ನೆ ಬಲ್ಲಿ ಬಂಟರ ಸಂಘ ಮುಂಬೈದ ಜೊತೆ ಕಾರ್ಯದರ್ಶಿ ಮಹೇಶ್ ಎಸ್ ಶೆಟ್ರು, ಬಾಬಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ದ ಸಮೂಹ ಸಂಸ್ಥೆದ ಸಿಎಂ. ಸ್ನಾನ ನಮ್ಮ ಹೊರಗಿನ ಕೊಳೆಯನ್ನು ತೊಳೆದರೆ ಪ್ರಾರ್ಥನೆ ಅಂತರ್ಮುಖಿಯಾಗಿರುವಂತಹ ಕೊಳೆಯನ್ನು ಸ್ವಚ್ಛಗೊಳಿಸ್ತದೆ. ಹಾಗೆ ಸರ್ವವು ಸ್ವಚ್ಛವಾಗಿ ಸ್ವೇಚ್ಛೆಯಿಂದ ಈ ನಾಡು ವರ್ತಿಸುವಂತಾಗಲಿ ಎನ್ನುವಂತಹ ಪ್ರಾರ್ಥನೆ ನಮ್ಮದು. ಆತ್ಮೀಯ ಬಂಧುಗಳೇ, ಈ ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕೆ ನಮ್ಮ ದಾಪುಗಾಲಿಡುವ ಒಂದೊಂದು ಹೆಜ್ಜೆಯ ಹಿಂದೆಯೂ ಒಂದೊಂದು ಉದ್ದೇಶ ಇದೆ. ಈ ಎಲ್ಲ ವಿಚಾರಗಳ ಸಂಕ್ಷಿಪ್ತ ಪ್ರಾಸ್ತಾವಿಕವನ್ನು ನಮ್ಮೆದುರಿಡುವುದಕ್ಕೆ ನಾನು ಆತ್ಮೀಯವಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗೌರವ ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರನ್ನ ಪ್ರಾಸ್ತಾವನೆಯ ನುಡಿಗಾಗಿ ವಿನಂತಿಸಿದೆ. ಕ್ಷೇತ್ರದ ಮಾತಾ ದೈವ ದೇವರೆಲ್ಲ, ಉಡುಪಿದ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರೆಲ್ಲ ಸುರೂಟನೆ ತಂದು ಸೇರಿದಂಚಿನ ಮಾತಾ ಸಮಾಜದ ಗಣ್ಯರ್ನಗಲೆ ಭಿನ್ನರ್ನಗಲೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಕರಿನ 1987 ಇಸ್ವೀಡು ಕೀರ್ತಿಶೇಷರಾದ ದಿವಂಗತ ಪಳ್ಳಿ ಜಯರಾಮ್ ಶೆಟ್ಟಿ ಅವರು ಹಿರಿಯರು, ಕೀರ್ತಿಶೇಷರಾದ KB ಜಯಪಾಲ್ ಶೆಟ್ಟಿಯವರು, ದಿವಂಗತ B ರಂಗನಾಥ್ ಹೆಗ್ಡೆಯವರು ಹಾಗೂ ಆ ಸಂದರ್ಭದಲ್ಲಿ ಪೋಷಕ ಸದಸ್ಯರಾದ ಡಾಕ್ಟರ್ RN ಶೆಟ್ಟಿಯವರು, BR ಶೆಟ್ಟಿಯವರು, NN ಶೆಟ್ಟಿಯವರು ಹಾಗೂ ಇತರ ಎಲ್ಲ ಸಮಾನ ಮನಸ್ಕ ಗಣ್ಯ ಮಹನೀಯರು ಸೇರಿಕೊಂಡು ನಮ್ಮ ಸಮುದಾಯದ ಒಂದು ಒಕ್ಕೂಟವನ್ನು ರಚನೆ ಮಾಡ್ತಾರೆ. ತದನಂತರ ಒಕ್ಕೂಟದ ಮೂಲ ಆಶಯಕ್ಕೆ ಅನುಗುಣವಾಗಿ ಸಮಾಜದ ಆರ್ಥಿಕ ಅಭಿವೃದ್ಧಿ ಆಗಬೇಕೆನ್ನುವಂಥ ಸದುದ್ದೇಶ ಇಟ್ಟುಕೊಂಡು ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮುಖಾಂತರ ಅಂದು ಪ್ರಾರಂಭ ಮಾಡ್ತಾರೆ. ತದನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಾಂತ್ರಿಕ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಬೇಕೆನ್ನೋ ಉದ್ದೇಶ ಇಟ್ಟುಕೊಂಡು ಜಾಗತಿಕ ಬಂಟ ಪ್ರತಿಷ್ಠಾನ ಎನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ. ತದನಂತರದ ದಿನಗಳಲ್ಲಿ ಎರಡೂ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಇವತ್ತು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದೆ ಅನ್ನುವಂಥ ಹೆಮ್ಮೆಯ ವಿಚಾರ ಇವತ್ತು ಜಾಗತಿಕ ಬಂಟ ಸಂಘಗಳ ಒಕ್ಕೂಟಕ್ಕೆ ಇದೆ. ಗೌರವಾನ್ವಿತರೇ, ಬೇರೆ ಬೇರೆ ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಮಾಲಾಡಿ ಅಜಿತ್ ಕುಮಾರ್ ರೈಯವರೆಗೆ ಬೇರೆ ಬೇರೆ ಅಧ್ಯಕ್ಷರು ಅವರವರ ಕಾಲಾವಧಿಯಲ್ಲಿ ಒಂದು ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. 6/1/2018 ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ ಒಂದು ಹೊಸ ರೂಪ ಬಂತು. ತಮಗೆಲ್ಲ ಗೊತ್ತಿದೆ, ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಸಮಾಜದ ನಿರಂತರವಾಗಿ ಚಿಂತನೆಯನ್ನು ಮಾಡುತ್ತಾ ಕೇವಲ ಬಂಟ ಸಮಾಜ ಮಾತ್ರ ಅಲ್ಲ, ಎಲ್ಲ ಸಮಾಜ ಸಮುದಾಯ ಇವತ್ತು ಆರ್ಥಿಕವಾಗಿ ಸಂಕಷ್ಟಕ್ಕಿದ್ದಾಗ ಏನಾದರೂ ಸಹಾಯ ನೀಡಲೇಬೇಕೆನ್ನುವಂಥ ಸದುದ್ದೇಶ ಇಟ್ಟುಕೊಂಡು
2018ರಲ್ಲಿ ಐಕಳ ಹರೀಶ್ ಶೆಟ್ಟಿ ಅವರು ಜಾಗತಿಕ ಬಂಟ ಸಂಘ ಒಕ್ಕೂಟದ ನಾಯಕತ್ವವನ್ನು ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ತಾರೆ. ತದನಂತರದ ದಿನಗಳಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ಈಗಾಗಲೇ ನಿರಂತರವಾದ ಸಮಾಜಮುಖಿ ಕಾರ್ಯಕ್ರಮಗಳು. ಇದೇ ಹಾಲ್ನಲ್ಲಿ ವಿಶ್ವ ಬಂಟರ ಸಮ್ಮಿಲನ ಎನ್ನುವಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಸಮಸ್ತ ಬಂಟ ಸಮುದಾಯವನ್ನು ಒಟ್ಟುಕೂಟಿ ಸೇರಿಸಿಕೊಂಡು ಸುಮಾರು 60 ಜನ ಗಣ್ಯರು ಈ ವೇದಿಕೆಯಲ್ಲಿ ಅಂದು ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮ ಮಾಡುವುದರೊಂದಿಗೆ ತದನಂತರದ ದಿನಗಳಲ್ಲಿ ಐಕಳ ಹರೀಶ್ ಶೆಟ್ಟಿ ಅವರು ಇದರ ಜವಾಬ್ದಾರಿ ಅಧ್ಯಕ್ಷ ಸ್ಥಾನ ಪಡ್ಕೊಂಡ ನಂತರ 120 ಮನೆ ನಿರ್ಮಾಣಕ್ಕೆ ಬಂದ ಅರ್ಜಿ ಈಗಾಗಲೇ ಸುಮಾರು 78 ಅರ್ಜಿಗಳನ್ನು ಸುಮಾರು 2 ಲಕ್ಷ ನೀಡುವುದರ ಮುಖಾಂತರ ತಾವೆಲ್ಲ ಈಗ ಗಮನಿಸಿದ್ರಿ, ಅಂಥವರಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ನೀಡಲ್ಪಟ್ಟಿದೆ. ಅದಲ್ಲದೆ 2,07,53,000 ರೂಪಾಯಿ ಈ ತನಕ ಮನೆ ನಿರ್ಮಾಣಕ್ಕೆ ನೀಡುವುದರೊಂದಿಗೆ 98,67,000 ರೂಪಾಯಿ ವೈದ್ಯಕೀಯ ವೆಚ್ಚಕ್ಕೆ ಇರ್ಬೋದು, ಹೆಣ್ಣು ಮಕ್ಕಳ ಮದುವೆಗೆ ಸುಮಾರು 78,70,000 ರೂಪಾಯಿ ಇರ್ಬೋದು, ವಿದ್ಯಾಭ್ಯಾಸಕ್ಕಾಗಿ ಸುಮಾರು 66,85,000 ರೂಪಾಯಿ ಇರ್ಬೋದು, ಕ್ರೀಡೆಗೆ ಬೇರೆ ಬೇರೆ ಕೊರೋನಾ ಸಂದರ್ಭದಲ್ಲಿ ಸಹ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡೋದರೊಂದಿಗೆ ಇವತ್ತು ಬಡವರಿಗೆ, ದೀನದಲಿತರಿಗೆ, ವಿಶೇಷ ಮಕ್ಕಳಿಗೆ ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಹುಡುಕಿಕೊಂಡು ಹೋಗಿ ಇವತ್ತು ಸಮಾಜಮುಖಿ ಕಾರ್ಯಕ್ರಮ ಮಾಡುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವತ್ತು ಐಕಳ ಹರೀಶ್ ಶೆಟ್ಟಿ ಅವರು. ಸುಮಾರು 5 ಕೋಟಿ ರೂಪಾಯಿ ಈ ತನಕ ಇಂಥ ಕಾರ್ಯಕ್ರಮಕ್ಕೆ ವಿನಿಯೋಗಿಸಿದೊಂದಿಗೆ ಇವತ್ತು 29ನೇ ತಾರೀಕು, ಇವತ್ತು ಮತ್ತೆ ನಾಡ್ದು 1 ತಾರೀಕು ಡಿಸೆಂಬರ್ 1ರಂದು ಮಂಗಳೂರಲ್ಲಿ ಜರುಗಲಿರುವ 2 ದಿನದ ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮ, ಸಮಾಜ ಕಲ್ಯಾಣ ಕಾರ್ಯಕ್ರಮಕ್ಕೆ 1.5 ಕೋಟಿ ರೂಪಾಯಿ ಮೀಸಲಿರಿಸಿದ್ದಾರೆ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಗೃಹ ನಿರ್ಮಾಣಕ್ಕಾಗಿ ಅಥವಾ ಮನೆ ರಿಪೇರಿಗಾಗಿ ಆರ್ಥಿಕ ಸಹಾಯ ಪಡ್ಕೊಳ್ಳುವವರು ಬಂದಿದ್ದಾರೆ, ವೈದ್ಯಕೀಯ ವೆಚ್ಚವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ, ಮದುವೆ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಾಯ ಪಡ್ಕೊಳ್ಳುವವರು ಬಂದಿದ್ದಾರೆ. ನಿರಂತರವಾದ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಮಾಡಿದಾಗ ಇದಕ್ಕೆ ಹಣದ ವ್ಯವಸ್ಥೆ ಎಲ್ಲಿ ಅಂತ ಕೇಳ್ಬೋದು ನೀವು. ಗೌರವನ ತೆರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಳೆದ ಏಪ್ರಿಲ್ನಿಂದ ಇವತ್ತಿನವರೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ತಮಗೆಲ್ಲ ಗೊತ್ತಿದೆ. ಇಂಥ ಪರಿಸ್ಥಿತಿಯಲ್ಲೂ ಇವತ್ತು ಏನು ಸಹಾಯಹಸ್ತ ನೀಡಿದ್ದಾರೆ ಆ ಎಲ್ಲ ಸಹಾಯಹಸ್ತನ್ನು ದಾನಿಗಳನ್ನು ವ್ಯಕ್ತಿಗತವಾಗಿ ಸಂಪರ್ಕಿಸಿ, ದೂರದ ಮುಂಬೈಯಲ್ಲಿ ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಇವತ್ತು ಆರ್ಥಿಕ ಸಹಾಯವನ್ನು ಸಂಗ್ರಹಿಸಿದ ಒಬ್ಬ ಶ್ರೇಷ್ಠ ವ್ಯಕ್ತಿ, ಅದು ನಮ್ಮ ಜಾಗತಿಕ ಬಂಟರ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಮತ್ತು ಅವರ ತಂಡ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಇನ್ನಷ್ಟು ಅರ್ಜಿಗಳು ಬರ್ತಾ ಇದೆ. ಅವರು ಒಂದು ಮಾರ್ಗದರ್ಶನ ನೀಡಿದ್ದಾರೆ ನಮ್ಮ ಪದಾಧಿಕಾರಿಗಳಿಗೆ, ಯಾವ ಅರ್ಜಿಯನ್ನು ತಿರಸ್ಕಾರ ಮಾಡಬೇಡಿ. ಯಾಕಂದರೆ ಇವತ್ತು ಕಡು ಬಡವರು, ಮನೆ ಇಲ್ಲದವರಿಗೆ, ವಸತಿ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕು, ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ಸಹಾಯ ನೀಡಬೇಕು, ಮದುವೆ ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳ ಮದುವೆಗೆ ಏನಾದರೂ ಸ್ವಲ್ಪ ನಾವು ಆರ್ಥಿಕ ಸಹಾಯ ನೀಡಲೇಬೇಕು. ಇವತ್ತು ವೈದ್ಯಕೀಯ ವೆಚ್ಚದಲ್ಲಿ ದಿನನಿತ್ಯ ನಮ್ಮ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಕಚೇರಿಯಲ್ಲಿ ಪ್ರತಿ 15 ದಿನಕ್ಕೆ ನಾವು ಒಂದ್ಸಲ ಭೇಟಿ ನೋಡುವಾಗ ಸುಮಾರು 200-300 ಅಪ್ಲಿಕೇಶನ್ ಪ್ರತಿ 15 ದಿವಸಕ್ಕೂ ಬರ್ತಾ ಉಂಟು. ಅಂದರೆ ಅಷ್ಟು ಜನ ನಮ್ಮಲ್ಲಿ ಆರ್ಥಿಕವಾಗಿ ಇವತ್ತು ಬಡತನದಲ್ಲಿರುತ್ತಿದ್ದಾರೆ. ಆದರೂ ಯಾರಲ್ಲಿಯೂ ಬೇಡುವುದಿಲ್ಲ. ಇವತ್ತು ಬೇರೆಯವರ ಮುಖಾಂತರ ಈ ವಿಚಾರವನ್ನು ತಿಳಿಸಿ ಬಂದ ಅರ್ಜಿಗಳನ್ನೆಲ್ಲ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ಇಲ್ಲಿಯವರೆಗೆ ಮಾಡುವ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ಈ ಒಂದು ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮ, ಸಮಾಜ ಕಲ್ಯಾಣ ನಿಧಿ ವಿತರಣಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ಅಂಕ ಗಳಿಸಿದ್ದಾರೆ. 95% ಜಾಸ್ತಿ ಅಂಕ ಗಳಿಸಿದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 200 ವಿದ್ಯಾರ್ಥಿಗಳ ಅರ್ಜಿ ನಮಗೆ ಬಂದಿದೆ. 95%ಗಿಂತ ಜಾಸ್ತಿ. ಇವತ್ತು ಬಿಲೋ ಪಾವರ್ಟಿ ಲೈನ್ ವಿದ್ಯಾರ್ಥಿಗಳಿರ್ಬೋದು, ಎಬೋ ಪಾವರ್ಟಿ ಲೈನ್ ವಿದ್ಯಾರ್ಥಿಗಳಿರ್ಬೋದು, ಇತರ ವಿದ್ಯಾರ್ಥಿಗಳಿರ್ಬೋದು, ಪ್ರತಿಭಾವಂತರನ್ನು ಗುರುತಿಸುವಂಥ ಗೌರವಿಸುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಇವತ್ತು ನಮಗೆ ಸಹಾಯಹಸ್ತ ನೀಡಿದವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಒಂದು ಸಂಕ್ಷಿಪ್ತ ಕಿರಿ ಪರಿಚಯದೊಂದಿಗೆ ಈ ಪ್ರಾಸ್ತಾವಿಕ ನುಡಿಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಂದನೆಗಳು.
ಧನ್ಯವಾದಗಳು ಜಯಕರ್ ಶೆಟ್ರೆ. ವೇದಿಕೆಗೆ ನಮ್ಮೆಲ್ಲರ ಪ್ರೀತಿಯ ರಘುಪತಿ ಭಟ್ರ ಆಗಮನವಾಗಿದೆ. ಹಾಗೆ ಅನೇಕ ಸದಾನಂದ ಶೆಟ್ರು ಉಪಸ್ಥಿತಿ ಇದೆ. ಉಮಾಕೃಷ್ಣ ಶೆಟ್ರು ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ನಾನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ರು ಸ್ವಾಗತ ಮುಖೇನ ವೇದಿಕೆಯೆಲ್ಲ ಘನ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸಿದೆ. ಪುಣ್ಯಭೂಮಿ ಉಡುಪಿಡು ನೆಲೆ ಹೊಂದಿದ ಅಂಚಿನ ಶ್ರೀಕೃಷ್ಣ ದೇವರನ್ನ ಪಾದವು ಸಾಷ್ಟಾಂಗ ವಂದನೆ ಸಲ್ಲಿಸಾದು ಅಂಚನಿ ಅವರ ನುಡಿತಿನ ಮಹಾಗಣಪತಿ ದೇವರಿಗೆ ವಂದನೆ ಸಲ್ಲಿಸಾದು ನಮ್ಮ ನಂಚಿನ ಗುರು ಹಿರಿಯರ ನಗಲಿನ ಮಾತ ನೆನಪು ಮಲ್ತದು. ಫೆಡರೇಷನ್ ಕಟ್ಟರೆ ಬಂಗಬೈದಿನಂಚಿನ ದುಂಬುದ ಮಾಜಿ ಅಧ್ಯಕ್ಷರ ನಗಲಿನ ನೆನಪು ಮಲ್ತದು. ಈ ಒಂದು ಕಾರ್ಯಕ್ರಮಗೂ ಉದ್ಘಾಟನೆಗೆ ನಂಗೊಂದು ಸೂಕ್ತ ವ್ಯಕ್ತಿ ಬಂಟರ ಸಮಾಜನು ಪೂರ ಸಮಾಜನ ಮಸ್ತ್ ಪ್ರೀತಿ ಮಲ್ಪನಂಚಿನ ವ್ಯಕ್ತಿ. ಇನ್ನು ಹಿಂದುತ್ವದ ಒಂಜಿ ಹಿಂದುತ್ವನ ಒರ್ಪರೆ ಹತ್ರ ಹೋರಾಟ ಮಲ್ಪನಂಚಿನ ವ್ಯಕ್ತಿ. ಈ ಅಭಿಪ್ರಾಯಡ್ಲ ಧನ್ಯವನ್ನು ಓವೇ ನಮ್ಮಿಂದ ಏತೋ ಓಲೆ ಪಡ ಕಾರ್ಯಕ್ರಮ ಸಮಾಜ ಹಿತ ಅಂಡಾಯ್ತು ಪಾಲು ಪಡೆದು ಈ ನಮ್ಮೆಲ್ಲರ ಮಾತೇರ್ನಲ್ಲ ಪ್ರೀತಿದ ವ್ಯಕ್ತಿ ಆಯ್ನ ರಾಷ್ಟ್ರೀಯ ಸ್ವಯಂ ಸೇವಕದ ಹಿರಿಯ ಅಧಿಕಾರಿ ಆಯ್ನ ಡಾಕ್ಟರ್ ಕಲ್ಲಾಡ್ಕ ಪ್ರಭಾಕರ್ ಭಟ್ರುಲ್ಲೇರು ಅರೆಗೆ ಯಾನ ಪಾದ ಮುಟ್ಟುದು ಎನ್ನ ಸ್ವಾಗತ ಕೋರುವೆ. ಕುಡಂಜಿ ವ್ಯಕ್ತಿ ಬಂಟೆರೆಗೆ ಭಟ್ರು ನಕಲಿಗೆ ಜಿಡ ಆಪು ಜಂಚ 2 ಜನ ಭಟ್ರು ನಕಲು ನಂಗೆ ಬದಗದೇರು. ಒಂಜಿ ಈ ಕ್ಷೇತ್ರದ ಶಾಸಕಿ ರಘುಪತಿ ಭಟ್ರು ಆರ್ಲ ಭಾರಿ ಒಂಜಿ ಆತ್ಮೀಯ ವ್ಯಕ್ತಿ, ಭಾರಿ ಸರಳ ವ್ಯಕ್ತಿ. ಈ ಸರಿ ಇನ್ವಿಟೇಷನ್ ದಾಲ ಮಲ್ದಿಜ ಖಾಲಿ ಫೋನುಡೆ ಮಲ್ತು ಪಾತೆರ್ದು ಈತಿ ಜನ ಅತಿಥಿಲಿ ಇದ್ದ ಅಕುಲು ಆಗ ದಾಲ ಒಂದು ಫಾರ್ಮಾಲಿಟಿ ದಾಂತೇನೆ ರಘುಪತಿ ಭಟ್ರಲ್ಲ ಇನ್ನು ಸಮಯ ಸರಿಯೋ ಅದು ಬೈದೇರು. ಈ ಕ್ಷೇತ್ರ ಆರ್ನ ಕ್ಷೇತ್ರ ಇನಿ ಸಂಪೂರ್ಣ ಈ ಕಾರ್ಯಕ್ರಮನಾರು ನಂಗೆ ನೆರವೇರಿಸ ಕೊರ್ಪೇರು ರಘುಪತಿ ಭಟ್ರನ್ನ ಯಾನು ಈ ಸಂದರ್ಭಡು ಸ್ವಾಗತಿಸೋದು. ಬೊಕ್ಕೊಂಜಿ ನಮ್ಮ ಸಮಾಜದ ಹಿರಿಯ ವ್ಯಕ್ತಿ. ಈ ಸಮಾಜೋಗ ಹತ್ರ ಮಸ್ತ್ ಕೆಲಸ ಮಲ್ದಿನಾರು. ವರ್ಲ್ಡ್ ಬನ್ಸ್ ಕನ್ವೆನ್ಷನ್ ಮಲ್ತದ ಎತ್ತೋ ಓಡ್ಸೋಡು ದುಂಬು ಕುಡ್ಲಾಡು ಇಡೀ ವರ್ಲ್ಡ್ದ ಜನಗಳನ್ನ ಒಟ್ಟುಬಾರ್ದು ಯಾನ ಅಧ್ಯಕ್ಷನಾಗ ಎನ್ನ ಬೆರಿ ತಟ್ಟದು ಎಂಗಳು ಮಾತಾವಿಲ್ಲ ಇದನ್ನೊಟ್ಟು ಇದ್ರ ಕೆಲಸ ಎಡ್ಡ ಮಲ್ಪೋಡು ಎಂಗ್ಲ ಎನ್ನ ಎಂಕಲ್ನ ಇಡೀ ಸಪೋರ್ಟ್ ಬಂದು ಎದಾಲ ಹಿಂಗೆ ಬೆರಿಬೊಟ್ಟು ನಂಚಿನ ನಮ್ಮ ಹಿರಿಯರಾಯನ ಸದಾನಂದ ಶೆಟ್ಟುಳ್ಳೇರು ಅರನ್ನ ಈ ಪೊರ್ತುಡಿಯನ್ನ ಆರ್ನ ಪಾದಗಳ ಸ್ಪರ್ಶ ಮಲ್ತದೆ ಎನ್ನ ಸ್ವಾಗತ ಕೊಡಿ ಸರ್. ಕೊಂಚ ಸನ್ಮಾನ ಮೂರ್ತಿ ಆರ್ ಸನ್ಮಾನ ಮೂರ್ತಿ ಆಯ್ತು ಜಾಗತಿಕ ಬಂಟರ ಸಂಘ ಒಕ್ಕೂಟದ ಒಂಜಿ ಬೆನ್ನೆಲುಬಾರು ಸುರುಕು ಎಂಕ್ ಆನಂದ್ ಶೆಟ್ರು ಆರ್ಗ್ಯಾನಿಕ್ ಕೆಮಿಕಲ್ದ ಲೆತ್ತು ಸುರುಟು 25 ಲಕ್ಷ ರೂಪಾಯಿ ಕೊಡ್ತೇರಂದಂಡ ಆಯ್ತ ಬೆರಿಕ ಆತ್ಮೀಯರೈನ ಕುಸುಮೋದರ್ ಡಿ ಶೆಟ್ಟಿ ಚೆಲ್ಲಾಡ್ಕದಾರ್ದ ಯಾನು ಪೊಯ್ನೆಕ್ ಯಾನು ಇರ್ನ ಪೂರ ಕೆಲಸ ಇರ್ನೊಟ್ಟು ಉಲ್ಲೆ ಹರಿಶನ್ನ ಎಡ್ಡ ಕೆಲಸ ಮಲ್ಪೊಡಿ ನಮ್ಮ ಸಮಾಜದ ಬಂಗದ ಕಲೆಯನ್ನು ತೂಪಿನ ಕೆಲಸ ನಮ್ಮ ಮಲ್ಪುಗ ಒಟ್ಟಿಗೆ ಮಲ್ಪುಗ ಪಂಪಿನ ಬೇರಿನ ತಟ್ಟದು ಆ ಪೊರ್ತುಡು 25 ಲಕ್ಷ ರೂಪಾಯಿ ಕೊಡ್ತೇರು. ಅವು ಎಂಕ್ ಒಂಜಿ ಶಕ್ತಿ ಆಂಡು ಇನ್ನು ಯಾರಿಗೆ ಅವೇ ಫೆಡರೇಷನ್ ಮುಖಾಂತರ ಹತ್ತು ಭವಾನಿ ಫೌಂಡೇಶನ್ ಪಂಪಿನ ಒಂಜಿ ಯಾರ ಅಮ್ಮನ ಪುದರ್ಡು ಟ್ರಸ್ಟ್ ಮಲ್ತದು. ಇನ್ನು ಮಸ್ತು ಎತ್ತೋ ಮುಂಬೈಡ್ಲ ಮರಾಠಿದಾಗ ಮನ್ನಡು ಮರಾಠಿದಾಗಲೆಲ್ಲ ಅಕಲ್ನ ಬಂಗೋಗ್ಲ ಸ್ಪಂದನೆ ಮಲ್ತಂಜಿನ ಕೆಲಸ ಮಲ್ತಂದುಲ್ಲೇರು.
ಆರ್ನ ಭವಾನಿ ಶಿಪ್ಪಿಂಗ್ಲ ಬಿಸ್ನೆಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಾರಿ ಪೊರ್ಲುಡು ನಡತುನ್ನು ಅರೆ ಬತ್ತಿನ ಸಂಪತ್ತನ್ನು ತನಗೆ ಯೂಸ್ ಮಲ್ಪಂದು ಉಪಯೋಗ ಮಲ್ಪಂದೆ ಮಾತ ಸಮಾಜದ ಕಷ್ಟಗಳಾರು ಯೂಸ್ ಮಲ್ತಂದುಲ್ಲೇರು ಕೆ.ಡಿ. ಶೆಟ್ಟಿ ದಂಪತಿಯಾರು ಸರಿತಕ್ಕಲ ಅರು ಬರ್ಪಿನೆಟ್ ಇತ್ತಿಜೇರಿನಿ ಏನು ಬಂಡೆ ಜಾಗತಿಕ ಬಂಡ ಸಂಘ ಒಕ್ಕೂಟದ ಸನ್ಮಾನ ದಂಪತಿ ಸಮೇತ ಮಲ್ಪರಿಂಗಲಿಂಜ ಆಸೆ ಉಂಡು ಇವರು ಬರೋಡೆನ್ ಪನ್ಪಿನೆ ಕಾತ್ರ ಅರು ಕೋಡೆ ಬೈದೇರು 2 ಜನ ದಂಪತಿಲಿಲ್ಲ ಯಾನ್ ಜಾಗತಿಕ ಬಂಡ ಸಂಘ ಪರವಾದ ನಿಗಲ ಮಾತ ಪರವಾದ ಸ್ವಾಗತ ಮಲ್ಪೇರು ಒಕ್ಕ ಸುಧಾಕರ್ ಹೆಗ್ಡೆ ಎಂಗಲ ಮಾಜಿ ಅಧ್ಯಕ್ಷರು ಮುಂಬೈದ ಎಂಗಲ ಮಾತ ಗುರುವಾರ ಎಂಗಲಿಗೆ ಪೂರ ಡೈರೆಕ್ಷನ್ ಕೊಡ್ತಿನಾರು ಆರು ಹೋಟೆಲ್ ಬಿಸ್ನೆಸ್ ಆಡು ಹೋಟೆಲ್ ಅಸೋಸಿಯೇಷನ್ ಆಡು ಬೊಕ್ಕ ಈ ಸೋಷಿಯಲ್ ವೆಲ್ಫೇರ್ ಇಂಗ್ಲು ಬೊಂಬೆ ವಿಶ್ವನಾಥ್ ಶೆಟ್ಟಿ ಅನ್ನ ಸ್ಟಾರ್ಟ್ ಮಲ್ಪರೆ ಕಾರಣನೇ ಆರು ಅಧ್ಯಕ್ಷ ಅದಾಗ 25 ಲಕ್ಷ ಎಂಗ್ಲು ಚಾಲ್ ಮಲ್ದಿನಿ ಇನ್ನು ಅವರು 1.25 ಕೋಟಿ 2 ಕೋಟಿ ಇನ್ನು ಮೊಂದ ಸೆಟ್ರು ಆಯ್ತಾ ಚೇರ್ಮನ್ ಅದುಲ್ಲೇರು ಇನ್ನು 2 ಕೋಟಿ ಮುಟ್ಟ ಪ್ರತಿ ವರ್ಷ ಅವಳು ಬೊಂಬೆಡ್ ಕೊರ್ಪ ಒಂದು ಬೊಂಬೆಡ್ ಬರ್ಸ ಬಂದಾಗ ಎಂಗ್ಲು ಮಾತ ಇಲ್ಲಿ ಪೋತ ಓಲ್ ಮಾತ ಪ್ರಾಬ್ಲಮ್ ಉಂಡ ಪೂರ ಸರ್ವೆ ಅಂತ ಆ ಒಂಜಿ ನಿರಂತರ ಅದಿನ 15 ವರ್ಷದಿಂಚಿ ಆ ಕಾರ್ಯಕ್ರಮ ಬೊಂಬೆಡ್ ನಡ್ತೊಂದುಂಡು ಸುಧಾಕರ್ ಹೆಗ್ಡೆರಿಲ್ಲ ಯಾನ್ ಮನಪೂರ್ವಕ ಸ್ವಾಗತ ಅಲ್ಪ ಸಂತೋಷ್ ಶೆಟ್ಟಿ ಪೂನೋಡು ಪೂನ ಬಂಡರ ಭವನ ಕಟ್ಟದು ಕಿನ್ಯ ಪ್ರಾಯುಡು ಹೋಟೆಲ್ ಉದ್ಯಮಿ ಆದ ಮಲಮಲ್ಲ ಜನಕುಲು ಬಂಟರ ಭವನ ಪೂನೋಡು ಇತ್ತೇರು ಬಂಟೇರು ಓನಿ ಮಜಲ್ ಜಗನ್ನಾಥ್ ಶೆಟ್ಟಿನ ಸಂಪೂರ್ಣ ಅನುಗ್ರಹಗಳು ಸಂತೋಷ್ ಶೆಟ್ಟಿ ಪೂರ ಪೂನದ ಬಂಟೇರನ್ನು ಒಟ್ಟು ಮಲ್ತದೆ ಇಡೀ ಮುಂಬೈ ಮಾತಕೊಡ್ಲ ತಿರುಗಿದು ಸುಮಾರು 30 ಕೋಟಿ ಕಲೆಕ್ಷನ್ ಮಲ್ತದೆ ಸುಂದರವೈನ ಭವ್ಯ ಭವನ ನಿರ್ಮಾಣ ಕಾರಣಕರ್ತೆಯನ್ನ ಸಂತೋಷ್ ಶೆಟ್ಟಿಗಳೇ ಸ್ವಾಗತ ಅಲ್ಪ ಗುರ್ಮೆ ಸುರೇಶನ್ ನಿಗಲ ಮಾತ ಪ್ರೀತಿದ ಈ ಏರಿಯಾದ ಜನ ಎಂಗಲ ಬೊಂಬೈದಾರಲ್ಲ ಬಂಟೇರ್ ನೆಟ್ಲೊಲ್ಲೇರು ಮಾತ ಸಮಾಜಡ್ಲೊಲ್ಲೇರು ಆರ ಮೆಗ್ಗಿ ಒಂಜಿ ಹರೀಶ್ ಶೆಟ್ಟರನ್ನುಲ್ಲೇರು ಅವು ಎಂಚಿನ ಕೊರ್ಪುಂಡಲ್ಲ ಅವು ಅಣ್ಣನ ಬುದ್ದಾರಡನ್ನು 5 ಲಕ್ಷ ರೂಪಾಯಿ ದೊಡ್ಡ ಕೊರ್ದು ಪ್ಯಾಟರ್ನ್ ಮೆಂಬರ್ ಆತೇರು ಎಂಗಲ ಸುಖ ಕಷ್ಟೋಡುಲ್ಲೇರು ಆರು ಅರೆನ್ನ ಈ ಪೊರ್ತುಡು ಸ್ವಾಗತ ಅಲ್ಪ ಈ ಸರಿ ಏನು ಕೊರೋನಾದ ಪೊರ್ತುಡು ಎಂಗ್ಲು ಪ್ರತಿ ತಿಂಗಳು 2 ಸರಿ ಎಂಗ್ಲು ಡಿಸ್ಟ್ರಿಬ್ಯೂಷನ್ ಮಲ್ತಂತ ಕಿನ್ಯ ಮಟ್ಟು 100 ಜನಕ್ಕೆ ಐಟಿ ಇಲ್ಲ ಆಡು ಮದ್ಮೆ ಆಡು ಮೆಡಿಕಲ್ ಆಡು ಅವು ಇಂಚ ಕಾಪರ್ ವರ್ಷವರ ಕಾಪಲಕ್ಕೆ ಅಂತಿನ ಇತ್ತೀಜಿ ಆ ಅಪ್ಲಿಕೇಶನ್ ಬತ್ತಿನ ಎಂಗ್ಲು 2 ಸರಿ ತಿಂಗಳು 25 ಪ್ರತಿ ತಿಂಗಳ ಡಿಸ್ಟ್ರಿಬ್ಯೂಷನ್ ಮಲ್ತಂತ ಕೊರೋನಾದ ಗೌಜಿಡಿ ಎಡ್ಮ ತಿಂಗಳು ಒಡೆಲ್ಲ ಪೋರಜ್ಜಿ ಬೊಂಬೆದಾಗಲಿ ಊರು ಬರ್ರಜ್ಜಿ ಊರು ಬೈದ್ನಾಗಲಿ ಬೊಂಬೆ ಪೋರಜ್ಜಿ ಇತ್ತೆಲ್ಲ ಜನಗಳು ಮಾತ್ರ ಪನ್ಪೆ ಮಾಸ್ಕ್ ಮಾತ್ರ ಪಾಡೋದಿಲ್ಲ ಎಂಗುಲಿಯನ್ನು ನಿಗಲನೆ ಆಶೀರ್ವಾದನೆ ಎಂಗುಲು ಮಾಸ್ಕೆ ಪಾಡು ಓಲ್ ಪೋಲ್ ಎನ್ನ ಬುಡಿದಿ ದಿನಲ್ ನಡೆ ಮಲ್ಪೋಲು ಇರು ತಿಕ್ಕಿ ನಡೆ ಪೋಪಾರು ಅಂದ ಅಂಡ ದಾದ ದೇವರನ್ನ ತಿರುವಂಜಿ ನಮ್ಮ ಶಕ್ತಿ ನಮ್ಮ ಅಂತಂಡ ಅವೇನು ಸಂಪೂರ್ಣ ನಮ್ಮ ಆ ದೇವರನ್ನ ಶಕ್ತಿ ವಾ ನಮ್ಮದಲ್ಲ ವಾ ಕೊರೋನಾಲ ಏರೆಲ್ಲ ಬರ್ರೆ ಬಲ್ಲಿಂದ ಬಂದು ನಮ್ಮ ದೇವರ ನಟ್ಟು ಇನಿ ಕೊರೋನಾದ ಪೊರ್ತುಡು ಹೊಸತ್ ಈ ಬೊಂಬೈದಗಳ ಕೇನು ಲಕ್ಕನಿ ಪರಿಸ್ಥಿತಿ ಇಜ್ಜಿ ದೊಡ್ಡ ಮಾತೆಲ್ಲ ಬಂಗೋಡು ಹೋಟೆಲ್ ಗಿಟೆಲ್ ಪೂರ ಬಾರಿ ಬಂಗೋಡು ಬಂದಾದ ಎಡಮ ತಿಂಗಳು ಮಲಮಲ್ಲ ಸ್ಟಾರ್ అయితే ಏತು ಬಂಗಣ ಬನ್ನ ಮಲ್ಲ ಹೋಟೆಲ್ ಉದ್ಯಮ ಎಂಗಲ್ಲ ಸುಧಾಕರ್ ಹೆಗ್ಡೆ 4-5 ಸ್ಟಾರ್ ಹೋಟೆಲ್ ಬೊಂಬೈಡುಂಡು ಆರಡಕ್ಕೆ ಎಂಡ ಗೊತ್ತಾವು ಆರ್ಲ ಬಂದೇದೆ ಹೆಂಗ ಹರೀಶ ದೊಡ್ಡಗೆ ಎನ್ನಂಜಿನ ಪೊರ್ತತ್ತುಂದು ಆಂಡಲ್ಲ ಯಾನ್ ಧೈರ್ಯ ಮಲ್ತೆ ನೆರ್ಪಿನಕುಲು ನೆರಡು ಕೆಲವರು ನೆರೆಲ್ಲ ನೆರ್ತೇರು ಕೆಲವರು ಅಸಮಾಧಾನ ಮಲ್ದೇರು ಅಂಡ ಹೆಚ್ಚಿನಕುಲು 90% ಜನಕುಲು ಬಾರಿ ತುಂಬುರದ ಸ್ಪಂದನೆ ಕೊಡ್ತೇರು ಹೆಂಗೆ ಒಂಜಿ ಪಂಡೇರು ಒಂಜಿ ಅಜಿತ್ ಚೌಟೇರು ಬಂದುಲ್ಲೇರು ನೈಜೀರಿಯೋಡು ಆರ ಬಿಸ್ನೆಸ್ ಆರ ನಂಬರ್ಗೆ ತಂದು ಅರೆ ತುಂಬ ತಿಕ್ಕಿದು ಜಾನ್ ಅರಡ ಒಂಜಿ ಫೋನ್ ಪಾತೇರಿಯ ಅರೆ ಇಲ್ಲೇ ಒಂಡೇರು ಬೊಕ್ಕ ಪಾಕ ಸರಿ ಪಾತೇರು ಪತ್ತದು ಅರ ಬಂಡೇರು ಹಿಂಗೆ ಸ್ಟೇಜ್ ಬೊಡ್ಚಿ ಭಾಷಣ ಬೊಡ್ಚಿ ಅನ್ ದೊಡ್ಡ ಕೊರಪ ಇರೇ ಸಪೋರ್ಟ್ ಉಲ್ಲ ಇರ್ಮಲ್ಪ ಕೆಲಸ ಸಪೋರ್ಟ್ ಉಲ್ಲ ಪಂಡೇರು ಅಂಚ ಇನಿ ಅರನ್ ಭಾರಿ ದಮ್ಮಯ್ಯ ದಕ್ಕ ಮಾಡ್ದೇನು ಬರ್ರ ಅಂತೀನಿ ಚಕ್ಲ ಬತವತ್ತು ಕೊರಿಯರು ಅಜಿತ್ ಅನ್ನಾಗ ಜಾಗತಿಕ ಬಂಡ ಸಂಘ ಅದು ಸ್ವಾಗತ ಮಲ್ಪ ಸುಧಾಕರನ್ನೇ ಬ್ಯಾರಿಂಡ್ ಜಾಗತಿಕ ಬಂಡ ಸಂಘದ ಪ್ರತಿಯೊಂದು ಕಾರ್ಯಕ್ರಮವಲ್ಲ ಸಪೋರ್ಟ್ ಮಲ್ಪನಾರು ಸುಧಾಕರ್ ಶೆಟ್ಟಿ ಉತ್ತರಿಂಗೆ ಆರ್ ಬ್ಯಾರಿಂಡ್ ಊರು ಕುಂದಾಪುರದಲ್ಪ ಆರ್ಲ ಹಂಗಲ್ಲ ಸಂಪೂರ್ಣ ಜಾಗತಿಕ ಬಂಡ ಸಂಘವು ಒಕ್ಕೂಟು ಸಪೋರ್ಟ್ ಮಲ್ಪನ ಅರೆನ್ನ ಈ ಪೊರ್ತುಡು ಪ್ರೀತಿ ಸ್ವಾಗತ ಅಲ್ಪ ಎಂಗಲ ರತ್ನಾಕರ್ ಶೆಟ್ಟಿ ಮುನ್ಕೂರು ಯಾರು ಎನ್ನ ಒಂಜಿ ಬಲಗ ಇತ್ಲಕ್ಕೆ ಬಂಡ ಪ್ರತಿ ಒಂಜಿ ಕಾರ್ಯಕ್ರಮ ಹೂವು ಹಾಕೊಂಡಲ್ಲ ಆರು ಸಂಪೂರ್ಣ ಐಕ್ ಆರ್ನ ವ್ಯವಸ್ಥೆ ಉಂಡು ಇನ್ನಿತ ಅನ್ನದಾನ ಮಲ್ಪರೆ ಮೂಲು ರೋಹಿತ್ ಅನ್ನೆ ಲಾಸ್ಟ್ ಇಯರ್ ವರ್ಲ್ಡ್ ಬಂಡ್ ಸಂಘದ ಕಾರ್ಯಕ್ರಮ ಮಸ್ತು ಬೆಲೆ ಮಲ್ದೇರು
ಆರು ಒಂದು ಆರ್ನ ಆರು ಸ್ವರ್ಗಸ್ಥರೇ ಆಯ್ರು ಈ ಪೂರ್ತಿ ಆರು ಇಜ್ಜೇರು ಅದಕ್ಕೆ ಆರ ಪಲೆಯಡ ಭರತ್ ಶೆಟ್ಟುಡ ಯಾನು ಒಂಜಿ ರಿಕ್ವೆಸ್ಟ್ ಮಲ್ತೆ ಭರತನ್ನ ನಮ್ಮ ಒಂಜಿ ರೋಹಿತನ್ನ ನೆನಪುಡು ಜೋಕುಲಿಗೆ ದೂರ ದೂರ ಬೈದ್ನಾಗಲಿ ಒಂಜಿ ಅನ್ನದ ಮಧ್ಯಾಹ್ನದ ಭೋಜನದ ಒಂಜಿ ವ್ಯವಸ್ಥೆ ಇರ್ ಮಲ್ಪೋಡು ಬಂದು ಈಗ ಆರು ಖಂಡಿತ ಆವು ಬಂಡೇರು ಈಗ ರತ್ನಾಕರ್ ಶೆಟ್ಲ ಆಗಲ್ಲ ಸಂಬಂಧದಾರು ಆರೈಕೆ ಪೂರಕವಾದ ಒಂದು ಮಲ್ತದು ಇನ್ನಿತ ಕಂಪ್ಲೀಟ್ ಒಣಸಿದ ಖರ್ಚಿನ ಆರು ನಮ್ಮ ಸುನೀತಾ ಮುದ್ದಣ್ಣ ಶೆಟ್ಟಿ ಆರು ಮಗನ ಸವಿ ನೆನಪು ಗಾತ್ರ ಇನ್ನಿತ ಮಧ್ಯಾಹ್ನದ ಒಣಸು ಎಲ್ಲ ಒಂಜಿ ತಾರೀಕು ಕುಡ್ಲಾಡ್ ನಡಪುನಂಚಿನ ಕಾರ್ಯಕ್ರಮಲ ಐಕ್ಲ ಒಣಸಿದ ವ್ಯವಸ್ಥೆನು ಆರು ಮಲ್ದೇರು ಅರೆನ್ನ ಈ ಪೊರ್ತುಡು ಏನು ರತ್ನಾಕರ್ ಶೆಟ್ಟಿನ ಸ್ವಾಗತ ಮಲ್ಪೆ ರೋಹಿತಣ್ಣನ ಆತ್ಮಗೂ ಶಾಂತಿ ದಿಕ್ಕಡು ಬಂದು ನಿಗಲ ಮಾತೇನ ಪರವದ್ಲ ಯಾನು ದೇವರಿಡ ಪ್ರಾರ್ಥನೆ ಮಲ್ಪೆ ನನ್ನ ಕೃಷ್ಣನ್ನೇ ಆರು ಎಂಕಲ ಬೊಂಬೆದ ಪ್ರತಿ ಮಲ್ಲಿನಾರು ಎಂಕಲ ಬಣ್ಸಂಗದ ಮಲ್ಲ ದಾನಿ ಆರ ಪುದಾಡು ಉಮಾಕೃಷ್ಣ ಶೆಟ್ಟಿಂದು ಒಂದು ಕಾಲೇಜ್ ಉಂಡು ಒವೇ ಕೃಷ್ಣನ್ ಪುರ್ತುಡಿಯಾನು ಸ್ವಾಗತ ಮಲ್ಪೆ ಪುರುಷನ್ನೇ ಮೂಲತ ಅಧ್ಯಕ್ಷೆ ಉಡುಪಿದ ಆರ ಅಧ್ಯಕ್ಷೆಯಿಂದ ಅಧ್ಯಕ್ಷ ಇಜ್ಜಿಲ್ಲ ವರ್ಲ್ಡ್ ಬಣ್ಸಂಗ ಸಂದರ್ಭಡ್ಲ ಜಯಕರನ್ನೇ ಮೋನನ್ನೇ ಅಂಚಿರ್ದು ಮನು ಮಾತ ಸಂತೋಷನ್ನೇ ಮಾತೆಲ್ಲ ಅಗುಲು ಬಾರಿ ಈ ಒಂದು ಯಶಸ್ವಿಗೆ ಉಡುಪಿದ ಬಂಟರ್ನ ಆಸುಪಾಸದ ಪೂರಾ ಬಂಟರ್ ಸಂಘದ ಅಗುಲು ಮಸ್ತ್ ಐಕ್ ಸಾಕಾರ ಅದಲ್ಲಿ ಯಾಕಲ್ಲ ಧೈರ್ಯ ಎಂಗುಲು ಬೊಂಬಾಡಿ ಬತ್ತ ಮೂಲ ಕಾರ್ಯಕ್ರಮ ಮಲ್ಪು ದೊಡ್ಡ ಕನಪಿನ ಎಂಗುಲು ನಡೆದು ಎರಡಲ್ಲ ಕನ್ಪ ಕಾರ್ಯಕ್ರಮ ಮಲ್ಪೊಡ್ದೆ ಕಾರ್ಯಕ್ರಮ ಮಲ್ಪನಕುಲ್ಲ ಬೋಡು ಐಕ್ ಮತ್ತೆ ವ್ಯವಸ್ಥೆ ಬೋಡು ಅವೇನು ಪುರ್ಲುಡಿತೆ ನನ್ನ ಬಯ್ಯ ಮುಟ್ಟ ಜೋಕುಲ್ನ ಡಿಸ್ಟ್ರಿಬ್ಯೂಷನ್ ಉಂಡು ಐತ ವ್ಯವಸ್ಥೆ ಐಕ್ ಜಯಕರನ್ನೇ ಫುಲ್ ಒಂದು ಟೀಮೇ ತಯಾರು ಮಲ್ದೇರು ಅಕ್ಲಿ ಮಾತೇರನ್ನ ಈ ಪೂರ್ತಿ ಸ್ವಾಗತ ಮಲ್ಪೆ ವಿಶ್ವನಾಥ್ ಶೆಟ್ರು ವೈಸ್ ಎಂಗಲ್ನ ಫೆಡರೇಷನ್ದ ವೈಸ್ ಪ್ರೆಸಿಡೆಂಟ್ ಅಂಚೆನೆ ಒಂಜಿ ಎಕರೆ ಜಾಗ ಕೊಡ್ತೇರು ಅರ್ನ ಕರ್ನೇರೆಡ್ ಜಾಗ ಉಂಡು ಇದೆ ದುಡ್ಡು ಆಂಡ ಅಲ್ತಲ ಪ್ರಾಜೆಕ್ಟ್ ಎಂಗ್ಲು ಆಯ್ನತ್ ಬೇಗ ಮಲ್ಪ ಅರಿನ ಸ್ವಾಗತ ಮಲ್ಪ ಮಹೇಶ್ ಶೆಟ್ರು ಎಂಗಲ ಮಲ್ಲ ಉದ್ಯಮಿ ಮುಂಬೈದ ಮಹೇಶ್ ಎಂಗಲೊಟ್ಟು ಮಾತಿಟ್ಲ ಇತ್ತಿನಾರು ಮಹೇಶ್ ಶೆಟ್ರು ಪಡುವಿದ್ದಾರೆ ಬಾಬಾ ಗ್ರೂಪ್ ಆಫ್ ಕಂಪನಿ ಉಂಡು ಕಿನ್ನೆ ಬ್ರೈಡ್ ಬಾರಿ ಮಸ್ತ್ ದುಡ್ಡು ಮಲ್ದಿರಾರು ಈ ಸರಿ ಒಂತೆ ಕೊಡ್ತೀರಿ ನನ್ನ ಮಿತ್ತಿಗೆ ದುಡ್ಡು ಕೊರಪೆ ಬಂದಂಗ್ಲಿ ಭರವಸೆ ಉಂಡಾರ ಎಂಗಲೊಟ್ಟು ಎದಲ್ಲ ಉಪ್ಪು ಇರಾರು ಅರೆನ್ನ ಈ ಪೂರ್ತಿ ನಾನು ಸ್ವಾಗತ ಮಲ್ಪೆ ಎಂಗಲ ಜಯಕರನ್ನೇ ಕಾರ್ಯದರ್ಶಿ ಸಂಪೂರ್ಣ ಫೆಡರೇಷನ್ ಇನ್ನ ಲೀಗಲ್ ಇತ್ತು ಕೆಲಸತ್ತಲ್ಲ ಆರು ಮಲ್ಪುನು ಅರೆನ್ನ ಸ್ವಾಗತ ಮಲ್ಪೆ ಮಿತ್ರ ಅಡಪೇರ್ ಎಂಗಲ ಜಾಯಿಂಟ್ ಸೆಕ್ರೆಟರಿ ಆರೆನ್ನ ಆರು ಕಾಸರಗೋಡದ ಲೀಡರ್ ಆರು ಫ್ರೀಡಮ್ ಫೈಟರ್ ಲೆಕ್ಕ ಪಂಡ ಅಲ್ಪದ ಇಂಜಿನ ಕೆಲಸ ಇತ್ತಲ್ಲ ಸೋಷಿಯಲ್ ವರ್ಕ್ ಇತ್ತಲ್ಲ ಆರು ಮಲ್ಪೇರು ಉದಯ ಶೆಟ್ಟಿ ಮುನಿಯಾಲ್ ಹೆಂಗೆ ಫಸ್ಟ್ ಬೊಂಬಾಯ್ಡು ವಿಶ್ವ ಭಂಡಾರ ಸಮ್ಮೇಳನ ಮಲ್ತಿನಾದಾಗ ವೇದಿಕೆ ಪೂದಾರ್ ಕೊಡ್ತೀನಿ ಉದಯನ್ನೇ ಅಲ್ಲಿ ಪಕ್ಕ ವೇದಿಕೆ ಪೂದಾರ್ ಕೊರ್ನೇಕ 5 ಲಕ್ಷ ರೂಪಾಯಿ ಕೊಡ್ತೇರು ಕೂಡ ಪ್ಯಾಟರ್ನ್ ಮೆಂಬರ್ ಅದ 5 ಲಕ್ಷ ಕೊಡ್ತೇರು ಎಂಗಲೊಟ್ಟು ಎದಲ್ಲ ಉಳ್ಳೇರು ಬೊಕ್ಕೊಂಜಿ ಎನ್ನ ಅಕ್ಕ ರತ್ನಕ್ಕ ಮೂಲೆ ಇಲ್ಲಿ ಎದುರಿಡೆ ಇಲ್ಲಾರ್ನ ಆರ್ಲ ಎದುರುಡು ಅರ್ಧ ದೊಡ್ಡ ಕೇಂದ್ರ ಜನ ಆರೇ ಕೊಡ್ತೇರು ಆರನ್ನ ಈ ಪೊರ್ತುಡು ಸ್ವಾಗತ ಅಲ್ಪೆ ಮನು ಅಕ್ಕ ಫೆಡರೇಷನ್ ಬೇಲೆ ಆಪಿನ ತೂದು ಅರ್ಡ ಕೇನಂದೇನೆ ಆರು ದುಡ್ಡು ಕೊಡ್ತಿನಾರು ಮನು ಅಕ್ಕ ಅನ್ನ ಹಸ್ಬೆಂಡ್ ಆರು NB ಶೆಟ್ರು ಬೊಂಬೈದ ಮಲ್ಲ CAR ಮಸ್ತ್ ಬೊಂಬೈದ ಬಣ್ಸಂಗ ಮಾತೆಕ್ಲ ಕಾಂಟ್ರಿಬ್ಯೂಷನ್ ಕೊಡ್ತಿನಾಗಲು ಆಗಲಿ ಇರುವರನ್ನ ಈ ಪೂರ್ತಿ ಅಂತ ಸ್ವಾಗತ ಅಲ್ಪೆ ರಂಜನೆ ಹೆಗ್ಡೇರು ಎಂಗಲ್ಲ ಮಹಿಳಾ ವಿಭಾಗದ ಅಧ್ಯಕ್ಷರು ಬೊಂಬೈದ ಸುಧಾಕರ್ ಹೆಗ್ಡೇರ್ನ ಧರ್ಮಪತ್ನಿ ಅಕುಲು ಕಣ್ಣನ್ನು ಬಿಡಿದು ಇರುವೆಲ್ಲ ಬಂಡಾರ ಸಂಘ ಮೊದಲು ವರ್ಷ ಸ್ಯಾಕ್ರಿಫೈಸ್ ಮಲ್ದಿನಾಕುಲು ಆರ್ಲ ಈ ಸರಿ ಮಹಿಳಾ ವಿಭಾಗದ 2 ಲಕ್ಷ ರೂಪಾಯಿ ಕೊಡ್ತೇರು ಬೊಕ್ಕ ನನ್ನ ಉಮಕ್ಕ ಉಮಾ ಕೃಷ್ಣ ಶೆಟ್ಟಿನ ನಾಲ್ಕು 2 ಜನ ಒಟ್ಟಿಗೆ ಅವು ಕೃಷ್ಣನೇ ಉಮಕ್ಕಾಗೋಸ್ಕರನೇ ದುಡ್ಡು ಡೊನೇಷನ್ ದಲ ಕೊರ್ಪಿನ ಆರ್ನ ಕೃಷ್ಣನೇ ಹೆಂಗು ಸ್ಟೇಜ್ ಬಿಡ್ಚಿ ಹನ್ವಾರ ಪೂಜಿ ನಾಂಡಲೆ ಅಂತ ಲೆತೋ ಬತ್ತು ಕುಲ್ಲ ಏನಾರೇನು ಉಮಕ್ಕನ್ನ ಈ ಪೂರ್ತಿ ಸ್ವಾಗತ ಅಲ್ಪ ಸಕ್ಕೊಕ್ಕ ಎಪ್ಪಲ ಸ್ಟೇಜ್ ಬರ್ಪಿನಾರೆ ಆಯ್ತು ಸದಾನಂದ ಎಂಗಲ ಮಾರಿ ಆತ್ಮೀಯ ಮಿತ್ರೆ ರಿಲಯಬಲ್ ಬಿಲ್ಡರ್ ಬೊಂಬಾಯ್ಡು ಮಸ್ತು ವರ್ಷದಿಂಚಿ ಎಂಗ್ಲು ದೋಸ್ತಿ ಆರ್ಲ ಬರ್ಪಿನ ಮಾತ ಕಡಿಮೆ ಸಕ್ಕೊಕ್ಕ ಇನ್ನು ಬೈದೇರಿ ಆರ್ಲ ಪ್ಯಾಟರ್ನ್ ಮೆಂಬರ್ ಎಂಗಲ್ನ ಅರೇನ ಸ್ವಾಗತ ಅಲ್ಪ ಉಳ್ತೂರು ಮೋಹನ್ ದಾಸ್ ಶೆಟ್ರು ಎಂಗಲ್ ಟ್ರೆಜರರ್ ಲೆಕ್ಕ ತೂಪಿನಾರು ಪೂರ ಒಂಜಿ ಚೂರು ಅಂಚಿಂಚ ಅವನ ಲೆಕ್ಕ ಪೂರ ಅರೆಗೆ ಜವಾಬ್ದಾರಿ ದೊಡ್ಡ ಏರ್ಲ ಕೊಂಡು ಆರ್ಡನೆ ಕೊರ್ಪಿನಾನು ಬೊಕ್ಕ ನನ್ನ ದೊಡ್ಡದ ಲೆಕ್ಕ ಪತ್ರ ಇಜ್ಜಿನ ಬಂದು ಹೊಡ್ಚಿದ ಅಲ್ಲಿ ಹೆಚ್ಚು ಕಡಿಮೆ ಆಡಾಕೆನ್ಲೆ ಬೊಕ್ಕ ಪೂರ ಇತ್ತಿನಾಗಲಿಗೆ ಮೂಲ ಎದುರು ಮಸ್ತ್ ಜನ ಉಳ್ಳೇರಿ ಯಾನ್ ಪುದಾರ್ ಬಂಡ್ರ ಅಧ್ಯಕ್ಷರ ನಗ್ಲೇರಿ ಸಂಘದ ಒರಿಯನ್ ಬಂಡ ಒರಿಯನು ಬುಡ್ದುವಾರ ಬಲ್ಲಿನ ದಿನ ಎಂಗಲ್ ಇದೇನಾರು ಸೆಷನ್ ಇಲ್ಲೇರಿ ಎಂಗಲ್ ಮತ್ತು ಮಾರ್ಗದರ್ಶಕ ಅವ್ರು ಉಡುಪಿದಾರು ಮಸ್ತ್ ಜನ ಉಳ್ಳೇರಿ ಯಾನ್ ಏರ್ನಲ್ ಪುದಾರ್ ಬಂಡ್ರ ಬೋಬುಜಿ ಪೊರ್ತುಲ ಮಸ್ತ್ ಆವೊಂದುಂಡು ನಿಗಲು ಜೋಕುಲ್ ಬೈದೇರು ಜೋಕುಲಿ ದಾಯ ಬೈದೇರು ಬಣ್ಣ ಇನ್ನು ಜೋಕುಲಿಗೆ
ಬತ್ತಿನೆಟ್ಟ ಹತ್ರ ನಿಗಲಿಗೆ ಈ ಸಮಾಜದ ಒಂಜಿ ಸಂಘ ಉಂಡು, ಸಂಘಟನೆ ಉಂಡು. ಎಂಗಳು ಮಸ್ತ್ ಕಲ್ತದು ಎಂಗಳು ಸಂಪಾದನೆ ಮಲ್ತನ ಈ ಸಂಘಟನೆದ ಪಿರೋಡ್ದು ಕೆಲಸ ಮಲ್ಪರಂಡು. ಒಂದು ತನ್ನ ಒಂದು 10% ಜೋಗುಲು ಅಂದ್ರಲ್ಲ ರೆಡಿ ಆವ್ರಿ. ಇನ್ನು ನಮ್ಮ ಜೋಗುಲು 99% ಇಂದ ಜೋಗುಲ್ಲ. 95 ಮಿತ್ತದ 150 ಜೋಗುಲು ಇಲ್ಲ. 150 ಜೋಗುಲು ಮೂಲ ಇಲ್ಲ. 150 ಜೋಗುಲು ಅವಳು ದಕ್ಷಿಣ ನೋಡಲ್ಲ. ಇನ್ನು 150 ಜೋಗುಲು ಎಂಗಳಿಗೆ ಗೌರವ ಮಲ್ಪ ಬಂತೈತೆ. ಎಂಚ ಮಲ್ಪುನೊಂದು ಎಂಗಳಿಗೆ ಏನ ಸಾಧ್ಯನೇ ಟೈಮ್ದ ಐಕಾತ್ರ ಎಂಗುಲು ಅವಿನಂಜಿ ಮಧ್ಯಾಹ್ನದ ಬೊಕ್ಕ ಒಂಜಿ ಮಲ್ಪುನಂಚಿನ ಒಂಜಿ ಒಟ್ಟು ನೆದ್ದ ಬೊಕ್ಕ ಡ್ರಾಮಾ ಉಂಡು ಐತ ಒಟ್ಟುಗು ಜೋಗುಲ್ನ ಪೂರ ನಿಗುಲು ಏರ್ಲ ಪೂರ ಅಲ್ಲಿ ಇನಿ ಒಂಜಿ ದಿನ ಜಾಗತಿಕ ಭಂಡಾರ ಸಂಘಗೂ ಮೀಸಲಾದಿ ಓಡು ನಿಗುಲು ಪೇರೆಂಟ್ಸ್ ಲಂಚನೆ ಒಂಜಿ ದಿನ ನಿಗುಲು ಮೂಲು ಮಧ್ಯಾಹ್ನದ ವನಸ ಗಿನಸ್ ಪೂರ ಜೋಗುಲ್ನ ಪೂರ ಚೆಕ್ ಬತ್ತೊಂದು ಪೋಡು ನಿಗುಲು ಮಾತೆರ್ಲ ಪೊರ್ಲುಡು ನಿಗ್ ಸಾಕಾರ ಗೋರ್ಪಾರ್ ಬಂದೇನು ಮ್ಯಾನ್ ಮಸ್ತ್ ಗೆಸ್ಟ್ ನಗುಲು ಬರ್ರೆ ಉಲ್ಲೇರು ಕೆಲವರು ಮಾತ ಮ್ಯಾಂಗ್ಳೂರು ಬರ್ಪೆ ಬಂದಿದೆ. ಕೆಲವರಿಗೆ ಮಾತ ಕೆಲವು ನಮ್ಮದ ಮೀಟಿಂಗ್ಗಳು ಮಾತು ಇತ್ತಿನಟ್ಟಾದ್ರೆ ಕೆಲವರು ಬೈದಿದ್ದಾರೆ. ಈ ಸಮಾಜ ಕಲ್ಯಾಣ ಸೇವೆ ಒಂದು ನಡಪು ದಾನಿನಗಲು ಹಿಡ್ದತ್ರ ಎಂಗ್ಲಿ ದಾನಿನಗುಲು ಬರ್ತದೆ. ದಾನಿನಗುಲು ದುಡ್ಡು ಗೊರ್ನೆಟ್ಟು ಹತ್ರ ಯಾನಿಗುಲು ಈ ಸಮಾಜ ಸೇವೆ ಮಲ್ತೊಂದಿಲ್ಲ. ನೆಟ್ಟು ಸಮಾಜದಲ್ಲ ಪ್ರಯೋಜನ ಹಾಕೊಂಡ ದಾನಿನಗುಲು ಎನ್ನ ಬರುವುದಾಗಲು ದೇವರ ನಗುಲು ಆಗಲಿ ಏತು ಯಾನಗುಲು ಪೂಜೆ ಮಲ್ತದೆ ಏತಾಗಲಿ ಮರ್ಯಾದೆ ಮಲ್ತಂಡಲ್ಲ ಅವು ಕಡಿಮೆನೆ. ಅಂಜಿನ ಸಮಾಜದ ನಮ್ಮ ಸಮಾಜದ ಉಳ್ಳೇರು ಬೋಡ್ನ ತಿತ್ತಿನಗುಲು ದಾಲ ಗೊರನಗುಲ್ಲೇರು ದಾಲ ದಾಂತಿನಗುಲ್ಲ ಕೂರ್ಪಿನಗುಲು ಉಳ್ಳೇರು ಸಮಾಜದ ಎಡ್ಡೆ ಕೆಲಸಗೂ ದಾನ ಮಲ್ದಿನಂಚಿನ ಪೂರಾ ದಾನಿಲಿಲ್ಲ ಯಾನ ದೇವರಿಡ ಕಟಿಲ್ದಪ್ಪೆಡ ಕೃಷ್ಣಡ ಪ್ರತಿ ಒಂಜಿ ನಮ್ಮ ದೇವರ ನಟದು ಆಗಲಿ ನನಾತ್ 1000 ಪಟ್ಟು ಸಂಪಾದನೆ ಬರಡು ನಮ್ಮ ಸಮಾಜದ ಬಂಗದಗಳನ್ನ ಕಣ್ಣೆರಸು ನಂಚಿನ ಕೆಲಸ ಮಲ್ಪನಂಚಿನ ತಾಕತ್ ಕೊರಡು ನಮ್ಮಡಲ ಸಂಘಟನೆ ನಾವು ಶಕ್ತಿ ಬರಡು. ಇನಿ ನಮ್ಮ ಸಂಘಟನೆ ಸಮಾಜದ ಈ ಸ್ಟ್ರಾಂಗ್ಸ್ ಬಲಿಷ್ಠ ಬಂಟರ ಸಮಾಜವನ್ನು ಬಲಿಷ್ಠ ಸಮಾಜ ಅಂಡ ಈ ಬಲಿಷ್ಠ ಸಮಾಜ ಇನಿ ಘಟದ ಮಿತ್ತು ಬಂಡ ಗೌಡ್ಯರ ಸಂಘಟನೆ ಲಿಂಗಾಯತ ವೀರಶೈವ ಅಕುಲೆಗೆ ಇಡೀ ಗೌರ್ಮೆಂಟ್ ಪಂದುಂಡು ನಮ್ಮ ಅಕಲ್ಲ ಪಿರೋಡ್ದು ನೇಲ್ನಲ್ಲ ನಮ್ಮನ್ನು ಏರ್ಲ ಬಂದು ನಮ್ಮನ್ನು ಏರ್ಲಕ್ಕೇನು ಸೇರಿ ನಮ್ಮ ರಾಜಕೀಯ ನಾಯಕರ್ನಕಲ್ಲ ಲೀಡರ್ನಕಲ್ಲಿ ಮಲ್ಪರೆ ಸಮಾಜ ಬೋಡು ಅಂಡ ಬೊಕ್ಕ ಲೀಡರ್ ಆಗಿ ಬೊಕ್ಕ ಆಗಲಿ ಸಮಾಜ ಒಡ್ಚಿ ಸಮಾಜದ ಆಲಜ ಅವು ಬಂಟೆರ ಅಕುಲು ಎಂಕಲ್ ಒಟ್ಟು ಇವ್ಲೇರು ಪಿರೋಡ್ದು ಅಕಲು ಐಕ್ಯ ಉಪ್ಪುನು ನಂಕಲ ಒಂಜಿ ಮಲ್ಲ ಜನ ಎಡಾನ ಪಿರೋ ಹೋಯ್ ಬಿಟ್ಟು ಬಾರಿ ಮಲ್ಲ ಜನ ಬಂದು ನಮ್ಮಲ್ಲ ಎನ್ನುವ ದಾಲಜಿ ಆಂಡ ಒಂಜಿ ನೆನೆಬುದಿಲೆ ಸಂಘಟನೆ ನಮ್ಮ ಒಟ್ಟುಗು ಹೋರಾಟ ಮಲ್ತನ ಮಾತ್ರ ಒಟ್ಟುಗು ಹೋರಾಟ ಒಯ್ಕೆ ಮಲ್ಪುನದು ಸಮಾಜಗೂ ಅನ್ಯಾಯ ಮಲ್ತತ್ತು ನಂಗೆ ಬೋಡ್ತಿನ ಅಕ್ಕ ಏನೋ ಉಂಡ ಇನ್ನು 3A ಒಂದು ಏರಿಯಲ್ಲ ಬೆನಿಫಿಟ್ ತಿಕ್ಕುಜಿ 2A ಆನಂದನ ಮಸ್ತ್ ಬೆನಿಫಿಟ್ ಆರ ಸಾಧ್ಯ ಉಂಡು ನಮ್ಮ ಇಟ್ಟು ಮಾತ ಮಲ್ಲಮಲ್ಲ ಅಧ್ಯಕ್ಷರನ್ನ ಕುಲ್ಲೇರು MLA ಕುಲ್ಲೇರು MP ಕುಲ್ಲೇರು ಆಂಡ ವಾಕುಲು ದಾಲ ಸಮಾಜ ಮಿತಿ ಎನ್ನೂ ಜೇರು ಅವು ನಮ್ಮ ದೌರ್ಭಾಗ್ಯ ನೆಕ್ಕಿ ನಮ್ಮ ಮಾತೆರ್ಲ ಒಂದೇನು ಸಮಕ್ಕೆ ಬಿಗೆ ನೋಡು ನಮಕ್ಕೆ ಬಿಗೆ ಹೊರದು ನೋಲ್ಬೋಡು ನಂಗೆ ನಮ್ಮ ಸಮಾಜವು ಬೆನಿಫಿಟ್ ಗೌರ್ಮೆಂಟ್ ತಿಕ್ಕೊಂಡು ಅಂಡ ಎಂಚ ತಿಕ್ಕೊಂಡು ಐಕಿ ದಾದ ಮಲ್ಬೋಡು ಆ ಒಂದು ಹೋರಾಟ ನಮ್ಮ ಖಂಡಿತ ಮಿತ್ತು ಮಲ್ಪರವಲ್ಲ ಖಂಡಿತ ಮಲ್ಪುವ ನನದ ಮಿತ್ತದ ಎಲೆಕ್ಷನ್ ಖಂಡಿತ ಮಲ್ಪ ನಮ್ಮ ಸಮಾಜದ ಮಿತಿ ಏರೆ ಅಭಿಮಾನ ಉಂಡ ಏರು ಮಲ್ಪರ ಅಕಲಿಗೆ ನಮ್ಮ ಅಭಿಮಾನ ಉಂಡು ನಮ್ಮ ಬೇತ ಸಮಾಜದ ಕಲ್ಲಿನ ಪ್ರೀತಿ ಮಲ್ಪನಗಳು ನಮ್ಮ ಸಮಾಜನು ಪ್ರೀತಿ ಮಲ್ತದ್ದು ಬಾಕಿದ ಸಮಾಜನ ಪ್ರೀತಿ ಮಲ್ಪೋಡು ಈ ಸಂಘಟನೆ ನಮ್ಮ ಒಂದು 10-20% ಬೇತ ಸಮಾಜದ ಕಲಿಲ್ಲ ಹೆಲ್ಪ್ ಮಲ್ತೊಂದಿಲ್ಲ ನನ್ನ ಫ್ಯೂಚರ್ಗೆ ಪೂರ ಜನಕ್ಕಿಲ್ಲ ಜಾತಿ ಮತ್ತು ಭೇದದಂತೆ ಮಲ್ಪನಂತಿನ ಶಕ್ತಿ ಬರಡು ಪಂದು ಯಾನ ದೇವಡು ನಟದು ಯಾನ 2 ಬಾತಿರ ಮುಕ್ತ ಅಲ್ಪ. ಅನನ್ಯ ಅನುಪಮ ಅಸಾಧಾರಣ ಸಂಘಟಕ ಐಕ್ಕಡ ಹರೀಶ್ ಶೆಟ್ಟಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಆತ್ಮೀಯರೇ, ಅತಿಥಿ ದೇವೋಭವ ವೇದಿಕೆಯ ನಮ್ಮ ಅತಿಥಿಗಳನ್ನು ನಾವು ಬಹಳ ಆತ್ಮೀಯತೆಯಿಂದ ದೇವರು ಅಂತೇಳಿ ಪ್ರೀತಿಸಿ ಮನ್ನಿಸಿ ಗೌರವಿಸುವುದು ನಮ್ಮ ಸಭಾಧರ್ಮ. ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸುವುದಕ್ಕೆ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಓಗೊಟ್ಟು ಮನ್ನಿಸಿ ಬಂದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರಿಗೆ ಗೌರವ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಬ್ಬಿರುವಂಥ ಈ ವಿಶಾಲ ಭಾರತವನ್ನು ಹಿಂದೂ ದೇಶ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಹಿಂದೂ ಹೃದಯ ಸಾಮ್ರಾಟರು, ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಸಂಚಾಲಕರು, ವಿವೇಕಾನಂದ ಸಮೂಹ ಸಂಸ್ಥೆಯ ಸಂಚಾಲಕರು, ಚೇರ್ಮನ್ ಅವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಷೇತ್ರೀಯ ಸಮಿತಿಯ ಸದಸ್ಯರು. ಇಡೀ ಭರತ ಖಂಡದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಒಂದೊಂದು ಇಟ್ಟಿಗೆಯನ್ನು ನೀಡುವಂಥ ದೊಡ್ಡ ಗಟ್ಟಿ ಪ್ರಯತ್ನವನ್ನು ಮಾಡಿದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ರಘುಪತಿ ಭಟ್ರಿದ್ದಾರೆ, ನಮ್ಮ ಶಾಸಕರು. ಆತ್ಮೀಯ ಸ್ವಾಗತ.
ಈ ಸಂದರ್ಭದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕೊಂಡಾಡ್ತಾ ಗೌರವಿಸುವುದಕ್ಕೆ ನಾನು ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿ ಅವರ ಹತ್ರ ವಿನಂತಿಸ್ತೇನೆ. ವೇದಿಕೆಡೆ ಸದಾನಂದ ಶೆಟ್ಟರುಳ್ಳರು ಹರೀಶನ್ನೇ ಅವ್ರನ್ನ ಬಗ್ಗೆ ಪಂತೇರು ಚೇರ್ಮನ್ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಕಲ್ಪವೃಕ್ಷದ ಪಿಂಗಾರ ಲೋಕಾರ್ಪಣೆ ಮಲ್ಪುರಲ್ಲ. ವೇದಿಕೆ ಸುಧಾಕರ್ ಹೆಗ್ಡೆರ್ ಉಳ್ಳೇರು ತುಂಗಾ ಗ್ರೂಪ್ ಆಫ್ ಹೋಟೆಲ್ಸ್ ದ CMD ಬಂಡ್ ಸಂಘದ ಮುಂಬೈದ ಮಾಜಿ ಅಧ್ಯಕ್ಷರು ಸಮಾಜ ಸೇವಕ ಸಂತೋಷ್ ಶೆಟ್ಟಿ ಇನ್ನ ಕೊರ್ಕಿಲ್ಬೆಟ್ಟು ಪ್ರೆಸಿಡೆಂಟ್ ಪುಣೆ ಬಂಡ್ ಸಂಘದ ಯುವ ಅಧ್ಯಕ್ಷರು ಮಹಾನ್ ಸಾಧಕರು ಸಂತೋಷ್ ಶೆಟ್ಟಿ ಇನ್ನ ಕೊರ್ಕಿಲ್ಬೆಟ್ಟು ಪ್ರೀತಿಪೂರ್ವಕ ಸ್ವಾಗತ. ಸುರೇಶ್ ಶೆಟ್ಟಿ ಗುರ್ಮೆ ನಂಗೆ ಮಾತ ಗೊತ್ತಿದ್ದರಿಕ ಸಮಾಜ ಸೇವಕರು ಅಂಚನೆ ನಮ್ಮ ಆತ್ಮೀಯ ಬಂಧು ಅಜಿತ್ ಚೌಟಿರು CMD GIA ಇಂಟರ್ನ್ಯಾಷನಲ್ ಗ್ಲೋಬಲ್ ಲಿಮಿಟೆಡ್ ನೈಜೀರಿಯಾದ CMD ಆತ್ಮೀಯ ಸ್ವಾಗತ. ಅಂಚನೆ ಸುಧಾಕರ್ ಶೆಟ್ಟರುಳ್ಳರ ಹುಂದ್ರಿಕೆ ಆತ್ಮೀಯ ಸ್ವಾಗತ. ಬೆಹರಿಂದ ನಮ್ಮ ಬೆನ್ನೆ ರತ್ನಾಕರ್ ಶೆಟ್ಟಿ ಬುಣ್ಕೂರುಳ್ಳರು ಚೇರ್ಮನ್ ಮಾತೃಭೂಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮುಂಬೈ ಅಂಚನೆ ನಮ್ಮ ಆತ್ಮೀಯರು. ಕೃಷ್ಣ ವೈ ಶೆಟ್ಟರುಳ್ಳರು ಕೃಷ್ಣ ಪ್ಯಾಲೇಸ್ ಮುಂಬೈದ ನಮ್ಮ ಮಾತ ಸಜ್ಜನ ಬಂಧು ಮಹಾದಾನಿ ಬಂಟರ ಸಂಘದ ಆತ್ಮೀಯ ಸದಸ್ಯರು ಬುಕ್ಕ ಟ್ರಸ್ಟಿ ಮಸ್ತ್ ಸಮಾಜ ಸೇವೆ ಮಲ್ದನರು ಶ್ರೀ ಕೃಷ್ಣ ಶೆಟ್ಟರಿಗೆ ಈ ಸಂದರ್ಭದ ಪ್ರೀತಿಪೂರ್ವಕ ಸ್ವಾಗತ. ಅಂಜನೆ ಪುರುಷೋತ್ತಮ್ ಪಿ ಶೆಟ್ರು ಉಡುಪಿ ತಾಲೂಕು ಬಣ್ಸದ ಪ್ರೆಸಿಡೆಂಟ್ ಆತ್ಮೀಯ ಸ್ವಾಗತ. ಮಹೇಶ್ ಎಸ್ ಶೆಟ್ರು ಬಂಟರ ಸಂಘ ಮುಂಬೈದ ಜೊತೆ ಕಾರ್ಯದರ್ಶಿ ಬಾಬಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ದ ಮಾಲಕರು. KD ಶೆಟ್ಟಿ ದಂಪತಿಗಳಿಗೆ ನಮ್ಮ ಬಾರಿ ಗೌಜಿ ಗದ್ದಲದ ಸನ್ಮಾನ ಮಲ್ಪು ಆತ್ಮೀಯ ಸ್ವಾಗತ KD ಶೆಟ್ಟಿ ದಂಪತಿಗಳಿಗೆ. ಉದಯ್ ಶೆಟ್ಟಿ ಮುನಿಯಾಳು ಉದಯಣ್ಣನ ಸಮಾಜ ಸೇವೆದ ಬಗ್ಗೆ ನಂಗೆ ಬಾರಿ ಕೈತಲ್ದ ಪರಿಚಯ ಉಂಟು. ಅಂಜನೆ ರತ್ನ ಪಿ ಶೆಟ್ರಿ ಜಾಯಿಂಟ್ ಟ್ರೆಜರರ್ ಬಂಟರ ಸಂಘ ಮುಂಬೈ ಮಹಿಳಾ ವಿಭಾಗ. ಮನೋರಮಾ NB ಶೆಟ್ರಿ ಜಾಯಿಂಟ್ ಸೆಕ್ರೆಟರಿ ಮಹಿಳಾ ವಿಭಾಗ ಮುಂಬೈ. ರಂಜನಿ ಸುಧಾಕರ್ ಹೆಗ್ಡೆರು ಬಂಟರ ಸಂಘ ಮುಂಬೈ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಧಾಕರ್ ಹೆಗ್ಡೆರ್ನ ಸಹಧರ್ಮಿಣಿ. ಆತ್ಮೀಯ ಸ್ವಾಗತ ರಂಜನಿ ಸುಧಾಕರ್ ಹೆಗ್ಡೆರಿಗೆ. ಉಮಾ ಕೃಷ್ಣ ಶೆಟ್ಟಿ ಶ್ರೀಮತಿ ಉಮಾ ಕೃಷ್ಣ ಶೆಟ್ಟಿ ಬಂಟರ ಸಂಘ ಮುಂಬೈದ ಮಹಿಳಾ ವಿಭಾಗದ ಉಪ ಕಾರ್ಯಾಧ್ಯಕ್ಷೆ. ಶಕುಂತಲ ಸದಾನಂದ ಶೆಟ್ಟಿ KD ಶೆಟ್ಟಿ ದಂಪತಿಗಳಿಗೆ ಸ್ವಾಗತ. ಉಮಕ ಧನ್ಯವಾದ. ಶಕುಂತಲ ಸದಾನಂದ ಶೆಟ್ಟಿ ರಿಲಯಬಲ್ ಬಿಲ್ಡರ್ಸ್ದ CMD ಸದಾನಂದ ಶೆಟ್ಟರ್ನ ಧರ್ಮಪತ್ನಿ. ಪತ್ರಕರ್ತ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳ ಪೂರ್ತಿ ವಿವರ ನಮ್ಮೆಲ್ಲ ನಾಡಿನ ಉದ್ದಗಲಕ್ಕೆ ಪಸರಿಸುವುದಕ್ಕೆ ನಾಳೆಯ ಮುಂಜಾನೆ ಎಲ್ಲ ವಿಚಾರಗಳನ್ನು ಲೋಕದ ಜನತೆ ಸಮಾಜ ಕಲ್ಯಾಣದ ಬಗ್ಗೆ ಅರಿಯುವುದಕ್ಕೆ ತಮ್ಮ ಪ್ರೀತಿಪೂರ್ವಕ ಸಹಕಾರವನ್ನು ಈ ಸಂದರ್ಭ ನೆನೆಯುತ್ತಾ ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸುತ್ತೇವೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ
ಮೇಘಾ ಸಮಾಜ ಕಲ್ಯಾಣ ಕಾರ್ಯಕ್ರಮ ಲೋಕಾರ್ಪಣೆಗೊಳ್ತಾ ಇದೆ. ನಾನು ಆತ್ಮೀಯವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ದೀಪ ಬೆಳಗಿಸಬೇಕು. ಚಂದ್ರಿಕಾ ಐಕ್ಕಳ ಶೆಟ್ರು ವೇದಿಕೆ ಬರಬೇಕು. ದಂಪತಿ ಸಮೇತವಾಗಿ ಈ ಮಹಾನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಬೇಕು. ಬನ್ನಿ. ವೇದಿಕೆದ ಗಣ್ಯರು ಬೆನ್ನೆರು ಸದಾನಂದ ಶೆಟ್ರಿ ಅಂಚನೆ ಮಾತ ಬೆನ್ನೆರ ಸೇರಿದೆ ಈ ಕಾರ್ಯಕ್ರಮ ಲೋಕಾರ್ಪಣೆ ಮಲ್ಪುವ. ತಮಸೋಮ ಜ್ಯೋತಿರ್ಗಮಯ ಅಜ್ಞಾನ ಅಂಧಕಾರ ಕತ್ತಲೆ ದೂರಾವಡು ಸುಜ್ಞಾನದ ದೀವಿಗೆ ಅರಳಡು. ಕಲ್ಪವೃಕ್ಷದ ಪಿಂಗಾರುಂಡು ಸದಾನಂದ ಶೆಟ್ಟಡ ಯಾರು ವಿನಂತಿ ಮಲ್ಪುವೆ ಐನು ಅರಲ್ತದು ಈ ಸಮಾಜ ಕಲ್ಯಾಣ ಕಾರ್ಯಕ್ರಮ ನಮ್ಮ ಉದಿಪನ ಮಲ್ಪುವ ಕಳಸೆಡು ಕೃಷಿ ಪ್ರಧಾನ ಕುಟುಂಬದ ಸದಸ್ಯರು ನಮ್ಮ ನಂಗೆ ತಾರೆ ಕಲ್ಪವೃಕ್ಷ ಅಂದು ಒಪ್ಪುದ ನಕಲು ಸರ್ವಲ ಸನ್ಮಂಗಲಾವಣ ಪಡೆದು ಪ್ರಾರ್ಥನೆ. ಎಲ್ಲ ಶುಭವಾಗಲಿ, ಲೋಕ ಕಲ್ಯಾಣವಾಗಲಿ ಅಂತೇಳಿ ಪ್ರಾರ್ಥನೆ. ತಮಸೋಮ ಜ್ಯೋತಿರ್ಗಮಯ, ಹೌದು ಎಲ್ಲ ಕತ್ತಲೆ ಅಜ್ಞಾನ ಅಂಧಕಾರ ದೂರವಾಗಲಿ, ಈ ಮಕ್ಕಳ ಬಾಳಲ್ಲಿ ಜ್ಞಾನದ ದೀವಿಗೆ ಬೆಳಗಲಿ, ಸುಜ್ಞಾನ ಲೋಕದವರು ಎಲ್ಲ ಪಸರಿಸಲಿ ಎನ್ನುವಂಥ ಹಾರೈಕೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತೇವೆ. ಕಲ್ಪವೃಕ್ಷದ ಹಿಂಗಾರವು ಲೋಕಾರ್ಪಣೆಯಾಗಿದೆ. ಸದಾನಂದ ಶೆಟ್ಟರು ತಮ್ಮ ಅಮೃತ ಹಸ್ತದಿಂದ ಅದನ್ನು ಮಾಡಿದ್ದಾರೆ. ನಾನು ಆತ್ಮೀಯವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ವಿನಂತಿಸ್ತೇನೆ, ಈ ಸಂದರ್ಭದಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಿದ ನಮ್ಮ ಪ್ರೀತಿಯ ಅತಿಥಿಯ ಮಾತು. ಜೈ ಶ್ರೀರಾಮ್. ಹಿಂದೂ ಸಮಾಜದಲ್ಲಿ ಅನೇಕ ರೀತಿಯ ಮತಗಳು, ಜಾತಿಗಳು, ವ್ಯವಸ್ಥೆಗಳಿದೆ. ಒಂದಕ್ಕೊಂದು ಪೂರಕವಾಗಿ ಬದುಕುತ್ತಾ ಬಂದಿರುವಂತಹ ಒಂದು ಸಮಾಜ ಇದು. ಅದರಲ್ಲಿ ಒಂದು ಶ್ರೇಷ್ಠ ಸಮಾಜ ಬಂಟ್ ಸಮಾಜ. ಆ ಬಂಟ್ ಸಮಾಜದ, ಜಾಗತಿಕ ಬಂಟ್ ಸಮಾಜದ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ಬಂಟ್ ಸಮಾಜ ಈ ನಾಡಿನ ಒಂದು ಕೃಷಿ ಸಮಾಜ. ಅದು ತಾಯಿಯ ಆಧಾರದ ಮೇಲೆ ತನ್ನ ಕುಟುಂಬವನ್ನು ಬೆಳೆಸ್ಕೊಂಡು ಬಂದಂಥ ಒಂದು ಸಮಾಜ ಅದು. ನಾನು ತಾಯಿ ಅಂತ ಯಾಕೆ ಹೇಳ್ತೇನೆ ಅಂದರೆ, ತಾಯಿಯೇ ನಮ್ಮ ಜೀವನದ ಕೇಂದ್ರ ಬಿಂದು. ತಾಯಿ ಇಲ್ಲದೆ ಜಗತ್ತಿಲ್ಲ. ಈಗೆಲ್ಲಿ ಫೋಟೋ ತೆಗಿತಾ ಇದ್ದಾರೆ, ಫೋಟೋ ತೆಗಿಬೇಕಾದ್ರೆ
ಅದರ ಹಿಂದೆ ಒಂದು ಪರದೆ ಇದೆ. ಆ ಪರದೆ ಮೇಲೆ ನಮ್ಮ ಚಿತ್ರ ಬೀಳ್ತದೆ. ನಮ್ಮ ಕಣ್ಣಿನ ಹಿಂದೆಯೂ ಒಂದು ಪರದೆ ಇದೆ. ನಮ್ಮೆಲ್ಲರ ಆ ಕಣ್ಣಿನ ಪರದೆ ಮೇಲೆ ಮೊದಲು ಬಿದ್ದ ಚಿತ್ರ ಅದು ನಮ್ಮ ಅಮ್ಮಂದದು. ನಮ್ಮ ನಾಲಿಗೆಯಲ್ಲಿ ಮೊದಲು ಹೊರಗೆ ಬಂದ ಶಬ್ದ ಅದು ಅಮ್ಮದು. ನಮಗೆ ಅಸೌಖ್ಯ ಆದಾಗ ನಮ್ಮನ್ನು ಬೆನ್ನು ತಟ್ಟಿ ನಿದ್ರಿಸಿದ, ನಿದ್ರೆಯನ್ನು ಬಿಟ್ಟ ಒಂದು ಜೀವ ಇದ್ದರೆ ಅದು ಅಮ್ಮ. ಅದು ಆಹಾರದಲ್ಲೇನೋ ಕೊರತೆ ಆದರೆ ತನ್ನ ಆಹಾರವನ್ನು ಬಿಟ್ಟು ನಮಗೆ ಕೊಟ್ಟು ಬದುಕಿಸಿದಂಥ ಒಂದು ಪ್ರೇಮಮಯಿ ಒಂದು ಶಕ್ತಿ ಅದು. ನಮ್ಮನ್ನು ತಿದ್ದಿ ತೀಡಿ ಸಂಸ್ಕಾರಗಳನ್ನು ಕೊಟ್ಟು ಬೆಳೆದಿದ್ದಂಥ ಒಂದು ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ತಾಯಿ ಯಾರಿದ್ದಾಳೋ ಅಂಥ ತಾಯಿಯನ್ನೇ ನಂಬಿಕೊಂಡು ಬಂದಿರುವಂಥ ಸಮಾಜ ಅಂಥ ಬಂಟು ಸಮಾಜ. ಅದಕ್ಕೋಸ್ಕರ ತಾಯಿಯ ನೆನಪು ಅಂದರೆ ಸಮಾಜದ ನೆನಪು. ನಾವು ಈ ಭೂಮಿಯನ್ನು ತಾಯಿ ಅಂತ ಹೇಳ್ತೇವೆ, ಹಸುವನ್ನು ತಾಯಿ ಅಂತ ಹೇಳ್ತೇವೆ, ನೀರನ್ನು ತಾಯಿ ಅಂತ ಹೇಳ್ತೇವೆ. ಯಾರ್ಯಾರು ಸಹಕಾರ ಮಾಡಿದಾರೋ ಅವರೆಲ್ಲರೂ ತಾಯಿ ಅಂತ ಹೇಳುವಂಥ ಒಂದು ಸಮಾಜ. ಅಂಥ ಬಂಟು ಸಮಾಜದ ಬಂಧುಗಳು ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಆಗಿರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋದರು. ಮುಂಬೈಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹೋದರು, ಪೂನಾಕ್ಕೆ ಹೋದರು, ಬೇರೆ ಬೇರೆ ಕಡೆಗೆ ಹೋದರು. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ 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 ಇವತ್ತು ಆ ನಗರದಲ್ಲಿ ಅವರೊಬ್ಬರು ಶ್ರೇಷ್ಠ ಸ್ಥಾನಕ್ಕೆ ತಲುಪಿದ್ದಾರೆ. ಆರ್ಥಿಕವಾಗಿ ತಲುಪಿದ್ದಾರೆ, ಸಾಮಾಜಿಕವಾಗಿದ್ದಾರೆ ಅವರು. ಆದರೆ ವಿಶೇಷ ಏನಂದರೆ ಇಲ್ಲಿ ಅವರಿಗೆ ಆರ್ಥಿಕ ಮೂಲ ಕಷ್ಟ ಆಗಿತ್ತು ಅಥವಾ ಯಾರೂ ಸಹಕಾರ ಮಾಡಲಿಲ್ಲ ಅಂತಲೇ ಅಂದುಕೊಳ್ಳಬೇಕಾದ್ರೆ, ಯಾವಾಗ ತನ್ನ ಆರ್ಥಿಕ ಸ್ಥಿತಿ ಬಲಾಢ್ಯವಾಯಿತೋ ಆ ಸಂದರ್ಭದಲ್ಲಿ ತನ್ನ ಹುಟ್ಟು ಊರನ್ನು, ಜನ್ಮಭೂಮಿಯನ್ನು ಮರೆಯದೆ ನಿರಂತರ ಸಹಕಾರ ಮಾಡ್ತಾ ಇರುವಂಥ ಒಂದು ಸಮಾಜ ಇದ್ದರೆ ಅದು ಬಂಟು ಸಮಾಜ. ನೂರಾರು ಕೋಟಿ ರೂಪಾಯಿ ಹರಿದು ಬರ್ತಾರೆ, ಪ್ರತಿ ವರ್ಷ ಹರಿದು ಬರ್ತಾರೆ. ತನ್ನ ಮೂಲ ನಂಬಿಕೆಯನ್ನು ಬಿಟ್ಟೇ ಇಲ್ಲ ಅವರು, ಮೂಲ ನಂಬಿಕೆಯನ್ನು ಅವ್ರು ಬಿಡಲಿಲ್ಲ. ಅವರು ಅಮೇರಿಕಕ್ಕೆ ಹೋಗಲಿ, ಇಂಗ್ಲೆಂಡಿಗೆ ಹೋಗಲಿ ಅಥವಾ ಯಾವುದೇ ದೇಶಕ್ಕೆ ಹೋಗಲಿ, ಅವರ ಮಕ್ಕಳಿಗೆ ತನ್ನ ಮಾತೃಭಾಷೆಯನ್ನು ಇವತ್ತೂ ಹೇಳಿಕೊಡ್ತಾ ಇರುವಂಥ ಒಂದು ಸಮಾಜ ಅದು. ನಾಚಿಕೆ ಇಲ್ಲ, ಯಾಕಂದರೆ ತನ್ನ ಮಾತೃಭಾಷೆ, ಆ ಭಾಷೆಯನ್ನು ಬಿಡಬಾರದು ಅಂತ. ಎಲ್ಲ ಕ್ಷೇತ್ರ, ಸಾಮಾಜಿಕ ಇರ್ಬೋದು, ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಸಂಗೀತ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು, ಅದು ಮುಟ್ಟದ ತಟ್ಟದ ಕ್ಷೇತ್ರ ಇಲ್ಲ. ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಪೆಟ್ಟಿನಲ್ಲೂ ಇದ್ದಾರೆ ಅವರು, ಪೆಟ್ಟಿನಲ್ಲಿ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಇರುವಂಥ ಒಂದೇ ಒಂದು ಸಮಾಜ ಅಂತ ಅಂದ್ಕೊಂಡಿದ್ದೇನೆ ನಾನು. ಅಂಥ ಬಂಟು ಸಮಾಜ ಸಮಾಜ ಹಿತಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ. ಈ ದೇಶದ ಮೂಲ ಚಿಂತನೆ ಒಂದಿದೆ, ವಿವೇಕಾನಂದರು ಅದನ್ನು ಹೇಳ್ತಾ ಇದ್ರು, ಎಲ್ಲರಿಗೂ ಆತ್ಮ ಇದೆ, ಹಾಗೆಯೇ ಒಂದು ಸಮಾಜಕ್ಕೆ, ದೇಶಕ್ಕೆ ಒಂದು ಆತ್ಮ ಇದೆ ಅಂತ. ಭಾರತದ ಆತ್ಮ ಯಾವುದು ಅಂತ ಕೇಳಿದರೆ ಅವರು ಹೇಳೋರು ತ್ಯಾಗ ಮತ್ತು ಸೇವೆ. ತ್ಯಾಗ ಸೇವೆ ಅದು ಭಾರತದ ಆತ್ಮ. ಅದು ಸೇವೆ ಮಾಡಬೇಕಾದ್ರೆ ತ್ಯಾಗ ಮಾಡಬೇಕು, ತ್ಯಾಗ ಮಾಡಿದರೆ ಸೇವೆ ಮಾಡಲಿಕ್ಕಾಗ್ತದೆ. ಹಾಗೆ ತನ್ನಲ್ಲಿದ್ದದ್ದನ್ನು ಇನ್ನೊಬ್ಬನಿಗೆ ಕೊಡ್ತಾ 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 ಸೇವೆ ಮಾಡ್ತಾ ಮಾಡ್ತಾ ಬಂದಿರುವಂಥ ಕೆಲಸವನ್ನು ಬಂಟು ಸಮಾಜ ಮಾಡ್ತಾ ಬಂದಿದೆ. ತ್ಯಾಗಕ್ಕೆ, ಸೇವೆಗೆ ಇನ್ನೊಂದು ಹೆಸರು. ಮೇಜರ್ಷಿಗಳು ಒಂದು ಮಾತನ್ನು ಹೇಳ್ತಾ ಇದ್ರು, ತಾವೆಲ್ಲ ಕೇಳಿದ್ದೀರಾ. ಹೊಯ್ಗೆ ಇದೆ, ಮರಳಿದೆ. ಆ ಮರಳಿನಿಂದ ಒಂದು ಬಗೆಸೆ ನೀವು ಮರಳನ್ನು ತೆಗೆದರೆ ಅದು ಹಾಗೆ ಇರ್ತದೆ, ಆ ಹೊಂಡ ಹಾಗೆ, ಅದು ತುಂಬಿಕೊಳ್ಳುವುದಿಲ್ಲ. ಅದು ಅದೇ ಒಂದು ನೀರನ್ನು, ಒಂದು ತೊಟ್ಟಿಯಿಂದ ಒಂದು ಬಗೆಸೆ ನೀರನ್ನು ನೀವು ತೆಗೆದರೆ ತಕ್ಷಣ ಅದು ಎಲ್ಲವನ್ನು ಬಂದು ತುಂಬಿಕೊಳ್ತದೆ. ಅದಕ್ಕೋಸ್ಕರ ಸಮಾಜ ಹೇಗಿರಬೇಕು, ವ್ಯಕ್ತಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ನೀರಿನ ಹಾಗಿರಬೇಕು. ಎಲ್ಲಿ ಸಮಸ್ಯೆ ಕಾಣ್ತದೆ, ಎಲ್ಲಿ ದೋಷಗಳು ಕಾಣ್ತದೆ, ಎಲ್ಲಿ ಲೋಪಗಳು ಕಾಣ್ತದೆ, ಎಲ್ಲಿ ಆರ್ಥಿಕ ಸಂಕಷ್ಟಗಳು ಕಾಣ್ತದೆ, ಅಂಥ ಕಡೆಗೆ ನಾವು ಧುಮುಕ್ತೇವ.
ಅದು ಮನುಷ್ಯನ ಶ್ರೇಷ್ಠತೆ. ಮನುಷ್ಯನಿಗೆ ಸಮಾಧಾನ ಅಲ್ಲೇ ಸಿಗೋದು, ಸಂತೃಪ್ತಿ ಅಲ್ಲೇ ಸಿಗೋದು, ಶಾಂತಿ ಅಲ್ಲೇ ಸಿಗೋದು. ಆ ಹಿನ್ನೆಲೆಯಿಂದ ಬಂಡ್ ಸಮಾಜ ಕೆಲಸ ಮಾಡ್ತಾ ಇದೆ. ಐಕಳೆ ಹರೀಶ್ ಶೆಟ್ಟಿ ನನ್ನ ಮಿತ್ರರವರು ಕಳೆದ 2 ವರ್ಷದಲ್ಲಿ ಭಾರಿ ಸಾಧನೆ ಮಾಡಿದ್ದಾರೆ. ಹಿಂದಿನವರು ಮಾಡಿದ್ದಾರೆ. ಯಾಕೆ ಅವರಿಗೆ ಸಾಧನೆ ಮಾಡಲಿಕ್ಕೆ ಆಯಿತು ಅಂತ ಕೇಳಿದರೆ ಅವರ ನಗು ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಯಾವಾಗಲೂ ನಗ್ತಾ ಇರ್ತಾರೆ ಅವರು. ಅದು ಮಗುವಿನ ನಗು, ಮುಗ್ಧ ನಗು. ಅದರಿಂದ ಎಲ್ಲರೂ ಆಕರ್ಷಣೆಗೆ ಒಳಗಾಗಿದ್ದಾರೆ ಅಂತ. ಓಡಾಟ ಓಡಾಟ ಓಡಾಟ. ಅಕಸ್ಮಾತ್ ಅವ್ರು ಹೇಳಿದ್ರಲ್ಲ, ನನ್ನೆಲ್ಲ ಕೆಲವು ಕೊರಿಯರ್ ಬಾಕಿ ಉಂಟು ಅಂತ. ಕೊರಿಯರ್ ಬಾಕಿ ಇದ್ದವ್ರನ್ನು ಬಿಡಲಿಲ್ಲ ಅವರು, ನಗುವಿನಿಂದಲೇ ಹೇಳಿದ್ದಾರೆ ಬಾಕಿ ಉಂಟು ಅಂತ. ಆವಾಗ ಆ ಮನುಷ್ಯನಿಗೆ ಕಾಣ್ತದೆ ನಾನು ಕೊಡಲೇಬೇಕು ಈ ಕಾರ್ಯಕ್ಕೆ ಅಂತ. ಇವತ್ತು ವಿದ್ಯಾರ್ಥಿಗಳಿಗೆ, ಒಂದಷ್ಟು ಜನಗಳಿಗೆ ಸಾಕಾರ ಮಾಡುವಂಥ ಒಂದು ಯೋಜನೆ ಕೈಗೆತ್ತಿಕೊಂಡಿದ್ದಾರೆ. ವಿದ್ಯಾರ್ಥಿ ಜೀವನ ಸರ್ವಶ್ರೇಷ್ಠ. ವಿದ್ಯಾಭ್ಯಾಸ, ಶಿಕ್ಷಣ ಯಾವುದಿದೆ ಮನುಷ್ಯನನ್ನು ಎತ್ತರಕ್ಕೆ ಕೊಂಡೋಗುತ್ತೆ. ಅಂಥ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ನಾನು ಮಾತಾಡ್ಬೋದು ಅಂತ ಅನ್ನಿಸ್ತದೆ. ನಮ್ಮ ದೇಶದಲ್ಲಿ ಕಳೆದ 100 ವರ್ಷಗಳಿಂದ ಮೆಕಾಲೆ ಶಿಕ್ಷಣ ಬಂದದ್ರಿಂದ ನಾವು ಎತ್ತರಕ್ಕೆ ಏರಲಿಕ್ಕಾಗಲಿಲ್ಲ. ಮೆಕಾಲೆ ಶಿಕ್ಷಣದ ಮುಖಾಂತರ ನಾವು ಕಾರಕೂನನ್ನು, ಕ್ಲಾರ್ಕ್ಸ್ಗಳನ್ನು ತಯಾರು ಮಾಡ್ತೇವೆ ನಾವು. ಅನೇಕ ಜನ ಇಂಗ್ಲೆಂಡ್, ಅಮೇರಿಕಕ್ಕೆ ಹೋಗಿದ್ದಾರೆ IT BT ಎಲ್ಲ ಮಾಡಲಿಕ್ಕೆ. ಅಲ್ಲಿಯೂ ಏನವ ಅಂತ ಹೇಳಿದರೆ ನಾವು ಸ್ವಂತ ಕಾಲ ಮೇಲೆ ನಿಂತಿಲ್ಲ. ಯಾವುದೋ ಒಂದು ಕಂಪನಿ ಕೆಳಗೆ ಕಾರಕೂನನಾಗಿ, ಕೆಲಸಗಾರನಾಗಿ ಕೆಲಸ ಮಾಡ್ತಾನೆ. ತನ್ನ ಕಾಲ ಮೇಲೆ ನಿಂತುಕೊಳ್ಳುವಂಥ ಶಿಕ್ಷಣ ಅದು ಭಾರತದ ಶಿಕ್ಷಣ. ಅದಕ್ಕೋಸ್ಕರ ಭಾರತೀಯ ಶಿಕ್ಷಣ ಸಿಗಬೇಕು. ಅದನ್ನು ಇವತ್ತು ತರುವಂಥ ಪ್ರಯತ್ನ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಮಾಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳೋದ್ರ ಮುಖಾಂತರ ಮಾಡಿದೆ. 5, 3, 3, 4 ಆ ಹಂತದ ಶಿಕ್ಷಣವರೆಗೆ ಸಿಗ್ತದೆ. ಆ ಹಂತದಲ್ಲಿ 9ನೇ ತರಗತಿಗೆ ಬರಬೇಕಾದ್ರೆ ಆ ಮಗು ನನ್ನ ಮುಂದಿನ ಜೀವನ ಏನು ಅಂತ ನಿಶ್ಚಯ ಮಾಡಬೇಕು. ಅನೇಕ ಬಾರಿ ಇವತ್ತು PUC ಆದಮೇಲೆ ಏನು ಮಾಡೋದು ಗೊತ್ತಿಲ್ಲ, BA BSc ಆದ ಮೇಲೆ ಏನು ಮಾಡೋದು ಗೊತ್ತಿಲ್ಲ, ಏನು ಸಿಗ್ತದೋ ಅದು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಹೋಗಿದ್ದಾರೆ. ಈಗ ಮುಂದಿನ ಶಿಕ್ಷಣದ ನೀತಿ ಹಾಗಲ್ಲ. ಅದರ ಬದಲು 9ನೇ ತರಗತಿಗೆ ಆಗೋಗಲೇ ಆ ವಿದ್ಯಾರ್ಥಿ ನನ್ನ ಭವಿಷ್ಯ ಹಾಗಿರಬೇಕು, ಏನಿರಬೇಕು ಅಂತ ಯೋಚನೆ ಮಾಡುವಂಥ ಶಿಕ್ಷಣ ಸಿಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಅನೇಕ ಜನ ಶಿಕ್ಷಣ ಪಡೆದಂಥವರು ನಿಧಾನವಾಗಿ ಗೊತ್ತಿದೆ ಸ್ವಾರ್ಥಿಗಳಾಗಿ ಹೋಗ್ತಾರೆ. ನಾನು ಮಾತ್ರ, ನನ್ನ ಹೆಂಡತಿ ಮಕ್ಕಳು ಮಾತ್ರ ಅಂತ ಯೋಚನೆ ಮಾಡುವಂಥ ಶಿಕ್ಷಣ ಇವತ್ತು ಸ್ವಾರ್ಥಿ ಶಿಕ್ಷಣ ಇವತ್ತು ಸಿಗ್ತಾ ಇದ್ದರೆ, ಮುಂದಿನ ಶಿಕ್ಷಣದಲ್ಲಿ ಅವನು ಬಹಿರ್ಮುಖವಾಗಿ ಅವನು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಏನು ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವಂಥ ಶಿಕ್ಷಣವನ್ನು ಕೂಡ ನಮ್ಮ ಇಡೀ ದೇಶದ ಸಾವಿರಾರು ವರ್ಷದ ಸಂತರು, ಮಹಂತರು, ಸಾಧಕರು ಎಲ್ಲ ಕ್ಷೇತ್ರದಲ್ಲಿ ಮಾಡಿದವರ ಪರಿಚಯವನ್ನು ಕೂಡ ಮಾಡಿಕೊಡುವಂಥ ಒಂದು ಶಿಕ್ಷಣ ಅಂಥದ್ದನ್ನೋದು ಮಾಡ್ತಾ ಇದೆ. ಹರೀಶ್ ಶೆಟ್ಟಿ ಹೇಳುವಾಗಲೂ ತುಂಬ ಜನ ಇದಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಹೇಳಿದ್ರು. ತುಂಬ ಜನ ಅಂದರೆ ಯಾರು ಅಂತ ಹೇಳಿದ್ರೆ ಒಂದು ದೊಡ್ಡ ಪರಂಪರೆ ನೆನಪು ಮಾಡಿಸೋರು ಯಾರು? ಇವತ್ತು ನಮ್ಮ ಹಿರಿಯರ ಬಗ್ಗೆ ಗೌರವವನ್ನು ತಂದುಕೊಡೋರು ಯಾರು? ನನ್ನ ಬದುಕು ಯಾಕೆ ಅಂತ ಹೇಳಿ ಯೋಚನೆ ಮಾಡುವಂಥ ಚಿಂತನೆ ಕೊಡುವವರು ಯಾರು? ಇವತ್ತು 150 ವಿದ್ಯಾರ್ಥಿಗಳಿಗೆ ಅವರು ಆರ್ಥಿಕ ಸಹಕಾರ ಮಾಡ್ತಾ ಇದ್ದಾರೆ. ಅವರು ಸಮಾಜವನ್ನು ನೆನಪು ಮಾಡಿಕೊಳ್ತಾರ? ನನಗೆ ಇವರು ಸಹಕಾರ ಮಾಡಿದ್ರು, ನಾನು ವ್ಯಕ್ತಿಗತವಾಗಿ ಹರೀಶ್ ಶೆಟ್ಟರನ್ನೇ ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇಲ್ಲ ನಾನು. ಅವರು ಹೇಳಿದರು ನಾನು ಇದನ್ನು ಕೊಟ್ಟದ್ದು ಎಲ್ಲಿಂದ ಅಂದರೆ ಸಮಾಜದಲ್ಲೇ ಕೊಟ್ಟದ್ದು, ಅವರನ್ನೇ ನಾನು ದೇವರು ಅಂತ ತಿಳ್ಕೊಂಡಿದ್ದೇನೆ ಅಂತ. ಅಂಥ ದೇವರುಗಳನ್ನು ಮುಂದಿನ ಜೀವನದಲ್ಲಿ ಆ ವಿದ್ಯಾರ್ಥಿಗಳು ನೆನಪು ಮಾಡಿಕೊಳ್ತಾರ? ಸಮಾಜವನ್ನು ನೆನಪು ಮಾಡಿಕೊಳ್ತಾರ? ಈ ಶಿಕ್ಷಣ ನಮಗೆ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಅನಿಸ್ತದೆ. ಇಲ್ಲರಿ ಎಲ್ಲರೂ ಸ್ವಾರ್ಥಿಗಳಾಗಿ, ಸ್ವಾರ್ಥಿಗಳಾದ ಮೇಲೆ ಮತ್ತೆ ಮುಂದಿನ ದಿನಗಳಲ್ಲಿ ಪರಸ್ಪರ ಜಗಳಗಳು, ಹೋರಾಟಗಳು ಅದುವೇ ನಡೀತಾ ಹೋಗ್ತದೆ. ಅದರ ಬದಲು ಒಂದು ಸಾಮರಸ್ಯದ ಜೀವನ ನಡೆಸಲಿಕ್ಕೆ, ಪರಸ್ಪರ ಅವಲಂಬಿತವಾಗಿರುವಂಥ ಜೀವನ, ನಿನಗೆ ನಾನು, ನನಗೆ ನೀನು, ನಾವಿಬ್ಬರೂ ಸೇರಿ ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಅಂತ ಹೇಳುವಂಥ ಚಿಂತನೆಯನ್ನು ಕೊಡುವಂಥ ಕಾರ್ಯವನ್ನು ನಡಿಬೇಕು. ಸುದೈವದಿಂದ ಈ ದೇಶದಲ್ಲಿ ಆ ಒಂದು ಪರಿವರ್ತನೆ ಆಗ್ತಾ ಇದೆ. ಎಲ್ಲರೂ ನೆನಪಿಟ್ಕೊಳ್ಬೇಕು ಅಂತ ಅನಿಸಿದೆ. ನಾವು ಜಗತ್ತಿನಲ್ಲಿ ಕನಿಷ್ಠರಲ್ಲ. ಜಗತ್ತಿನಲ್ಲಿ ಇವತ್ತು ಸರ್ವಶ್ರೇಷ್ಠ ಒಂದು ಸಮಾಜ ಇದ್ದರೆ ಅದು ಹಿಂದೂ ಸಮಾಜ. ಇತ್ತೀಚೆಗಿನವರೆಗೆ ಒಂದು 10-15 ವರ್ಷದವರೆಗೆ ಇಸ್ರೇಲ್ ಭಾರಿ ಶ್ರೇಷ್ಠ ಬುದ್ಧಿವಂತ ಸಮಾಜ ಅಂತ ಇದ್ದರೆ,
ಇವತ್ತು ಅದು ಭಾರತದ ಜನ ಇಲ್ಲಿಂದ ಹೋಗಿದಾರಲ್ಲ, ಬಂಟ ಸಮಾಜದವರು ತುಂಬ ಜನ ಹೋಗಿದಾರಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅತ್ಯುನ್ನತವಾದಂಥ ಸ್ಥಾನದಲ್ಲಿದ್ದಾರೆ. ಇಲ್ಲೂ ಕೆಲವು ಜನ ಇದ್ದಾರೆ ನನಗೆ ಗೊತ್ತಿದ್ದ ಹಾಗೆ. ನಾವು ಬುದ್ಧಿವಂತಿಕೆಲ್ಲ ಕಡಿಮೆ ಇಲ್ಲ, ಸಮಾಜದ ಹಿತವನ್ನು ಯೋಚನೆ ಮಾಡೋದೆಲ್ಲ ಕಡಿಮೆ ಇಲ್ಲ ನಾವು. ಅದಕ್ಕೋಸ್ಕರ ಮುಂದಿನ ದಿನಗಳು ಅದು ಭಾರತದ ದಿನಗಳು. ನಾವು ಭಾರತ ತಲೆ ಎತ್ತಿ ನಿಂತುಕೊಂಡು ಈ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬಂದು ಜಗತ್ತನ್ನು ಉಳಿಸುವಂಥ, ಜಗತ್ತಿಗೆ ಶಾಂತಿ, ಸಮೃದ್ಧತೆ, ಸಮನ್ವಯತೆ ಅದನ್ನು ಕೊಡಬೇಕಾದಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ನೆನಪಿಟ್ಕೊಳ್ಳಿ, ಮುಂದಿನ 1 ದಶಕ 2 ದಶಕಗಳಲ್ಲಿ ಇವತ್ತೇ ಕಾಣ್ತಾ ಇದೆ. ಭಾರತದ ಕಡೆಗೆ ಎಲ್ಲರೂ ನೋಡ್ತಾ ಇದ್ದಾರೆ. ಅನೇಕರು ನಿಮ್ಮ ಮಕ್ಕಳು ಎಲ್ಲಿ ಅಂತ ಕೇಳಿದಾಗ ನಾವು ತಲೆ ಎತ್ತಿ ಎದೆ ಎತ್ತಿ ಹೇಳ್ತೇವೆ ಅಮೇರಿಕಾ ಇಂಗ್ಲೆಂಡ್ ಅಂತ. ಮೊನ್ನೆ ಕೊರೋನಾ ಬಂದ ಮೇಲೆ ಅಮೇರಿಕ ಎಲ್ಲ ಬಡ್ಚಿ, ಇಂಗ್ಲೆಂಡೆಲ್ಲ ಬಡ್ಚಿ, ಬಾ ಮಗ ವಾಪಸ್ ಬಲ ಅಂತ ಹೇಳುವಂಥದ್ದು. ಮುಂದಿನ ದಿನಗಳಲ್ಲಿ ಭಾರತವೇ ಕೇಂದ್ರ, 2 ಪ್ರಶ್ನೆ ಇಲ್ಲ. ಎಲ್ಲ ಜಗತ್ತಿನ ಜನ ಭಾರತದ ಹತ್ರ ನೋಡಬೇಕು, ಭಾರತದಿಂದ ಎಲ್ಲ ಒಳ್ಳೆತನವನ್ನು ಪಡ್ಕೊಳ್ಬೇಕು. ಅಂಥ ಧರ್ಮ ಇದೆ ನಮ್ಮ ಹತ್ರ, ಅಂಥ ಸಂಸ್ಕೃತಿ ಇದೆ, ಅಂಥ ಜೀವನ ಮೌಲ್ಯಗಳಿದೆ. ಎಲ್ಲರ ಉದ್ಧಾರಕ್ಕೋಸ್ಕರ ವಿವೇಕಾನಂದರಲ್ಲಿ ಹೋಗಿ ಹೇಳಿದ್ರಲ್ಲ, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಜಗತ್ತಿನ ಎಲ್ಲ ಜನರನ್ನು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರನ್ನು ನೋಡುವಂಥ, ಎಲ್ಲರನ್ನು ಒಪ್ಪಿ, ಎಲ್ಲ ಮತಗಳು, ಎಲ್ಲ ಚಿಂತನೆಗಳನ್ನು ಒಪ್ಪಿ ಅದನ್ನು ಅಪ್ಪಿಕೊಂಡು ನಡೆಯುವಂಥ ಒಂದು ಚಿಂತನೆ ಅದು ಭಾರತದ್ದು. ಅಂಥ ಚಿಂತನೆಗೆ ಪ್ರೇರಣೆ ಕೊಡುವಂಥ ಕೆಲಸಗಳು ಅದು ಈ ಸಮಾಜದಲ್ಲಿ ನಡೀತಾ ಇದೆ. ವಿದ್ಯಾರ್ಥಿಗಳದರ ಲಾಭ ಪಡಿತಾ ಇದ್ದಾರೆ. ಅವರು ಹೇಳಿದರು, ನಾನು ಬಂಟು ಸಮಾಜಕ್ಕೆ ಮಾತ್ರ ಕೊಡ್ತಾ ಇಲ್ಲ, ಎಲ್ಲ ಸಮಾಜದಲ್ಲಿ ದುರ್ಬಲರು ಎಲ್ಲ ಸಮಾಜದಲ್ಲಿದ್ದಾರೆ, ಕಷ್ಟ ಕಾರ್ಪಣ್ಯಗಳು ಎಲ್ಲ ಸಮಾಜಕ್ಕೆ ಬರ್ತಾರೆ. ಆ ಸಿನಿಮಾ ತೋರಿಸಿದರು ಅವರು. ಅವರ ಕಣ್ಣೀರನ್ನು ಒರೆಸಿದ್ದರೆ ನಾವು ಆಗ್ತೇವಾ? ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದ ಮನೆಯಲ್ಲಿರುವಂಥ ಒಬ್ಬ ಹುಡುಗನೋ ಒಬ್ಬ ಹುಡುಗಿಯೋ ಅಥವಾ ಇನ್ನೊಬ್ಬಳು ಅವಳು ಕಣ್ಣೀರು ಸುರಿಸ್ತಾ ಇದ್ದರೆ, ನಾವು ದೊಡ್ಡ ದೊಡ್ಡ ಫ್ಲ್ಯಾಟ್ನಲ್ಲಿದ್ದರೆ ಏನು ರೀ ಅದಕ್ಕೆ ಮನುಷ್ಯತ್ವ ಅಂತ ಅಂತಾರ? ಅದಕ್ಕೆ ಆ ಕಣ್ಣೀರು ಒರೆಸುವಂಥ ಒಂದು ಕಾರ್ಯ ಅದು ಈ ಜಾಗತಿಕ ಬಂಟು ಸಮಾಜದಿಂದ, ಸಂಘದಿಂದ ಆಗ್ತಾ ಇದೆ. ನನಗನ್ನಿಸ್ತದೆ ಇನ್ನಷ್ಟು ಮತ್ತಷ್ಟು ಕೆಲಸ ಮಾಡುವಂಥ ಶಕ್ತಿಯನ್ನು, ಆಯುಸ್ಸನ್ನು, ಅದರ ನೇತೃತ್ವ ವಹಿಸುವಂಥ ಹರೀಶ್ ಶೆಟ್ಟರಿಗೆ ಮತ್ತು ಅವರ ಮಂಗಳದವರಿಗೆ ಮತ್ತು ಅವರಿಗೆ ದೇವರು ಅಂತ ಕರೆದಂಥ ತಮ್ಮೆಲ್ಲರಿಗೂ ಸೇರಿದ್ದು ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತನ್ನು ವಂದನೆಗಳು ಸರ್. ಮಾನವತೆಯ ಕಟ್ಟಡಕ್ಕೆ ಪ್ರೀತಿ ಪ್ರೇಮದ ಇಟ್ಟಿಗೆಯಂತೆ ಈ ಜಗತ್ತು ಕಟ್ಟುವುದಕ್ಕೆ, ಒಳ್ಳೆಯ ಸ್ವರಾಷ್ಟ್ರ ಕಟ್ಟುವುದಕ್ಕೆ ಒಂದೊಂದು ಪ್ರೀತಿಯ ಪ್ರೇಮದ ಇಟ್ಟಿಗೆ ಇಡುವ. ಮುಂದಿನ ರವೆಣ್ಣೆ ತೈದಿದೆ ವೇದಿಕೆ ಬರಡು. ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ಹೋಟೆಲ್ಸ್ದ CMD ಎಂಗಲ ಮಾತ ಆತ್ಮೀಯರೇ, ಗೌರವ ಬರ್ತೇನೆ. ರವಿ ಶೆಟ್ಟರ್ ಬಂದಾಗ ಮುಂಬೈದ ಎಂಕಲ ಮಾತ ಮೋಕೆದ ಅಣ್ಣೆರ್ ಪ್ರತಿ ವಿಚಾರಗೂ ಸಲಹೆ ಸೂಚನೆ ಒಟ್ಟಿಗೆ ಒಂಜಾತ ಕೊಡುಗೆಯನ್ನು ಕೊರಪಂಚಿನ ರವಿ ಶೆಟ್ರೆ ಸರಣಿ ಹೋಟೆಲ್ದ ಮಾಲಕೆರೆ. ಆತ್ಮೀಯ ಸ್ವಾಗತ ರವಿ ಅಣ್ಣ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. KD ಶೆಟ್ಟಿ ದಂಪತಿಗಳ ಬಗ್ಗೆ ಐಕಳ ಹರೀಶ್ ಶೆಟ್ರು ಹೇಳಿದರು. ಛಲದ ಬಲದಿಂದ ಸಾಧನೆಯ ಸಾಕ್ಷಾತ್ಕಾರವನ್ನು ಹೇಗೆ ಹೊಂದಬಹುದು ಅನ್ನೋದನ್ನು KD ಶೆಟ್ರು ಸಾಧಿಸಿ ಈ ಪ್ರಪಂಚಕ್ಕೆ ತೋರಿಸಿದರು. ಚೆಲ್ಲಡ್ಕ ಅನ್ನುವಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬರಿಗಾಲಲ್ಲಿ ಹೊರಟು ಭಾಗ್ಯ ವಿಧಾತನಾಗಿ ಮೆರೆದಂತಹ KD ಶೆಟ್ಟಿಯ ಕತೆ ಒಂದು ರೋಚಕ. ಕರ್ನಾಟಕ ಘನ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಿತು. ಇಡೀ ಮುಂಬೈಗೆ ಹೆಮ್ಮೆ, ತುಳುನಾಡಿಗೆ ಹೆಮ್ಮೆ. ನಾನು ಆತ್ಮೀಯವಾಗಿ ವಿನಂತಿಸ್ತೇನೆ, KD ಶೆಟ್ಟಿ, ಸರಿತಾ ಶೆಟ್ಟಿ ದಂಪತಿಗಳು ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕು. ಶೂನ್ಯದಿಂದ ಹೇಗೆ ವಿಶ್ವ ಸೃಷ್ಟಿಸಬಹುದು ಅನ್ನುವುದನ್ನು ಮುಂಬೈ ಮಹಾನಗರಿಯಲ್ಲಿ ತಿಳಿಸಿದರು. ಅಣ್ಣ ಒಂತಲೆ ಅಣ್ಣ ಒಂದು ನಿಮಿಷ.
ಬಲ್ ಬಲ್ ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯವೊಂದು ಸುವಸ್ತರು ಮಾತ್ರ ಸನ್ಮಾನಗೋಸ್ಕರ ಬರ್ತೀನಿ. ಇದು ವಿಶೇಷ ಸನ್ಮಾನವನ್ನು ಬಂದ ಕಾರಣ ಸನ್ಮಾನ ಪತ್ರ ವಾಚಿಸುವುದಕ್ಕೆ ಈ ನಮ್ಮ ಒಕ್ಕೂಟದ ಉಪಾಧ್ಯಕ್ಷ ಕನ್ನಡ ವಿಶ್ವನಾಥ್ ಶೆಟ್ಟಿ ಅವರು ಎದುರು ಬರಬೇಕು. ಸನ್ಮಾನ ಪತ್ರ. ಪ್ರೀತಿದ ನಮಸ್ಕಾರ. ಅಧ್ಯಕ್ಷರ ಗೌರವಿತ ಶ್ರೀ ಕರಗ ಪ್ರಭಾಕರ್ ಭಟ್ರ, ಸದಾನಂದ ರಘುಪತಿ ಭಟ್ರ, ವೇದಿಕೆಗೆ ನಮ್ಮ ಪೂರ ಗಣ್ಯರೇ, ಜಾಗತಿಕ ಭಟ್ಟರ ಸಂಘದ ಒಕ್ಕೂಟ ಇಡೀ ಐಕ್ಯಳ ಹರಿಶೇಖರನ ನೇತೃತ್ವದ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ರನ ಗೌರವಾನ್ವಿತ ಉಪಸ್ಥಿತಿ ವೇದಿಕೆಯ ಪೂರ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಅಂಚನೆ ನಮ್ಮ ರಟ್ಟಿ ಉಭಯ ಜಿಲ್ಲೆಯ ಭಟ್ಟರ ಐಕ್ಯತೆಗಳ ಒಂದು ಸನ್ಮಾನಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ KD ಶೆಟ್ಟಿಗೆ ನಡೆದ ಈ ಸನ್ಮಾನ ಪತ್ರ. ಜಾಗತಿಕ ಭಟ್ಟರ ಸಂಘಗಳು ಕೂಡ ದಿನಾಂಕ 12/11/2020 ಆದಿತ್ಯವಾರದಂದು ಶ್ರೀಮತಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಮೆಮೋರಿಯಲ್ ಸಭಾಗೃಹ ಉಡುಪಿ ಇಲ್ಲಿ ಸಮಾಜ ಕಲ್ಯಾಣ ಸಹಾಯ ವಿತರಣಾ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ. ಮುಂಬೈಯ ಪ್ರಸಿದ್ಧ ಉದ್ಯಮಿ ಭವಾನಿ ಶಿಪ್ಪಿಂಗ್ ಸರ್ವಿಸಸ್ ಇಂಡಿಯನ್ ಲಿಮಿಟೆಡ್ ಇದರ ಕಾರ್ಯಾಧ್ಯಕ್ಷ, ಮಹಾರಾಣಿ ಸಮಾಜ ಸೇವಕ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕುಸುಮೋದರ ರೇರಣ್ಣ ಶೆಟ್ಟಿ, KD ಶೆಟ್ಟಿ ಚೆಲ್ಲಡ್ಕ ಇವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ದಕ್ಷಿಣ ಕನ್ನಡ ಬಂಟ್ವಾಳ ತಾಲೂಕಿನ ಹೆಸರಾಂತ ಮನೆತನ ಚೆಲ್ಲಡ್ಕ ಗುತ್ತುವಿನಲ್ಲಿ ಚೆಲ್ಲಡ್ಕ ರೇರಣ್ಣ ಶೆಟ್ಟಿ ಮತ್ತು ಶ್ರೀಮತಿ ಭವಾನಿ ರೇರಣ್ಣ ಶೆಟ್ಟಿ ದಂಪತಿಗಳ ಪುತ್ರರಾಗಿ ತಾವು 1958 ಜನವರಿ 4ರಂದು ಜನಿಸಿದೆ. ಹುಟ್ಟೂರಿನಲ್ಲಿ ಹೈಸ್ಕೂಲ್ ಮುಗಿಸಿ ವಿದ್ಯಾರ್ಥಿ ದಶೆಯಲ್ಲಿ ಮುಂಬೈಗೆ ಆಗಮಿಸಿದ ತಾವು ಬದುಕಿನ ಆಸರೆಗಾಗಿ ಹೋಟೆಲ್ ವೃತ್ತಿಯನ್ನು ಮಾಡುತ್ತಾ ರಾತ್ರಿ ಶಾಲೆಯಲ್ಲಿ ಕಲಿತು ಮುಂಬೈ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಪದವಿಯನ್ನು ಪಡೆದುಕೊಂಡಿದೆ. ಹೋಟೆಲ್ ವೃತ್ತಿಯನ್ನು ಬಿಟ್ಟು ಖಾಸಗಿ ಶಿಪ್ಪಿಂಗ್ ಕಂಪನಿಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದೆ. ತಮ್ಮ ಸತತ ಪರಿಶ್ರಮದಿಂದ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲದಿಂದ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಕಂಪನಿಯ ಶಾಖಾ ನಿರ್ಬಂಧಕರಾಗಿ, ಆ ಬಳಿಕ ಕಂಪನಿಯ ಜನರಲ್ ಮ್ಯಾನೇಜರ್ ಆಗಿ ಉನ್ನತ ಬಡ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಆ ಬಳಿಕ 2007 ಇಸವಿಯಲ್ಲಿ ಖಾಸಗಿ ಹುದ್ದೆ ದೊರೆದು ತನ್ನ ಮಾತೃಶ್ರೀ ಭವಾನಿ ಹೆಸರಿನಲ್ಲಿ ಭವಾನಿ ಶಿಪ್ಪಿಂಗ್ ಸರ್ವಿಸಸ್ ಪ್ರೈವೇಟ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದೆ. ತಮ್ಮ ಈ ಸಂಸ್ಥೆಯು ಭಾರತದ 8 ಪ್ರದೇಶಗಳಲ್ಲಿ ಕಂಪನಿ ಕಚೇರಿಗಳನ್ನು ಹೊಂದಿರುವುದಲ್ಲದೆ ವಿದೇಶದಲ್ಲೂ ವಾಯು ಮತ್ತು ಜಲ ಪ್ರದೇಶಗಳ ಮೂಲಕ ಶಿಪ್ಪಿಂಗ್ ಲೈನ್ ವ್ಯವಸ್ಥೆಯನ್ನ ಹೊಂದಿದೆ. ಪ್ರಶಸ್ತಿ ಪುರಸ್ಕೃತರೆ, ತಮಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳು ಹಾಗೂ ಸನ್ಮಾನಗಳಿಗೆ ಲೆಕ್ಕವಿಲ್ಲ. 2006ರಲ್ಲಿ ಶಿಪ್ಪಿಂಗ್ ನೋಬಲ್ ಪ್ರಶಸ್ತಿ, 2012ರಲ್ಲಿ ಸ್ವಸ್ತಿಶ್ರೀ ಪ್ರಶಸ್ತಿ, ಭಾರತ ಸರ್ಕಾರದಿಂದ 2018ರಲ್ಲಿ ಅಭಿವೃದ್ಧಿಶೀಲ ಕಂಪನಿ ಪ್ರಶಸ್ತಿ, ಇಂಡಿಯನ್ ಮೆರಿಟಾರಿಯಸ್ ಪ್ರಶಸ್ತಿ 2006ರಲ್ಲಿ ದೊರೆತಿದೆ.
ಬಂಟರ ಸಂಘ ಇದರ ಸಮಾಜ ಸೇವೆಗಾಗಿ ಸುಮಾರು 7 ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಿದೆ. ಸಮಾಜ ಸೇವಕರೇ, ಭವಾನಿ ಫೌಂಡೇಶನ್ ಟ್ರಸ್ಟ್ ಮೂಲಕ ತಾವು ಸಮಾಜಕ್ಕೆ ಸಲ್ಲಿಸಿರುವ ಸೇವೆ ಶ್ಲಾಘನೀಯ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮೂಲೆಗೂ ತಮ್ಮ ಸೇವೆ ಸಲ್ಲಿಸಿದೆ. ಆದಿವಾಸಿ ಜನಾಂಗಕ್ಕೆ ತಮ್ಮ ಕೊಡುಗೆ ತುತ್ಯರ್ಥ. ಶಿಕ್ಷಣ, ವೈದ್ಯಕೀಯ ಇತ್ಯಾದಿ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮ ದೇಣಿಗೆ ಅಪಾರ. ಸನ್ಮಾನ್ಯರೇ, ತಮ್ಮ ವಿಶಿಷ್ಟ ಸೇವೆಯನ್ನ ಗಮನಿಸಿ ಕರ್ನಾಟಕ ಸರ್ಕಾರವು 2020ನೇ ಸಾಲಿನ ಹೊರನಾಡಿಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕರಿಸಲು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ತಂದಿದೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನಿರ್ದೇಶಕರಾಗಿರುವ ತಮಗೆ ಇನ್ನಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿ ನಿಮ್ಮಿಂದ ಕಟೀಲು ಶ್ರೀ ಬ್ರಹ್ಮರಂಬೆ ತಮಗೆ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಸದಸ್ಯರು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ, ಮಂಗಳೂರು. ಇದು ಕೆ.ಡಿ. ಶೆಟ್ಟಿಯವರ ಕಿರು ಪರಿಚಯದ ಸನ್ಮಾನ ಪತ್ರ. ಸಾಧನೆಗಳು ಅನೇಕ. ಸಾಧನಾಗ್ರೇಸರಾಗಿ ಈ ಪ್ರಶಸ್ತಿಯನ್ನ ಅರ್ಹವಾಗಿ ನಮ್ಮ ಹೆಗಲಿಗೆ ಇರಿಸಿಕೊಂಡವರು ಕೆ.ಡಿ. ಶೆಟ್ಟಿಯವರು. ನಾನು ಆತ್ಮೀಯವಾಗಿ ವಿನಂತಿಸ್ತೇನೆ, ನಮ್ಮ ಇಂದಿನ ಅತಿಥಿಗಳು ಎಲ್ಲ ಗಣ್ಯರು, ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷರು ರಾಧಾಕೃಷ್ಣನ ಸಹೋದರ ಕಾದಂಬರಿ ಒಂದು ನಿಮಿಷ. ಚಂದ್ರಿಕಾ ಹರೀಶ್ ಶೆಟ್ಟಿ ಮಿತ್ತಬಲ್ಲೆ ಹೊರ ಮಿತ್ತಬಲ್ಲೆ ಒಂದು ಮಲ್ಲ ಚಪ್ಪಾಳೆ ಬೊಟ್ಟುಡು ಈ ಮಲ್ಲ ಸಾಧನೆ ಮಲ್ತನ ಸಂತೋಷ ನಮ್ಮೊಟ್ಟುಗೊಂಡು ಮುಂಬೈ ಮಹಾನಗರದ ಒರಿ ಮಹಾದಾನಿಯಾದ ಮಹಾ ಉದ್ಯಮಿಯಾದ ಸಂಕಷ್ಟಗೂ ಬಾರಿ ಪೊರ್ಲುದ ರೀತಿ ಸ್ಪಂದನೆ ಮಲ್ತನಂಚಿನ ಒರಿ ಕಾಮಧೇನು ಬಡವರಿನ ಪಾಲಗು ವಿದ್ಯಾರ್ಥಿನ ಪಾಲಗು ಲೆತ್ತನಲ್ಪ ಓಕೊಂದು ನಂಚಿನ ಒರಿ ಸಹೃದಯ ಕುಸುಮೋದರ ದೇರಣ್ಣ ಶೆಟ್ಟಿ ದಂಪತಿಲಿಗೂ ಕರ್ನಾಟಕ ಘನ ಸರ್ಕಾರ ಕೊರ್ನೆಂಚಿನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಈ ರೀತಿ ನಮ್ಮ ಈ ಪೊರ್ತೊಡು ಸಂಭ್ರಮಿಸ ಹೊಂದಲ್ಲ. ಅರಡ ನನಾಥ ಸಮಾಜ ಸೇವೆ ಅವಡ ಪನ್ಪನ ಹಾರೈಕೆ ದೊಟ್ಟುಗೂ ಈ ಸನ್ಮಾನನು ಆರ್ನ ಜಕ್ಕೆಲಿಗೆ ಅರ್ಪಣೆ ಮಲ್ದ. ವಂದನೆಲು ಕೆ.ಡಿ. ಶೆಟ್ರೆ. ನಮ್ಮ ಕರಾವಳಿ ಪನ್ನಗ ಯಕ್ಷಗಾನ ಬಾರಿ ಪ್ರೀತಿದ ಕಲೆ. ಆಯ್ತ ನೆನಪಿಗೋಸ್ಕರ ಯಕ್ಷಗಾನದ ಕಿರೀಟ ಇರ್ನ ಸಾಧನೆಗೆ ಒಂದು ಸಾಧನಾ ಕಿರೀಟ ಅವಡ ಪಂಪನ ಹಾರೈಕೆ ನಮ್ಮ ನಾನು ಕೆ.ಡಿ. ಶೆಟ್ಟಡ ವಿನಂತಿ ಮಲ್ಪೆ. ಈ ಸಂದರ್ಭಡು ಈ ಗೌರವವನ್ನು ಸ್ವೀಕಾರ ಮಲ್ತನ ಸನ್ಮಾನಗೂ ಇರ್ನ ಪ್ರೀತಿದ ಪಾತ್ರ. ಈ ಉಡುಪಿದ ಮಣ್ಣಡು ನೆಲೆಯಾಯಿನಂಚಿನ ಶ್ರೀಕೃಷ್ಣ ದೇವರನ್ನು ನೆನೆತೊಂದು ಆವರಣಡು ನೆಲೆಯಾಯಿನ ಶ್ರೀ ಮಹಾಗಣಪತಿನ ಪಾದಪತೊಂದು
ವೇದಿಕೆಡು ಈ ನಂಗೆ ಮಾತೆರಲ್ಲ ಒಂಜಿ ಪ್ರೀತಿದ ಮಿತ್ ನಂಗೆ ಮಾತೆರಿಲ್ಲ ಒಂಜಿ ಗುರು ಸ್ಥಾನಡು ಉಪ್ಪುನಂಚಿನ ഒരു ಗುರುವರಿಯೇ ಶ್ರೀ ಪ್ರಭಾಕರ್ ಭಟ್ಟನ ಪಾದಪತ್ತೊಂದು ಅಂಚನೆ ವೇದಿಕೆಡು ಕುಡೋರಿ ನಮ್ಮ ಬಣ್ ಸಮಾಜದ ಹಿರಿಯ ಗಣ್ಯ ವ್ಯಕ್ತಿ ಶ್ರೀ ಸದಾನಂದ್ ಶೆಟ್ರೆ ಅಂಚನೆ ಬೊಂಬೈದ ನಮ್ಮ ಮಾತೆನಲ ಮೋಕ್ಯದ ಒಂಜಿ ಆರ್ಲ ಒಂಜಿ ಉದ್ಯಮದ ನಂಗೆ ಮಾತೆರಲು ಒಂಜಿ ಕುರು ಪಂಡಲ ತಪ್ಪ ಒಂದು 2 ಜನ ಒಳ್ಳೆರು ಶ್ರೀ ಸುಧಾಕರ್ ಹೆಗ್ಡೆರು ಅಂಚನೆ ಕೃಷ್ಣವೈ ಶೆಟ್ಟೆ ಅಂಚನೆ ಮುಂಬೈ ಬಣ್ ಸಂಘದ ಲೇಡೀಸ್ ವಿಂಗ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜನಿ ಸುಧಾಕರ್ ಹೆಗ್ಡೆರೆ, ಉಡುಪಿದ ಶಾಸಕರಾಯಿನ ಆತ್ಮೀಯರಾಯಿನ ರಘುಪತಿ ಭಟ್ರೆ, ಬಾಕಿ ವೇದಿಕೆ ಹಿಡಿತಿನ ಮಾತಾ ಗಣ್ಯರೇ, ಎದುರುಡು ಕುಲ್ದಿನ ಎನ್ನ ಬಂಟ ಬಾಂಧವರೇ, ಇತ್ತ ಬಂಡೆರು ಕುಗ್ರಾಮ ಹಳ್ಳಿಡ್ದು ಕಾಲಿಕಾರ್ಡ್ ನಡತಂಪೋತೇರು ಬಂದು ಅಂದಾಯಿನ ಪಾತೆರ ಮರಿ ಪರಬೆ ಅವಗೆ ಮರಿತವಲ ಈತನ ವಿಷಯ ಫಲ ಪರಬೆ ಪುಜಿಗೆ ಮನೆತನ ಓಡೆಲ ಬುಡ್ದು ಬೋಪುಜಿ ಮನೆತನದ ಗುಯದ ನೀರದ ಶಕ್ತಿ ಓರ್ಲ ಬುಡ್ದು ಬೋಪುಜಿ ಅಂಡ ಆ ಮನೆತನದ ಗೌರವನು ಒರಿಪುನ ಒಂಜಿ ಕಾರ್ಯ ಕ್ಷಮತೆ ಆ ಛಲ ಅವು ನಮ್ಮ ಬುದ್ಧಿ ನಮ್ಮ ಕೈಕಾರಂದು ಯಾನು ಮೂಲನಿಕಲ್ಡ ಪನ್ಪೆ ದೇವ್ರದೇಟು ಮಸ್ತ್ ಪುರಸ್ಕಾರ ತಿಕ್ಕದಿನೆಂಕ್ ಇತ್ತೆ ಪಂಡಿರು ಯಾನ್ ಎನ್ನಿದಿಲ್ಲ ಹಚ್ಚಾಂಡು ಗೌರ್ಮೆಂಟ್ ಆಫ್ ಇಂಡಿಯಾ ಕನಿ 2 ವರ್ಷ ದುಂಬು 100 ಕಂಪನಿಯನ್ನು ಸೆಲೆಕ್ಟ್ ಮಲ್ತದ್ದು SME ಇಡು ಎನ್ನ ನಮ್ಮ ಕಂಪನಿಗೆ ಐಟ್ 35 ಸೆಲೆಕ್ಟ್ ಮಲ್ತದ್ದು 38 ಒಂಜಿ ಕಂಪನಿ ಇಂದು ಪಂದಿಂಕ್ ಅವಾರ್ಡ್ ತಿಕ್ಕಂದ್ರೆ ಡೆಲ್ಲಿಡು ಗೌರ್ಮೆಂಟ್ ಆಫ್ ಇಂಡಿಯಾದ ನೆಟ್ಟು ತೆರೆಯೋನ್ಲೆ ಪ್ರಶಸ್ತಿಗೋಸ್ಕರ ನಮ್ಮ ಓಲೆಲ್ಲ ನಾಡಂ ಬೋಪಿನ ಬೊಡ್ಚಿ ಚೇರ್ಗೋಸ್ಕರ ಕುರ್ಚಿಗೋಸ್ಕರ ನಮ್ಮ ನಾಡುನ ಬೊಡ್ಚಿ ನಮಡ ಆ ಯೋಗ್ಯತೆ ಅವು ನಾಡೊಂದು ಬರ್ಪುಂಡು ಅಂಚನೆ ಇನಿ ಎಂಕ್ ಈ ಬೈದಿನ ಪ್ರಶಸ್ತಿದ ವಿಷಯಡೇ ಎಂಕ ರಡ್ಡು ಪಾತೆರೊಂಡು ಬಂದುಲೆ ಯಾನ್ ಕಾನ ಮನಸ್ಸಿಡ್ಲ ಎನ್ನಿದಿತ್ತಿಜಿ ಯಾನ್ ಈ ವರ್ಷ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಪೆ ಬಂದು ಒಂಜಿ ಕನಂದು ಎನ್ನಿದೆ ಯಾನು ನೆತ್ತ ಮೂಲ ಕಾರಣ ಇನಿ ನಿಕ್ಲೆ ಪನ್ಪೆ ನಮ್ಮ ಇತ್ತೆ ಪಂಡಿರು 30 ವರ್ಷ ಹೋಟೆಲ್ ಕ್ಯಾಂಟೀನ್ ಬಿಸ್ನೆಸ್ನ ಕೆಲಸವನ್ನು ಬಿಡ್ದು 30 ವರ್ಷ ಒಂಜಿ ಶಿಪ್ಪಿಂಗ್ ಇಂಡಸ್ಟ್ರಿಡ್ ಯಾನು 4,000 ರೂಪಾಯಿ ಜಾಯಿನ್ ಆದ ಸಾಧಾರಣ 1.5 ಲಕ್ಷ ರೂಪಾಯಿ ಸಂಬಳದ ಎಡೆಮುಟ್ಟ ಯಾನ್ ಪೋತೆ ಅವು ಎಂಚ ಪೋತೆ ಬಂಡ ಐಟೆ ಅಂಗೈದ ಭಾರತೀಯರ ಕನ್ನಡಿ ಬೊಡ್ಚಿ ಒನ್ ಪೇರು ಅಂಚನೆ ಹಠ ಛಲ ಕಷ್ಟ ಕಾಯ ಐಡ್ ಬೊಕ್ಕ ಯಾನ್ ಡೂ ಆರ್ ಡೈ ಒನ್ ಪೇರು ಇಂಗ್ಲೀಷ್ ಅಂಚ ಎಂಕ್ ಟೈಮ್ ಬತ್ತಂದು ಕೆಲಸ ಬುಡುಪಿನ ದಯಗೊಂಡ ದೇಗ ಬಂಡ ಸತ್ಯ ಧರ್ಮ ನ್ಯಾಯ ನೀತಿನ ಬುಡ್ದು ಯಾನು ಇದಮುಟ್ಟ ಯಾನು ಎನ್ನ ಒಂಜಿ ಪಜ್ಜಲ ದುಂಬುದಿತಿಚ್ಚಿ ಅಂಚನೆ ಸತ್ಯಗೋಸ್ಕರ ಎಂಚ ಕರ್ಣೆ ತನ್ನ ಕರ್ಣಕುಂಡಲನ್ನು ತಿಗಲೆ ಕೊಡತ್ತೆ ಕರ್ಣಕುಂಡಲನ್ನು ಧ್ಯಾನ ಮಂತಿನ ಅಂಚನೆ ಯಾನು ಎನ್ನ ಕೆಲಸವನ್ನು ಧ್ಯಾನ ಮಲ್ದೆ ಅಂಡ ಯಾನು ಓಲ್ಪೋದು ಉಂತುವೆಂದು ಹೆಂಗೆ ಗೊತ್ತಿಚ್ಚಂಡು ಅಂಡ ದೇವಿರೇ ನಾನು ಒಂಜಿ ಕರೆಕ್ಟ್ ಸಾದಿಡ್ಕೊನೇರು ನೆಕ್ ಕಾರಣ ಕಷ್ಟಡು ಉಪ್ಪುನಗಲ
ಇನಿ ನಿಖಲ್ನ ಎದುರು ಯಾನು ಏತೋ ವೇದಿಕೆಡ್ ಪನ್ಪಿನ ಉಂಡು ಮಲ್ಲಸ್ಸಿಗೆ ಪಲ ಸ್ಥಿರತ್ ಬಡೆಪ ಸೇಪಲ ಸ್ಥಿರ ಈ ವೇದಿಕೆನೇ ಅವಡು ಇನ್ನು ಈ ಮೈಕದ ಎದುರು ಈ ಪೋಡಿಯಂದ ಎದುರು ಧೈರ್ಯಡಂತ ಪಾತ್ರೆ ಎಂಕ್ ಶಕ್ತಿ ಕೊಡ್ತೀನಿ ನಮ್ಮ ಬಣ್ಸಂಗ ನಮ್ಮ ಹಿರಿಯಾಕಲು ಇನಿಗೆ ಸಾಧಾರಣ 89 ವರ್ಷಕ್ಕೆ ತುಂಬಬಹುದು ಬಂಟ್ರೆ ನಮ್ಮ ಬೊಂಬಾಯಿಡು ಬಾರಿ ಬಂಗೋಡು ಬಣ್ಸಂಗನು ಕಟ್ಟಿರು ಆ ಬಣ್ಸಂಗನು ಕಟ್ಟದು ಖಾಲಿ ಬಣ್ಸಂಗನೇ ಕಟ್ಟಿಜೇರು ಇನ್ನು ಎಂಚ ಈ ಕೊರೋನಾದ ಈ ಇಂಚಿನೊಂಜಿ ಮಹಾಮಾರಿದ ಈ ಸಮಯಡ್ಲ ಪುಗರುನತ್ತು ಓಲು ಬೋಡ ಅವಳು ಪುಗರುಡು ಅಂಚನೆ ಓಲು ಅವು ಸರಿಜ್ಜ ಆಗ ಇನ್ನು ಎದುರೆ ಪಣ್ಣೆಲ್ಲ ಐಟದಲ್ಲ ತಪ್ಪುಚ್ಚಿಗೆ ಅಂಚನೆ ಇನಿ ಎಂಕೆ ಶೋಕಾಣ್ ಮೂಲು ಬತ್ತದು ಕೂಡ್ದಿನ ಜನಂತೂನಾಗ ಹರೀಶಣ್ಣ ಎಂಚ ಮಲ್ದೇರ ಅಂಚನೆ ನಮ್ಮ ಹಿರಿಯಾಕಲು ಆಡ್ ಕಾಲೋಡು ಹೋದು ಆ ಕೊರೋನಂದೇ ಬಾಣಲಿ ಅಲ್ಪಲ ದಾಲ ಇಜ್ಜಂಡು ಬಂದು ಆ ಟೈಮ್ಡು ಬೊಂಬಾಯ್ಡು ನಮ್ಮ ಹೋಟೆಲ್ ಇಂಡಸ್ಟ್ರಿದ ಹಿರಿಯಾಕಲು ರಡ್ಡು ಆ ಸಂಘದೊಟ್ಟಿಗೆ ರಡ್ಡು ನೈಟ್ ಸ್ಕೂಲ್ ಮಲ್ದೇರು ಇನಿ ಆ ನೈಟ್ ಸ್ಕೂಲ್ಡು ಕಲ್ತದು ಮಿತ್ತು ಮಸ್ತ್ ಜನ ಬೈದಿರು ಐಟು ಒರಿಂದ ಬಂದರೆ ಎಂಗೆ ಭಾರಿ ಸಂತೋಷ ಆಪುಂಡು ಬಂದುಲೆ ಯಾನ್ನ ಕರ್ನಾಟಕ ಫ್ರೀ ನೈಟ್ ಬಣ್ಸಂಗ ನಡಪಡೋಂತಿನ ರಡ್ಡು ಸ್ಕೂಲ್ ಒಂಜಿ ಸ್ಕೂಲು ಕರ್ನಾಟಕ ಫ್ರೀ ನೈಟ್ ಹೈಸ್ಕೂಲ್ದ ಒಂಜಿ ಸ್ಟೂಡೆಂಟ್ ಒಂದು ವಿದ್ಯಾರ್ಥಿ ಬಂದ್ರೆ ಹಿಂಗೆ ಭಾರಿ ಖುಷಿ ಆಪುಂಡು ಇನ್ನು ಈ ಪ್ರಶಸ್ತಿ ದಾಯ ಬರ್ತಂಡೆ ಬಲತ ಕೈಟು ಕೊಂಡ ಅವು ದತ್ತ ಕೈಟು ಗೊತ್ತಾಯಿರಬಲ್ಲಿಗೆ ಒಂದು ಎಲ್ಲಿಯ ಕತೆ ಪನ್ಪನಿಕ್ಲೆಗೆ ಯಾನು ಕಲ್ತಿನ ಕರ್ನಾಟಕ ಫ್ರೀ ನೈಟ್ ಹೈಸ್ಕೂಲ್ದ ஒரு ಹೆಡ್ ಮಾಸ್ಟರ್ ಇತ್ತೇರು ಇತ್ತೆಲ್ಲ ಉಳ್ಳೇರು ನಾವು ಈಸ್ ಆಲ್ಮೋಸ್ಟ್ ಐ ಥಿಂಕ್ ಅರೌಂಡ್ 82 DG ಕುಲಕರ್ಣಿ ಬಂದು ಒಂದಿನ ಎಂಕ್ ಫೋನ್ ಮಲ್ದೇರು ಇನ್ಕ್ಕೆ ಸಾಧಾರಣ ತಂಜಿ ಹೆಚ್ಚು ಕಡಿಮೆ 2000 ಆಜಿನೇ ಇಸ್ವಿದ ಆಜತ್ 2004ನೇ ಇಸ್ವಿಡ್ ಅದಾಗ ಮಾತೃಭೂಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿದ ಸೆಕ್ರೆಟರಿ ಅದು ಕೆಲಸ ಮಾಡ್ತಂದುಲ್ಲೆ ಒಲ್ತ ಎರಡನ ನಂಬರ್ಗೆ ತಂದು ಹೆಂಗೆ ಫೋನ್ ಮಲ್ತೇರು ಫೋನ್ ಮಲ್ತು ಪಂಡೇರು ಕುಸುಮೋದರ ಮಗು ನಾನು DG ಕುಲಕರ್ಣಿ ಮಾತಾಡೋದು ನಿನಗೆ ನೆನಪಾಗಲಿಕ್ಕಿಲ್ಲ ಮಗು ಆದರೆ ನನಗೆ ನಿನ್ನ ನೆನಪು ಈಗಲೂ ಬರ್ತಾ ಇದೆ ನಿನಗೆ ನಾನು ಹೇಳಿದ ಹೆಸರಲ್ಲೇನ ನೆನಪಾಯ್ತಾ ಅಂತ ಇಮ್ಮಿಡಿಯೇಟ್ಲಿ ಬಂಡೆ ಸರ್ ನೆನಪಾಯಿತು ಸರ್ ಮೊದಲಿಗೆ ನೀವು ಹೇಳಿ ನನ್ನ ನಂಬರ್ ನಿಮಗೆ ಎಲ್ಲಿಂದ ಸಿಕ್ತು ಮಗು ನಾನು ನಿನ್ನ ಹೆಸರನ್ನು ದಿನಾಲೂ ಉದಯವಾಣಿ ಪೇಪರ್ನಲ್ಲಿ ನೋಡ್ತಾ ಇರ್ತೀನಿ ಮನ ತುಂಬ ಸಂತೋಷ ಆಗ್ತಾ ಇದೆ ಆದರೆ ಇವತ್ತು ನಾನೊಂದು ಬಹಳ ದೊಡ್ಡ ಕಷ್ಟದಲ್ಲಿ ಸಿಲುಕಿದ್ದೀನಿ ಮಗು ನನಗೆ ಒಂದು ಉಪಕಾರ ನೀನು ಮಾಡಿಯಾ ನಾನಂದೆ ಸರ್ ನನ್ನಿಂದ ಆಗುವಂಥದ್ದು ಇದ್ದರೆ ನಾನು ಖಂಡಿತ ಮಾಡ್ತೇನೆ ಸರ್ ಬಂಡೆ ಸರ್ ಹೇಳಿ ಏನಂತ ಬಂಡೇರು ಮಗು ನನ್ನ 2 ಮೊಣಕಾಲು ಕೆಲಸ ಮಾಡೋದಿಲ್ಲ ಎದ್ದು ನಿಲ್ಲಿಕ್ಕೆ ಆಗೋದಿಲ್ಲ ಹಿರನಂದನಿ ಹಾಸ್ಪಿಟಲ್ಗೆ ನನ್ನ ಮಗ ಕರ್ಕೊಂಡು ಹೋದ ಅಲ್ಲಿ ಡಾಕ್ಟರ್ ವಿಜಯ್ ಶೆಟ್ಟಿ ಅಂತೇಳಿ ಇದ್ದಾರೆ ಅವರೆಲ್ಲ ಟೆಸ್ಟ್ ಎಲ್ಲ ಮಾಡಿದರು ಆದರೆ ನನ್ನಲ್ಲಿ ಆರ್ಥಿಕವಾಗಿ ನಾನು ತುಂಬ ಕಷ್ಟದಲ್ಲಿದ್ದೇನೆ ಮಗು ನನ್ನಿಂದ ಸಾಧ್ಯ ಇಲ್ಲ ನನ್ನ ಮಗ ಹೇಗೋ ಇಲ್ಲಿಂದ ಅಲ್ಲಿಂದ ಜಮಾಯಿಸಿಟ್ಟಂಥ 1.25 ಲಕ್ಷ ಇದೆ ಬಾಕಿ ನನ್ನಲ್ಲಿ ಆಗೋದಿಲ್ಲ ಮಗು ಏನಾದರೂ ನೀನು ಮಾಡುವಿ ಅಂತೇಳಿ ನಾನಂದೆ ಸರ್ ನನಗೊಂದು 20 ನಿಮಿಷ ಕೊಡಿ ಆಯಿತು ಅದಗನೆ ಫೋನ್ ದಿಯೇ CA ಶಂಕರ್ ಶೆಟ್ಟಿ ಎನ್ನ ಒರಿ ಆಪ್ತೆ ಫೋನ್ ಮಲ್ದೆ ಹೆಂಗೆ ಗೊತ್ತಿತ್ತನು CA ಶಂಕರಣ್ಣನಲ್ಲ ಡಾಕ್ಟರ್ ವಿಜಯ್ ಶೆಟ್ಟನಲ್ಲ ಎಡ್ಡೆ ಯಾಮಣ್ಣೆ ಶಂಕರಣ್ಣ ಇಂಚ ಅದಗನೆ ಬಂಡೇರು ಕೇಳಿ ಶೆಟ್ಟಿ ಇರಿ ಒಂದು 10 ನಿಮಿಷ ಅವ್ನು ಫೋನ್ ಮಲ್ಪೆ ಮಂತದ್ದು ವಿಜಯಣ್ಣಡ ಪಾತೆರ್ದು ವಿಜಯ್ ಶೆಟ್ಟಿ ಹಿಂಗೆ ಎದುರುಡು ಫೋನ್ ಮಂತೇರು ಯಾನು ಹೆಚ್ಚದೆತ್ತ ಪುರ್ತುಗೆತ್ತನಂತೆ ಪಂಡೇರು ಅಂದಾರು ಬತ್ತೇರು ತಿಕ್ಕದೇರು ಹಣ ಅಂದು
ಇಂದು ಏಪ ಆ ಕಾಲೋಡು ಇತ್ತೆ ನೀ ಸರ್ಚನ್ ಬಂಡ ಜಾಲ ಮಲ್ಲ ವಿಷಯನ ರಡ್ಡ ಲಕ್ಷಡು ಅವು ಆಪುಂಡು ಪಂಡೇರು ಇಂಚೆಂಚ ಪಂದು ಯಾ ಪಂಡೆ ವಿಜಯಣ್ಣ ಐನೊಂಜಿ ಮಲ್ತಿಗೆ ತೊನ್ಗ ಬಂದು ಒಂಜಿ ವಾರಡು ಆರೇನು ಕೊಂದು ಅಡ್ಮಿಟ್ ಮಲ್ತದು ಆರ್ನ ರಡ್ಡು ಕಾರ್ತಲ್ಲ ನೀ ರಿಪ್ಲೇಸ್ಮೆಂಟ್ ಮಲ್ತದು ಬುಡಿಯ ಇನಿ ಇತೆ ಎಂಕಿ ರಾಜ್ಯೋತ್ಸವ ಪ್ರಶಸ್ತಿ ಬತ್ತದು ಸುರುಡು ಪೇಪರ್ ತೂದು ಎಂಕ್ ಫೋನ್ ಮಲ್ತದು ಎಂಕ್ ಆಶೀರ್ವಾದ ಕೊಡ್ತೀನಿ ಎನ್ನ ಗುರುಕುಲು DG ಕುಲಕರ್ಣಿ ಬಂದುಲೆ ಏಪಲ ನಮ ಅತಿಥಿ ದೇವೋಭವ ಗುರು ದೇವೋಭವ ಪನ್ಪ ಅಂಚ ಆ ಗುರುಕುಲು ಅಂಚನೆ ಕರ್ನಾಟಕದ ಈ ಮಣ್ಣಡ್ದು ತುಳುನಾಡದ ಈ ಮಣ್ಣಡು ಪೋಯಡಲ್ಲ ಬೊಂಬೈದ ಆ ಮಣ್ಣಡು ಕನ್ನಡಗೋಸ್ಕರ ಏನ ಮಲ್ದ ಜಾಂದ್ ಏರ್ ಕೆಂಡಲ ಯಾನ್ ಪ್ರಚಾರಗೋಸ್ಕರ ಓಲ ಮಲ್ದಜಿ ಮನಸಾರೆ ಮಲ್ದೆ ಏತೋ ಕನ್ನಡ ಶಾಲೆಲಿನ ರಿನಿವೇಷನ್ಗೆ ಬರ್ತದೆ ನಡ ಕೇಂದ್ರ ಯಾನ್ ಏನಾಡ್ದು ಶಕ್ತಿ ಮೀರ್ದು ಕೊರತೆ ಕನ್ನಡದ ಜೋಕ್ಲು ಕಲ್ಪೊಡು ಕನ್ನಡ ಬೋರ್ಡು ಕನ್ನಡ ಕಲ್ತಿನಾಕ್ಲು ಓಲ್ಲ ಪಿರ ಬುರ್ದುಜೇರು ಇಂಗ್ಲೀಷ್ ಮೀಡಿಯಮ್ಡು ಪೋಯಿನಾಕ್ಲು ದಾಲ ಪ್ರತಿಯೊರ್ಲ ಪ್ರೈಮ್ ಮಿನಿಸ್ಟರ್ ಆತುಜೇರು ಸೊ ಕನ್ನಡ 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 ಪಂದು ಆ ಕನ್ನಡದ ಮಣ್ಣುಡು ಎಂಚ ಆ DG ಕುಲಕರ್ಣಿ ಸಾವಿರಾರು ಕನ್ನಡದ ಜೋಕ್ಲೆ ಕಲ್ಪದಿರ ಅಂಚನೆ ಹಲವಾರು ಕನ್ನಡದ ಪತ್ರಕರ್ತರೇನು ಇನಿ ಕನ್ನಡವನ್ನು ಬೊಂಬೈಡು ಒಂಜಿ ಇಡೀ ವಿವರಸವನಕ್ಲು ಅಂಚಿನಕ್ಲ ಬತ್ತೆರಡ ಯಾನ್ ನಾ ಪಂತಿಚಿ ಓಲು ವಿದ್ಯೆಗೆ ಕಮ್ಮಿಂಡ ಯಾನದಾಲ ಅಡೆಮುಟ್ಟದ ದಾಲ ಮಲ್ಲ ಜನಾತ್ ಅಂಡ ಏನಡ ಒಂಜೆ ದಾನ ಧರ್ಮ ಅವೆನ್ನ ಬ್ಲಡ್ ಎನ್ನ ನೆತ್ತೆರಡು ಬೈದಂಡು ಐತ ಕುಡೊಂಜಿ ಕಾರಣ ಉಂಡು ದೇವರಿಂಕ್ ಇನಿ 44 ವರ್ಷ ಬೊಂಬೈಡಾಂಡು ಓವೇ ಒಂಜಿ ಬ್ಯಾಡ್ ಹ್ಯಾಬಿಟ್ ದಾಲ ಕೊರ್ತುಜೇರು ಅವೇ ಉಳಿತಾಯ ಸಮಾಜಕ್ಕೂ ನಮ್ಮ ಕೊರಕ ಈತ ಹರೀಶಣ್ಣೆ ಬಂಡೇರು ನೂತಯ್ಯ ಜೋಕ್ಲೆಗೆ ಇನಿ ನಮ್ಮ ರಡ್ಡು ಸಾವಿರ ಜೋಕ್ಲಿಗೆ ಒಟ್ಟುಗು 195 ಜೋಕ್ಲು ಅಬೌವ್ 95%. ಇಟ್ಸ್ ನಾಟ್ ಅ ಜೋಕ್ ಜೋಕ್ಲೆ ಇನಿ ನಿಕ್ಕಲು ಒಂದು ಎಂಚಿನ ನಿಕ್ಲೆಗೆ ಮೂಲು ಮಾತ ಇಂಚಿನ ಉದಾರ ದಾನಿಲು ಕೂಡ್ದು ನಿಕ್ಲೆ ಕೊರ್ಪೆರ ಅವು ವಿದ್ಯಾರ್ಥಿ ವೇತನತ್ತು ಅವು ನಮ್ಮ ಬಣ್ಸ್ ಕಮ್ಯುನಿಟಿದ ಒಂಜಿ ಪ್ರಸಾದ ಈ ಪ್ರಸಾದನು ಒಂದು ಮುಂಡೋಗು ಪಾಡೊಂದು ದಿನಲ ನಿಕ್ಲು ದೇವರೇ ಕೈ ಮುಗಿಲೆ ನಿಕ್ಕಲ್ಲ ಒಂಜಿ ದಿನ ಎಡ್ಡಾಪರು ಆ ಎಡ್ಡಾಯಿನ ದಿನ ಆ ಪ್ರಸಾದದ ರೂಪೋಡು ನಿಕ್ಕಲ್ಲ ಕಂತದ ಮೂಲ ಕೊರ್ದು ದುಂಬುದ ನಮ್ಮ ಪೀಳಿಗೆಗಳ ನಮ್ಮ ಇಡೀ ಪೀಳಿಗೆ ವಿದ್ಯೆಡಿ ವಂಚಿತರಾತರಿಗೆ ಜೋಕ್ಲು ಜೋಕ್ಲು ನಮ್ಮ ಕಮ್ಯುನಿಟಿಡು ಮದ್ಮೆಯರ ಬಾಕ್ಯುಲ್ಲರಿಗೆ ಅಂದು ಕೇನವರ ಬಲ್ಲಿ ಆತೊಂಜಿ ಬಲಿಷ್ಠ ಸಮಾಜ ನಮ್ಮ ಆವಡು ಆಯ್ತು ಒಟ್ಟೊಟ್ಟಿಗೆ ನಮ್ಮ ಬಾಕಿದ ಸಮಾಜವನ್ನು ನಮ್ಮ ಪ್ರೀತಿ ಮಲ್ಪುಗ ಇನಿ ಬೊಂಬೈಡು ನಂಗೆ ನಮ್ಮ ಸುರು ಪನ್ಪಿನಿ ಬಣ್ಸ್ ಎಸ್ ನಮ್ಮೊಂಜಿ ಕಮ್ಯುನಿಟಿ ಆಂಡ ನಮ್ಮ ಪನ್ಪೆಂಚ ಎಂಕ್ಲು ತುಳುನಾಡ ತುಳುವೆರೆಂದು ಆ ತುಳುವೆರೆಡು ಮಾತೆರ್ಲ ಬತ್ತ ನಮ್ಮ ಬಾತೆರ್ಲ ಬತ್ತ ಆ ಒಂಜಿ ಪ್ರೀತಿ ವಿಶ್ವಾಸವನ್ನ ನಮ್ಮ ದಿಯೋನ್ಗ ಕಷ್ಟ ಬರ್ಪಣೆಗೆ ಇತ್ತೆ ಶ್ರೀಮನ್ ಪ್ರಭಾಕರ್ ಭಟ್ರು ಬಾರಿ ಪೊರ್ಲದ ಪಾತೆರ ಬಂಡೇರು ನಿಕ್ಲು ಪ್ರತಿ ಒಂಜಿ ಇಂಡಸ್ಟ್ರಿಡ್ಲ ಉಳ್ಳಾರು ಮಾತೆಡ್ಲ ಉಳ್ಳಾರು ಲಾಸ್ಟ್ ನಿಕ್ಲು ಪೆಟ್ಟಿಡ್ಲ ಉಳ್ಳಾರು ಮಂದು ಏತೆಡ್ಡೆ ಪಾತೆರ ಅಂದು ಪೂರ ಒಂಜಿ ಗಾದೆ ಉಂಡು 10 ಗಂಧದ ಮುದೆಲ್ಡು ಒಂಜಿ ಕಾಯಿರಿತ್ತಂಡ ಐಕ್ ಪನ್ಪೆರಿಗೆ ಗಂಧ ಬಂದು 10 ಗಂಧದ ಮುದೆಲ್ಡು ಒಂಜಿ ಕಾಯಿರಿತ್ತಂಡ ಐಕ್ ದಾದ ಅನ್ಪೇರು 10 ಕಾಯರದ ಮುದೆಲ್ಡು ಒಂಜಿ ಗಂಧ ಆಯ್ತನ ಐಕ್ ಕಾಯರಂದು ಅನ್ಪೇರು ಅಂಚ ನಮ್ಮ 10 ಗಂಧಡು ಒಂಜಿ ಕಾಯರು ಉಪ್ಪೇರ ಸಾಧ್ಯ ಉಂಡು ಪೆಟ್ಟುಲ ಬೋಡು ಲಡೈಲ ಬೋಡು ದಯಬಂಡ ದುಂಬುದ ಕಾಲಡು ನಮ್ಮ ಐಟ್ಲ ಇತ್ತಿನಕ್ಲೆ ಐಟದಾಲ ಸಂಕೋಚ ಹೆಚ್ಚಿ ಅಂಡ ಇನಿ ನಮ್ಮ ಐನು ಪೂರ ಬುಡ್ದು ಫಿಲ್ಮ್ ಇಂಡಸ್ಟ್ರಿ ಇತ್ತೆ ಗುರುಕಿರಣ್ ಎದುರು ಕುಲ್ದೇರು ಎಂಜಿನ ಇನಿತೆ ನಂಗೆ ಕಾರ್ನ ಪುದರ್ಕೆ ನಂಗೆ ಏತೊಂಜಿ ತಲ್ಲಣ ಆಪುಂಡು ಏತು ಖುಷಿ ಆಪುಂಡು ಅಂಚನೆ ಇನಿ ಈ ನಮ್ಮ ಈ ಕೊರೋನಾ ಈ ಕೋವಿಡ್-19 ಟೈಮ್ ಉಡ್ಲ ಇನಿ ಹರೀಶಣ್ಣೆ ಆರ್ನ ಇಡೀ ತಂಡ ಲಕ್ಷ ಬುಡ್ಲೆ ಸಾವಿರಗಿನಿತೆ ಬೊಂಬೈಡು ಬಂಗೊಂಡು ಎಣಮ 10 ತಿಂಗಳು ನಮ್ಮ ಇಡೀ ಇಂಡಸ್ಟ್ರಿಯೇ ನಮ್ಮ ಮೇನ್ ಇಂಡಸ್ಟ್ರಿಯೇ ನಮ್ಮ ಬೆನ್ನೆಲುಬೆ ಹೋಟೆಲ್ಸ್
ಪೂರಾ ಬಂದುಂಡು ಇತ್ತ ಮೂಲು ನಮ್ಮ ರವಿ ಶೆಟ್ರು ಆರ್ಲೊಂಜಿತೆ ವಿಧತ ಕಾಮಧೇನು ಬತ್ತು ಕುಲ್ದೇರು ಮಹತ್ತಿರ್ಲ ಬಂಗೊಂಡುಲ್ಲ ಆಂಡಲ ವಾ ಬಂಗಾಂಡಲ ನಮ್ಮೂರ್ದ ಜೋಕ್ಲು ಕಲ್ಪನೆಡು ಪಿರಬುರ ಬಲ್ಲಿ ವಿದ್ಯೆಡು ಪುರ ಬಲ್ಲಿ ಪನ್ಪಿನ ಆ ಒಂಜಿ ಛಲನುಗೆ ತಂದು ಇಡೀ ನಮ್ಮ ವರ್ಲ್ಡ್ ಫಂಡ್ ಫೌಂಡೇಶನ್ದ ಇಡೀ ಹರಿಶಣ್ಣನ ಇಡೀ ತಂಡ ಈ ಮಲ್ದಿನ ಒಂಜಿ ಕಾರ್ಯಗೂ ಯಾನ್ ರಿಯಲಿ ಯಾನ್ ಪಂಡೆ ತರೆ ತಗ್ಗದು ಯಾನ್ ಸೊಲ್ಮೆನ್ ಸಂದವೆ ಐನ ಒಟ್ಟೊಟ್ಟಿಗೆ ಈತ ಯಾನ್ ಪನ್ಲೆಕನೆ ಎಂಗು ಮಸ್ತ್ ದೇವರು ಮಸ್ತ್ ಅವಾರ್ಡ್ನ ಕೊಡ್ತೇರು ಸತ್ಕಾರನ ಕೊಡ್ತೇರು ಅಂಡ ಯಾನ್ ಐನು ತರೆಟ್ ದಿಯೊಂದು ತರೆ ದೆರ್ತದು ನಡಪುನ ಎತ್ತು ಯಾನ್ ಏಪಲ ತರೆ ತಗ್ಗದೆ ನಡಪುನು ಇನಿ ನಿಕ್ಲು ಈ ಕೊರಿನ ಒಂಜಿ ಈ ಮೋಕೆದ ಸನ್ಮಾನನು ಯಾನ್ ಎನ್ನ ಪೆದ್ದಿನ ಅಪ್ಪೆ ಭವಾನಿ ಆರ್ನ ಚರಣವು ಪಾಡುವೆ ನಿಕ್ಲ ಈ ಪ್ರೀತಿಗೆ ಯಾನ್ ಸದಾ ವಾ ಒಂಜಿ ಟೈಮ್ ಉಡ್ಲ ಪನ್ಲೆ ಯಾನ್ ನಿಕಲ್ಡಪ್ಪ ಉಲ್ಲ ಎಂದು ಪನ್ನೊಂದು ಕುಡೊಂಜಿ ವಿಷಯ ಪನ್ಪೆ ನೆಕ್ ಈ ವರ್ಷ ಈ ಕನ ಎಂಚ ಕನಸು ನನಸೆಂಚ ಆನಂದ ಪನ್ಪಿನಕ ಅವಲ ಒಂಜಿ ಎಲ್ಲ ಟೈಮ್ದ ಅಭಾವ ಇತ್ತಲ್ಲ ಯಾನ್ ಪನ್ಪೆ ಲಾಸ್ಟ್ ಇಯರ್ ನವಂಬರ್ 2 ತಾರೀಕಿಗೆ ಸುಧಾಕರ್ ಹೆಗ್ಡೆರ್ಲ ಇತ್ತೇರು ನಮ್ಮ ಎಂಗ್ಲ ಭವಾನಿ ಫೌಂಡೇಶನ್ದ AGM ಆದಿತ್ತಂಡು ಹೈಟ್ ಆರೆಲ್ಲ ಸೆಂಟ್ರಲ್ದ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಗೆಸ್ಟ್ ಆದಿತ್ತೇರು ಅದಾಗ ನವಂಬರ್ 1 ಮುಲ್ತ ಕರ್ನಾಟಕ ರಾಜ್ಯೋತ್ಸವ ಆದ ಅವಾರ್ಡ್ ಪತ್ತೊಂದು ಮೂಲ ನಮ್ಮ ಉಡುಪಿಡು ಕೃಷ್ಣ ಪ್ರಸಾದ್ ನೇತ್ರಾಲಯ ನಿಕ್ಲೆ ಸಾಧಾರಣ ಗೊತ್ತುಪ್ಪು ಆಯ್ತಾ ಒಡೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಎನ್ನು ಯಾನು ಲೆತ್ತಿತ್ತೆ ಸಾಧಾರಣ 2 ತಿಂಗಳು ದುಂಬು ಈರು ನಮ್ಮ ಈ ಸರ್ತಿ ಭವಾನಿ ಫೌಂಡೇಶನ್ದ AGM ಇರೋಂಜಿ ಈರೆಗೊಂಜಿ ಎಲ್ಲಿ ಒಂಜಿ ಸತ್ಕಾರ ಯಾನು ದೀತ ಇರು ಬರೋಡು ಬಂದು ದಯಪಂಡ ಆರ್ಲ ಒಂಜಿ ಭಾರಿ ಒಂಜಿ ಪನ್ಪೇರು ಬಲತೆ ಎಕ್ಕಡೆ ಪನ್ಲೆಗನೆ ಬಲತೆ ಕೈಟ್ಕೊನ್ನ ದತ್ತ ಕೈಟ್ ಗೊತ್ತವಂದಿನ ಅಂಚಿನ ಒಂಜಿ ಜನಾರು ಎತ್ತೋ ಜನತ ಕಣ್ಣೋರಿತಿದ್ದೆ ನಾರಾರು ಆಯ್ಕಾರು ಎಸ್ ಬಂಡೇರು ಆಂಡವ್ರು ಇಂಜಿ ನಸೀಬುದಲ್ಲೇ 2 ತಾರೀಕಿಗೆ ನಮ್ಮ ಭವಾನಿ ಫೌಂಡೇಶನ್ದ AGM ಆರ್ನ ಸತ್ಕಾರ ಆಂಡ 1 ತಾರೀಕು ಆರು ಬ್ಯಾಂಗ್ಳೂರು ರಾಜ್ಯೋತ್ಸವ ಪತ್ತೊಂದು ಸೀದಾ ಬ್ಯಾಂಗ್ಳೂರು ಬಾಂಬೆ ಬತ್ತೇರು ನೀನು ತೂದು ಮಿನಿಸ್ಟರ್ ಅರವಿಂದ್ ಸಾವಂತ್ ಗಾರಿ ಭಾರಿ ಖುಷಿ ಆದ ಆರು ಬಂಡಿರೊಂದು ಇಂಚಿನ ಒಂದು ವಿಷಯ ಆಡು ಕೋಡೆ ಈ ರೌಲ್ಗೆ ತೊಂದರೆ ಐಡ್ದಲ ಮಲ್ಲ ಈ ಸತ್ಕಾರ ಈ ಒಂಜಿ ಅಪ್ಪನ ಬುದ ಡೀರೆಗೆ ತಿಕ್ಕೊಂಡು KD ಶೆಟ್ರಿಗೆ ಏನಿಗೆ ಕೊರ್ಪುಣದ ವಾ ಸತ್ಕಾರ ಗೌರ್ಮೆಂಟ್ ಹಿಡ್ದು ಎಂಚಲ ಕೊರ್ಪವಲಿ ಮಲ್ಲ ವಿಷಯ ಅತ್ತು ಎಂದು ಬಂದು ಆರೆಗೆ ಪೊರ್ಲುದ 2 ಪಾತೆರ ಬಂಡಿರು ಐನು ನೆನಪುದೀನ ಕೃಷ್ಣ ಪ್ರಸಾದ್ ಹೆಂಕೋರ ಫೋನ್ ಮಾಡ್ತೀರಿ ಶೆಟ್ರೆ ಹೆಂಗೆ ಇರ್ನ ಆ ವಿಡಿಯೋದು ಹೆಂಗೆ ಖುಷಿ ಆಂಡು ಈರೊಂಜಿ 4 ವರ್ಷೋಡು ಇರ್ನ ಇಡೀ ಟೀಮ್ ಒಂಜಿ ಮಲ್ದಿನ ಕೆಲಸನು ಹೆಂಗೆ ಒಂಚೂರು ಇರ್ನ ಡಿಟೇಲ್ ಕೊರಲೇ ಬಂದು ಆರು ಇನ್ನಿತ ಇಡೇ ಬರ್ಮಿಟ್ಟಿತ್ತೇರು ಯಾ ಬಂಡೆ ಅಂಡ್ ಮಲ್ಲೆ ಚೀನ್ ಬಂದು ಹೈಡ್ ಬುಕ್ ಆರು ಕಾಂಟ್ಯಾಕ್ಟ್ ಮಲ್ತೇರಿ ಕರ್ನೂರು ಮೋಹನ್ ರೈಗೆ ಈ 2 ಜನ ಕೂಡ್ದು ಇನಿ ಬಂದುಲೆ ಈ ಇಡೀ ಎನ್ನ ಇಂಚಿನ ಇತ್ತಲ್ಲ ಐನ ಪಿರೌಡ್ ಪೋತಿನಕ್ಲು ಈ 2 ಜನ ನೇನು ಯಾನು ಏಪಲ ಕನ ಮನಸ್ಸಿಡ್ಲೆ ಎನ್ನಿದಿಜಿ ಎಂಕಿಡೆ ಈ ಸತ್ಕಾರ ಬರ್ಪುಣು ಪತ್ತೊಂದು ಅಂತೂ ನವ ಮಲ್ದಿನದಾಲ ಎಡ್ಡೆ ಕೆಲಸ ಇತ್ತಂಡ ನಂಗೆ ಅವು ಲೆತ್ತದು ಅವು ಬರ್ಪುಣೊಂದು ಪನೊಂದು ಇನಿ ಕೊಡೋರ ನಿಕ್ಲು ಈ ಕೊರಿನ ಸನ್ಮಾನಗೂ ಯಾನು ತರೆ ತಗ್ಗದು ಸೊಲ್ಮೆನ್ಸ್ ಅಂದ ಒಂದು ಯಾನು ಎನ್ನ ಈ 2 ಪಾತೆರಗೂ ವಿರಾಮನ ಕೊರೊಂದುಲ್ಲೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು KD ಶೆಟ್ರೆ. ನಾನು ಆತ್ಮೀಯವಾಗಿ ನಮ್ಮೆಲ್ಲರ ನೆಚ್ಚಿನ ಸುನಿಲ್ ಕುಮಾರ್ ಅವರು ಶಾಸಕರು, ಕಾರ್ಕಳ ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭಾ ಕ್ಷೇತ್ರದ ಸದಸ್ಯರು, ಆತ್ಮೀಯವಾಗಿ ತಮಗೆ ಸ್ವಾಗತ. ವೇದಿಕೆ ಬಂದು ಜನಪ್ರಿಯರು, ಸಮಾಜ ಸೇವೆಯಲ್ಲಿ ಒಟ್ಟು ಭಾರತೀಯ ಜನತಾ ಪಕ್ಷದ ಸಮಗ್ರವಾಗಿ ತನ್ನನ್ನು ತೊಡಗಿಸಿಕೊಂಡು ಲೋಕಖ್ಯಾತಿಯನ್ನು ಪಡೆದಂತಹ ಸುನಿಲ್ ಕುಮಾರ್ಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಶಾಸಕರಾಗಿರುವಂತಹ ವಿ ಸುನಿಲ್ ಕುಮಾರ್ ಇವರಿಗೆ ಸಮಸ್ತ ಬಂಟ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಮುಖ್ಯ ಸಚೇತಕರಾಗಿ ಮಾನ್ಯ ಮುಖ್ಯಮಂತ್ರಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಶಾಸಕರನ್ನ ಸ್ವಾಗತಿಸಿಕೊಂಡು, ಬಂಧುಗಳೇ, ಒಂದು ಭಾವನಾತ್ಮಕವಾದ ಕಾರ್ಯಕ್ರಮ. ಬಂಟ ಸಮುದಾಯದ ಉಡುಪಿ ಜಿಲ್ಲೆಯ ಆಧ್ಯಾತ್ಮದ ಮೇರು ಸಾಧಕಿ, ತಪೋವನಿ,
ಸುಭದ್ರಾಮ ಇವರ ಆತ್ಮಚರಿತ್ರೆಯನ್ನು ಒಳಗೊಂಡಂತಹ ಒಂದು ಪುಸ್ತಕದ ಅನಾವರಣ ಈ ವೇದಿಕೆಯಲ್ಲಿ ಗೌರವಾನ್ವಿತರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಮತ್ತು ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ನಡೆಯಲಿಕ್ಕಿದೆ. 1930ರ ಕಾಲಘಟ್ಟದಲ್ಲಿ ಆದಿಡುಪಿ ಶಾಲೆಯ ಶಿಕ್ಷಕರು ಖ್ಯಾತ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿ ಸೀನಪ್ಪ ಶೆಟ್ಟಿ ಮತ್ತು ಸುಂದರಿ ದಂಪತಿಗಳ ಮಗಳಾಗಿ ಹುಟ್ಟಿ ಆಧ್ಯಾತ್ಮ ವಿಷಯದಲ್ಲಿ ಅಗಾಧವಾದಂತಹ ಸಾಧನೆಯನ್ನು ಗೈಯಬೇಕೆಂಬ ಆಶಯವನ್ನು ಹೊತ್ತು ಸಮುದ್ರ ತಟದಿಂದ 14,640 ಅಡಿ ಎತ್ತರದ ಸದಾ ಹಿಮಪಾತವಾಗುವಂತಹ ಆ ಹಿಮದ ಗುಹೆಯಲ್ಲಿ 9 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಸಾಧಕಿ ತಪೋವನಿ ಮಾ ಅವರ ಆತ್ಮಚರಿತ್ರೆಯನ್ನು ಒಳಗೊಂಡಂತಹ ಪುಸ್ತಕ ಇದೀಗ ಬಿಡುಗಡೆ ಆಗಲಿಕ್ಕಿದೆ. ಮೂಲ ಪ್ರತಿಯನ್ನ ಶೈಲೇಂದ್ರ ಸಕ್ಸೇನರವರು, ಕನ್ನಡ ಅನುವಾದ ಡಾಕ್ಟರ್ ಜಿ ಭಾಸ್ಕರಮಯ್ಯ ಇವರ ಕನ್ನಡ ಅನುವಾದದ ಈ ಪುಸ್ತಕ ಇದೀಗ ಅನಾವರಣಗೊಳ್ಳಲಿಕ್ಕಿದೆ. ಅಂದು ಹುಟ್ಟೂರಿನಲ್ಲಿ ಪಡೆದ ಹೆಸರು ವಾರಿಜಾಕ್ಷಿ. ಪೇಜಾವರ ಹಿರಿಯ ಶ್ರೀಗಳವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡ ಬಳಿಕ ಸುಭದ್ರಾ ಮಾತಾ ಎಂಬ ನಾಮಧೇಯದೊಂದಿಗೆ ಉತ್ತರ ಭಾರತದಾದ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ಶ್ರೇಷ್ಠ ಆಧ್ಯಾತ್ಮದ ಸಾಧಕಿ. 85ರ ಹರೆಯದ ತಪೋವನಿ ಸುಭದ್ರಾ ಮಾ ಇವರ ಆತ್ಮಚರಿತ್ರೆಯನ್ನು ಒಳಗೊಂಡ ಪುಸ್ತಕದ ಅನಾವರಣ. ನಮ್ಮ ಸಮಾಜದಲ್ಲಿ ಹುಟ್ಟಿದ ಆಧ್ಯಾತ್ಮ ಲೋಕದ ಮೇರು ಸಾಧಕಿ, ಪ್ರಸ್ತುತ 85ರ ಹರೆಯದ ತಪೋವನಿ ಸುಭದ್ರಾ ಮಾ ತನ್ನ 40ರ ಹರೆಯದ ಬಳಿಕ ಮತ್ತೆ ಈ ಜಿಲ್ಲೆಗೆ ಬರಲೇ ಇಲ್ಲ. ತಪಸ್ಸನ್ನು ಆಚರಿಸಿಕೊಂಡು ಹಿಮಚಾದ್ರಿಯ ಬೆಟ್ಟದಲ್ಲಿ ತನ್ನ ವಾಸ್ತವ್ಯವನ್ನು ನಮ್ಮೆಲ್ಲರ ಪಾಲಿನ ಗೌರವಾನ್ವಿತರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟದಕ್ಕಾಗಿ ಅನಂತ ವಂದನೆಗಳು. ಧನ್ಯವಾದಗಳು. ಈನಿತ ಮಧ್ಯಾಹ್ನದ ಪ್ರೀತಿ ಭೋಜನೆ ಒಂದು ಲಿಖಿತ ಅನ್ನ ಸಂತರ್ಪಣೆ ಸ್ವರ್ಗತ ರೋಹಿತ್ ಮುದ್ದಣ್ಣ ಶೆಟ್ಟರ್ನ ಸ್ಮರಣಾರ್ಥ ಮಾತುಶ್ರೀ ಶ್ರೀಮತಿ ಸುನೀತಾ ಮುದ್ದಣ್ಣ ಶೆಟ್ಟಿ ಮಕ್ಕಳು ಕೊರೊಂದುಲರಿ ಯಾನು ಮೋಹನ್ ಶೆಟ್ಟಿ ವೇದಿಕೆ ಬರ್ತದೆ ಒಂಜಿ ಪ್ರೀತಿದ ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಬಂದ ವಿನಂತಿ ಮಲ್ಪೆ. ಮೋಹನ್ ಶೆಟ್ಟಿ ದಯದಿದೆ ವೇದಿಕೆ ಬರಡು. ಸ್ವರ್ಗಸ್ಥ ರೋಹಿತ್ ಮುದ್ದಣ್ಣ ಶೆಟ್ಟರ್ನ ಸಹೋದರಿ ಮೋಹನ್ ಶೆಟ್ಟಿಗೆ ಒಂಜಿ ಚಪ್ಪಾಳೆ ಕೊರೋಡು ನಮ್ಮ ಸಹೋದರನ ಸವಿ ನೆನಪು ಸದಾ ಉಡಲದೊಲೈ ಉಂಡು ಪನ್ಪೇನೆ ತನ್ಮೂಲಕ ಲೋಕಗೂ ಪರಿಚಯ ಮಲ್ಪೇರು ಆರ್ನ ಪುದರ್ಡು ಇನಿ ಮಾತೆಲ್ಲ ಪ್ರೀತಿ ಭೋಜನ ಮಲ್ಪೊಡು ಕಳೆ ಒಂದಂಚಿನ ಮಾತ ಬಂಧು ಬಳಗಗೂ ಆ ದುಃಖನು ಮರೆಪುನಂಚಿನ ಶಕ್ತಿನೇ ಒದಗಿಸೋಡು ಪಡೆದೆ ನಮ್ಮ ಈ ಸಂದರ್ಭದ ಹಾರೈಕೆ ಮಲ್ಪ ಮೋಹನ್ ಶೆಟ್ಟಿ ಪರಿವಾರಗೂ ವಂದನೆ ಸಂದಾವ. ಸ್ವರ್ಗಸ್ಥ ರೋಹಿತ್ ಶೆಟ್ರಿಗೆ ಹಾ ಧೈರ್ಯದ ವೇದಿಕೆ ಬಲೆಕ್ಕ ಅಕ್ಕ ಹೇಮಲತಾ ಶೆಟ್ರಿ ಹೇಮಲತಕ್ಕ ಬಲ್
ರೋಹಿತ್ ಶೆಟ್ಟರ್ನ ಸಹೋದರಿ ಹೇಮಲತಕ್ಕಗೆ ವೇದಿಕೆಗೆ ಸ್ವಾಗತ. ನಿರಂತರವಾದ ಜಿನ ಸಮಾಜ ಕಲ್ಯಾಣ ಕೊಡುಗೆ ಕೊರಪನ ಜಿನ ಶಕ್ತಿನ ಭಗವಂತೆ ಕೊರಡ ಪಡೆದ ಹಾರೈಕೆ ಮಲ್ಪುಗ. ವೇದಿಕೆಡೆ ಸುನಿಲ್ ಕುಮಾರ್ ರೇ ಹೇಮಲತಾ ಶೆಟ್ರಿಗೆ ಗೌರವ ಮಲ್ತೊಂದು ನಮನ ಮಲ್ದಿರೆ. ಧನ್ಯವಾದಗಳು ಮೋಹನ್ ಶೆಟ್ರೆ, ಹೇಮಲತಕ್ಕ, ಧನ್ಯವಾದಗಳು. ನಾನು ಆತ್ಮೀಯವಾಗಿ ಶ್ರೀ ರಾಘವೇಂದ್ರ ಶೆಟ್ಟಿ ಬೇಳೂರು ವೇದಿಕೆ ಬರಬೇಕು ಅಂತೇಳಿ ವಿನಂತಿಸ್ತೇನೆ. ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನಮಗೆಲ್ಲ ಹೆಮ್ಮೆ. ಕಳತೂರು ವಿಶ್ವನಾಥ್ ಶೆಟ್ರು ದಯದಿದೆ ವೇದಿಕೆ ಬರಡು. ಮಹಾರಾಷ್ಟ್ರ ಹೋಟೆಲ್ ವರ್ಕರ್ಸ್ ಯೂನಿಯನ್ ಪ್ರೆಸಿಡೆಂಟ್. ಮಹಾರಾಷ್ಟ್ರ ಹೋಟೆಲ್ ವರ್ಕರ್ಸ್ ಯೂನಿಯನ್ಸ್ದ ಅಧ್ಯಕ್ಷರು, NCPದ ಅಧ್ಯಕ್ಷರು. ಬಾರಿ ವಿಶೇಷ ಪನ್ನಗ ನಂಗೆ ಗೊತ್ತುಂಡು ಕರಿನ ಕೊರೋನಾ ಮಹಾಮಾರಿಗೆ ಸುಮಾರು 5 ತಿಂಗಳು ಇಡೀ ಮುಂಬೈದ ನರನಾಡಿ ಹೋಟೆಲ್ ಉದ್ಯಮ ನುಪ್ಪುದ ಬಟ್ಟಲು ಮನಿ ಪಂದೆತ್ತೇನೆ, ಬಾಕಿಲ್ ಪಾಡ್ದಿತ್ತೇನೆ. ಒಂಜಿ ನಿಯೋಗ ಪತ್ತೊಂದು ಪೋದು NCPದ ಮುಖೇನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಗೆ ತೆಗೆದು ಹೋಟೆಲ್ ಕೂಡ ಓಪನ್ ಆಪನವಳು ಬಾರಿ ಮಲ್ಲ ಪಾತ್ರ ಕಳತೂರು ವಿಶ್ವನಾಥ್ ಶೆಟ್ಟರ್ನುಂಡು. ನಮ್ಗೆ ಇಡೀ ತುಳುನಾಡದ ಶ್ರೇಷ್ಠತೆಗೆ ನಮ್ಮ ಹೋಟೆಲ್ ಉದ್ಯಮ ಬಾರಿ ಮಲ್ಲ ಅವಳೊಂಜಿ ಹೆಬ್ಬಾಗಿಲಿತ್ತು ಲೆಕ್ಕ. ಅಂಚಿನ ಹೋಟೆಲ್ ಉದ್ಯಮದ ಮರು ಸ್ಥಾಪನೆಗೆ ಮರು ಚಾಲನೆಗೆ ಚಾಲನೆ ಕೊರಪನವಳು ನಂಗೆ ಸಹಕಾರ ಮಲ್ದಿರು ಕಳತೂರು ವಿಶ್ವನಾಥ್ ಶೆಟ್ರಿ. ಧನ್ಯವಾದಗಳು ಕಳತೂರು ವಿಶ್ವನಾಥ್ ಶೆಟ್ರೆ. ಕಾರ್ಯಕ್ರಮ ಮುಂದುವರಿಯುವುದು. ಇನ್ನಿತ ಸಮಾಜ ಕಲ್ಯಾಣ ಕಾರ್ಯಕ್ರಮನು ಪಿಂಗಾರ ಆರಲ್ತದ ಲೋಕಾರ್ಪಣೆ ಮಲ್ತನ ಜನ ಸದಾನಂದ ಶೆಟ್ಟರಡ ಜ್ಞಾನ ವಿನಂತಿ ಮಲ್ಪೆ ದಿನನ ರಡ್ಡು ಪಾತೆರು. ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರೇ, ಎದುರಿಗಿರುವ ಸಹೃದಯಿ ಬಂಧುಗಳೇ, ಮಾತೆಲ್ಲ ತುಳುಟೆ ಪಾತಿರಿಯರು ಯಾಲ 2 ತುಳುಟೆ ಪಾತಿರು ದಯವಂಡ ಎಂಗ್ಲ ಮಾತೃ ಸಂಘಡು ಎಂಗ್ಲ ರಿಸೊಲ್ಯೂಷನ್ ಪಾಸ್ ಆತನು ಬಂಟರ ಯಾನೆ ನಾಡವರ ಸಂಘ ಅಂಚಪ್ಪನಾಗ ಮೂಲ ಕನ್ನಡೋಡೇ ಪಾತೆರಡು ಒಂದು ಬಂಟರ ಸಂಘಕ್ಕೆ ಒಂದು ಇತ್ತ ಹರಿಶೆಟ್ರನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ನಮ್ಮ ಗುರುಮಠ ಇದ್ದಿನ ಸಮಾಜಡು ಮಹಿಳಾ ಪ್ರಧಾನವಾದ ಸಮಾಜ. ಅವು ನಂಗೆ ಗೊತ್ತಾಪಣು ನಮ್ಮ ಇಲ್ಲಡೆ ಪುಂಜೋಲನೇ ಕಾರ್ಬಾರ ಮದ್ಮ್ಯಾಪಿನೆಟ ಮತ್ತು ನಮ್ಮ ಬೋರ್ಡು ಐದು ಬೊಕ್ಕ ಅಕ್ಕಲನೇ ಕಾರ್ಬಾರ. ಇನ್ನು ಯಾನೆಡೆ ಬರೋಡು ನಾನು ಇಲ್ಲಡೆ ಬಂಡ ಬಿಟ್ಟು ಜಲ ಇರು ಮಾಸ್ಕ್ಲ ಪಾಡು ಜನ ಓಡ್ಲ ಪೋಪು ಜನ ಬರ್ಪಾರ ಇಲ್ಲಡೆ ಎಂದು ಅಂಚವನು ಎನ್ನ 60 ಬಂಡೆ ದೇವಿಚರಣ್ ಪೋದ್ಬರ್ಕ ಅರ್ಜೆಂಟ್ ಪೋದ್ಬರ್ಕ ಬುಕ್ಕ ತೂಕ ಅಂಜನಿ ಕೇರಿ ಶೆಟ್ರು ಎಡ್ಡೆ ಬಾರಿ ಶೋಕಡು ಪಾತಿದ್ದೀರಿ ಬಾರಿ ಶೋಕದ ಸನ್ಮಾನ ಹರಿಶೆಟ್ನ ಐಕಲ ಹರಿಶೆಟ್ನ ಒಂಜಿ ಟೀಮ್ಲ ಅಂಚೆನೆ ಕೇರಿ ಶೆಟ್ರು ಒಂಚೂರು ತತ್ತು ಬೋತಾರೆ ಅವು ಗುರುಕಿರಣ್ಣ ಮೆಗ್ಗಿ ದೇವಿಚರಣ್ ಅಂಚೆನೆ ಒಂಜಿ ಟೀಮ್ ಬಾರಿ ಪೊರ್ಲದ ಟೀಮ್ ಐಕಲ ಹರಿಶೆಟ್ರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಬತ್ತಿ ಬೊಕ್ಕ ಈ ಒಕ್ಕೂಟ ಎಂಚಿನಂದು ಗೊತ್ತು ಮಲ್ತೀನಿ ಐಕಲ ಹರಿಶೆಟ್ರು ಭಾರಿ ಕಾರ್ಯಕ್ರಮಗಳು ನಡ್ತೊಂದು ಮುಂಬೈಡ್ಲ 2 ಕಾರ್ಯಕ್ರಮ ಅವು ಒಂಜಿ ಸನ್ಮಾನ ಮಲ್ಪುನ ರೀತಿ ಅವೇನೊಂಜಿ ಆ ಆರ್ಗನೈಸ್ ಮಲ್ಪುನ ರೀತಿ ತುಣಗ ಭಾರಿ ಸಂತೋಷ ಉಂಟು. ಅಂಚೆನೆ ಹರಿಶನ್ನೇ ಆನ ಲೀಡರ್ಶಿಪ್ಪು ಒಂಜಿ ನೆತ್ತೆಡ್ ಬೈದಿನ ಲೀಡರ್ಶಿಪ್ಪು ಅವೇನು ಪಗಪೆಲ್ಲ 2 ಕ್ಲಾಸ್ ಆದ್ಯಜ್ಜಿ 2 ಇಯರ್ಲ ಪೊರ್ಲ ಗಂಟುಳ್ಳೇರು
ಆರ್ನ ಬೊಡೆದಿ ಭಾರಿ ಸಹಕಾರ ಬೊಡೆದಿನ ಸಹಕಾರ ಜನ ಕಂಡ ದಲ ಮಲ್ಪರ ಉಂಟ ಅಂಚನೆ ನಮ್ಮ ಕರ್ನಿರ ವಿಶ್ವನಾಥ ಶೆಟ್ಟಿ ಉಳ್ಳರು ಆರು ಇತ್ತೆರನೆಲ್ಲ ಹರಿ ಶೆಟ್ಟಿ ಧೈರ್ಯನೇ ಬೊಕ್ಕತಾಲ ಬೋಡುತ್ತಿಜ್ಜಿ ಐಡ್ಲ ನಮ್ಮ ಕಾರ್ಯದರ್ಶಿ ನಮ್ಮ ಇಂದ್ರಾಳಿ ಜಯಕಾರ್ ಶೆಟ್ಟಿ ಆರ್ನೊಂಜಿ ಏತೋ ವರ್ಷದ ಅನುಭವನು ಒಂದೆಟ್ಟು ಯೂಸ್ ಮಾಡ್ತೊಂದುಳ್ಳೇರು ಭಾರಿ ವಾ ಬೇಲೆಗಳ ಇಂದ್ರಾಳಿನ ಬಿಡ್ದು ಬೇಲೆ ಮಲ್ಪದ ಬಂಗೊಂಡು ಭಾರಿ ನಿಯತದಾರೆ ಕೋಆಪರೇಟಿವ್ ಒಂಜಿ ಮುಖ್ಯಸ್ಥ ಆದ ಅಂಚನೆ ನಮ್ಮ ಉಲ್ತೂರು ಮೋಹನ್ದಾಸ್ ಶೆಟ್ಟಿ ಕಾಸ್ತ ಲೆಕ್ಕ ಉದಾಲ ತೊಂದರೆ ಒಂದು ಬೊಕ್ಕ ನಮ್ಮ ಸತೀಶ್ ಶಡಪ್ಪ ಸಂಘಬೈಲ್ ಜಾಯಿಂಟ್ ಸೆಕ್ರೆಟರಿ ಈ ಟೀಮ್ ಉನ್ನತ ಟೀಮ್ ವರ್ಕ್ ಆತ ಪೊರ್ಲ ಒಂದುಂಡು ಎಂಗೆ ಉಡುಪಿ ಬರ ಸಂತೋಷ ಪಂಡ ನಾನು ಉಡುಪಿನೇ ಪುಟ್ಟದ್ನೇ ಉಡುಪಿ ಶಾಲೆ ಮಾತ ಪೋಂಡ ಕುಡ್ಲಾಡಂದ್ರೆ ಸೆಟ್ಲೈನ್ ಕುಡ್ಲಾಡಂದ್ರೆ ಪುಟ್ಟದಿನ ಉಡುಪಿ ಅಂಚನೆ ಒಂಜಿ 10-30 ವರ್ಷ ತುಂಬು ಯಾನೊಂದು ಜನರಲ್ ಬಾಡಿ ಬತ್ತೆ ಯಾನು ಆಡತ್ನೇಟ ಬಣಸಂಗಗೆ ಬೈಜಿ ಆ ಬಣಸಂಗ ಇಂಜಿನಂದೇ ಗೊತ್ತಿಚ್ಚಿ ಯಾರು ಉಡುಪಿಗೆ ಬರೋಡೆ ಬಂದು ಒತ್ತಾಯ ಮಾಡ್ತೀರಿ ಆನಿ ಅದನ್ನು ಮಾತೃ ಸಂಘದ ಉಪಾಧ್ಯಕ್ಷ ಅದು ಏನೋ ಅನ್ಸ್ಕೊಳ್ತೀರಿ ಐದು ಬೊಕ್ಕ ಈ 30 ವರ್ಷ ಎನ್ನ ಸಂಪಾದನೆ ಒಂಜಾಂಶ ಹೋಗುತ್ತುಂಡೆ ಬಣ್ಸನ ಅವನಿ ಮಾತ ಸಮಾಜದ ಪ್ರೀತಿ ಸಂಪಾದನೆ ಮಾಡಿದ್ದೇನೆ ಹೆಂಗೆ ಬ್ಯಾರ ಲಾಪುಂಡು ಪೊರ್ಪುಲ್ ಲಾಪುಂಡು ಏರ್ ಲಾಪುಂಡು ವಾ ಸಮಾಜ ಲಾಪುಂಡು ಅಂಚ ಅನ್ನ ನಮ್ಮ ಸಮಾಜ ಬಂದಾಗ ಬಣ್ಸ ಸಮಾಜ ಅವು ಬೊಕ್ಕ ಕಲ್ಲಡ್ಕರ್ ಪ್ರಭಾಕರ್ ಭಟ್ರು ಬೊಕ್ಕ ರಘುಪತಿ ಭಟ್ರು ಹೆಂಗೆ ದುಮ್ಮು ದೀಪಿಂದ ಪಂಡ ಬಣ್ಸನಕ್ಲೆ ಗುರುಮಟ್ಟ ಇದ್ದಂತ ಅಂತಂದ್ರೆ ದುಂಬೂರಿಂಜೆಲ್ಲ ಭಟ್ರನಕ್ಲು ಬೋಡೆ ಭಟ್ರನಕ್ಲೇ ಗುರುನಕ್ಲು ಹೆಂಗ್ಲೆ ಒಂಜಿ ಟೈಮ್ ಮಾಡು ಏನೇ ಸೆಷನ್ನಕ್ಲ ಪಂಚಾಂಗದ ಉಪ್ಯರು ಜಾತಕದ ಉಪ್ಯರು ಮಾತಲದ ಉಪ್ಯರು ಅಂಚಾದ ಬಣ್ಣ ಒಂದೇ ಕಮ್ಮಿ ಅವನು ಬೈದನು ಅಂಚನೆ ನಮ್ಮ ಸುನೀಲ್ ಕುಮಾರ್ ಬೈದೇರು ದಯಬಣ್ಣ ನಮ್ಮ ಸಮಾಜ ಬಂದಾಗ ಸುನೀಲ್ ಕುಮಾರ್ಲ ಬೇರೆ ಬೇರೆ ಜಾತಿದ ಗೊತ್ತು ಜನಕ್ಕೆ ಎನ್ನುವರು ರಘುಪತಿ ಭಟ್ರು ಬಂದ ಅಂಚನೆ ಮಾತ ಕನ್ಯರೆಗಳ ಎನ್ನ ಉಡುಗೆ ತೊಗೊಂಬೆ ತಂದದು ಎನ್ನ 2 ಪಾತ್ರ ಉಂಟು ನಮಸ್ಕಾರ ಜೈ ಬಂಟ್ ಸಮಾಜ ವಂದನೆಲು ಸದಾನಂದ ಶೆಟ್ಟರಿಗೆ ಆತ್ಮೀಯರೇ ಇವೊಂಜಿ ಬೃಹತ್ ಕಾರ್ಯಕ್ರಮ ಮಲ್ಪನಗ ನೆತ್ತಪಿರವದ ಶಕ್ತಿಲು ಪನ್ನಗ ಎಕಡೆ ಹರೀಶನ್ಯ ಪಲ್ಲೆಕ ದಾನಿಲು ದೇವೇರು ಐಡ್ಲ ಒಂಜಿ ಮುಟ್ಟು ಮಿತ್ ಇನ್ನೊಂದು ಯಾದಿ ಉಂಡು ದಯದೀತ ವೇದಿಕೆ ಬದು ಗೌರವ ಸ್ವೀಕಾರ ಮಲ್ಪಡು ಯಾನೆ ಕರ್ನೂರು ಮೋಹನ್ ರೈಕಳ್ಳ ದಾನಿಲ್ಲ ಯಾದಿನ ನಮ್ಮ ಎದುರ್ದಿವರೆ ವಿನಂತಿ ಮಲ್ಪ ನಮಸ್ಕಾರ ಒಂಜರೆ ಕೋಟಿ ಆವಡೊಂದಾಂಡ ಐಕ್ ಕಾರಣ ದಾನಿಲ್ ನಕಲು ಇಜ್ಜಿಂಡ ಕಾರ್ಯಕ್ರಮ ನೆಜ್ಜಿ ಯಾನ ಪುದರ್ ಬನ್ಪೆ ಅಕ್ಲು ದಯಮಲ್ತ ಐನಾತ್ ಬೇಗ ವೇದಿಕೆ ಬತ್ತದು ಗೌರವನ ಸ್ವೀಕಾರ ಮಲ್ಪಡು ಸುರುತ್ತ ದೇಣಿಗೆನ ಕೊರ್ನಾರು ಶ್ರೀಮತಿ ಚಂದ್ರಿಕಾ ಹರೀಶ್ ಶೆಟ್ಟಿ ಐಕಳ ವೇದಿಕೆಗೆ ಬತ್ತ ಗೌರವನ ಸ್ವೀಕಾರ ಮಲ್ಪಡು ಅಂಚನೆ ಶ್ರೀ ಪದ್ಮನಾಭ ಎಸ್ ಪೈ ಎಡೆ ಅಧ್ಯಕ್ಷರು ಅಂಚನೆ ಆಫೀಸ್ ಬೇರರ್ ಬಂಡ್ ಸಂಘ ಮುಂಬೈ ಜತೆ ಕಾರ್ಯದರ್ಶಿ ಮಹೇಶಣ್ಣ ವೇದಿಕೆ ಇಡುಲ್ಲೇರಿ ನಾನು ವಿನಂತಿ ಮಾಡ್ತಂದುಲೆ ಜತೆ ಕೋಶಾಧಿಕಾರಿ ಗುಣಪಾಲ್ ಶೆಟ್ಟಿ ಐಕಳ ವೇದಿಕೆ ಬತ್ತದು ಬಂಟ ಸಂಘ ಮುಂಬೈ ಗೌರವನ ಸ್ವೀಕಾರ ಮಲ್ಪಡು ಶ್ರೀ ಸುಧಾಕರ್ ಎಸ್ ಹೆಗ್ಡೆ ಈ ಗೌರವ ಐಕಳ ಗುಣಪಾಲ್ ಶೆಟ್ರು ಬಂಟ್ರ ಸಂಘದ ಪರವಾದ ಬಂಟ್ರ ಸಂಘದ ಪರವಾದ ಶ್ರೀ ಮಹೇಶ್ ಶೆಟ್ರು ಜತೆ ಕಾರ್ಯದರ್ಶಿ ಬಂಟ್ರ ಸಂಘ ಮುಂಬೈ ಗುಣಪಾಲ ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ ರವಿನಾಥ್ ವಿ ಶೆಟ್ಟಿ CMD ಹೈಟೆಕ್ ಇಂಜಿನಿಯರಿಂಗ್ ಅಂಕಲೇಶ್ವರ್
ಸರ್ವಸ್ಯ ಮರ್ಕಂಡೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ನಿತ ಆಡಳಿತ ನಿರ್ದೇಶಕರ ವೇದಿಕೆ ಬರಡು ಚಂದ್ರಾಚಲ್ ಶೆಟ್ಟಿ ಪುಣೆ ಸಿಎಂಡಿ ರತ್ನ ವೆಜ್ ರೆಸ್ಟೋರೆಂಟ್ ಪುಣೆ ರಾಮಕೃಷ್ಣ ಶೆಟ್ಟಿ ಅಭಿಷೇಕ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಪುಣೆ ವಿಶ್ವನಾಥ್ ಶೆಟ್ಟಿ ಹೋಟೆಲ್ ಶೀತಲ್ ಪುಣೆ ಸಿಎ ರಮೇಶ್ ಎ ಶೆಟ್ಟಿ ಕಲಿನಾ ಮುಂಬೈ ಬಾಲಚಂದ್ರ ಶೆಟ್ಟಿ ಯರ್ಮಾಳ್ ಹೋಟೆಲ್ ಪೂನಾ ಗೇಟ್ ಪಿಂಪ್ರಿ ಕಾವೂರು ಮಪುಂಜಗುತ್ತು ವಿಜಯ್ ಶೆಟ್ಟಿ ಅತ್ತೂರು ದಯಮಾಲ್ತದ ಪುದರ್ಲೆತ್ತಿನಕಲು ವೇದಿಕೆಗೆ ಬರಡು ಕರ್ನಿರೆ ವಿಶ್ವನಾಥ್ ಶೆಟ್ಟಿ ವಸಂತ್ ಶೆಟ್ಟಿ ಪಲಿಮಾರ್ ಅಧ್ಯಕ್ಷರು ಅಂಚನೆ ಆಫೀಸ್ ಬೇರರ್ ಮುಲುಂಡ್ ಬಂಡ್ಸ್ ಚೇರ್ಮನ್ ಆಫೀಸ್ ಬೇರರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾತೃಭೂಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ರತ್ನಾಕರ್ ಶೆಟ್ಟಿ ಮುಣ್ಕೂರು ವೇದಿಕೆ ಇತ ಕಾರ್ಯಾಧ್ಯಕ್ಷರು ಮಾತೃಭೂಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಂಬೈದ ಪರವಾದ ಚೇರ್ಮನ್ ರತ್ನಾಕರ್ ಶೆಟ್ಟಿ ಮುಣ್ಕೂರು ಮೇರೆಗೆ ಗೌರವ ರವಿ ಆರ್ ಶೆಟ್ಟಿ ಅರುಣ್ ಬಾರ್ ಅಂಡ್ ರೆಸ್ಟೋರೆಂಟ್ ನೆರೂಲ್ ಮುರಳಿ ಕೆ ಶೆಟ್ಟಿ ಪ್ರೆಸಿಡೆಂಟ್ ಅಂಡ್ ಆಫೀಸ್ ಬೇರರ್ಸ್ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಮಹೇಶ್ ಶೆಟ್ಟಿ ತೆಳ್ಳಾರ್ ದಯಮಲ್ತ ವೇದಿಕೆ ಬರಡು ಮಹೇಶ್ ಶೆಟ್ಟಿ ತೆಳ್ಳಾರ್ ಮುರಳಿ ಕೆ ಶೆಟ್ಟಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಬೋಳ ಮಹೇಶ್ ಶೆಟ್ಟಿ ತೆಳ್ಳಾರ್ ಮೇರೆಗೆ ಗೌರವ ಅವೊಂದುಂಡು ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಬೋಳ ವೆಸ್ಟರ್ನ್ ಸಬಬ್ ರೀಜನಲ್ ಚೇರ್ಮನ್ ಬಣ್ಸಂಗ ಮುಂಬೈ ಕರುಣಾಕರ್ ಶೆಟ್ಟಿ ಕಲ್ಲಡ್ಕ ಚೇರ್ಮನ್ ಅಂಡ್ ಆಫೀಸ್ ಬೇರರ್ ದೊಂಬಿವಲಿ ರೀಜನ್ ಬಣ್ಸಂಗ ಮುಂಬೈ ಪ್ರಕಾಶ್ ಶೆಟ್ಟಿ ನಲ್ಯಗುತ್ತು ಸಿಟಿ ರೀಜನ್ ಬಣ್ಸಂಗ ಮುಂಬೈ ಗಿರೀಶ್ ಆರ್ ಶೆಟ್ಟಿ ತೆಳ್ಳಾರ್ ಚೇರ್ಮನ್ ಸಿಟಿ ರೀಜನ್ ಬಣ್ಸಂಗ ಮುಂಬೈ ಸಿ ಎ ಸದಾಶಿವ್ ಶೆಟ್ಟಿ ಎಕ್ಸ್ ಜನರಲ್ ಸೆಕ್ರೆಟರಿ ಬಣ್ಸಂಗ ಮುಂಬೈ ಮೂಡ್ಶೆಡ್ಡೆ ವಿಶ್ವನಾಥ್ ಶೆಟ್ಟಿ ಕಲ್ಯಾಣ್ ನಗರಿಗುತ್ತು ವಿವೇಕ್ ಶೆಟ್ಟಿ ಅಧ್ಯಕ್ಷರು ಬಂಟರ ಸಂಘ ಬಂಟ್ವಾಳ ಆನಂದ್ ಶೆಟ್ಟಿ ಐಕಳ ಹೋಟೆಲ್ ದ್ವಾರಕ ಗೋಡ್ಬಂದರ್ ರೋಡ್ ಠಾಣೆ ಉಪೇಂದ್ರ ಶೆಟ್ಟಿ ಎಕ್ಸ್ ಪ್ರೆಸಿಡೆಂಟ್ ಬಣ್ಸಂಗ ಬ್ಯಾಂಗ್ಳೂರ್ ಅಧ್ಯಕ್ಷರು ಬಣ್ಸಂಗ ಬ್ಯಾಂಗ್ಳೂರ್ ರವೀಂದ್ರನಾಥ್ ಭಂಡಾರಿ ಕಾರ್ಯಾಧ್ಯಕ್ಷರು ಜ್ಞಾನ ಮಂದಿರ ಬಂಟರ ಸಂಘ ಮುಂಬೈ ಅಜಿತ್ ಕೆ ಹೆಗ್ಡೆ ರಾಯಲ್ ಸಿಂಫೋನಿ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಪುಣೆ ಮಿಸ್ ರೇಖಾ ಜೆ ಶೆಟ್ಟಿ ಡಾಟರ್ ಆಫ್ ಜೇನ್ ಶೆಟ್ಟಿ ಮಲ್ಬಾರ್ ಹಿಲ್ ಬಾಂಬೆ ಜೆಪಿ ಶೆಟ್ಟಿ ಸಿಎಂಡಿ ಪೆಸ್ಟ್ ಮಾರ್ಟಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಮಾಧವ್ ಶೆಟ್ಟಿ ಹೋಟೆಲ್ ಆಶೀರ್ವಾದ್ ಪುಣೆ ವಿಶ್ವನಾಥ್ ಶೆಟ್ಟಿ ಮುಡ್ಶೆಡ್ಡೆ ಮೇರೆಗೆ ಈ ಗೌರವ ವೇದಿಕೆ ಅವೊಂದುಂಡು ವಿಶ್ವನಾಥ್ ಶೆಟ್ಟಿಗೆ ನಮ್ಮೊಟ್ಟಿಗೂ ಆನಂದ್ ಶೆಟ್ಟಿ ಮಿಯರ್ ಪ್ರೆಸಿಡೆಂಟ್ ಪುಣೆ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ವೇದಿಕೆಗೆ ಇವತ್ತು ಗೌರವ ಸ್ವೀಕಾರ ಮಾಡಿಕೊಡು ವೇಣುಗೋಪಾಲ್ ಎಲ್ ಶೆಟ್ಟಿ ಅಧ್ಯಕ್ಷರು ಠಾಣೆ ಬಂಡ್ಸ್ ಅಸೋಸಿಯೇಷನ್ ವೇದಿಕೆ ಆನಂದ್ ಶೆಟ್ಟಿ ಮಿಯಾರ್ ಅಧ್ಯಕ್ಷರು ಪುಣೆ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರ ಮೇಲೆ ಗೌರವ ಸ್ವೀಕಾರ ಮಾಡ್ತಂದುಲ್ಲೇರಿ ಪ್ರೆಸಿಡೆಂಟ್ ಸೆಕ್ರೆಟರಿ ಆಫೀಸ್ ಬೇರರ್ ಬಂಟರ ಸಂಘ ಉಡುಪಿ ಬಂಟ ಸಂಘದ ಪ್ರವಾದ ಪುರುಷೋತ್ತಮ್ ಶೆಟ್ಟಿ ಮೇರೆಗೆ ಗೌರವ್ ಅಧ್ಯಕ್ಷರು ಉಡುಪಿ ಬಂಟ ಸಂಘ ನಿತಿನ್ ಶೆಟ್ಟಿ ಸಾಮ್ಯ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ವೆಸ್ಟ್ ಆಫ್ರಿಕಾ ಪುರುಷೋತ್ತಮ್ ಶೆಟ್ಟಿಗೆ ವೇದಿಕೆಯಲ್ಲಿ ಗೌರವ ಒಂದುಂಡು ಗೌತಮ್ ಶೆಟ್ಟಿ ಚೇರ್ಮನ್ ಐಟಿ ಬಂಟ್ಸಂಗ ಮುಂಬೈ ಶಿವಪ್ರಸಾದ್ ಶೆಟ್ಟಿ ವೈಸ್ ಚೇರ್ಮನ್ ಬಂಟ್ಸಂಗ ಮೀರಾಬೈಂದರ್ ರೀಜನ್ ಸತೀಶ್ ಚಂದ್ ಶೆಟ್ಟಿ ಬಂಟ್ಸಂಗ ಭಿವಂಡಿ ಬದಲಾಪುರ ರೀಜನ್ ಅರವಿಂದ್ ಶೆಟ್ಟಿ ಕಾರ್ಪೊರೇಟರ್ ಮೀರಾಬೈಂದರ್ ಭಾಸ್ಕರ್ ಕೆ ಶೆಟ್ಟಿ ಸಿಎಂಡಿ ಹಿಪ್ರೋ ವಿಶಾಲ್ ಗ್ರೂಪ್ ಆಫ್ ಕಂಪನೀಸ್ ಮೀರಾ ರೋಡ್ ತಾಳಿಪಾಡಿಗುತ್ತು ವಾಸು ಶೆಟ್ಟಿ ಭಿವಂಡಿ ವಾಸು ಶೆಟ್ಟಿ ವೇದಿಕೆಗೆ ಬರಡು ತಾಳಿಪಾಡಿ ವಾಸು ಶೆಟ್ಟಿ ರಂಜನಿ ಸುಧಾಕರ್ ಹೆಗ್ಡೆ ಅಧ್ಯಕ್ಷರು ಬೊಕ್ಕ ಆಫೀಸ್ ಬೇರರ್ ಬಂಟ್ಸಂಗ ಮಹಿಳಾ ವಿಭಾಗ ಅಧ್ಯಕ್ಷೆ ಉಪಾಧ್ಯಕ್ಷೆ ಮನೋರಮ್ಮ ಕೊಲ್ಲೇರು ರತ್ನಾ ಕೊಲ್ಲೇರು ಉಪಾಧ್ಯಕ್ಷೆ ಉಮಾ ಕೊಲ್ಲೇರು ಶ್ರೀಮತಿ ಉಮಾಕೃಷ್ಣ ಶೆಟ್ಟಿ
ಮಹಿಳಾ ವಿಭಾಗ ಬಣ್ಸಂಗ ಮುಂಬೈದ ಮಲ್ಲ ಟೀಮ್ ಉಂಡು ಮೂಲು ಅಕ್ಲಿಗೆ ಈ ಪ್ರೀತಿದ ಗೌರವ ತಾಳಿಪಾಡಿ ವಾಸು ಶೆಟ್ರು ಚಿತ್ರಕ್ಕಿದ್ದೀರ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ಕೊಡ್ತಿನ ಓಂ ಶಕ್ತಿ ಮಹಿಳಾ ಸಂಘ ಕಲ್ಯಾಣ ಸ್ಥಾಪಕ ಅಧ್ಯಕ್ಷೆ ಚಿತ್ರಾ ಆರ್ ಶೆಟ್ಟಿ, ಬಣ್ಸಂಗ ಮುಂಬೈದ ಮಹಿಳಾ ವಿಭಾಗದ ಅಧ್ಯಕ್ಷೆ ಅಂಚನೆ ಮತ ಆಫೀಸ್ ಬೇರರ್ ನಕ್ಲಿಗೆ ಗೌರವ ನಡತೊಂದುಂಡು. ಹರೀಶ್ ಪಾಂಡು ಶೆಟ್ಟಿ MD ಫಾರ್ಮ್ ಹೌಸ್ ಆ್ಯಂಡ್ ಶೆಲ್ಟರ್ ಗ್ರೂಪ್ ಆಫ್ ಹೋಟೆಲ್ಸ್ ವಸೈ, ಹರೀಶ್ ಶೆಟ್ಟಿ ಗುರ್ಮೆ CMD ಮಂಥನ್ ಹೋಟೆಲ್ ನಲಸೋಪುರ, ಪ್ರವೀಣ್ ಶೆಟ್ಟಿ ಪುತ್ತೂರು CMD ಆಶಾ ಹಾಸ್ಪಿಟಾಲಿಟಿ ಸರ್ವಿಸಸ್ ಪೂನಾ, ಟಿ ಪ್ರಭಾಕರ್ ಶೆಟ್ಟಿ ಪ್ರೆಸಿಡೆಂಟ್ ಬಣ್ಸಂಗ ಮೈಸೂರು, ಶ್ರೀಮತಿ ಸಂಧ್ಯಾ ವಿಶ್ವನಾಥ್ ಶೆಟ್ಟಿ ಪುಣೆ, ಅಶೋಕ್ ಶೆಟ್ಟಿ ಪೆರ್ಮುದೆ ಅಶೋಕ್ ಇಂಡಸ್ಟ್ರೀಸ್ ವಸೈ, ಬಾಬು ಎಸ್ ಶೆಟ್ಟಿ ಪೆರಾರ ಹೋಟೆಲ್ ಪ್ರಸಾದ್ ಮಲಾಡ್ ಮುಂಬೈ, ದಿವ್ಯಾ ಸಂತೋಷ್ ಶೆಟ್ಟಿ ವೇದಿಕೆಗೆ ಬರಡು, ಶ್ರೀಮತಿ ದಿವ್ಯಾ ಸಂತೋಷ್ ಶೆಟ್ಟಿ, ಶ್ರೀಮತಿ ದಿವ್ಯಾ ಸಂತೋಷ್ ಶೆಟ್ಟಿ, ಸಂತೋಷ್ ಶೆಟ್ಟಿ ದಂಪತಿ ಸಮೇತರಾದ ಪೆಟ್ರನ್ ಮೆಂಬರ್ ನಮ್ಮ ಪೂನಾ ಬಂಟರ ಸಂಘದ ರೂವಾರಿ ಅಂಚನೆ ಪೂನೆ ಬಣ್ಸ್ದ ಅಧ್ಯಕ್ಷ ಸಂತೋಷ್ ಶೆಟ್ಟಿ ದಂಪತಿಗಳಿಗೆ ಈ ಗೌರವ ಮಕ್ಕಳು ನಮ್ಮ ಒಕ್ಕೂಟದ 5 ಲಕ್ಷ ರೂಪಾಯಿ ಕೊಡ್ತೇವೆ. ಸಂತೋಷ್ ಶೆಟ್ಟಿ ಕೊಟ್ಟರು ಚಪ್ಪಾಳೆದ ಮೂಲಕ ಗೌರವ ಕೊರಡು. ಗಣೇಶ್ ಹೆಗ್ಡೆ ಹೋಟೆಲ್ ಅಗಸ್ತ್ಯ ರೆಸ್ಟೋರೆಂಟ್ ಪುಣೆ, CA IR ಶೆಟ್ಟಿ ಪ್ರೆಸಿಡೆಂಟ್ ಅಂಡ್ ಆಫೀಸ್ ಬೇರರ್ ಜವಾ ಬಣ್ಸ್ ಮುಂಬೈ, ಸಂತೋಷ್ ಕುಮಾರ್ ಹೆಗ್ಡೆ ಬಣ್ಸಂಗ ಮುಲ್ಕಿ ಆಫೀಸ್ ಬೇರರ್ ಪ್ರೆಸಿಡೆಂಟ್, ಸಂತೋಷ್ ಕುಮಾರ್ ಹೆಗ್ಡೆ ಪ್ರೆಸಿಡೆಂಟ್ ಅಂಡ್ ಆಫೀಸ್ ಬೇರರ್ಸ್ ಬಣ್ಸಂಗ ಮುಲ್ಕಿ, ಪುರುಷಣ್ಣೆ ಬೊಕ್ಕ ರವಿ ಅಣ್ಣ ನಿಗುಲ್ಲ ವೇದಿಕೆಗೆ ಬರಡು. ಮಾಸ್ಟರ್ ಒಳ್ಳೆರು ಮಾಸ್ಟರ್ ಸಾಯಿನಾಥ್ ಮಾಸ್ಟರ್ ಸೆಕ್ರೆಟರಿ ಮಾಸ್ಟರ್ ಭರತ್ ಶೆಟ್ಟಿ ಅಂಡ್ ಶ್ರೀಮತಿ ನವೀನ್ ಭರತ್ ಶೆಟ್ಟಿ ಅದಿತಿ ಎಸೆನ್ಷಿಯಲ್ ಮುಂಬೈ, ಸಂತೋಷ್ ಕುಮಾರ್ ಹೆಗ್ಡೆ ಬೊಕ್ಕ ಆಫೀಸ್ ಬೇರರ್ ನಕ್ಲಿಗೆ ಮುಲ್ಕಿ ಬಣ್ಸಂಗದ ಪ್ರೆಸಿಡೆಂಟ್ ಬೊಕ್ಕ ಆಫೀಸ್ ಬೇರರ್ ನಕ್ಲಿಗೆ ಗೌರವ. ಸಂಜೀವ್ ಎನ್ ಶೆಟ್ಟಿ ಅಶ್ವಿತ್ ರೆಸ್ಟೋರೆಂಟ್ ನವಿ ಮುಂಬೈ, ರತ್ನಾಕರ್ ಶೆಟ್ಟಿ ಹೋಟೆಲ್ ಡ್ರೀಮ್ ಲ್ಯಾಂಡ್ ಎವರ್ಶೈನ್ ಸಿಟಿ ವಸಾಯಿ, ಜಯಂತ್ ಪಕಳ ಚೇರ್ಮನ್ ವಸೈ ದಹನು ರೀಜನ್ ಬಣ್ಸಂಗ ಮುಂಬೈ, ಜಗದೀಶ್ ಶೆಟ್ಟಿ ನಂದಿಕೂರು ಚೇರ್ಮನ್ ಬಣ್ಸಂಗ ನವಿ ಮುಂಬೈ ರೀಜನ್, ಸಾಲೆತ್ತೂರು ವಲಯ ಬಂಟರ ಸಂಘದ ಅಧ್ಯಕ್ಷರು ಆಫೀಸ್ ಬೇರರ್ ನಕಲು ದಯಮಾಲ್ತದೆ ವೇದಿಕೆಗೆ ಬತ್ತದು ಗೌರವವನ್ನು ಸ್ವೀಕಾರ ಮಲ್ಪಡು. ಸಾಲೆತ್ತೂರು ವಲಯ ಬಣ್ ಸಂಘದ ಅಧ್ಯಕ್ಷರು ಅಂಚನೆ ಆಫೀಸ್ ಬೇರರ್ ನಕಲು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಸಹಕಾರ ಮುಕಲ್ನ ಈ ತಂಡ ಬಾರಿ ಆಕ್ಟಿವ್ ಆದ ಈ ಒಕ್ಕೂಟದ ಬಾರಿ ಕ್ರಿಯಾಶೀಲತೆ ಭಾಗವಹಿಸುವಂದುಲ್ಲೇರು ಸಹಕಾರ ಕೊರೊಂದುಲ್ಲೇರು ಈ ಗೌರವ ಕೊಲ್ಲಾಡಿ ಬಾಲಕೃಷ್ಣ ನಾಯ್ಕಲು ಅಂಚನೆ ಮಾತಾ ಸದಸ್ಯರೇ ಬಾಬು ಶೆಟ್ರು ಉಲ್ಲೇರು ಮಲಾಡ್ ಬಾಬಣ್ಣ ವೇದಿಕೆ ಬಲೆ ಪೆರಾರ ಬಾಬು ಶೆಟ್ರು ದಾನಿಲಾದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಲ್ದೇರಿ ವಿಶ್ವನಾಥ್ ಶೆಟ್ಟಿ ಕಾರ್ಯಾಧ್ಯಕ್ಷರು ಬಂಡ್ ಸಂಘ ಕುರ್ಲಾ ಬಾಂಡುಪ್ ರೀಜನ್, ಆರ್ ಕೆ ಶೆಟ್ಟಿ ಕಾರ್ಯಾಧ್ಯಕ್ಷರು ಅಂಧೇರಿ ಬಾಂದ್ರಾ ರೀಜನ್ ಬಂಡ್ ಸಂಘ ಮುಂಬೈ ನೇಮಂತ ಮುಕುಲ ವೇದಿಕೆ ಬರಡು, ಬಾಬು ಎಸ್ ಶೆಟ್ಟಿ ಪೆರಾರ ವೇದಿಕೆ ಇಡುಲೇರು, ಮುಂಬೈದ ಉದ್ಯಮಿ ವಿಶ್ವನಾಥ್ ಶೆಟ್ಟಿ ವಿನೀತ್ ಕೆಮಿಕಲ್ಸ್ ಮುಂಬೈ, ಯೋಗೀಶ್ ಶೆಟ್ಟಿ ಕಡೆಕಾರ್ ದಯಮಲ್ತ ವೇದಿಕೆ ಬರಡು, ಯೋಗೀಶ್ ಶೆಟ್ಟಿ ಕಡೆಕಾರ್
ಯೋಗೀಶ್ ಶೆಟ್ಟಿ ಕಡಿಕಾರ್, KR ಶೆಟ್ಟಿ ಕೊಂಕಣ್ ರೈಲ್ವೆ ಶಿರೂರ್, KR ಶೆಟ್ಟಿ ಕೊಂಕಣ್ ರೈಲ್ವೆ ಶಿರೂರ್, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಎಂಗ್ಲೊಟ್ಟಿಗೂ ನಮ್ಮೊಟ್ಟಿಗೂ ದೇವಿ ಚರಣ್ ಶೆಟ್ರುಲ್ಲಿರು, ಬಂಟ್ಸ್ ವೆಲ್ಫೇರ್ದ ಯುವ ವಿಭಾಗದ ಅಧ್ಯಕ್ಷರು, ಗುರುಕಿರಣ್ರ ಸಹೋದರಿ ದೇವಿಚರಣ್ ಶೆಟ್ಟಿ. ದಾನಿಲ್ನ ಪುದರ್ ಪಂಡ ಒಲ್ಲ ತತ್ತದಿತ್ತಂಡ ಖಂಡಿತವಾಗ್ಲೆಲ್ಲ ನೀವು 1ನೇ ತಾರೀಕದ ಕುಡ್ಲದ ಕಾರ್ಯಕ್ರಮಡ್ ಪನ್ಪ ಪಿರೋರ ಅಕ್ಲ ಪುದರ್ನೆಲೆತ್ತದು ಅವಳು ಗೌರವನ ಮಲ್ಪ ಕೃತಜ್ಞತೆಗಳು. ಸುಧಾಕರ್ ಶೆಟ್ಟಿ ವೈಸ್ ಪ್ರೆಸಿಡೆಂಟ್ ಹುಬ್ಳಿ ಬಣ್ಸಂಗ, ಸುಗ್ಗಿ ಸುಧಾಕರ್ ಅಣ್ಣೆಂದೆ ಆರು ಪ್ರಖ್ಯಾತಿ ದಯಮಲ್ತ್ ವೇದಿಕೆ ಬರಡು ಸುಧಾಕರ್ ಶೆಟ್ಟಿ. ಹುಬ್ಳಿದ ಒಂದು ಸ್ಟೂಡೆಂಟ್ಗೆ ಫುಲ್ಲು ಅಡಾಪ್ಟ್ ಮಾಡ್ತದ್ದು ಫುಲ್ಲು ಎಜುಕೇಷನ್ದ ಖರ್ಚಿನ ತೊಯ್ನಾರು ಸುಗ್ಗಿ ಸುಧಾಕರಣ್ಣ. ಕೃತಜ್ಞತೆಗಳು. ವಂದನೆಲು. ನಂಗೆ ಮಾತ ಗೊತ್ತಿತ್ತು ಲೆಕ್ಕ ಇಲ್ಲು ರಿಪೇರಿ ಬೊಕ್ಕ ಹೊಸ ಇಲ್ಲು ಅಂಚನೆ ಮೆಡಿಕಲ್ ಸಹಾಯ ಬೊಕ್ಕ ಮದುವೆಗೋಸ್ಕರ ಮದುವೆಗೋಸ್ಕರ ಸಹಾಯ ಮಾಡಿದ ಜನ ಫಲಾನುಭವಿಗಳಿಗೆ ಸಾಂಕೇತಿಕವಾದ ನಮ್ಮ ಮೂಲ ಅಕ್ಲೆಗೆ ಕೊರ್ಪ ಬೊಕ್ಕದ ಪಿದೈಡೈಕ್ ವ್ಯವಸ್ಥೆ ಉಂಟು. ಶಿವರಾಮ್ ಶೆಟ್ಟಿ ಅವರಾಲ್ ಶಿವರಾಮಣ್ಣೆ ವೇದಿಕೆ ಬೆಲೆ. ಉಡುಪಿ ತಾಲೂಕದ ಡಿಸ್ಟಿಕ್ದ ಶ್ರೀಮತಿ ಪಾರ್ವತಿ ಶೆಟ್ಟಿ ವೇದಿಕೆ ಬರಡು ಮೇರೆ ಇಲ್ಲದ ಪ್ರಯೋಜನಾರ್ಥಿ. ಶ್ರೀಮತಿ ಸುಮನಾ ಪೂಜಾರಿ ಪಳಿಮಾರು, ಶ್ರೀಮತಿ ಗೀತಾ ಶೆಟ್ಟಿ, ಶ್ರೀಮತಿ ಯಶೋಧಾ ಶೆಟ್ಟಿ. ಅಂಚನೆ ರಿಪೇರಿಗೆ ಶ್ರೀ ಕರುಣಾಕರ್ ಶೆಟ್ಟಿ, ಶ್ರೀಮತಿ ವನಜಾ ಶೆಟ್ಟಿ, ಅಂಚನೆ ಶ್ರೀಮತಿ ಸುರೇಶ ಸದಾಶಿವ. ಒಂಜಿ ಗಮನಿಸವ ನಮನೆಟ್ಟು ಶ್ರೀಮತಿ ಸುಮನಾ ಪೂಜಾರಿ ಪಳ್ಳಿಮಾರುಗುಲ ಕೊರೊಂದುಲ್ಲ ಒಂಜಿ ಎಲ್ಲಿಯ ನಮ್ಮ ಜಾತಿ ಅತ್ತಂದೆಲ್ಲ ಬಡತನೋಡು ಏರುಲ್ಲೇರು ಪಂದೇನು ತೂದು ಅರ್ಹವಾದ ಅಕ್ಲೆಗೆ ಸಂದೋಡು ನೀತಂದಂಡ ಅಕ್ಲೆಗೆಲ ಕೊರ್ಪುರಂಚಿನ ವಿಶೇಷವಂಚಿನ ಒಂಜಿ ಮನಸ್ಸು ಮಲ್ತದನ್ನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ದೈನಿದವರ ವೇದಿಕೆ ಬತ್ತಕ ಶ್ರೀಮತಿ ಪಾರ್ವತಿ ಶೆಟ್ಟಿ ಮೇರೆಗೆ ಹೊಸ ಇಲ್ಲ ಕೊರ್ಪಿನಮ್ಮ ಒಂದು ಫೈನಲ್ ಇನ್ಸ್ಟಾಲ್ಮೆಂಟ್ ಪೆರಡೂರ್ದಾರ್ ಶ್ರೀಮತಿ ಸುಮನಾ ಪೂಜಾರಿ ಪಳಿಮಾರು ಉಡುಪಿ ಮೇರೆಗೆ ರಡ್ಡನೇ ಕಂತು, ಶ್ರೀಮತಿ ಗೀತಾ ಶೆಟ್ಟಿ ರಡ್ಡನೇ ಕಂತು, ಶ್ರೀಮತಿ ಯಶೋಧಾ ಶೆಟ್ಟಿ ಮೇರೆಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ನಂಚಿನ ರಿಪೇರಿಗೆ ಶ್ರೀ ಕರುಣಾಕರ್ ಶೆಟ್ಟಿ ಸುರುತ್ತ ಮುಣಿಯಾಲ್ದಾರ್, ಶ್ರೀಮತಿ ವನಜಾ ಶೆಟ್ಟಿ ಮೇರೆ ಬ್ರಹ್ಮಾವರದಾರ್, ಶ್ರೀಮತಿ ಸುರೇಶ್ ಸದಾಶಿವ ಉಡುಪಿದಾರ್. ಬೇತೆ ಇಲ್ಲದ ಪ್ರಯೋಜನಾರ್ಥಿಗಳಿಗೆ ಅವಳು ಕೌಂಟರ್ ದೆತೊನ್ನ ವ್ಯವಸ್ಥೆ ಉಂಡು. ಅವಳು ಚಕ್ ತಿಕ್ಕೊಂಡು ಅಕ್ಲೆ ಮಾತ ವಿಷಯ ಪಂತಂಡು ಒಂದು ಸಾಂಕೇತಿಕವಾದ ಈತು ಕೊರೊಂದು ಗಣ್ಯರು
ಮತ್ತೆ ಗುಂಡಾಪುರ ಪಾರ್ವತಿ, ಸುಮನ ಪೂಜಾರಿ, ವಸತಿ ಯೋಜನೆ ಸುಮಾರು 100 ಇಲ್ಲಿ ಕಟ್ಟದ ಕೊರಪುನ ಒಂಜಿ ಮನ ಮಲ್ತಿದ್ದೇನೆ. ಇತ್ತೆ ಸುಮಾರು 125 ದಾಟದನ್ನು ಬಂದ್ರೆ ಸಂತೋಷ ಆಪುಂಡು. ಶಿವರಾಮ್ ಶೆಟ್ಟಿ, ಕವರ್ ಬುಡುಪ ತೂವಲ್ಲೇ ಚಕ್ಕಡ ವ್ಯತ್ಯಾಸ ಇತ್ತಂದ್ರೆ ಕೌಂಟರ್ ನಡಪಲ್ಲಿ ಒಂಜಿ ಚಪ್ಪಾಳೆ ಪೊಟ್ಟುಗ ಮೊಕಲ್ನ ಬದುಕು ಎಡ್ಡೆ ಅವಡು ಜೋಕುಲು ಬಾಲೆಲು ಮಲ್ಲೆ ಅದು ಕಲ್ತದು ಮಸ್ತ್ ಸಂಪಾದನೆ ಮಲ್ತದು ಬೊಕ್ಕೋರಿಯಾಗ ಇಲ್ಲಿ ಕಟ್ಟದು ಕೊರ್ಪನಂಚಿನ ಯೋಗ ಭಾಗ್ಯ ಆಗ್ಲಿ ಗೋದಗಡೆ ಪಡ್ ನಮ್ಮ ಹಾರೈಕೆ ಮಲ್ಪು. ಮೆಡಿಕಲ್ ಮೆಡಿಕಲ್ ಅಣ್ಣ ಒಂದು ಮೆಡಿಕಲ್ ಆಡಿ ಫೋಟೋಗ ಮೆಡಿಕಲ್ ಮೆಡಿಕಲ್ ವೆಡ್ಡಿಂಗ್ ಸುನಿಲ್ ಕುಮಾರ್ ಒಂದೇ ನಿಮಿಷ ಅಣ್ಣ ಒಂಜಿ ಮದುವೆಗೆ ಸಹಾಯದ ಧೈರ್ಯದ ಬಲೆ ವನಜ ಶೆಟ್ಟಿ ಕೂರ್ಗಿ ಕುಂದಾಪುರ, ರಮೇಶ್ ಶೆಟ್ಟಿ ಬಡಗುಬೆಟ್ಟು, ಗೀತಾ ಸುರತ್ಕಲ್ ಬಂಟರ ಸಂಘದ ಧೈರ್ಯದ ವೇದಿಕೆ ಬರಡು ಅವಳ ಪೂಜ್ಯರೇ ಸುರತ್ಕಲ್ ಬಂಡ್ ಸಂಘದ ಬಗ್ಗೆ ನಮ್ಮ ಕೇನಂದ ಅಕುಲ್ ಏರ್ಲಜ್ ಒವೇ ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ಪರ್ಧೆ ಪಡು ಅವಳು ಪ್ರಥಮ ಬಹುಮಾನ ಪೋದು 150 ಜನ ಬರ್ಪೇರು ಒಂದು ಬಾರಿ ಮಲ್ಲ ಟೀಮ್ ಉಂಡು ಸಾಂಸ್ಕೃತಿಕ ಬಗ್ಗೆ ವಿಶೇಷ ಸಾಧನೆ ಮಾಡ್ತಾನಂಚಿನ ಇಡೀ ತಂಡಕ್ಕೆ ಒಂದು ಮಲ್ಲ ಚಪ್ಪಾಳೆ ಪೊಟ್ಟುಗ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಬೈದೇನೆ ಅವು ಕರ್ನಾಟಕ ರಾಜ್ಯೋತ್ಸವ ಅಂತ ಬರಡು ನಿಂಕಲ ಹರೈಕ್ ಸುನಿಲ್ ಅಣ್ಣೆ ಸುನಿಲ್ ಕುಮಾರ್ ಬಂದ ಇದೆ ರಡ್ಡೆ ಭಿನ್ನನ ಪಾತ್ರ ಪಡ ಬಂದು ವಿನಂತಿ ಮಲ್ಪ ವೇದಿಕೆದ ಮಿತ್ತು ಉಪಸ್ಥಿತರಿಪ್ಪುನಂಚಿತ್ನ ಮಾತ ಗಣ್ಯರೇ ಸಮಾರಂಭದ ಭಾಗವಹಿಸನಂಚಿತ್ನ ಎನ್ನ ಮಾತ ಆತ್ಮೀಯ ಬಂಧುಲೆ ಮಾನ್ಯ ಐಕಳ ಹರೀಶ್ ಶೆಟ್ಟರ್ನ ನೇತೃತ್ವದ ಜಾಗತಿಕ ಬಂಟರ ಸಂಘದ ನೇತೃತ್ವಡೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ
ಒಂದು ವಿಶಿಷ್ಟವಾಯಿನಂಚಿತ್ತ ದಾಖಲೆ ಪ್ರಮಾಣದ ಸೇವಾ ಚಟುವಟಿಕೆಗಿನಿ ಚಾಲನೆ ಕೊಡ್ತೇವೆ. ರಡ್ಡು ಜಿಲ್ಲೆಡೆ ಏರು ಅಶಕ್ತರಲ್ಲಿರ ಅಕ್ಲಿಗೆ ದಾನಿಲ ಮಾತಿರಿನ ಸಾಕಾರದ ಮುಖಾಂತರ 1.5 ಕೋಟಿ ರೂಪಾಯಿದ ಸಹಾಯಧನ ಕೊರ್ಪುನೊಂದು ಪಂಡ ಬಹುಶಃ ನಮ್ಮನ ರಡ್ಡು ಜಿಲ್ಲೆದ ಇತಿಹಾಸದ ಒಂದು ಎಡ್ಡೆ ಕಾರ್ಯಕ್ರಮ ಉಂಡು ನೆನ್ನುವೆ. ಹರೀಶಣ್ಣನ ಮಾತ ಕಾರ್ಯಕ್ರಮಲ ಇಂಚ ಮಲ್ಲಮಲ್ಲನೆ ಆರ್ನ ಯೋಚನೆಲ ಮಲ್ಲ ಮನಸ್ಸುಲ ಮಲ್ಲ ಆರ್ ಮನ್ಪುನಂಚಿತ್ನ ಮಾತ ಕಾರ್ಯಕ್ರಮಲ ಮಲ್ಲ ಮನ್ಪುನ ಮುಖಾಂತರ ಮಸ್ತ್ ಜನಕ್ಲೆಗೆ ನೆರವಾಪುನಂಚಿತ್ನ ಉಪಯುಕ್ತ ಕಾರ್ಯಕ್ರಮನ ಬೇತೆ ಬೇತೆ ಸಂದರ್ಭಡಿ ನೀ ಮಂದಿರಿ. ಇನಿ ಪಾಪದಕ್ಲೆಗೆ ಇಲ್ಲು ಕಟ್ಟದ ಕೊರ್ಪುನಂಚಿತ್ನ ವ್ಯವಸ್ಥೆ, ಆರೋಗ್ಯಡಿ ಏರು ಅಶಕ್ತರುಲೇರು ಅಕ್ಲೆಗೆ ನೆರವು ಮಂತು ಕೊರ್ಪುನಂಚಿತ್ನ ವ್ಯವಸ್ಥೆ, ಶೈಕ್ಷಣಿಕ ಚಟುವಟಿಕೆ ನನಾತ ಎಡ್ಡೆ ಆವಡುನ್ಪುನ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನೆರವು ಆಪುನಂಚಿತ್ನ ಕಾರ್ಯಕ್ರಮ ಇಂಚಿತ್ತ ಒಂದು ವಿಶೇಷವಾದಂಚಿತ್ನ ಕಾರ್ಯಕ್ರಮ ಜಾಗತಿಕ ಬಂಟರ ಸಂಘದ ಮುಖಾಂತರ ನಡತೋ ನಿಪ್ಪುನು ಒರಿದಿನ ಮಾತ ಸಮಾಜದ ಕ್ಲೇಲ ಒಂದು ಮಾದರಿಯಾದಂಚಿತ್ನ ಕಾರ್ಯಕ್ರಮ ಅಂದೇನು ಎನ್ನುವೆ. ಈ ಕಾರ್ಯಕ್ರಮ ಅತ್ಯಂತ ಶುಭವಾಡೆ ನೆರವುದತ್ತದ ನಕ್ಲೆಗೆ ನನಾತ ಶಕ್ತಿ ಕೊರಡೋದಕ್ಕೆ ಏನೊಂದು ನಕ್ಕ ಸಾಕಾರ ಮಂದಿನಂಚಿತ್ನ ಮಾತ ದಾನಿಲೆಗೆ ಮಾತ ಪದಾಧಿಕಾರಿಲೆಗೆ ಹಿರಿಯರಿಗೆ ಈ ಸಂದರ್ಭದ ಅಭಿನಂದನೆ ಪನ್ಪೆ. ನಮಸ್ಕಾರ. ಧನ್ಯವಾದರು ಸುನಿಲ್ ಕುಮಾರ್. ಮಾತೃ ಸಂಘದ ಉಪಾಧ್ಯಕ್ಷರು ಮಾತೃ ಸಂಘದ ಪರವಾದ ಕಾವು ಹೇಮನಾಥ್ ಶೆಟ್ರ ವೇದಿಕೆ ಬರ್ತದೆ ಒಂಜಿ ಗೌರವ ಸ್ವೀಕಾರ ಮಲ್ಪಡು ಬಲ್ಲೆ ಸರ್. 1 ತಾರೀಕದಾನಿ ಕುಡ್ಲಾಡ್ ದಕ್ಷಿಣ ಕನ್ನಡ ಜಿಲ್ಲೆದ ಮೇಘ ಸಮಾಜ ಕಲ್ಯಾಣ ಕಾರ್ಯಕ್ರಮ ಉಂಟು. అయితే ಇಡೀ ಜವಾಬ್ದಾರಿನ ಜೊತೆಂದು ಸುರತ್ಕಲ್ ಬಂಟರ ಸಂಘ ಪೂಂಜೇರ್ನ ಇಡೀ ತಂಡ ಎಲ್ಲಂಜಿ ಸಕ್ರಿಯವಾದ ಉಂಡು. ಐಕನಿಕ್ಲೆಗೆ ಶಕ್ತಿ ಬರಡು ಬಲ ಬರಡು ನೀನು ಒಂಜಿ ಹಾರೈಕೆ ಮಲ್ಪುಂಡು ಮಾತ ಬಾರಿ ಪೊರ್ಲು ಸುಧಾರ್ಥ ಕೊರಡು. ಹೇಮನ ತನ್ನಗೆ ಒಂಜಿ ಚಪ್ಪಾಳೆ ಪುಟ್ಟುಗ ಮಾತೃ ಸಂಘದ ಪರವಾದ ಉಪಾಧ್ಯಕ್ಷರು ಒಳ್ಳೆಯರು ಆತ್ಮೀಯ ಸ್ವಾಗತ ಬೊಕ್ಕ ಈ ಸಮಾಜ ಕಲ್ಯಾಣ ಕಾರ್ಯಕ್ರಮಗೂ ಹಿರೇ ಗೌರವ ಯಾನ ರಘುಪತಿ ಭಟ್ಟಡ ವಿನಂತಿ ಮಲ್ಪ ಎರಡ್ಡೆ ಬೆಂದನ ಪಾತೆರು. ವೇದಿಕೆ ಇಡುಪ್ಪನ ಚಿತ್ರ ಮಾತ ಹಿರಿಯರೇ ನಿರ್ದೇಶ ಚಿತ್ರ ಮಾತ ಆತ್ಮೀಯ ಬಂಧು ಭಗಿನರೇ, ಇನಿ ಜಾಗತಿಕ ಬಂಟರ ಸಂಘದ ಒಂಜಿ ಸಮಾಜ ಕಲ್ಯಾಣ ಕಾರ್ಯಕ್ರಮನಿ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾರಿ ಯಶಸ್ವಿಯಾದ ಐಕಳ ಹರೀಶ್ ಶೆಟ್ಟರ್ನ ನೇತೃತ್ವದ ಜಾಗತಿಕ ಬಂಟರ ಸಂಘ ಈ ಕಾರ್ಯಕ್ರಮನಿ ಹಮ್ಮೆ ಈ ಆಯೋಜನೆ ಮಲ್ತನೆಗೆ ಯಾನ ಜಾಗತಿಕ ಬಂಟರ ಸಂಘದಗಳಿಗೆ ವಿಶೇಷವಾಗಿ ನನ್ನ ಚಿತ್ರ ಅಭಿನಂದನೆಯನ್ನು ಸಲ್ಲಿಸ ಅವರ ಬಯಸಾಗ ಪಂಡ ಈ ವರ್ಷ ಪ್ರಾಯಶಃ ನಮ್ಮ ಕಾಲಡ್ ಯಾಪಲ ಕೇಳಂದ ಚಿತ್ರ ಒಂದು ಆತಂಕ ಆರ್ಥಿಕ ಸಂಕಷ್ಟ ನಮ್ಮ ಸಮಾಜಕ್ಕೆ ಬೈದಂಡು. ಅಂಚಿನ ಆರ್ಥಿಕ ಸಂಕಷ್ಟದ ಸಂದರ್ಭಡು ಸುಮಾರು 1.5 ಕೋಟಿರ್ದು ಹೆಚ್ಚಿನ ಒಂದು ಆರ್ಥಿಕ ಸಹಾಯನಿ ಬಡವರಿಗೆ ಮಲ್ಪನ ಚಿತ್ರ ಒಂಜಿ ಮಲ್ಲ ಬೇಲೆನಿ ಇನಿ ಜಾಗತಿಕ ಬಂಟರ ಸಂಘ ದಾವೊಂದಿ ಪುನಃ ನಿಜವಾದ ಅಭಿನಂದಾರ್ಹ ಅಂದೆ ನಾನು ಪಂಡ್ರೆ ಬಯಸವೆ. ವಿಶೇಷವಾದ ಈ ಕೋವಿಡ್-19 ಸಮಸ್ಯೆಡು ಪ್ರಾಯಶಃ ಇಡೀ ವಿಶ್ವನೇ ಸಮಸ್ಯೆಡು ಉಂಡು. ಐಟ್ಲ ಜಾಗತಿಕ ಬಂಟರ ಸಂಘಡ್ ವಿಶೇಷವಾದ ಐಕ್ ಸಾಕಾರ ಕೊರಡುಂದ ಅಂಡ ಬಾಂಬೆ ಮುಲ್ತುರ್ದನೆ ಬಂಟ್ರೆಡ್ ಆವಡಾತನ ಅಂಡ ಅಗಲ್ಲ ಇನಿ ಕೋವಿಡ್ದವರ ಮಸ್ತ್ ಸಮಸ್ಯೆ ಇಪ್ಪನ ಚಿತ್ತನ ಸಂದರ್ಭ ಇನಿ ಏರ್ಲ ಸುಕ್ಕಡಿಪ್ಪನ ಚಿತ್ತ ಮಲ್ಲ ಮಲ್ಲ ಹೋಟೆಲ್ ಸೆಟ್ನಾಗೆಲ್ಲ ಏರ್ಲ ಇನಿ ಸುಕ್ಕಡಿಪ್ಪನ ಚಿತ್ತನ ಒಂಜಿ ಸಂದರ್ಭತ್ತು ಅಂಚಿನ ಆರ್ಥಿಕ ಸಂಕಷ್ಟ ಕಾಲಡ್ ನಮ್ಮಡ್ದು ಜಾಸ್ತಿ ಬಡವರಿತ್ತಿನಗಲಿಗೆ ಒಂಜಿ ಸಹಾಯ ಮಲ್ಪಡು ಬಣ್ಣು ಒಂಜಿ ಮಲ್ಲ ದೃಷ್ಟಿ ಇದು ಹರೀಶಣ್ಣೆ ಒಂಜಿ ನೇತೃತ್ವ ಕೊರ್ದು ಇನಿ ಮಸ್ತ್ ಜನ ದಾನಿಲೆಗೆ ಅಂಕಲ್ ಸಹಾಯ ಮಲ್ತ ಅಗಲ್ ಮಾತ ಸಹಕಾರ ಮಲ್ತದ ಈತ್ ಜನಕ್ಕೆ ಇನಿ ಸಹಕಾರ ಮಲ್ಪಲಕ್ಕಾಂಡು ಅವು ಇಲ್ಲು ಕಟ್ರಿಗೆ ಪರ್ಯಾವು ಆರೋಗ್ಯದ ಬಗ್ಗೆ ಪರ್ಯಾವು ಅಥವಾ ಎಜುಕೇಷನ್ದ ಬಗ್ಗೆ ಪರ್ಯಾವು ಅಗಲಿಗೆ ಬಾರಿ ಮಲ್ಲ ಒಂಜಿ ಸಹಾಯ ಆತನ ಯಾನ ಭಾವಿಸಾವೆ ಅಂಚಾದ ಐಕ ಸಹಾಯ ಮಲ್ತಿನ ಚಿತ್ರ ಮಾತ ಬಂಟರನಗಳಿಗೆ ಯಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋಡು. ಬಂಟ ಸಮಾಜ ಪಂಡ ಇನಿ ಒಂಜಿ ಜಾತ್ಯತೀತ ಸಮಾಜ ಪಂಡ ಬಂಟ ಸಮಾಜ ಅಂತ ಯಾನು ಕೈ ತೊಳ್ದು ತೊಯ್ನೆ ತೇ ಪಂಡ ಬಂಟ ಸಮಾಜದ ಜಾಗತಿಕ ಬಂಟರ ಸಂಘದ ಮಾತಾ ಸಮಾಜ ಇತರ ಸಮಾಜದಗಳಿಗೆಲ್ಲ ಒಂಜಿ ಸಹಾಯ ಮಲ್ಪನ ಚಿತ್ತನ ಬೇಲೆ ಇನ್ನಿತ ಬಡವೇರಿಗೆ ಸಹಾಯ ಮಲ್ಪನ ಚಿತ್ತನ ಬೇಲೆ ಆತಂಡು ಅವು ನಿಜವಾದ ಅಭಿನಂದಾರ ಅಂತ ನಾನು ಭಾವಿಸ ಒಂದುಲ್ಲೆ ದೇ ಪಂಡ
ಎಂಕಲ್ ಮಾತ ರಾಜಕೀಯ ಒಂಜಿ ವಲಯಡ್ ಪಾತೆರ್ನ ಉಂಡು. ಒಂಜಿ ಬಂಟನ ಸ್ನೇಹ ಮಲ್ತಂಡ ಆ ಬಂಟನ ಒಟ್ಟುಗೊಂಜಿ 15-20 ಜನ ಇತರ ಜಾತಿದಾಗಲು ಸ್ನೇಹಿತರಿಪ್ಪರು ಅಂಚಾದ ಎಂಕಲೆ ಬಲ ತಿಕ್ಕೊಂಡು ಒಂದು ಎಂಕಲ್ ಮಾತ ಪಣಂ ಬರ್ಪನಂಚಿತ್ತನ ಅಂಚ ಬಂಟರ ಗುಣಟೆ ಬಂಟರ್ ಬೋಂಡ ಲಡಾಯಿ ಮಲ್ತೊಂಬೆರ ಅಂಡ ಆ ಒಂಜಿ ಬಂಟನ ಅಂಡರ್ಡ್ ಒಂಜಿ ಆತ ಬೆತ್ತ ಜಾತಿದಾಗಲು ಒಟ್ಟಿಪ್ಪು ನಂಜು ಗುಣ ಅವು ದುಂಬುಡ್ಲು ಹಿರಿಯರ್ನ ಕಾಲಂಡು ಬತ್ತಿನ ಚಿತ್ತನ ಗುಣ ಅವು ಇನಿ ಜಾಗತಿಕ ಬಂಟರ ಒಂಜಿ ಸಂಗಡದ ಏನ ಸಹಾಯ ಹಸ್ತ ಕೊರ್ನಾಗಲ್ಲ ಅವು ತೋಜಿ ಬರ್ತನೆ ಬೇತೆ ಸಮಾಜದಲ್ಲಿ ಗುರುತಿಸವು ನನ್ನ ಚಿತ್ತನ ಬೇಲೆ ಆತರ ಒಂದು ಭಾರಿ ಪ್ರಾಮುಖ್ಯವಾಯಿ ನನ್ನ ಚಿತ್ರ. ನಮ್ಮ ಹಿಂದೂ ಸಮಾಜ ನಮ್ಮ ಜಾತಿ ನಂಗೆ ಬೋಡೆ ಅವುದೇ ಪಂಡ ನಮ್ಮ ಜಾತಿ ಏರು ಆರ್ಥಿಕವಾದ ಹಿಂದುಳಿದವ್ರು ಅಗಲಿಗೆ ಸಹಾಯ ಮಲ್ಪರೆಗೆ ನಮ್ಮ ಜಾತಿಯ ಸಂಘಟನೆಯಲ್ಲಿ ಬೋಡು ಇನಿ ಜಾಗತಿಕ ಬಂಟ ಸಂಘಟದ ಹರೀಶಣ್ಣ ನೇತೃತ್ವ ಮಾತೆಲ್ಲ ಸೇರಿದು ಬೇತೆ ಇತ್ತಿನ ಗಡ ಒಂದಂತೆ ಗೆತ್ತೊಂದು ಪಾಪದಗಲೆ ಕೊರ್ನೆಡ್ದವ್ರ ಅಗಲಿಗೆ ಮಲ್ಲ ಸಹಾಯ ಆಪುಂಡು ಅಂಚ ಒಂಜಿ ಸಂಘಟನೆ ಭಾರಿ ಅವಶ್ಯಕ. ಅವೇನಿ ಜಾಗತಿಕ ಬಂಟರ ಸಂಘ ಬಂಟ ಸಮಾಜ ಅತ್ಯಂತ ಯಶಸ್ವಿಯಾದ ಮಲ್ತೊಂದು ಒಂದು ನಿಜವಾದ ಸಮಾಜಮುಖಿಯಾಯಿನ ಬೇಲೆ ಪಂಡೊಂದು ಐಕ್ಯ ವಿಶೇಷವಾಯಿನ ಅಭಿನಂದನೆ ಸಲ್ಲಿಸಾದ ಇನಿ ಏರು ಮಾತ ಸಹಾಯನ ಸ್ವೀಕಾರ ಮಲ್ದಿರು ಅಗಲಿಗೆ ಆ ಒಂಜಿ ಪ್ರಸಾದದ ರೂಪನ ಕೊರ್ಪನ ಚಿತ್ತನ ಒಂಜಿ ಸಹಾಯ ಅಗಲಿಗೆ ಅಗಲ ಜೀವನಗಳ ಎಡ್ಡೆ ಅಪಲಕ್ಕ ಆವಡು ನಾನು ಶ್ರೀಕೃಷ್ಣ ಮುಖ್ಯ ಪ್ರಾಣ ಪ್ರಾರ್ಥನೆ ಮಲ್ತದು ಎನ್ನ ರೆಡ್ಡು ಪಾತ್ರ ಮುಗಿಪ ಜೈ ಕಾಡು. ವಂದನೆಲು ಸರ್. ಬೊಂಬೈದ ಏಕಲ ಬೆನ್ನೇರುಳ್ಳೇರು ಸಿಟಿ ಪ್ರಾದೇಶಿಕ ಸಮಿತಿದ ಸಂಚಾಲಕರ ಕೃಷ್ಣ ಶೆಟ್ಟರ್ ಬತ್ತದ ಸಿಟಿ ಪ್ರಾದೇಶಿಕ ಸಮಿತಿ ಪರವಾದ ಒಂದು ಗೌರವವನ್ನು ಸ್ವೀಕಾರ ಮಲ್ಪೋಡು ಅಂಜನೆ ದಿನೇಶ್ ಕುಲಾಲ್ರ ಏಕಲು ಬೊಂಬೈಡ್ದ ದಿನೇಶ್ ಕುಲಾಲ್ರ ಬೈದನು ಆ ಒಂಜಿ ದಿನೇಶ್ ಕುಲಾಲ್ ವೇದಿಕೆ ಬಲೆ ಸಿಟಿ ಪ್ರಾದೇಶಿಕ ಸಮಿತಿ ಬಂಟರ ಸಂಘ ಮುಂಬೈದ ನಂಗೆ ಮೂಲ ದಾನ ಕೊರ್ತನು ಐತ ಪರವಾದ ಯಾನು ಕೃಷ್ಣ ಶೆಟ್ಟರನ್ನ ಮೂಲ ಗೌರವ ಮಲ್ಪಡು ಅಂಜೆ ದಿನೇಶ್ ಕುಲಾಲ್ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಲ್ಪಡು ಮಸ್ತ್ ಜನ ಬೊಂಬೈದ ಬೈದಿನ ಬೆನ್ನೆರೆಗೆ ಮಾತ ನಿಖಲೆಗೆ ಅಂದಾಜು ಹಾಕೊಂಡು ಈ ಪೊರ್ತುಡು ಇಡೀ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾದ ಪ್ರೀತಿಪೂರ್ವಕ ನಮಸ್ಕಾರ ಇಡೀ ತಂಡದ ಪರವಾದ ಸಂದುಡು ಮಾತೆರೆಲ್ಲ ವೇದಿಕೆಯಲ್ಲಿ ಎತ್ತದನ್ನು ಪಣದು ಎನ್ನೋ ನೋಡೊಂದು ಪಣದು ಐಕಳ ಹರೀಶ್ ಶೆಟ್ಟನ ಪರವಾದ ಯಾನು ವಿನಂತಿ ಮಲ್ಪುವೆ ಯಾನು ದುಂಬುದ ಪಾತೆರೆಗೂ ಸಂತೋಷ್ ಶೆಟ್ರನ ಲೆಪ್ಪುವೆ ವೇದಿಕೆಗೆ ಸಂತೋಷನ್ನ ಇನ್ನ ಕೋರ್ಕೆಲ್ ಬಿಟ್ಟು ಪುಣೆ ಬಂಟರ ಸಂಘದ ಅಧ್ಯಕ್ಷರು ವೇದಿಕೆಡ್ ಉಪಸ್ಥಿತರು ಪುನಂಚಿನ ಗಣ್ಯಾತಿಥಿದ ಗಣ್ಯರೇ ಅಂಚನೆ ಎದುರು ಪುನಂಚಿನ ಮಾತೆಯನ್ನ ಬಂದುಲೆ ಇನಿ ಹರೀಶ್ ಶೆಟ್ರನ ನೇತೃತ್ವಡು ಒಂಜಿ ಈತ ಮಲ್ಲ ಒಂಜಿ ಕಾರ್ಯಕ್ರಮ ಐಕೆಂಗುಲ್ ದಾಲ ಕೊರ್ತಂದಾಂಡ ಅವು ತನು ಮನ ದನದೊಟ್ಟು ಕೊಡ್ತಾ ದಯಗಂದು ಬಂಡ ಹರಿಶನ್ನೆ ಪನ್ ಲೆಕ್ಕನೆ ಒಂದು ಹರಿಶನ್ನಗೆ ನಮ್ಮ ಗೋರ್ಪಿನತ್ತ ಹರಿಶನ್ನನ ಮುಖಾಂತರ ಸಮಾಜದ ಒಂಜಿ ಬಡಬಗ್ಗೆರೆಗೆ ಅಗಲ್ನ ಕಷ್ಟ ಕಾರ್ಪಣ್ಯಗೂ ಈ ಒಂಜಿ ಅಸೋಸಿಯೇಷನ್ ಭಾರಿ ಜವಾಬ್ದಾರಿಯುತವಾದ ಕೆಲಸ ಮಲ್ತೊಂದುಂಡು ಯಾಕೆ ಮಾತ ಐತ ಸದಸ್ಯರಿನ ಸುರುಟಾದ ಅಭಿನಂದನೆ ಮಲ್ತೊಂದುಲ್ಲ ಬಂದುಲೆ ಇನಿ ಅಸಾಧ್ಯವಾಯಿನೇನು ಸಾಧ್ಯ ಮಲ್ಪನಂಚಿನ ಒರಿ ಲೀಡರ್ ಉಳ್ಳರಿಂದಾಂಡ ಅವು ಎನ್ನಲೆಕ್ಕಡು ಐಕಾಲ ಹರೀಶ್ ಶೆಟ್ಟರಿಂದ ಯಾನಿ ಅನ್ನುವೆ ದಾಯಕಂದು ಬಂಡ ಈ ಒಂಜಿ ಕಷ್ಟ ಕಾಲ ಕೊರೋನಾ ಪನ್ಲೆಕ್ಕನೆ ಓಲು ಕಾಸು ಕೇಂದ್ರ ಪೋಪಿನ ಅತ್ತು ಜನಕುಲು ನೆರ್ಪೆರ ಅತ್ತು ದೇದನ ಅಂದು ಬನ್ಪಿನ ಆಲೋಚನೆ ನಡುಟ್ಲ ಹರೀಶನ್ನೆ ಭಾರಿ ಮಲ್ಲ ಒಂಜಿ ಅಮೌಂಟನು ಆರ್ನ ಚಾಕ ಚಕ್ಕೆತಡು ಕಂದೇರು ಅಂಚಾದು ಪುನಗ ಯಾನು ಹರೀಶನ್ನನ ಈ ಪೊರ್ತುಡು ನಿಜವಾದಲ ಅಭಿನಂದನೆ ಮಲ್ಪೋಡು ಆರು ಇನಿಯತ್ತು ದುಮ್ಮುಲ ಎಂಕಲೆಗೊಂಜಿ ಎಂಕ್ ವಿಶೇಷವಾದ ಒಂಜಿ ಗುರುಕ್ನ ಸ್ಥಾನೊಡುತ್ತಿನಾರು ಆರು ಮಲ್ಪುನಂಚಿನ ಸಮಾಜಮುಖಿ ಕೆಲಸ ಅವು ನಿಜವಾದಲ ನಮ್ಮ ಮಾತ ಕಲ್ಪೊಡನಂಚಿನ ವಿಶೇಷ. ಸೆಕೆಂಡ್ ಅದು ಹರಿಶನ್ನೆ ಪನ್ಲೆಕ್ಕನೆ ಈ ಒಂಜಿ ವರ್ಲ್ಡ್ ಬಂಡ್ಸ್ ಅಸೋಸಿಯೇಷನ್ ಖಾಲಿ ಈ ರೀತಿಯ ಒಂಜಿ ಸಮಾಜಮುಖಿ ಕೆಲಸ ಮಲ್ಪನೊಟ್ಟಿಗೂ ಒಂಜಿ ರಾಜಕೀಯ ಏನಾಂಚನ ಒಂಜಿ ಶಕ್ತಿದೊಟ್ಟಿಗೂ ದುಂಬರೊಡು ಪನ್ಪಿನ ಹರಿಶನ್ನನ ವಿಚಾರ ಅವು ನಿಜವಾದಲ ಸತ್ಯ ಉಂಡು ದಯಗಂದು ಬಣ್ಣಕ್ಕ ಆರು ಪನ್ಲೆಕ್ಕನೆ ಬೇತೆ ಸಂಘಟನೆಗಳು ಬೇತೆ ಜಾತಿಯ ಸಂಘಟನೆಗಳು ಉಪ್ಪು ಅವಳು ರಾಜಕೀಯವಾದ ಐಕೊಂಜಿ ಎಡ್ಡ ಶಕ್ತಿ ಉಂಡು ಅಂಡ ನಮ್ಮಡವು ಕಮ್ಮಿ ಉಂಡು ನಾನು ಎನ್ನುವೆ ಆ ಶಕ್ತಿ ನನ್ನ ದುಮ್ಮುಗು ನಮ್ಮ ಮಾತ ಒಟ್ಟಾದ ದುಮ್ಮುಕೊನೋಡು ಪಣ್ಣೊಂದು ದೇವೇರು ಮಾತೆರೆಗಳ ಎಡ್ಡೆ ಮಲ್ಪಡು ಈ ಪೂನಾ ಬಣ್ ಸಂಘಗೂ ಈ ಒಂಜಿ ವಿಶೇಷವಾಯಿನಂಚಿನ ಅವಕಾಶವನ್ನು ಕೊರ್ನೆಕ್ ಯಾನು ವರ್ಲ್ಡ್ ಬಣ್ ಸಂಘದ ಅಸೋಸಿಯೇಷನ್ಗೆ ಕೊಡೋರ ಅಭಿನಂದನೆ ಸಲ್ಲಿಸೋದು ನನ್ನ ಎರಡು ಶಬ್ದನು ಮುಕ್ತವ. ವಂದನೆಲು ಕಾರ್ಯಕ್ರಮದ ಕಡೆಯತ್ತ ಭಾಗಗೂ ಬರೋದಿಲ್ಲ ಒಂಜಿ ರಡೆ ಪಾತ್ರದ ಶುಭಾಶಯನು ರತ್ನಾಕರ್ ಶೆಟ್ಟಿ ಮುಣ್ಕೂರು ಮಹೇಶನ್ನ
ವೇದಿಕೆ ಹಿಡಿತಿನ ಗಣ್ಯರೇ, ಎದುರುಡುತ್ತಿನ ಬಂಟ ಬಾಂಧವರೇ, ಫೆಡರೇಷನ್ ಆಫ್ ವರ್ಲ್ಡ್ ಬಂಡ್ಸ್ ಅಸೋಸಿಯೇಷನ್ದ ಒಂದು ಸೆಕೆಂಡ್ ಮೇಗಾ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಒಂಜಿ ಬಂಟರಿಗೆ ಒಂಜಿ ಟೈಮ್ ಇತ್ತಂಡೆ. ಬಂಟೆರು ನಮ್ಮ ಜಾಗ ಪೂರ ಒಕ್ಕೆಲ್ದಾಗಲಿ ಪೋನಾಗ ಬೊಂಬೆಗೆ ಹೋದಿತ್ತೇರು, ಬೊಂಬೆ ಪೂರ ಹೋಟೆಲ್ ಇಂಡಸ್ಟ್ರಿ ಪೂರ ಮಲ್ತೇರು, ಎಡ್ಡೆ ಹೋಟೆಲ್ ಇಂಡಸ್ಟ್ರಿಗೆ ಓಡುತ್ತಿನಾದ ಖರ್ಚು ಮಲ್ತೇರು. ಈತ ಈ ಕೊರೋನಾದ ಮಹಾಮಾರಿಡು ಈತ ಅಗುಲ್ಲ ಒಂಜಿ ಭಾರಿ ಬಂಗೋಡುಲ್ಲೇರು ಅಂಡ ಮಾತೆಲ್ಲಕ್ಕೆ ಏನೊಂದು ಇತ್ತೇರು ಮೂಲು ಮಸ್ತ್ ಪಾಪದಗಲಿಗೆ ಒಂತೆ ಸರಕಾರ ಸಹಾಯ ಮಲ್ಪೊಂಡು ಈ ಒಂತೆ ಮಿಡಲ್ ವರ್ಗದಗಲಿಗೆ ಮಾಧ್ಯಮ ವರ್ಗದಗಲಿಗೆ ಎಲ್ಲ ಸಹಾಯ ಮಲ್ಪ ಜರಪಣದು ಅಂಚನೆ ಒಂದು ಫೆಡರೇಷನ್ಗೆ ಮಸ್ತ್ ಒಂದು ಬರೋದಿತ್ತಂಡು ನಿಗಲು ಒಂಜಿ ಸೋಷಿಯಲ್ ವೆಲ್ಫೇರ್ ಒಂದು ಪಾಪದಗಲಿಗೆ ಮಸ್ತ್ ಜೋಕುಲು ಆಗಲಿ ಒಂದು ಎಜುಕೇಷನ್ಗಿತ್ತೆ ಮೂರು ಊರೆಲ್ಲ ಮಸ್ತ್ ಏರ್ನಲ್ಲಿ ಇನ್ಕಮ್ ಇಜ್ಜಿ ಒಂದು ಹೆಲ್ಪ್ ಮಲ್ಪಡ ಸಂದರ್ಭಡು ಖಾಲಿ ಐಕಳಾರ ಶೆಟ್ರ್ ಬುಕಾರ್ನ ಟೀಮ್ ಒಂಜಿ ಅಪೀಲ್ ಮಲ್ತಿಪೆಟ್ಟಿಗೆ ಮಾತ ಜನ ಅಗಲು ಬಂಗೋಡು ಇತ್ತಂಡಲ್ಲ ಏರ್ಲ ಒಂಜಿ ದಾಲ ಪನಂದೆ ಮಸ್ತ್ ಐಕೆ ಸಪೋರ್ಟ್ ಮಲ್ತೇರು ಐಟ್ ಗೊತ್ತಾಪುಂಡು ಒಂಜಿ ಬಂಟೇರು ನಮ್ಮಡ ದಾಲ ಇಜ್ಜಿಡ್ಲ ಒಲ್ತು ಮಲ್ತದ ಆಂಡಲ ಈ ಒಂಜಿ ಇಂಚಿನ ಒಂಜಿ ಬೇಲೆಗೆ ಕೊರ್ಪೇರು ಪಂಡದು ಅಂಚನೆ ನನ್ನ ನಿಗಲು ದುಂಬುಲ ನಿಗಲು ಕೊರೊಂದುಪುಲೆ ಅಂಚನೆ ವರ್ಲ್ಡ್ ಬಂಟ್ ಫೆಡರೇಷನ್ಗೆ ಅಂಚನೆ ಒಂಜಿ ಶಕ್ತಿ ದೇವರ ಕೊರಡು ಐಕೆ ನಮ್ಮ ಮಾತೆಲ್ಲ ಒಟ್ಟು ಸ್ಪಂದಿಸಾಗ ಬಂದು ಎರಡು ಪಾತೆರ ಮುಗಿತು. ಕೃತಜ್ಞತೆಗಳು ಸರ್. ಅದೇ ರೀತಿಯಲ್ಲಿ ಬಂಟ ಸಮಾಜದಲ್ಲಿ ವಿವಾಹಕ್ಕಾಗಿ ಈ ಒಂದು ಜಾಗತಿಕ ಬಂಟರ ಸಂಘ ಸಹಾಯವನ್ನು ಮಾಡುತ್ತಿದ್ದು ಸುಮಾರು 70 ಅರ್ಜಿಗಳು ಬಂದಿದ್ದು ಅದರಲ್ಲಿ ಸಾಂಕೇತಿಕವಾಗಿ ವೇದಿಕೆಯಲ್ಲಿ 5 ಮಂದಿಗೆ ಈ ಒಂದು ಸಹಾಯಧನವನ್ನು ವಿತರಿಸಲಿಕ್ಕಿದ್ದಾವೆ. ಶ್ರೀಯುತ ರಮೇಶ್ ಶೆಟ್ಟಿ ಬಡಗುಬೆಟ್ಟು, ದಯವಿಟ್ಟು ಶ್ರೀಯುತ ರಮೇಶ್ ಶೆಟ್ಟಿ ಬಡಗುಬೆಟ್ಟು ಉಡುಪಿ, ಗೀತಾ ಸಾಗರ, ಶ್ರುತಿ ಪೆರಡೂರು, ಸುಷ್ಮಾ ಶೆಟ್ಟಿ ಕುಚ್ಚೂರು ಹೆಬ್ರಿ, ಅದೇ ರೀತಿಯಲ್ಲಿ ಗೌರಿ ಶಿರೂರು ಇವರುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮದುವೆಯ ವೆಚ್ಚಕ್ಕಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಐಕಳ ಹರೀಶಣ್ಣನ ನೇತೃತ್ವದ ಈ ಸಂಸ್ಥೆ ತಮಗೆ ಈ ಹೊತ್ತಿನಲ್ಲಿ ಸಹಾಯವನ್ನು ಮಾಡುವವರಿದ್ದಾರೆ. ಬನ್ನಿ. ರಮೇಶ್ ಶೆಟ್ಟಿ ಬಡಗುಬೆಟ್ಟು ಉಡುಪಿ, ಗೀತಾ ಸಾಗರ, ಶ್ರುತಿ ಪೆರಡೂರು, ಸುಷ್ಮಾ ಶೆಟ್ಟಿ ಕುಚ್ಚೂರು ಹೆಬ್ರಿ, ಗೌರಿ ಶಿರೂರು 70 ಅರ್ಜಿಗಳು ಬಂದಿದ್ದು ಸಾಂಕೇತಿಕವಾಗಿ 5 ಮಂದಿಗೆ ಮಾತ್ರ ಇಲ್ಲಿ ವಿತರಿಸುವವರಿದ್ದು ಬಾಕಿ ಉಳಿದವರಿಗೆ ಪ್ರವೇಶ ದ್ವಾರದ ಕೌಂಟರ್ನಲ್ಲಿ ವಿತರಿಸಲಾಗುವುದು. ಬಂಟ ಸಮಾಜದ ಪ್ರತಿಭೆಗಳು, ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಬಂಟ ಸಮಾಜದ ಪ್ರತಿಭೆಗಳು ಆದಷ್ಟು ಎದುರು ಭಾಗಕ್ಕೆ ಬರುವಂತೆ ತಮ್ಮನ್ನ ಕೇಳಿಕೊಂಡು, ಉಡುಪಿ ತಾಲೂಕು SSLCಯಲ್ಲಿ ಸರ್ವಶ್ರೇಷ್ಠ ಸಾಧನೆಯನ್ನ ಗೈದಂತಹ ನಮ್ಮ ಪ್ರತಿಭೆಗಳು 98% ಸಾಧನೆಯ ರಾಧೇಶ್ ಶೆಟ್ಟಿ, 97.76% ಸಾಧನೆಯ ರೋಹಿತ್ ಜೆ ಶೆಟ್ಟಿ, 96.96% ಸಾಧನೆಯ ನಿಶಾ ಶೆಟ್ಟಿ. ಬನ್ನಿ. ರಾಧೇಶ್ SSLCಯ ಸಾಧನೆಯ ಮೇಲೆ ಇಂದು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ನಮ್ಮ ಸಮಾಜದ ಮೇರು ಪ್ರತಿಭೆಗಳು ರಾಧೇಶ್ ಶೆಟ್ಟಿ ರಾಧಾ ನಿವಾಸ ಕುಂಜೂರು ಎಲ್ಲೂರು, ರೋಹಿತ್ ಜೆ ಶೆಟ್ಟಿ ಮೂಡುಬೆಟ್ಟು ಕೊಡವೂರು, ನಿಶಾ ಶೆಟ್ಟಿ ಕುಶಲ್ ನಿವಾಸ ಕುಂಜಿಬೆಟ್ಟು SSLCಯ ಪ್ರತಿಭೆಗಳಿವರು. ಉಡುಪಿ ತಾಲೂಕಿನ ದ್ವಿತೀಯ PUCಯ ಪ್ರತಿಭೆಗಳನ್ನು ಆಮಂತ್ರಿಸ್ತಾ ಇದ್ದಾವೆ. ದಯವಿಟ್ಟು ಬನ್ನಿ. ಭವಿಷ್ ಶೆಟ್ಟಿ ಹುಡ್ಕೋ ಕಾಲೋನಿ RTC ಮಣಿಪಾಲ್ ಉಡುಪಿ, ಸನ್ನಿಧಿ ಎಸ್ ಶೆಟ್ಟಿ ಶ್ರೇಯಸ್ ಅಪಾರ್ಟ್ಮೆಂಟ್ ಬ್ರಹ್ಮವಾರ, ಸಾಗರ್ ಸಿ ಶೆಟ್ಟಿ ಪೊಲ್ಯ ಉಚ್ಚಿಲ, ಪ್ರತೀಕ್ಷಾ ಬೊಮ್ಮರ್ಬೆಟ್ಟು ಹಿರಿಯಡ್ಕ, ಶ್ರೇಯಾ ಶೆಟ್ಟಿ ಬೊಮ್ಮರ್ಬೆಟ್ಟು ಹಿರಿಯಡ್ಕ, ತೃಪ್ತಿ ಬೊಮ್ಮರ್ಬೆಟ್ಟು ಗುಡ್ಡೆ ಅಂಗಡಿ. ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳು ಬಲು ಬೇಗನೆ ಬರ್ತೀರಿ. ಪ್ರಿಯಾ ಶೆಟ್ಟಿ ಸದಾನಂದ ಕಾಂಪ್ಲೆಕ್ಸ್ ಪೆರಡೂರು, ಸ್ನೇಹ ಆರೂರು ಕುಂಜಾಲು, ಪೂರ್ವಿ ದಯಾನಂದ ಶೆಟ್ಟಿ ನಿಸರ್ಗ ಮುಗ್ಗೇರಿ ಪಡುಮನೆ ಹಾವುಂಜೆ, ಸರಸ್ವತಿ ರಘುರಾಮ ಶೆಟ್ಟಿ ದರ್ಗನಗರ ಕುರ್ಕಾಲ್ ಗ್ರಾಮ ಶಂಕರ್ಪುರ, ಭುವಿ ವಿಜಯ್ ಕುಮಾರ್ ಶೆಟ್ಟಿ ಕುಂಜಿಬೆಟ್ಟು ಪೋಸ್ಟ್,
ಸುಷ್ಮಾ ಸತೀಶ್ ಶೆಟ್ಟಿ, ಶಿವಾನುಗ್ರಹ ಕಾವುಡಿ, ಪವನ್ ಕುಮಾರ್ ಶೆಟ್ಟಿ, ತೆಂಕಬೆಟ್ಟು, ಉಡುಪಿ ಇವರೆಲ್ಲರೂ 95% ಹೆಚ್ಚು ಅಂಕವನ್ನು ಪಡೆದ ನಮ್ಮ ಸಾಧನೆಯ ಈ ಪುಟಾಣಿಗಳಿಗೆ ಚಪ್ಪಾಳೆಯ ಅಭಿನಂದನೆಗಳು. ವಾಣಿಶ್ರೀ ಕೃಷ್ಣ ಶೆಟ್ಟಿ ನೀಲಾವರ, ದ್ವಿತೀಯ PUCಯ ಉಡುಪಿ ತಾಲೂಕಿನ ವಿದ್ಯಾರ್ಥಿಗಳಿವರು. ಸುಷ್ಮಿತಾ ಶಂಕರ್ ಶೆಟ್ಟಿ ಮಾನಂಬಳ್ಳಿ ಕಾವಡಿ, ದೇವು ಸುಮನ್ ಎಂ ಶೆಟ್ಟಿ, ಸಾಯಿರಾಧ ಬೈಲಕೆರೆ ಉಡುಪಿ, ಎಚ್ ಶತಕುಮಾರಿ ಹಿರಿಯಡ್ಕ ನಿಮ್ಮನ್ನ ಬಲು ಗೌರವದಿಂದ ಅಭಿಮಾನದಿಂದ ವೇದಿಕೆಗೆ ಆಮಂತ್ರಿಸ್ತಾ ಇದ್ದಾವೆ. ಶೈಕ್ಷಣಿಕ ಜಗತ್ತಿನಲ್ಲಿ ನಿಮ್ಮ ಕೀರ್ತಿ ಉತ್ತುಂಗಕ್ಕೇರಲಿ ಎಂಬ ಶುಭ ಹಾರೈಕೆಯೊಂದಿಗೆ SSLC ಮತ್ತು PUCಯಲ್ಲಿ 95% ಅತ್ಯಧಿಕ ಅಂಕವನ್ನು ಪಡೆದ ಬಂಟ ಸಮಾಜದ ಪ್ರತಿಭೆಗಳಿವರು. ಮುಂಬರುವ ದಿನಗಳಲ್ಲಿ ಮಾನವೀಯತೆಯನ್ನು ಹೊಂದಿದ ಮಾನವರಾಗಬೇಕು, IAS ಅಧಿಕಾರಿಗಳಾಗಬೇಕು, IPS ಅಧಿಕಾರಿಗಳಾಗಬೇಕು ಎಂಬ 108 ಆಶಯವನ್ನು ಹೊತ್ತ ಈ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಶುಭ ಹಾರೈಕೆ, ಶ್ರೀರಕ್ಷೆ. ದಯವಿಟ್ಟು ಕುಂದಾಪುರ ತಾಲೂಕಿನ ಪ್ರತಿಭೆಗಳು, SSLCಯ ಪ್ರತಿಭೆಗಳಾದ ರಂಜಿತಾ ಶೆಟ್ಟಿ ಬನ್ನಿ, ಪೂರ್ವಿ ಬನ್ನಿ, ಅನನ್ಯಾ ಶೆಟ್ಟಿ, ಕೃತಿಕಾ ಶೆಟ್ಟಿ, ಆದಿತ್ಯ ಶೆಟ್ಟಿ SSLCಯ ಪ್ರತಿಭೆಗಳು. ಕುಂದಾಪುರ ತಾಲೂಕಿನ SSLCಯ ಪ್ರತಿಭೆಗಳಾದ ರಂಜಿತಾ ಶೆಟ್ಟಿ ಟಿಟಿ ರಸ್ತೆ ಸರೋಜ ಕಾಂಪೌಂಡ್ ಕುಂದಾಪುರ, ಪೂರ್ವಿ ಶೆಟ್ಟಿ ನೈಲ್ಕೋಡು ಮನೆ ಅಂಪಾರು ಕುಂದಾಪುರ, ಅನನ್ಯ ಶೆಟ್ಟಿ ಗುಳಿಗದ್ದೆ ಜನ್ಸಾಲೆ, ಕೃತಿಕಾ ಶೆಟ್ಟಿ ಇಡೂರು ನೈಕಂಬಳಿ, ಆದಿತ್ಯ ಶೆಟ್ಟಿ ಮುಳ್ಳುಗುಡ್ಡೆ ದುರ್ಗಾಪರಮೇಶ್ವರ ದೇವಸ್ಥಾನದ ಹತ್ತಿರ, ಧನ್ಯಾ ಶೆಟ್ಟಿ ಕಟ್ಕೆರೆ, ಸೃಜಲ್ ಶೇಖರ್ ಶೆಟ್ಟಿ ಕೆರಾಡಿ ಬಟ್ರಾಡಿ, ಯಜ್ಞೇಶ್ ಅರುಣ್ ಕುಮಾರ್ ಶೆಟ್ಟಿ ಮೇರಡಿ, ಸುರಭಿ ಸುರೇಶ್ ಶೆಟ್ಟಿ ಉಪ್ಪುಂದ ಅಂಬಾಗಿಲು, ಒಮನ್ ರವಿ ಶೆಟ್ಟಿ ಆನಂದ ಕೊಯ್ಕೂರು ಕವರಾಡಿ ಕುಂದಾಪುರ, ಧನ್ಯಶ್ರೀ ಕುಶಲ್ ಶೆಟ್ಟಿ ಸಿದ್ದಾಪುರ, ಸನ್ನಿಧಿ ನಾರಾಯಣ್ ಶೆಟ್ಟಿ ಚಾರ್ಮಕ್ಕಿ ಶಂಕರನಾರಾಯಣ. ಉಡುಪಿಯ ಪ್ರತಿಭೆಗಳನ್ನು ಕಣ್ತುಂಬಿಸಿಕೊಳ್ಳುತ್ತಿರುವ ನಾವು ಮುಂದೆ ಕುಂದಾಪುರದ ಪ್ರತಿಭೆಗಳನ್ನು ಆಮಂತ್ರಿಸಿಕೊಂಡಿದ್ದೇವೆ. ಬಂಟ ಸಮಾಜದ ಪ್ರತಿಯೊಬ್ಬರು ಪ್ರತಿಭಾ ಸಂಪನ್ನರು ಒಂದೊಂದು ವಿಭಾಗದಲ್ಲಿ. ಇವರು ನಮ್ಮ ಸಮಾಜದ ಶೈಕ್ಷಣಿಕ ಲೋಕದ ಸಾಧಕರು. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಐಕಳ ಹರಿಶಣ್ಣನ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳುವುದೇ ನಿಮ್ಮ ಯೋಗ. ಮುಖ ತುಂಬ ನಗು ಇರಲಿ. ಕುಂದಾಪುರದ ಪ್ರತಿಭೆಗಳು ಬನ್ನಿ. ರಂಜಿತಾ ಶೆಟ್ಟಿ, ಪೂರ್ವಿ ಶೆಟ್ಟಿ, ಅನನ್ಯಾ ಶೆಟ್ಟಿ, ಕೃತಿಕಾ ಶೆಟ್ಟಿ, ಆದಿತ್ಯ ಶೆಟ್ಟಿ, ಧನ್ಯಾ ಶೆಟ್ಟಿ, ಸುಜಲ್ ಶೇಖರ್ ಶೆಟ್ಟಿ, ಯಜ್ಞೇಶ್ ಸುರಭಿ ಸುರೇಶ್ ಶೆಟ್ಟಿ ಉಪ್ಪುಂದ, ಒಮನ್ ರವಿ ಶೆಟ್ಟಿ, ಧನ್ಯಶ್ರೀ ಕುಶಲ್ ಶೆಟ್ಟಿ, ಸನ್ನಿಧಿ ನಾರಾಯಣ್ ಶೆಟ್ಟಿ, ಸೃಜನ್ ಸುಬ್ರಹ್ಮಣ್ಯ ಶೆಟ್ಟಿ ಹೊಲ್ಲಂದೂರು ಅಜ್ರಿಹಾರ, ಶ್ರೀನಿಧಿ ಎಸ್ ಶೆಟ್ಟಿ ಶ್ರೀದೇವಿ ಕೃಪಾ ಕೆರಾಡಿ, ವೈಷ್ಣವ ಚಂದ್ರ ಶೆಟ್ಟಿ ಚಿತ್ತೂರು ಕೆಳಮನೆ, ನಿಶ್ಚಿತಾ ಸುಧಾಕರ್ ಶೆಟ್ಟಿ ಮಾವಿನಕಟ್ಟೆ ಮೇಬೈಲು, ಭಾವನಾ ದಿನಕರ್ ಶೆಟ್ಟಿ ಸೌಕೂರು. SSLCಯ ಕುಂದಾಪುರದ ಸಾಧಕರು ಇವರಾದರೆ, ಕುಂದಾಪುರದಲ್ಲಿ ಹುಟ್ಟಿ ದ್ವಿತೀಯ PUCಯಲ್ಲಿ ಅತ್ಯಧಿಕ ಅಂಕ 95% ಹೆಚ್ಚು ಅಂಕವನ್ನು ಪಡೆದ ಪ್ರತಿಭೆಗಳನ್ನು ಕೂಡ ಆಮಂತ್ರಿಸ್ತಾ ಇದ್ದಾವೆ. ಅಮೂಲ್ಯ ರಟ್ಟಾಡಿ ಪೋಸ್ಟ್ ಕುಂದಾಪುರ, ಆಶೀಶ್ ಶೆಟ್ಟಿ ಮಾತ್ರಛಾಯ ಶಿರೂರು, ರಜನಿ ಶೆಟ್ಟಿ ಮೂಕಾಂಬಿಕಾ ನಿಲಯ ಸಿದ್ದಾಪುರ, ವೈಷ್ಣವಿ ಶೆಟ್ಟಿ ಮುಂಜಡ್ಕು ಜಡ್ಡಿನ ಮಕ್ಕಿಲಿ ಹೊಸೂರು, ಸಮರ್ಥ ಶೆಟ್ಟಿ ಕಾಲ್ತೋಡು, ಮನೋಜ್ ಶೆಟ್ಟಿ ಬೆಕ್ಕೇರಿ ಮನೆ, ಸೋಹನ್ ಕುಮಾರ್ ಶೆಟ್ಟಿ ಹರ್ಕೂರು, ಸೋಮೇಶ್ವರ ಬೈಂದೂರು, ಸುಪ್ರೀತಾ ಬರಗೋಲ್ಟಿ ಮನೆ ಹಾಲಾಡಿ, ಪೃಥ್ವಿ ಹೊಸಗಡಿ ಗ್ರಾಮ ಕುಂದಾಪುರ, ಕೀರ್ತನ್ ಕುಮಾರ್ ಶೆಟ್ಟಿ ಬಡಗಟ್ಟು ಬೇಲೂರು, ಧನುಷ್ ಕೆ ಶೆಟ್ಟಿ ತೆಂಕೋಡಿಗೆ ಮಣಸೆ, ಅನುಷಾ ನಿಶ್ಚಿತ ಎಸ್ ಶೆಟ್ಟಿ ಹರ್ದಲಿ ಮಂಡಳಿ, ಚೇತನ ಮೇಲ್ಹೊಸೂರು ಕುಂದಾಪುರ. ಬನ್ನಿ, ನಮ್ಮ ಸಮಾಜದ ಹೆಮ್ಮೆಯ ಪ್ರತಿಭೆಗಳು ನೀವು. ನಿಮ್ಮನ್ನ ಮನತುಂಬಿ ಆಮಂತ್ರಿಸ್ತಾ ಇದ್ದೇವೆ, ಬೇಗ ಬನ್ನಿ. ಪ್ರತೀಕ್ಷಾ ಶಾಲೆಜಡ್ಡು ಉಳ್ಳೂರು, ಅಶ್ವಿನ್ ಚಂದ್ರಶೇಖರ್ ಶೆಟ್ಟಿ ಅಸೋಡು,
ಶ್ರೀಮಾನ್ ನಾರಾಯಣ್ ಶೆಟ್ಟಿ ಜನನಿ ನಿಲಯ ಕುಂದಾಪುರ, ಅಂಕಿತಾ ಸುರೇಂದ್ರ ಶೆಟ್ಟಿ ಗೋಳಿಬಳೆ ಪೋಸ್ಟ್ ಬೈಲೂರು, ಸಾಯಿ ಪುಷ್ಪಾಂಜಲಿ ರಘುರಾಮ್ ಶೆಟ್ಟಿ ಗೋಳಿಬಳೆ ಪೋಸ್ಟ್. ಬನ್ನಿ, ನಮ್ಮ ಸಮಾಜದ ಮೇರು ಪ್ರತಿಭೆಗಳು ನೀವು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಸಾಧಕರನ್ನ ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಶೈಕ್ಷಣಿಕ ಲೋಕ ತಾವಾಗಬೇಕೆಂಬ ಆಶಯ. ಕುಂದಾಪುರದ ಪ್ರತಿಭೆಗಳು ಬನ್ನಿ. ಕುಂದಾಪುರದ ಪ್ರತಿಭೆಗಳಿವರು. ಕುಂದಾಪುರದಲ್ಲಿ ಹುಟ್ಟಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಗಳನ್ನು ಗೈದು ಇಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ದಕ್ಷಿಣ ಕನ್ನಡ ಇವರಿಂದ ಅಭಿನಂದನೆಯನ್ನು ಪಡೆದುಕೊಳ್ಳುತ್ತಿರುವ ನಮ್ಮ ಸಮಾಜದ ಹೆಮ್ಮೆಯ ಪ್ರತಿಭೆಗಳಿವರು. ಕಾರ್ಕಳದ ಪ್ರತಿಭೆಗಳು ಬನ್ನಿ ಪ್ಲೀಸ್. ಪೊಲೀಸ್ ಕ್ವಾರ್ಟರ್ಸ್ ಕಾರ್ಕಳ ಎಸ್ಎಸ್ಎಲ್ಸಿಯ ಸಾಧಕರು ಶ್ರಾವ್ಯ ಶೆಟ್ಟಿ ನಿಂಜೂರು, ದುರ್ಗಾ ಸಾಕ್ಷಿ ಅನ್ನಿಬಿಟ್ಟು ಮನೆ ಗುಂಡಡ್ಕ ಪೋಸ್ಟ್ ಕೋಡೂರು, ಸಾನ್ವಿ ಶೆಟ್ಟಿ ಸಾನ್ವಿ ನಿಹಾರ್ ಜಲದುರ್ಗ ನಗರ ಹುಕ್ಕಂದರು, ಪ್ರಥಮೇಶ್ ಶೆಟ್ಟಿ ಮಾತೃಕೃಪಾ ನಿಲಯ ಬೈರಪಳ್ಳಿ. ಬನ್ನಿ. ಕಾರ್ಕಳದ ಪ್ರತಿಭೆಗಳು ಅಪೇಕ್ಷಾ ಬಿ ಶೆಟ್ಟಿ ಹುತ್ತುರ್ಕಿ ಚಾರಾ ಹೆಬ್ರಿ, ಪವನ್ ಮಿಯಾರು ಗ್ರಾಮ ಜೋಕಟ್ಟೆ, ಸಾಕ್ಷಿ ಶೆಟ್ಟಿ ಮಮತಾ ನಿಲಯ ಬೆಳೆಂಜೆ, ಪ್ರತೀಕ್ಷಾ ಅವಿನಾಶ್ ಶೆಟ್ಟಿ ಬಾದಾಮಿ ಕಟ್ಟೆ ನೀರೆ ಪೋಸ್ಟ್, ಖುಷಿ ಬಾಲಕೃಷ್ಣ ಶೆಟ್ಟಿ ಕೋಟಿಬೆಟ್ಟು ಬೈಲೂರು, ಅಪೇಕ್ಷಾ ವಸಂತ್ ಶೆಟ್ಟಿ ಹುತ್ತುರ್ಕಿ ಚಾರಾ, ಸಾನ್ವಿ ಸದಾಶಿವ ಶೆಟ್ಟಿ ಅಯ್ಯಪ್ಪ ನಗರ ಕುಕ್ಕುಂದೂರು. ಕಾರ್ಕಳದ ಎಸ್ಎಸ್ಎಲ್ಸಿಯ ಪ್ರತಿಭೆಗಳು. ಅದೇ ರೀತಿ ಕಾರ್ಕಳದ ಪಿಯುಸಿಯ ಪ್ರತಿಭೆಗಳನ್ನು ಕೂಡ ಆಮಂತ್ರಿಸ್ತಾ ಇದ್ದೇವೆ. 95% ಹೆಚ್ಚು ಅಂಕವನ್ನು ಪಡೆದ ಪ್ರತಿಭೆಗಳಿವರು. ಬಲು ದೊಡ್ಡ ಸಾಧನೆ. ನಿಶ್ಮಿತಾ ಶೆಟ್ಟಿ ಬೆಳ್ಮಣ್, ಪ್ರೀತಿ. ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡ ಎಲ್ಲ ಪ್ರತಿಭೆಗಳು 95% ಹೆಚ್ಚು ಅಂಕವನ್ನು ಪಡೆದವರು. ಶೈಕ್ಷಣಿಕವಾಗಿ ಮುಂದುವರಿದಲ್ಲಿ ಮಾತ್ರ ನಮ್ಮ ಸಮಾಜ ಬಲಾಢ್ಯ ಸಮಾಜವಾಗಬಹುದು, ಬಲಿಷ್ಠ ಸಮಾಜವಾಗಬಹುದು. ಶೈಕ್ಷಣಿಕವಾಗಿ ಸಾಧನೆಗಳನ್ನು ಗೈದಾಗ ಮಾತ್ರ ನಮ್ಮ ಸಮಾಜ ಬಲಾಢ್ಯ ಸಮಾಜವಾಗುವುದಕ್ಕೆ ಸಾಧ್ಯ, ಬಲಿಷ್ಠ ಸಮಾಜವಾಗುವುದಕ್ಕೆ ಸಾಧ್ಯ. ಪಿಯುಸಿಯ ಪ್ರತಿಭೆಗಳು ಬನ್ನಿ. ನಿಶ್ಮಿತಾ ಶೆಟ್ಟಿ ಬೆಳ್ಮಣ್, ಪ್ರೀತಿ ಎಸ್ ಶೆಟ್ಟಿ ನಿಟ್ಟೆ, ಅಭಿಜ್ಞಾ ಶೆಟ್ಟಿ ಕಾರ್ಕಳ, ಪವನ್ ಶೆಟ್ಟಿ ಕಾರ್ಕಳ, ಕೃತಿಕಾ ಬೇಲಾಡಿ, ರಕ್ಷಿತಾ ಶೆಟ್ಟಿ ಹೊಸಮನೆ ಮುನಿಯಾಲ್, ಅಮೃತ ಬಾಲಕೃಷ್ಣ ಶೆಟ್ಟಿ ಹೊಸಕ್ಕುಲು ಶ್ರೀದೇವಿ ಪ್ರಸಾದ್ ಕಾರ್ಕಳ, ದೃಷ್ಟಿ ದಿನೇಶ್ ಶೆಟ್ಟಿ ಹೊಸಮನೆ ಬಂಗ್ಲೆಗುಡ್ಡೆ ಕುಕ್ಕಂದೂರು, ಅಶ್ವಿತಾ ಶ್ರೀಧರ್ ಶೆಟ್ಟಿ ಪೊಲ್ಯರಾಲು ಬೆದ್ರಪಲ್ಕೆ, ಸ್ಮರಣ್ ರಿತೇಶ್ ಶೆಟ್ಟಿ ಸೂಡಾ, ದೀಕ್ಷಿತ್ ಸುರೇಶ್ ಶೆಟ್ಟಿ ಮಾಳ, ಪವನ್ ಮಿಯಾರು ನಿಮ್ಮನ್ನ ಕೂಡ ಆಮಂತ್ರಿಸ್ತಾ ಇದ್ದೇವೆ. ಬನ್ನಿ, ನಮ್ಮ ಸಮಾಜದ ಹೆಮ್ಮೆಯ ಪ್ರತಿಭೆಗಳು ನೀವು. ನಿಮ್ಮೆಲ್ಲರನ್ನ ವೇದಿಕೆಯಲ್ಲಿ ಕಣ್ತುಂಬಿಸಿಕೊಳ್ಳುವ ಸಂಭ್ರಮದ ಕ್ಷಣಗಳು ನಮ್ಮ ಪಾಲಿಗೆ. ಮುಂಬರುವ ದಿನಗಳಲ್ಲಿ ನಿಮ್ಮನ್ನ ಬಲು ಎತ್ತರದ ಸ್ಥಾನದಲ್ಲಿ ಕಾಣಬೇಕೆಂಬ ಆಶಯ ನಮ್ಮದು. ನಮ್ಮ ಸಮಾಜದ ಪ್ರತಿಭೆಗಳು ನಿಮ್ಮನ್ನ ಬೆಂಬಲಿಸಿದ ಹಿರಿಯರು ಬಹಳಷ್ಟು ಮಂದಿ ಇದ್ದಾರೆ. ಅವರೆಲ್ಲ ನಮಗೆ ಆದರ್ಶಪ್ರಾಯ. 95% ಅತ್ಯಧಿಕ ಅಂಕವನ್ನು ಪಡೆದ ಪ್ರತಿಭೆಗಳನ್ನು ಸನ್ಮಾನಿಸುವಾಗ ನಮ್ಮ ಐಕಳ ಹರಿಶಣ್ಣನ ಮುಖವಂತೂ ಬಹಳ ಖುಷಿಯಿಂದ, ಬಹಳ ಸಂಭ್ರಮದಿಂದ. ಇವರೆಲ್ಲ ನಮ್ಮ ಸಮಾಜದ ಆಸ್ತಿಗಳು. ಈ ಎಲ್ಲ ಯಶಸ್ಸಿನ ಹಿಂದೆ ಜಯಕರಣ್ಣನ ಮಾರ್ಗದರ್ಶನವನ್ನು ಕೂಡ ಮರೆಯುತ್ತಿಲ್ಲ. ಇವರೆಲ್ಲ ಎಸ್ಎಸ್ಎಲ್ಸಿಯ ಪ್ರತಿಭೆಗಳು.
ಕಾರ್ಕಳದ SSLCಯ ಪ್ರತಿಭೆಗಳನ್ನು ಗುರುತಿಸಿಕೊಂಡ ಬಳಿಕ ಕಾರ್ಕಳದ PUCಯ ಪ್ರತಿಭೆಗಳು ಕಾರ್ಕಳದಲ್ಲಿ ಹುಟ್ಟಿ PUCಯಲ್ಲಿ ಶ್ರೇಷ್ಠ ಸಾಧನೆಗಳನ್ನು ಗೈದಂತಹ ಪ್ರತಿಭೆಗಳನ್ನು ಪರಿಚಯಿಸ್ತಾ ಇದ್ದಾವೆ PUC. ಆತ್ಮೀಯರೇ, ವೇದಿಕೆಯ ಕಾರ್ಯಕ್ರಮ, ಈ ಸಭಾ ಕಾರ್ಯಕ್ರಮ ಮುಗಿದ ನಂತರ ಜಲವಳ್ಳಿ ತಂಡದವರಿಂದ ಮಹಾಮಂತ್ರಿ ದುಷ್ಟಬುದ್ಧಿ ಯಕ್ಷಗಾನ ಪ್ರದರ್ಶನ ಆಗಲಿಕ್ಕಿದೆ. ತಾವೆಲ್ಲರೂ ಊಟ ಆದ ನಂತರ ಕುಳಿತು ಯಕ್ಷಗಾನವನ್ನು ವೀಕ್ಷಿಸಬೇಕು. ಈ ಯಕ್ಷಗಾನ ಪ್ರದರ್ಶನದಲ್ಲಿ ಭಾಗವತರಾಗಿ ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತ, ಕಿರಿಯ ಪ್ರಾಯದಲ್ಲೇ ಅದ್ಭುತ ಪ್ರತಿಭೆಯನ್ನು ಪ್ರದರ್ಶಿಸಿ ಹೆಸರನ್ನು ಪಡೆದಂತಹ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರು ಭಾಗವತರಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಅನ್ನುವುದು ನಮಗೆ ಬಹಳ ಸಂತಸದ ವಿಷಯ. ನಾನು ವಿನಂತಿಸ್ತಿದ್ದೇನೆ, ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಇವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಕಲಾ ತಂಡದ ಪರವಾಗಿ ತಾವು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ರಾಘವೇಂದ್ರ ಆಚಾರ್ಯ ಜನ್ಸಾಲೆ. ರಾಘವೇಂದ್ರಾಚಾರ್ಯ ಜನ್ಸಾಲೆ ಬಡಗುತಿಟ್ಟಿನ ಪ್ರಬುದ್ಧ ಭಾಗವತ, ತನ್ನ ಕಂಠ ಸಿರಿಯಿಂದ ಯಕ್ಷಲೋಕದಲ್ಲಿ ಮಿನುಗು ನಕ್ಷತ್ರವಾಗಿ ಬೆಳಗುತ್ತಿರುವಂತಹ ಓರ್ವ ಮಹಾನ್ ಪ್ರತಿಭೆ. ನಮ್ಮ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದಿಂದ ಈ ಒಂದು ವಿಶೇಷ ಗೌರವ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರಿಗೆ ಮಗದೊಮ್ಮೆ ವಿನಂತಿಸಿದ್ದಾನೆ. ಎಲ್ಲರೂ ದುಷ್ಟಬುದ್ಧಿ ಯಕ್ಷಗಾನವನ್ನು ವೀಕ್ಷಿಸಿ ಮನೆಗೆ ಹೋಗಬೇಕು ಅನ್ನುವುದಾಗಿ ಮತ್ತೊಮ್ಮೆ ವಿನಂತಿ. ಕೃತಜ್ಞತೆಗಳು. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಅಲ್ಲದೆ ಇತರ ಜಿಲ್ಲೆಗಳಾದಂಥ ಚಿಕ್ಕಮಗಳೂರು ಜಿಲ್ಲೆಯ ಮಕ್ಕಳನ್ನು ಕೊಡ್ತಾ ಇದ್ದೇವೆ. ಅವರು ಯಾರಾದರೂ ಸುಶಾನ್ ಹರಂದೂರು ಕೊಪ್ಪ ವೇದಿಕೆಗೆ ಬರಬೇಕು. ಮತ್ತು ಮೋನಿಕಾ ಎಂ ಬಾಳೆಹೊನ್ನೂರು, ವೈಷ್ಣವಿ ಎಸ್ ಕೊಪ್ಪ, ಶ್ರೀರಾಜ್ ಪ್ರಸಾದ್ ಶೆಟ್ಟಿ ಕೊಪ್ಪ ಚಿಕ್ಕಮಗಳೂರು, ಸುಜನ್ ಆರ್ ಶೆಟ್ಟಿ ತೀರ್ಥಹಳ್ಳಿ ಶಿವಮೊಗ್ಗ, ರತೀಕ್ ಆರ್ ಹೊಸನಗರ ಶಿವಮೊಗ್ಗ, ಸುಹಾಸ್ DH ಶೆಟ್ಟಿ ಕೊಪ್ಪ ಚಿಕ್ಕಮಗಳೂರು. ವೈದ್ಯಕೀಯ ಅಪೇಕ್ಷೆ ಬಂದಂಥ ಅರ್ಜಿಗಳನ್ನು ಊಟವಾದ ಬಳಿಕ ಹೊರಗೆ ಇರುವ ಕೌಂಟರ್ನಲ್ಲಿ ವಿತರಿಸಲ್ಪಡುತ್ತದೆ. ದಯವಿಟ್ಟು ಯಾರಿಗಾದರೂ ಧನಸಹಾಯದ ಚೆಕ್ ಸಿಕ್ಕದೇ ಇದ್ದರೆ ಮಂಗಳೂರಿನ ಕೇಂದ್ರ ಕಚೇರಿಯನ್ನು ತಾವು ಸಂಪರ್ಕಿಸಬೇಕು. ನಮ್ಮ ಫೋನ್ ನಂಬರ್ ಇದೆ, ಅದರಲ್ಲಿ ದಯವಿಟ್ಟು ನೀವು ಯಾರೂ ಇದರಲ್ಲಿ ಆತಂಕ ಪಡುವ ಅಗತ್ಯವಿಲ್ಲ. ಸಾವಕಾಶವಾಗಿ ಊಟವನ್ನು ಮಾಡ್ತಾ ಹೋಗಬೇಕು. ಆತ್ಮೀಯ ಬಂಧುಗಳೇ, ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಲಿಲ್ಲ. ಇವತ್ತಿನ ಕಾರ್ಯಕ್ರಮ ಮುಗಿದಿದೆ. 1ನೇ ತಾರೀಕಿಗೆ ಮಂಗಳೂರಿನಲ್ಲಿದೆ. ಇದರೆಲ್ಲ ಉಸ್ತುವಾರಿಯನ್ನು ನಮ್ಮ ಸುರತ್ಕಲ್ ಬಂಟರ ಸಂಘ ನೋಡ್ಕೊಳ್ತಾ ಇದೆ. ನಾಡಿದ್ದು ಎಲ್ಲರೂ ಬರಬೇಕು. ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನಮ್ಮ ಒಕ್ಕೂಟದ ಜೊತೆ ಕಾರ್ಯದರ್ಶಿ ಸತೀಶ್ ಅಡಪ್ಪ ಸಂಕಬೈಲು ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಊಟ ಮಾಡಿ ಮತ್ತೆ ಮಧ್ಯಾಹ್ನ ನಂತರದ ಯಕ್ಷಗಾನವನ್ನು ವೀಕ್ಷಿಸಿ ಹೋಗಬೇಕು ಅಂತೇಳಿ ವಿನಂತಿಸ್ತೇನೆ. ಆತ್ಮೀಯ ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೆ ಜಾಗತಿಕ ಬಂಡ ಸಂಘಗಳ ಒಕ್ಕೂಟದ ವತಿಯಿಂದ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಮ್ಮ ಜಾಗತಿಕ ಬಂಡ ಸಂಘ ಕೊಡಮಾಡುವ ಎಲ್ಲ ಫಲಾನುಭವಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೃತಜ್ಞತೆ. ಈ ಕ್ಷೇತ್ರದಲ್ಲಿ ಸಹಾಯ ಮಾಡಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ,
ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ದಾನಿಗಳಿಗೆ, ವಿಶೇಷವಾಗಿ ಉಡುಪಿಯ ತಾಲೂಕು ಬಂಟ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಅರ್ಹನಿಶಿಯಾಗಿ ದುಡಿದಂಥ ಎಲ್ಲ ಸನ್ಮಿತ್ರ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿರಬಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಮತ್ತೆ ಊಟದ ನಂತರ ಮುಂದುವರಿಯುತ್ತದೆ. ಬಡಗುತಿಟ್ಟಿನ ಪ್ರಸಿದ್ಧ ಕಲಾವಿದರಿಂದ ಮಹಾಮಂತ್ರಿ ದುಷ್ಟಬುದ್ಧಿ ಎಂಬ ಯಕ್ಷಗಾನ ಆಖ್ಯಾನವು ಜರಗಲಿಕ್ಕಿದೆ. ಇದನ್ನು ತಾವು ನೋಡಿಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಜೊತೆಗೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ತಾಲೂಕು ಹಾಗೂ ಪುತ್ತೂರು ತಾಲೂಕು, ಸುಳ್ಯ ತಾಲೂಕು, ಬಂಟ್ವಾಳ ತಾಲೂಕು, ಬೆಳ್ತಂಗಡಿ ತಾಲೂಕುಗಳ ಫಲಾನುಭವಿಗಳ ಚೆಕ್ ವಿತರಣೆ 1ನೇ ತಾರೀಕಿನಂದು ಮಂಗಳೂರಿನ ಗೀತೆ SM ಶೆಟ್ಟಿ ಸಭಾಭವನದಲ್ಲಿ ಜರಗಲಿಕ್ಕಿದೆ. ಇದಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಈಗಾಗಲೇ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿಕೊಂಡಿರುವಂತಹ ನಮ್ಮ ಸಮಾಜ ಬಾಂಧವರು ಆ ಬಳಿಕ ಈ ಸಭಾಂಗಣದಲ್ಲಿ ಬಂದು ಆಸೀನರಾಗಿ ಯಕ್ಷಗಾನವನ್ನು ವೀಕ್ಷಿಸಬೇಕಾಗಿ ಕೋರಿಕೆ. ಮಹಾಮಂತ್ರಿ ದುಷ್ಟಬುದ್ಧಿ, ಯಕ್ಷಲೋಕದ ಸ್ವರ ಸಾಮ್ರಾಟ, ಮೇರು ಭಾಗವತ, ನಮ್ಮೆಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾದಂತಹ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಇವರ ಸ್ವರ ಮಾಧುರ್ಯದೊಂದಿಗೆ ಮುಂದೆ ಯಕ್ಷಗಾನ ಮಹಾಮಂತ್ರಿ ದುಷ್ಟಬುದ್ಧಿ. ದಯವಿಟ್ಟು ಬಂಟ ಸಮುದಾಯದ ಯಕ್ಷಗಾನ ಕಲಾಭಿಮಾನಿಗಳಾಗಿರುವ ತಮ್ಮೆಲ್ಲರನ್ನ ಒಳಭಾಗದ ಆಸನಗಳಿಗೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಲಾಧರ ಯಕ್ಷರಂಗ ಬಳಗ ರಿಜಿಸ್ಟರ್ ಹೊನ್ನಾವರ ಉತ್ತರ ಕನ್ನಡ ಇದರ ಮೇರು ಪ್ರತಿಭೆಗಳಿಂದ ಮಹಾಮಂತ್ರಿ ದುಷ್ಟಬುದ್ಧಿ ಯಕ್ಷಗಾನ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಭಾಗವತರಾಗಿ ಅಸಂಖ್ಯಾತ ಅಭಿಮಾನಿ ಬಳಗವನ್ನು ತನ್ನದಾಗಿಸಿಕೊಂಡ ಮೇರು ಪ್ರತಿಭಾ ಸಂಪನ್ನ ಭಾಗವತರಾಗಿರುವ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ಮದ್ದಳೆಗಾರರಾಗಿ ಸುನೀಲ್ ಭಂಡಾರಿ ಕಡತೋಕ, ಚೆಂಡೆ ಸುಜನ್ ಹಾಲಾಡಿ ಭಾಗವಹಿಸುವಂತಹ ಪ್ರತಿಭಾ ಸಂಪನ್ನ ಮೇರು ಪ್ರತಿಭೆಗಳು. ದುಷ್ಟಬುದ್ಧಿಯಾಗಿ ಜಲವಳ್ಳಿ ವಿದ್ಯಾಧರ ರಾವ್, ಅದೇ ರೀತಿಯಲ್ಲಿ ಮಂಕಿ ಈಶ್ವರ ನಾಯ್ಕ್, ಹಳ್ಳಾಡಿ ಜಯರಾಮ್ ಶೆಟ್ಟಿ, ಪ್ರಕಾಶ್ ಕಿರಾಡಿ, ಸುಧೀರ್ ಉಪ್ಪೂರು, ನರಸಿಂಹ ಗಾಂವ್ಕರ್ ಹಾಗೂ ನಾಗರಾಜ್ ದೇವಲ್ಕುಂದ ಇವರ ಅದ್ಭುತವಾದ ಭಾವಾಭಿನಯಗಳ ಮೇಲೆ ಈ ವೇದಿಕೆಯಲ್ಲಿ ಮೂಡಿ ಬರುತ್ತಿರುವಂತಹ ಯಕ್ಷಗಾನ ಮಹಾಮಂತ್ರಿ ದುಷ್ಟಬುದ್ಧಿ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ಒಂದು ಸಭೆಯ ಸಂಭ್ರಮದ ಕ್ಷಣಗಳಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದಂತಹ ಮೇರು ರಾಜಕಾರಣಿ DK ಶಿವಕುಮಾರ್ ಇವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾಂಗ್ರೆಸ್ ಮುಖಂಡರು, ಕರ್ನಾಟಕ ರಾಜ್ಯದಾದ್ಯಂತ ಸಂಚಲನ ಶಕ್ತಿಯನ್ನ ಮೂಡಿಸಿರುವಂತಹ ನಮ್ಮೆಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾದಂತಹ DK ಶಿವಕುಮಾರ್ ಅವರಿಗೆ ಅಷ್ಟಮಠಗಳ ನಾಡಿಗಿದು ಭವ್ಯವಾದ ಸ್ವಾಗತ ಸುಸ್ವಾಗತ. ರಾಜಕೀಯ ರಂಗದಲ್ಲಿ ಎಂದೆಂದು ಅಳಿಸಲಾಗದ ಹೆಸರೊಂದನ್ನು ಅಚ್ಚುತ್ತಿದ ಧೀಮಂತ ರಾಜಕಾರಣಿ ಸನ್ಮಾನ್ಯ DK ಶಿವಕುಮಾರ್ ಅವರು ಇಂದು ಅಧಿವೇಶನದ ಈ ಪರ್ವಕಾಲದಲ್ಲಿ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾಗಿರುವಂತಹ
ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು, ಮಾನ್ಯ ಪ್ರಸಾದರಾಜ್ ಕಾಂಚನ್ ರವರು ಹಾಗೂ ಬಹಳಷ್ಟು ಮಂದಿ ಧುರೀಣರನ್ನ ಕೂಡಿಕೊಂಡಂತಹ ನಮ್ಮೆಲ್ಲರ ಹೆಮ್ಮೆಯ ರಾಜಕಾರಣಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟಮಠಗಳ ನಾಡಿಗೆ, ಅಷ್ಟಮಿ ಆಚರಣೆಯ ಬೀಡಿಗೆ, ಮಧ್ವರಿಗೊಲಿದ ಕೃಷ್ಣನ ನಾಡಿಗೆ ಭವ್ಯವಾದ ಸ್ವಾಗತ. ರಾಜಕೀಯ ರಂಗದಲ್ಲಿ ಹೊಸ ಸಂಚಲನ ಶಕ್ತಿಯನ್ನ ಮೂಡಿಸಬಲ್ಲವರು, ಕನಕಪುರದ ಬಂಡೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಮಸ್ತ ಬಂಟ ಬಂಧುಗಳ ಪರವಾಗಿ ಅವರನ್ನ ಬಹಳಷ್ಟು ಗೌರವ, ಆದರ, ಅಭಿಮಾನಗಳಿಂದ ಆಮಂತ್ರಿಸಿಕೊಂಡಿದ್ದಾವೆ ಐಕ್ಕಳ ಹರೀಶಣ್ಣನವರ ನೇತೃತ್ವದ ಬಂಟರ ಸಂಘಗಳ ಒಕ್ಕೂಟ. ಬಹಳಷ್ಟು ಕೆಲಸ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಆಗಮಿಸಿ ಶುಭ ಹಾರೈಸಿ ನಮ್ಮೆಲ್ಲರನ್ನ ಬೆಂಬಲಿಸಿರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾಜಿ ಮಂತ್ರಿಗಳಾಗಿರುವ ವಿನಯ್ ಕುಮಾರ್ ಸೊರಕೆ ಅವರಿಗೆ ಹಾಗೂ ಈ ಜಿಲ್ಲೆಯ ಸಮಸ್ತ ಮುಖಂಡರಿಗೆ, ಜಾಗತಿಕ ಮಾಜಿ ಶಾಸಕರಾಗಿರುವ ಅಭಯ್ ಚಂದ್ರ ಜೈನ್ ಮತ್ತು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ನಾಯಕರಾಗಿರುವಂತಹ ಮಿಥುನ್ ರೈ, ನವೀನ್ ಶೆಟ್ಟಿ ಪಡುಬಿದ್ರೆ, ಎಲ್ಲ ಮುಖಂಡರಿಗೆ, ನಮ್ಮೆಲ್ಲರ ಪ್ರಸಾದರಾಜ್ ಕಾಂಚನ್, ಎಲ್ಲ ಮುಖಂಡರಿಗೆ ನಮ್ಮೆಲ್ಲರ ಪ್ರೀತಿಯ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಸಂಚಲನ ಶಕ್ತಿಯನ್ನು ನೀಡಬೇಕೆಂಬ ಆಶಯದ ಮೇಲೆ ಅಧ್ಯಕ್ಷ ಹುದ್ದೆಗೇರುತ್ತಿದ್ದಂತೆ ಸರ್ ಧಾರವಾಡದ ಯು.ಬಿ. ಶೆಟ್ಟಿ ಅವರು, ಸರ್ ಸುಗ್ಗಿ ಸುಧಣ್ಣನವರು, ದಯವಿಟ್ಟು ಯು.ಬಿ. ಶೆಟ್ಟಿ ಧಾರವಾಡ, ಸುಗ್ಗಿ ಸುಧಣ್ಣ ತಮ್ಮೆಲ್ಲರನ್ನ ಕೂಡ ಮೇಲ್ಭಾಗಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಸಂಭ್ರಮ ಸಡಗರ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಭೆಯ ಈ ಪರ್ವಕಾಲದಲ್ಲಿ ಆಗಮಿಸಿರುವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಸಂಚಲನ ಶಕ್ತಿಯನ್ನ ಮೂಡಿಸಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ಆಗಮನ. ಸರ್ ದಯವಿಟ್ಟು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರ ಪ್ರೀತಿಯ ಕರೆಗೆ ಒಗ್ಗಟ್ಟು ಆಗಮಿಸಿದಿರಿ. ನಿಮ್ಮ ಒಂದೆರಡು ನುಡಿಗಳನ್ನು ಆಲಿಸಬೇಕು ಎಂಬ ಆಶಯ ನಮ್ಮದು. ಸರ್ ದಯವಿಟ್ಟು ಪ್ಲೀಸ್. ಇದೀಗ ನಮ್ಮೆಲ್ಲರ ಹೆಮ್ಮೆಯ ನೇತಾರರು, ಸದಾಕಾಲ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸುವಂತ ಹೃದಯ ಶ್ರೀಮಂತಿಕೆಯ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಧ್ವನಿಯಾಗೋಣ. ನಮಸ್ಕಾರ. ಎಲ್ಲ ಪ್ರಪಂಚದ 120 ಬಂಟ್ ಸಂಘದ ಎಲ್ಲ ಪ್ರತಿನಿಧಿಗಳ ಪರವಾಗಿ ಇವತ್ತು ಉಡುಪಿಯ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನೀವೆಲ್ಲ ಸಂಘಟನೆ ಮಾಡಿ ನಮ್ಮ ಹೊಸ ಪೀಳಿಗೆಗೆ ಸಹಾಯ ಮಾಡಲಿಕ್ಕೆ, ಶೈಕ್ಷಣಿಕವಾಗಿ ಸಹಾಯ ಮಾಡಲಿಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಅಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಒಟ್ಟಿರುವಂಥದ್ದು ತಿಳಿದು ಭಾಳ ಸಂತೋಷ ಆಯಿತು. ನಾನು ವಿಶೇಷವಾಗಿ ನಿಮ್ಮ ಅಧ್ಯಕ್ಷರಿಗೆ ಹರೀಶ್ ಶೆಟ್ಟಿ ಅವರಿಗೆ, ಅವರೆಲ್ಲ ಪದಾಧಿಕಾರಿಗಳ ಟೀಮ್ಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ, ರಾಜ್ಯದ ಜನತೆ ಪರವಾಗಿ, ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ದೀರಿ. ಮಾನವ ಜನ್ಮಕ್ಕೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಬೇಕು ಅಂತೇಳಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಾಗೆ ನಿಮ್ಮ ಬದುಕಿನ ಕಾಲದಲ್ಲಿ ಇಂಥ ಒಂದು ದೊಡ್ಡ ದಾನ ಧರ್ಮವನ್ನು ಮಾಡಲಿಕ್ಕೆ ತಾವೆಲ್ಲ ಏನು ಹಗಲು ರಾತ್ರಿ ದುಡಿದಂಥ ಹಣದಲ್ಲಿ ಇವತ್ತು ಸಹಾಯ ಮಾಡಲಿಕ್ಕೆ ಸಮಾಜಕ್ಕೆ ಹೊರಟಿದ್ದೀರಿ.
ಇದು ಶಾಶ್ವತವಾಗಿ ಉಳಿತದೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಿಮ್ಮ ದಾನ ಧರ್ಮನೇ ನಮ್ಮ ಮನಸ್ಸಿಗೆ ಶಾಂತಿ ಕೊಡುವಂಥ ಕೆಲಸ. ಆ ದಿಟ್ಟಿನಲ್ಲಿ ತಾವೆಲ್ಲ ಸೇರಿ ನಿಮ್ಮ ಸಮಾಜವನ್ನು ಏಳಿಗೆಗೆ ತಾವು ಪ್ರಯತ್ನ ಮಾಡ್ತಾಯಿದ್ದೀರಿ. ನನ್ನೂ ಕೂಡ ಏನಾದರೂ ಸಣ್ಣ ಪಣ್ಣ ನನ್ನಿಂದ ಸಹಾಯ ಆಗಬೇಕಾದ್ರೆ ಯಾವಾಗ ಬೇಕಾದ್ರೂ ನನ್ನನ್ನು ಉಪಯೋಗಿಸ್ಕೊಳ್ಳಿ. ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೇನೆ, ನಾನು ನಿಮ್ಮೋನೇ ಅನ್ನೋ ಮಾತನ್ನು ತಿಳ್ಕೊಂಡು ನನ್ನ ಮಾತು ಮುಗಿಸಿ ನಮಸ್ಕಾರ. ಒಂದು ನಿಮಿಷ. ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗ್ಯ, ನಮ್ಮ ಡ್ಯಾಶಿಂಗ್ ಲೀಡರ್ ಕಾಂಗ್ರೆಸ್ನ ಇತ್ತೀಚೆಗೆ ಅಧ್ಯಕ್ಷ ಪದವಿಯನ್ನು ಸ್ವೀಕರಿಸಿದಂಥ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಜಾಗತಿಕ ಮಟ್ಟದ ಪೂರ್ವ ಬಂಟರ ಸಂಘಗಳ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರ ಒಟ್ಟಿಗೆ ನಮ್ಮ ಪ್ರೀತಿಯ ಅಭಯಚಂದ್ರ ಜೈನ್ ಇದ್ದಾರೆ, ವಿನೋದ್ ಕುಮಾರ್ ಸೊರಕೆ ಇದ್ದಾರೆ, ನಮ್ಮ ಯಂಗ್ ಡ್ಯಾಶಿಂಗ್ ಲೀಡರ್ ಮಿಥುನ್ ರೈ ನಮ್ಮ ಬಾರಿ ಬಂಟರಲ್ಲಿ ಒಂದು ಯುವ ಶಕ್ತಿ. ನಮಗೆಲ್ಲ ತುಂಬ ಖುಷಿದೆ. ಡಿ ಕೆ ಶಿವಕುಮಾರ್ ಅವರೇ, ನಾವು ಎಲ್ಲ ಬಂಟರು ನಿಮ್ಮೊಟ್ಟಿಗೆ ಇದ್ದೇವೆ. ನಿಮಗೆ ಯಾವತ್ತು ನಾವು ನಮ್ಮ ಸಹಕಾರ ಎಲ್ಲ ಇರ್ತದೆ. ನಮ್ಮ ನವೀನ್ ಚಂದ್ರ ಇದ್ದಾರೆ, ಎಲ್ಲ ಕಾಂಗ್ರೆಸ್ನವ್ರದ್ದು ಹೆಸರು ಹೇಳಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಮ್ಮ ಕಾವು ಯಮುನಾಥ್ ಶೆಟ್ಟಿ ಇದ್ದಾರೆ, ಯೋಗೀಶ್ ಶೆಟ್ಟಿ ಇದ್ದಾರೆ, UB ಶೆಟ್ಟಿ ಧಾರವಾಡ ಇದ್ದಾರೆ. ಮತ್ತು ಎಲ್ಲ ನಮ್ಮ ಬಂಟರು ನಮಗೆ ಡಿ ಕೆ ಶಿವಕುಮಾರ್ ಅಂತ ನೇತೃತ್ವದಲ್ಲಿ ನಮಗೆ ನಮ್ಮ ಸಮಾಜಕ್ಕೂ ಏನಾದರೂ ಪ್ರಯೋಜನ ಆಗುವಂಥ ಕೆಲಸ ಆಗಲಿ ಅಂತ ದೇವರಲ್ಲಿ ಕೇಳಿಕೊಳ್ತೇವೆ. ಎಲ್ಲ ಮಾಡುವ ವಿನಯನ ಅನ್ನ ಚುಚ್ಚು ಅನ್ನ ನೆಟಪೈ ಇದೆ ಮಿಥುನ್ ಒಂಜಿ ಮಿನಿಟ್ ನೆಟ ಜಪ್ಪುಗ ಒಂದೇ ಒಂದು ನಿಮಿಷ ಒಣಸ್ಬಿಡ್ಸಿ ನೆಟ ಒಂಜಿ ಪೋಯಿ ಅನ್ನ ಈ ಕಡೆಯಿಂದ ಹೋಗು, ಈ ಕಡೆಯಿಂದ ಇದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದೀಗ ಈ ವೇದಿಕೆಯಲ್ಲಿ ಮಹಾಮಂತ್ರಿ ದುಷ್ಟಬುದ್ಧಿ ಯಕ್ಷಗಾನ, ಅದಕ್ಕಾಗಿ ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದೇವೆ. ಈವರೆಗೆ ಸಹಕರಿಸಿದ ಸರ್ವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿಕೊಂಡು ಯಕ್ಷಗಾನದ ವೀಕ್ಷಣೆಗಾಗಿ ಸರ್ವರನ್ನ ಒಳಭಾಗಕ್ಕೆ ಆಮಂತ್ರಿಸಿಕೊಂಡು
check, hello, testing, sound check, hello. Check. Hello, hello, huh? Hello, check, check. Check, check. Kenda? Check, check. Okay. Check, check.
ಕಲಾಭಿಮಾನಿಗಳಲ್ಲಿ ವಿನಮ್ರವಾದ ಕೋರಿಕೆ. ಈಗಾಗಲೇ ಯಕ್ಷಗಾನ ಮಹಾಮಂತ್ರಿ ದುಷ್ಟಬುದ್ಧಿ ಚೌಕಿ ಪೂಜೆ ನಡೆಯುತ್ತಿದ್ದು, ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ರಂಗಸ್ಥಳದಲ್ಲಿ ಮಹಾಮಂತ್ರಿ ದುಷ್ಟಬುದ್ಧಿ ಯಕ್ಷಗಾನ ಪ್ರದರ್ಶನಗೊಳ್ಳಲಿಕ್ಕಿದೆ. ತಾವೆಲ್ಲರೂ ಒಳಭಾಗದ ಆಸನಗಳಲ್ಲಿ ಬಂದು ಆಸೀನರಾಗಬೇಕಾಗಿ ವಿಜ್ಞಾಪನೆ. ಕಲಾಭಿಮಾನಿ ಬಂಧುಗಳೇ, ಅದ್ಭುತ ಕಂಠಸಿರಿಯೊಂದಿಗೆ ಅಸಂಖ್ಯಾತ ಯಕ್ಷಗಾನ ಕಲಾಭಿಮಾನಿಗಳನ್ನು ತನ್ನತ್ತ ಕಡೆಗೆ ಸೆಳೆದುಕೊಂಡಂತಹ ಮೇರು ಭಾಗವತರು, ನಮ್ಮೆಲ್ಲರ ಪ್ರೀತಿಗೆ ಗೌರವಕ್ಕೆ ಪಾತ್ರರಾದಂತಹ ಜನ್ಸಾಲಯವರ ಕಂಠಸಿರಿಯೊಂದಿಗೆ ಈ ವೇದಿಕೆಯಲ್ಲಿ ಮೂಡಿ ಬರುತ್ತಿರುವಂತಹ ಯಕ್ಷಗಾನ ಮಹಾಮಂತ್ರಿ ದುಷ್ಟಬುದ್ಧಿ. ಈ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮೆಲ್ಲ ಕಲಾವಿದ ಬಂಧುಗಳನ್ನ ಗಟ್ಟಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ.
विघ्नेशाय सरस्वती पार्वती गुरवे नमः। दक्षिणामूर्ति देवानां सकल कार्य दिग्विजय भव। दक्षिणामूर्ति देवानां सकल कार्य दिग्विजय भव। गजमुख ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗಿರಗಿ ನಾಂದಿಯಳು ವರವ್ಯಾಸ ಮುನಿಪದ ಧ್ವಂದ್ವ ಕಾನದನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನು ಚಂದ್ರಹಾಸ ಚರಿತ್ರೆ ಎಂಬಿ ಕಥಾಮೃತ
ತಾಳಿ ಶಶಿಗಾಸ ಕುಶಲದಿ ಜನಪದಿ ತಾಳಿ ಶಶಿಗಾಸ ವಸುದೇಯ ಸಲವು ಶಶಿಹಾಸ ವಸುದೇಯ ಸಲವು ಇರಲು ದಶಮಿ ಇಂದಿನೂತ ಉತ್ಸಾಹದೋಳಿತು ದಶಮಿ ಇಂದಿನೂತ ಉತ್ಸಾಹದೋಳಿತು ನಿಶಿಯುಳು ಅಶನವು ತೊರೆದು ಭಕ್ತಿಯುಳು ನಿಶಿಯುಳು ಅಶನವು ತೊರೆದು ಭಕ್ತಿಯುಳು ದಶಮಿ ಇಂದಿನೂತ ಉತ್ಸಾಹದೊಳಿತು ನಿಶಿಯುಳು ಅಶನವ ತೊರೆದು ಭಕ್ತಿಯುಳು ನಿಶಿಯುಳು ಅಶನವ ತೊರೆದು ವಾಸುದೇವ ನೀನೇ ರಕ್ಷಿಸು. ಚಂದನಾವತಿಯ ದೊರೆಯಾದಂಥ ಚಂದ್ರಹಾಸನಿಗೆ ಜಯವಾಗಲಿ ಎನ್ನುವಂಥ ಜಯಘೋಷ, ಬ್ರಾಹ್ಮಣರ ಮಂತ್ರಘೋಷ ಕೇಳುವಾಗ ಅಹಂಕಾರದಿಂದ ದೇಹ ಹಿಗ್ಗುವುದಲ್ಲ, ಧನ್ಯತೆಯಿಂದ ದೇಹ ಬಾಗುತ್ತಾ ಉಂಟು. ಯಾಕೆ? ನದಿ ಒಂದು ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಸಮುದ್ರವನ್ನು ಸೇರಿ, ಸಮುದ್ರದ ನೀರು ಆವಿಯಾಗಿ ಮೋಡವನ್ನು ಸೇರಿ, ಮೋಡ ಕರಗಿ ಮಳೆಯಾಗಿ ಇಳೆಗೆ ಮತ್ತೆ ಬೀಳ್ತದೆ. ಮನುಷ್ಯನ ಬದುಕನ್ನು ನದಿಗೆ ಹೋಲಿಸಿದರು ಸ್ವಾಮಿ. ಎಲ್ಲೋ ಹುಟ್ಟುತ್ತೇವೆ, ಎಲ್ಲೋ ಬೆಳಿತೇವೆ, ಯಾರೊಂದಿಗೋ ಜೀವನವನ್ನು ಸಾಗಿಸ್ತೇವೆ, ಇನ್ಯಾರಿಗೂ ನಮ್ಮ ಜೀವನವನ್ನು ಹಸ್ತಾಂತರಿಸ್ತೇವೆ, ಕೊನೆಗೊಂದು ದಿನ ಸಾಯ್ತೇವೆ. ಸತ್ತ ಮೇಲೆ ಇಹಲೋಕದಿಂದ ಯಮಲೋಕಕ್ಕೆ ಸೇರುವುದಕ್ಕೆ 1 ವರ್ಷ ಹಿಡಿತದೆ. ಯಾಕೆ? ಸತ್ತ ವ್ಯಕ್ತಿ ಯಮಲೋಕವನ್ನು ಸೇರುವುದಕ್ಕೆ ಮೊದಲು 6 ತಿಂಗಳ ಕಾಲಕ್ಕೊಮ್ಮೆ ವೈತರಣಿ ಎನ್ನುವಂಥ ನದಿಯನ್ನು ದಾಟುವುದಕ್ಕೆ ಸಾಧ್ಯ ಉಂಟಂತೆ. ಮಾಡಿದ ತಪ್ಪಿಗೆ ಪಾಪವನ್ನು ಪುಣ್ಯವನ್ನು ಸ್ವೀಕರಿಸಿ ಮತ್ತೆ ಇಳೆಗೆ ಮನುಷ್ಯನಾಗಿ ಹುಟ್ಟಬೇಕು. ಮನುಷ್ಯನ ಜೀವನ ವೃತ್ತಾಕಾರ ಅಂತ ಹೇಳಿದರು. ಎಷ್ಟೋ ವರ್ಷದ ಕೆಳಗೆ ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಬೇಕಾದಂಥ ಈ ಚಂದ್ರಹಾಸ ಚಂದನಾವತಿಯ ದೊರೆಯಾಗಿದ್ದಾನೆ ಅಂತಾದರೆ ಇದು ನನ್ನ ಹಿರಿಯರು ಮಾಡಿದಂಥ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಬಾಲ್ಯದಲ್ಲಿ ಆಟವಾಡುತ್ತಿರುವಂಥ ಸಂದರ್ಭ, ಆಟವಾಡುವ ಮಕ್ಕಳು ನಾವೆಲ್ಲರೂ ಅನಾಥರಾದರೂ ಕೂಡ ಅನಾಥ ಮಕ್ಕಳು ನನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳದಿರುವಂಥ ಪರಿಸ್ಥಿತಿಯಲ್ಲಿದ್ದವ ನಾನು. ಜೊತೆಗೆ ಆ ಕಾಲಕ್ಕೆ ನನ್ನನ್ನು ಆಕರ್ಷಿದ್ದು ಕಪ್ಪು ಕಲ್ಲು. ಕಲ್ಲನ್ನು ಕಂಡಾಗ ಯಾಕೋ ನನಗೆ ಒಂದು ರೀತಿ ಆಸಕ್ತಿ ಆಯಿತು. ಗೋಲಿ ಆಟಕ್ಕೆ ಬೇಕಾಗಿರಿಸಿಕೊಂಡವ ನಾನು. ಯಾಕೋ ಹುಡುಗರು ಅದನ್ನು ಕಂಡು ನನ್ನಿಂದ ಸೆಳೆಯುವ ಪ್ರಯತ್ನವನ್ನು ಮಾಡಿದಾಗ ಅದನ್ನು ಪೋಷಿಸುವುದಕ್ಕೆ ಬೇಕಾಗಿ ನನ್ನ ಬಾಯಿ ಒಳಗೆ ಹಾಕಿ ಇರಿಸಿಕೊಂಡವ ನಾನು. ಯಾವ ಕ್ಷಣಕ್ಕೆ ಆ ಕಲ್ಲನ್ನು ನನ್ನ ಬಾಯಿ ಒಳಗೆ ಹಾಕಿ ಇರಿಸಿಕೊಂಡೋ ಆ ಕ್ಷಣದಿಂದ ನನಗೂ ಅರಿವಿಲ್ಲದೆ ಹರಿಯ ನಾಮಸ್ಮರಣೆ ಪ್ರಾರಂಭವಾಯಿತು. ಹರಿಯ ನಾಮಸ್ಮರಣೆ ಪ್ರಾರಂಭವಾದ ಅಂದಿನಿಂದ ಇಂದಿನವರೆಗೆ ಹರಿಯ ನಾಮವನ್ನು ಬಿಡದೆ ಜಪಿಸಿದವನು ನಾನಿದ್ದೇನೆ. ಕೊನೆಗೆ ತಿಳಿಯಿತು ಅದು ಶಾಲಗ್ರಾಮ ಶಿಲೆ ಅಂತ. ಅದಕ್ಕೆ ಈಗ ವ್ಯವಸ್ಥಿತವಾದಂಥ ಗುಡಿವೊಂದನ್ನು ಕಟ್ಟಿ ಪೂಜಿಸ್ತಾ ಇದ್ದವನು ನಾನಿದ್ದೇನೆ. ಗಂಡಕ್ಕಿ ಎನ್ನುವಂಥ ನದಿಯ ಒಡಲಿನಲ್ಲಿ ಹರಿಗೆ ಕೊಟ್ಟಿರುವಂಥ ಶಾಪವನ್ನು ದೂರಗೊಳಿಸಿಕೊಳ್ಳುವುದಕ್ಕೆ ಬೇಕಾಗಿ, ವೇಶ್ಯ ಒಬ್ಬಳ ಪತಿವ್ರತ ಥರ ಎಷ್ಟುಂಟು ಎನ್ನುವುದನ್ನು ನೋಡುವುದಕ್ಕೆ ಬೇಕಾಗಿ ಹರಿ ಬ್ರಾಹ್ಮಣ ರೂಪದಿಂದ ವೇಶ್ಯೆಯ ಮನೆಗೆ ಹೋದಾಗ ಅವಳನ್ನು ಪರಿಪರಿಯಾಗಿ ಕಾಡಿದಾಗ ಕೊನೆಗೆ ಬೆಳಗಾಗುವಾಗ ಆ ವ್ಯಕ್ತಿ ಸಾಯ್ತಾನೆ. ಸತ್ತ ವ್ಯಕ್ತಿಯನ್ನು ವಿಧಿವಿಧಾನವಾಗಿ ಹೇಗೆ ಅಂತ್ಯಕ್ರಿಯೆಯನ್ನು ಮುಗಿಸಬೇಕು ಮುಗಿಸುವುದಕ್ಕೆ ಸಿದ್ಧಳಾಗಿ
ಬೆಂಕಿಯನ್ನು ಕೊಟ್ಟು ತಾನು ಅದಕ್ಕೆ ಸಹಗಮನ ಮಾಡುವುದಕ್ಕೆ ಮುಂದಾದಾಗ ಪ್ರತ್ಯಕ್ಷನಾದ ವಿಷ್ಣು ಹೇಳಿದಂಥ ಮಾತು, ನಿನ್ನ ಪತಿವ್ರತತನಕ್ಕೆ ಮೆಚ್ಚಿದ್ದೇನೆ, ವರ ಏನು ಬೇಕು ಅಂತ. ಸಿಟ್ಟು ಬಂತು ಇವಳಿಗೆ. ತಿರುಗಿ ಹರಿಗೆ ಶಾಪವನ್ನು ಕೊಟ್ಟಳು, ಕಲ್ಲಾಗಿ ಹೋಗುವಂತ. ಹರಿ ಸ್ವೀಕರಿಸಿದ, ನಾನು ಕಲ್ಲಾಗ್ತೇನೆ, ನೀನು ನದಿಯಾಗಿ ಹರಿ ಅಂತ. ಹಾಗಾಗಿ ಕಂಡಕ್ಕಿ ಎನ್ನುವಂಥ ನದಿಯಲ್ಲಿ ಶಾಲಗ್ರಾಮ ಶಿಲೆ ಸಿಗುವುದಕ್ಕೆ ಸಾಧ್ಯ ಉಂಟು. ಜೊತೆಗೆ ಕಟುಕರು ನನ್ನ ಕಾಲು ಬೆರಳನ್ನು ಕತ್ತನ್ನು ಕತ್ತರಿಸುವುದಕ್ಕೆ ಮುಂದಾದಾಗ ಅವರಲ್ಲಿ ಬೇಡಿಕೊಂಡಾಗ ಕಾಲು ಬೆರಳನ್ನು ಕತ್ತರಿಸಿ ಹೊರಟು ಹೋದವರು. ಅಂದಿನಿಂದ ಇಲ್ಲಿಯವರೆಗೆ ಕರೆತಂದು ಸಾಕಿದವ ಚಂದನಾವತಿಯ ದೊರೆಯಾದಂಥ ಕುಳಿಂದ. ಮಕ್ಕಳೇ ಇಲ್ಲದಿದ್ದಂಥವರು ನನ್ನನ್ನು ಪ್ರೀತಿಯಿಂದ ಸಾಕಿದ್ರು, ಬೆಳೆಸಿದ್ರು, ಕ್ಷಾತ್ರಿಯೋಚಿತವಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ದಿಗ್ವಿಜಯವನ್ನು ಪೂರೈಸಿ ಮತ್ತೆ ಪುರವನ್ನು ಸೇರಿ ಚಂದನಾವತಿಯ ದೊರೆತನವನ್ನು ನಾನು ಕೈ ಹಿಡಿದದ್ದೇನೋ ಸತ್ಯ. ಹಾಗಂತ ಅಧಿರಾಜ ಪೀಠಕ್ಕೆ ಗೌರವವನ್ನು ಸಲ್ಲಿಸಬೇಕಾದ್ದು ಕರ್ತವ್ಯ ತಾನೇ. ಸರಿ, ಯಾರಲ್ಲಿ ನಮಸ್ಕಾರ ಮಾಡ್ಕೊಂಡಿವ್ರಿಯಪ್ಪ. ಪ್ರತಿ ನಮಸ್ಕಾರಗಳು. ಆತ್ರಿಯಪ್ಪ, ಏನು ತ್ವರಿತಗತಿಯಿಂದ ಕರೆದ್ರಿ, ಯಾಕೆ ಅಂತ ಗೊತ್ತಾಗ್ಲಿಲ್ರಿ ನೋಡಿ. ಖಂಡಿತ ನಮಸ್ಕಾರ ಕೊಟ್ಟಾಗಲೂ ನಿನಗೆ ಆಶ್ಚರ್ಯವಾಗಿರಬೇಕು. ಈ ನಾಡಿನ ದೊರೆಯಾದಂತ ನಾನು ನಿನಗೆ ಯಾಕೆ ನಮಸ್ಕಾರ ಕೊಟ್ಟೆ? ನನ್ನ ಜೀವನದಲ್ಲಿ ಯಾರನ್ನು ಬೇಕಾದ್ರೂ ಮರೆತೇನು, ನಿಮ್ಮಂಥವರನ್ನ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕಾದಂಥ ಚಂದ್ರಹಾಸನನ್ನ ನಿಮ್ಮ ಮಗನೆನ್ನುವ ನೆಲೆಯಲ್ಲಿ ಕರೆತಂದು ಎತ್ತಿ ಆಡಿಸಿ ಬೆಳೆಸುವಲ್ಲಿ ನೀವು ಮುಖ್ಯ ಪಾತ್ರವನ್ನು ವಹಿಸಿದವರು. ನೋಡ್ರಿ, ಸಾಯುವವರನ್ನ ಯಾರಿಗೂ ಬದುಕಾಗಲ್ಲ, ಹಾಗಂತ ಉಳಿಯುವವರನ್ನ ಯಾರಿಗೂ ಕೊಡ್ಲಕ್ಕಾಗಲ್ಲ. ಆದ್ರಿಂದ ನಿಮಗೆ ಆಯುಷ್ಯ ಐತ್ರಿ, ನಾವು ನಿಮ್ಮನ್ನು ಕಾಪಾಡಿದ್ದು ನೀನು ಅಂತ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲದೆ ಇದ್ರು ಕೂಡ ಬದುಕಿದ್ದ ವ್ಯಕ್ತಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದವರು ನೀವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆತ್ರಿ, ನಿಮ್ದು ದೊಡ್ಡ ಗುಣ ರೀ ಅಪ್ಪ. ಅರ್ಧದ್ದು ಯಾಕೆ ಗೊತ್ತಾಯ್ತಾ? ಇಲ್ರಿ, ನೀನೀಗ ಊರ್ ಬಿಡ್ರಿ. ಏನ್ರಿ ಅಪ್ಪ? ಏನಾಯ್ತು? ನಾವು ಮನೆ ಬಿಡದೆ 8 ತಿಂಗಳ ಮೇಲಾಯ್ತ್ರಿ ಅಪ್ಪ. ಈಗ ಮನೆಯಾಗೇ ಕೂತ್ಕೊಂಡ ನಮ್ಮನ್ನ ಒಂದೇ ಸಲ ಕರೆದು ಊರನ್ನೇ ಬಿಡ್ಬೇಕು ಅಂತ ಹೇಳ್ತೀರಲ್ರಿ, ನಾವು ಏನ್ ತಪ್ಪು ಮಾಡಿವ್ರಿ ನಿಮ್ಗೆ? ಈ ಮಾತು ನಿನಗಲ್ಲ, ನಿನ್ನ ಸಾಲಿನಲ್ಲಿದ್ದವ್ರು ಯಾರಿಗೆ ಹೇಳಿದ್ರು ಬೇಸರ ಆಗುವ ಸಹಜ ಅಲ್ಲನ್ರಿ. ಊರು ಬಿಡಬೇಕು ಅಂತ ಹೇಳಿದೆ. ಯಾಕ್ರಿ? ಈ ಚಂದನಾವತಿಯನ್ನ ಬಿಟ್ಟು ಕುಂತಳವನ್ನ ಸೇರ್ಬೇಕು. ಕುಂತಳಕ್ಕೆ ಹೋಗ್ಬೇಕೇನ್ರಿ? ಕಾರ್ಯಾರ್ಥಿಯಾಗಿ ಹೋಗ್ಬೇಕು. ಯಾಕೆ ಅಂತ ಕೇಳ್ಬೋದೇನ್ರಿ? ಖಂಡಿತ. ಏನ್ರಿ? ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಬರುವುದಕ್ಕೆ ಬೇಕಾಗಿ. ಯಪ್ಪ, ಏನು ನಿಮಗೆ ನೆಂಪೋತೋ ಏನು? ಯಾಕೆ? ಕಪ್ಪ ಕಾಣಿಕೆ ವರ್ಷಂ ಪ್ರತಿ ಕೊಡುವ ಕಪ್ಪ ಕಾಣಿಕೆ ಕೊಟ್ಟ ಅಂತಲ್ರಿ ಅಪ್ಪ? ಹೌದು, ವರ್ಷಂ ಪ್ರತಿ ಕೊಡುವ ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದೇನೆ. ಹ್ಞೂನ್ರಿ. ಈಗ ಕೊಡುವ ಕಪ್ಪ ಕಾಣಿಕೆ ಯಾಕೆ ಗೊತ್ತಾ? ಯಾಕ್ರಿ? ದಿಗ್ವಿಜಯವನ್ನು ಪೂರೈಸಿ ಬಂದವನಾಗಿದ್ದೇನೆ. ನಮ್ಮ ಅಧಿರಾಜ ಮನೆತನವದು ಗೌರವವನ್ನು ಸಲ್ಲಿಸಬೇಕು ಅಂತ ವಿಶೇಷವಾದಂತ ಕಪ್ಪವಿದೆ. ಹಂಗೇನ್ರಿ? ಆತ್ರಿ ಅಪ್ಪ, ವ್ಯವಸ್ಥೆ ಮಾಡ್ತೀನಿ. ಯಾರ್ಯಾರಿಗೆ ಕೊಡ್ಬೇಕ್ರಿ ಅಪ್ಪ ಕಪ್ಪ? ಒಂದು ಮಹಾರಾಜ ಸುಬುದ್ಧಿಗಳಿಗೆ, ಹ್ಞೂನ್ರಿ. ಇನ್ನೊಂದು ಅವರ ಮಡದಿಗೆ, ಸರಿ. ಮತ್ತೊಂದು ಮಂತ್ರಿ ದುಷ್ಟ ಬುದ್ಧಿಗಳಿಗೆ, ಮತ್ತೊಂದು ಗಾಲವರಿಗೆ. ಈ 4 ಮಂದಿ ಕಪ್ಪ ಕೊಟ್ಟು ಬರ್ಬೇಕು, ವಿಶೇಷ ಕಪ್ಪ ಕೊಟ್ಟು ಅಷ್ಟೇ ಅಲ್ಲನ್ರಿ? ಆತ್ರಿ, ವ್ಯವಸ್ಥೆ ಮಾಡ್ತೀನಿ, ಬರ್ತೀರಿ. ಇವತ್ತು ಬೇಡನ್ರಿ? ಇವತ್ತು ಬೇಡನ್ರಿ? ವಿಷಯ ಒಂದುಂಟು. ಏನ್ರಿ? ಅದಲ್ಲ, ಹೋಗುವುದು ಬೇಡ ಅಂತ ಹೇಳುವುದಕ್ಕೆ ನಾನು ಕರೆದದ್ದಲ್ಲ. ಮತ್ತೆ ಹೋಗುವಾಗ ನಾನೇ ಹೇಳಲೇಬೇಕಾದಂತ ಒಂದು ಸೂಚನೆ. ಏನ್ರಿ ಅದು? ನಾನು ಇಲ್ಲಿಗೆ ಬರುವಾಗ ನಿಮ್ಮ ಸ್ಥಿತಿಗತಿಗಳೇ ಬೇರಾಗಿತ್ತು. ಸ್ವಾಭಾವಿಕವಾಗಿ ಒಪ್ಕೊಳ್ತೀವ್ರಿ ಅಪ್ಪ. ನಾವು ನಾಡಿನ ಜನರೆಲ್ಲರೂ ನಿಮ್ಮನ್ನು ಅನಾಗರಿಕರು ಅಂತ ಹೇಳ್ತಾ ಇದ್ರು. ನೀವು ಬಂದ ಮೇಲೆ ನೀವು ಹೇಳಿದ್ದಲ್ಲೇನ್ರಿ, ಯಾವಾಗಲೂ ನಾಸ್ತಿಕರಾಗಿ ಇರಬಾರದು, ಬೇಡ್ರ ಮಕ್ಕಳಾದ ನೀವು ಆಸ್ತಿಕರಾಗಬೇಕು ಅಂತ ತಾವೇ ಹೇಳಿದ್ರಿ ಅಪ್ಪ. ಆಸ್ತಿಕರಾಗುವಲ್ಲಿ ಮುಂದಾದ್ರ ತಾವು ಆಸ್ತಿಕರಾಗಬೇಕು, ನಾಸ್ತಿಕರಾಗಬಾರ್ದು ಅಂತ ಹೇಳಿದಾಗ ನಾವು ಆ ದಿನವೇ ಪ್ರಾರಂಭ ಮಾಡಿವ್ರಿ ಅಪ್ಪ. ಏನಂತ? ಎಲ್ಲೆಲ್ಲಿ ಬರೀ ಜಾಗ ಉಂಟು ಅಲ್ಲೆಲ್ಲ ಬೇಲಿ ಹಾಕೊಂಡು ನಮ್ಮದೇ ಅಂತ ಮಾಡ್ಕೊಂಡಿವ್ರಿ ಅಪ್ಪ. ಜಾಗ ಹೆಚ್ಚಿದ್ದವ್ರು ಆಸ್ತಿಕರಲ್ಲೇನ್ರಿ? ಯಾರು ಹೇಳಿ? ನೀವು ಆಸ್ತಿಕರು ಅಂದ್ರಲ್ಲ. ಆಸ್ತಿಕರು ಅಂತ ಹೇಳಿದ್ರೆ ದೇವರ ಕುರಿತಾದಂತ ಭಯವೋ ಗೌರವವೋ ಧರ್ಮದ ದಾರಿಯಲ್ಲಿ ಸಾಗುವವರಿಗೆ ಆಸ್ತಿಕರು ಅಂತ. ನಾವು ಜಾಗ ಹೆಚ್ಚಿದ್ದವರೇ ಆಸ್ತಿಕರು ಅಂತ ಮಾಡ್ಕೊಂಡಿವ್ರಿ ಅಪ್ಪ. ಹಾಗಲ್ಲ, ದೇವರ ಕುರಿತಾಗಿ ಭಕ್ತಿ ಇಲ್ಲದೆ ಇದ್ದವನೇ ನಾಸ್ತಿಕನಾಗುವುದಕ್ಕೆ ಸಾಧ್ಯ ಉಂಟು. ಈಗ ನೀವು ಹಾಗಲ್ಲ, ಆಸ್ತಿಕರಾಗಿದ್ದೀರಿ, ದೇವರ ಕುರಿತಾಗಿ ನಿಮಗೆ ಭಕ್ತಿ ಉಂಟು, ಆ ಮಟ್ಟಿಗೆ ಮಾತೇ ಇಲ್ರಿ ಅಪ್ಪ. ಧರ್ಮದ ಪ್ರಜ್ಞೆ ಉಂಟು ನಿಮಗೆ. ನೀವು ಬರುವಾಗ ನಾವು ಎಲ್ಲೆಲ್ಲೋ ಕುಡ್ಕೊಂಡು ಹೆಂಗೋ ಬಿದ್ದುಕೊಳ್ತಿತ್ರಿ ಅಪ್ಪ. ನೀವು ಬಂದ ಮೇಲೆ ಒಂದೇ ಮಾತು ಹೇಳಿದ್ದು, ಯಾವುದೇ ಕಾರಣದಿಂದ ಕುಡಿಬಾರದು.
ಕುಡಿಯುವುದನ್ನು ಬಿಡ್ಲಿಕ್ಕೆ ಆಗದೇ ಇದ್ದವರು ವಾರಕ್ಕೆ ಒಂದು ದಿವಸ ಕುಡೀರಿ ಸಾಕು ಅಂತ ತಾವೇ ಹೇಳಿದ್ದಲ್ಲೇನ್ರಿ? ನಾವು ಹಂಗೇನಿ ನೀವು ಹೇಳಿದ್ದನ್ನು ಪಾಲನೆ ಮಾಡ್ತಾ ಇದ್ದೀವ್ರಿ ಅಪ್ಪ. ಅಂದ್ರೆ ವಾರ ಇಡೀ ಕುಡಿತಾ ಇಲ್ಲ, ವಾರದಲ್ಲಿ ಒಂದು ದಿವಸ ವಾರಕ್ಕೆ ಬೇಕಾದಷ್ಟು ಕುಡಿತಾ ಇದ್ದೀವಿ. ಒಂದು ದಿವಸ ಕುಡಿದ್ರೆ ಮತ್ತೆ 6 ದಿವಸ ತಲೆ ಎತ್ತುವುದಿಲ್ಲ ಅಂತ ಅಲ್ಲ, ನೀವು ವಾರದಲ್ಲಿ ಒಂದು ದಿವಸ ಕುಡೀರಿ ಅಂತ ಹೇಳಿದ್ದಲ್ಲೇನ್ರಿ? ಹಾಗಲ್ಲ, ಯಾವ ಚಟವನ್ನಾಗಲಿ ಒಂದೇ ಸಾರಿ ಬಿಡ್ಲಿಕ್ಕಾಗುವುದಿಲ್ಲ. ಬಿಟ್ಟರೆ ಅದರಿಂದ ಅವನಿಗೆ ತೊಂದರೆ ಆದರೂ ಆಗಬಹುದು. ಪ್ರಮಾಣವನ್ನ ಕಡಿಮೆಗೊಳಿಸಬೇಕು, ದಿನವನ್ನ ಮುಂದೂಡಬೇಕು. ಇನ್ನೂ ನೀನು ವಾರಕ್ಕೆ ತಗೊಳ್ತಾ ಇದ್ದೀಯ? ವಾರಕ್ಕೊಂದ್ಸಲ ಒಂದ್ಸಲ ತೊಂದರೆ ಇಲ್ಲ ಯಪ್ಪ. ಅಷ್ಟೇ ಅಲ್ರಿ, ಕುಡ್ಕೊಂಡು ಎಲ್ಲೆಲ್ಲೋ ಬಿದ್ದುಕೊಳ್ಬಾರ್ದು, ಮನೆಗೆ ಬರಬೇಕು ಅಂತ ಹೇಳಿವಿ. ಅದೆಷ್ಟೋ ವರ್ಷದಿಂದ ಇದು ಗರ್ಭಿಣಿ ಆಗದಿದ್ದ ಹೆಣ್ಣು ಮಕ್ಕಳೆಲ್ಲ ಈಗ ಗರ್ಭಿಣಿ ಆಗಿವ್ರಿ ಅಪ್ಪ. ಯಾಕೆ? ತಾವು ಹೇಳಿದ್ದಲ್ಲೇನ್ರಿ, ಎಲ್ಲೆಲ್ಲೋ ಕುಡ್ಕೊಂಡಿರಬಾರ್ದು, ಕುಡಿದ್ರು ಮನೆಗೆ ಬರಬೇಕು ಅಂತ. ಹಂಗಾಗಿ ನಿಮ್ಮ ಮಾತು ಕೇಳಿದ ಮೇಲೆ ಎಲ್ಲ ಹೆಣ್ಣು ಮಕ್ಕಳು ಈಗ ಹೆಚ್ಚಿನವರೆಲ್ಲ ಗರ್ಭಿಣಿ ಆಗವ್ರೆ. ಇದು ನಿಮ್ಮ ದಯ ಅಂತ ಹೇಳ್ತೀವ್ರಿ. ಎಂತದ್ದು ಮಾತಾಡು ಏನ್ರಿ? ನಿನ್ನ ಮನಸ್ಸಿನ ಭಾವನೆ ಏನು ಅಂತ ನನಗರ್ಥ ಆಗ್ತದೆ. ಕೇಳಿದವರು ತಪ್ಪು ತಿಳ್ಕೊಳ್ತಾರೆ. ಹಂಗಲ್ರಿ, ನೀವು ಹೇಳಿದ್ದನ್ನು ನಾವು ಸಾಧನೆ ಮಾಡಿದ್ರಿಂದ ಈಗ ಮನೆಯಲ್ಲೆಲ್ಲ ಮಕ್ಕಳು ಮರಿಗಳೆಲ್ಲ ಆಗಾವೆ. ನೀವು ವ್ಯವಸ್ಥಿತವಾದಂತ ಬದುಕನ್ನು ಸಾಗಿಸುವುದಕ್ಕೆ ಮುಂದಾಗಿದ್ದೀರಿ. ನಿಮಗೂ ಸಂಸ್ಕಾರಗಳು ಸಂಸಾರಗಳು ಮುಂದುವರಿತಾ ಇದೆ ಎನ್ನುವುದು ನಿನ್ನ ಅಂತರಂಗದ ಮಾತು ಅಂತ ಅರ್ಥವಿಸಿಕೊಂಡಿದ್ದೇನೆ. ಕರೆದದ್ದು ಯಾಕೆ ಗೊತ್ತಾಯ್ತಾ? ಇಂದಿನ ದಿನ ಯಾವುದು ಗೊತ್ತಾ? ಯಾವ್ದ್ರಿ? ಇದು ದಶಮಿ. ಹ್ಞೂನ್ರಿ, ನಾವು ಏಕಾದಶಿ ವ್ರತವನ್ನು ಆಚರಿಸಿಕೊಂಡು ಬಂದವರಿದ್ದೇವೆ. ಹೌದ್ರಿ. ಈಗ ನೀವು ಅಲ್ಲಿಗೆ ಹೋಗಿ ಸೇರುವುದು ಏಕಾದಶಿ. ನಾಳೆ ದಿವಸ ನಾವು ಹೋಗಿ ಸೇರ್ತೀವಿ. ಆದ್ರಿಂದ ದಶಮಿಯಂದು ಏನು ಮಾಡಬೇಕು, ಏಕಾದಶಿಯಂದು ಏನು ಮಾಡಬೇಕು ಅಂತ ನಿಮಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಆಚರಿಸುವ ಧರ್ಮವನ್ನ ಮಾರ್ಗವನ್ನು ಅರ್ಥವಿಸಿಕೊಂಡವರು ಧರ್ಮಕ್ಕೆ ವ್ರತಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ನಿಮ್ಮ ಕಾರ್ಯವನ್ನು ಮುಂದುವರಿಸಬೇಕು. ಯಪ್ಪ, ನೀವು ಹೇಳಿದ್ದನ್ನು ಯಾವಾಗಲೂ ನಾವು ತಪ್ಪಾಕಿಲ್ರಿ ಅಪ್ಪ. ಆದಷ್ಟು ಬೇಗ ಹೋಗಿ ತಪ್ಪ ಕಾಣಿಕೆಯನ್ನು ಒಪ್ಪಿಸಿ ಆಮ್ಯಾಕೆ ಬರ್ತೀವ್ರಿ ಅಪ್ಪ. ನಮೋ ಶುಭವಾಗಲಿ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ಒಂದು ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮದಲ್ಲಿ ಸುಮಾರು 1200 ಜನರಿಗೆ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಟೆಂಪರೇಚರ್ ಟೆಸ್ಟಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದವರು ರವೀಂದ್ರ ಶೆಟ್ಟಿ ಕಡೆಕಾರ್. ಇವರಿಗೆ ಎಲ್ಲರೂ ಒಂದು ಕೈ ಚಪ್ಪಳೆ ತಟ್ಟುವುದರ ಮೂಲಕ ಉಚಿತವಾಗಿ ನಮ್ಮ ಬಂಟ ಸಮಾಜ ಬಾಂಧವರು ನೀಡಿದ್ದಾರೆ. ದಯವಿಟ್ಟು ಪುರುಷಣ್ಣ ಮತ್ತು ಸುರೇಶಣ್ಣ ವೇದಿಕೆ ಬಂದು ಗಿರಿಜಾ ಸರ್ಜಿಕಲ್ ಏನಂತ ನಾಮಾಂಕಿತದಲ್ಲಿ ಉಡುಪಿಯಲ್ಲಿ ಒಂದು ಮಳಿಗೆಯನ್ನು ತೆಗೆದಿದ್ದಾರೆ. ಇತ್ತೀಚೆಗಷ್ಟೇ ಮಂಗಳೂರಲ್ಲಿ ಒಂದು ಹೊಸ ಉದ್ದಿಮೆಯನ್ನು ಗಿರಿಜಾ ಸರ್ಜಿಕಲ್ ಎನ್ನುವಂಥ ನಾಮಧೇಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವರ ಉದ್ದಿಮೆ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಪರವಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಏನಣ್ಣ ಗಿಪ್ಪಡ
ಶ್ರೀ ಶ್ರೀ ಮಂತ್ರಿಯಪ್ಪನವರಿಗೆ ನಮೋ ನಮಃ. ಶ್ರೀ 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 ನೀವು ಹೇಳ್ದಂಗೆ ನಮೋ ನಮರಿಯಪ್ಪ. ಒಳ್ಳೇದಾಗಲಿ ಒಳ್ಳೇದಾಗಲಿ. ಯಾರೋ ನೀವೆಲ್ಲ? ನಾವು ಮಂತ್ರಿಗಳೇ, ಅಸಂಬದ್ಧ ಪ್ರಲಾಪಿಗಳೇ. ಯಾವ ಹಾಳೂರಿನ ಮಂತ್ರಿಗಳು ನೀವು? ನಿಮ್ಮನ್ನ ಮಂತ್ರಿ ಮಾಡಿದ ಆ ಹಾಳೂರು ಯಾವುದು? ಹಂಗಲ್ರಿ ಅಪ್ಪ, ಮಂತ್ರಿಗಳೇ ನಾವು. ಅದೇ ಕೇಳಿದ್ದು, ಎಲ್ಲಿಯ ಮಂತ್ರಿಗಳು ನೀವು? ಅದಲ್ರಿ ಮಂತ್ರಿಗಳೇ ನಾವು. ಮಂತ್ರಿಗಳೇ ನಾವು. ಉಸಿರು ಬಿಟ್ಟುಕೋ. ಬಂದವರು ನಾವು. ಹಾಗಾದ್ರೆ ನೀವು ಮಂತ್ರಿಗಳಲ್ಲ ಅಲ್ರಿ ಅಪ್ಪ. ನನ್ನನ್ನು ಕುರಿತಾಗಿ ಆಡಿದ ಮಾತು. ಮಂತ್ರಿಗಳೇ ನೀವು, ನಾವು ಬಂದವರು ನೀವು. ಇದು ಬಂದವರು ಎನ್ನುವುದು ಅರ್ಥ ಆಯಿತು. ಎಲ್ಲಿಂದ ಬಂದವರು ನೀವು? ನಾವು ಚಂದನಾವತಿಯಿಂದ ಬಂದೀವ್ರಿ ಅಪ್ಪ. ಚಂದನಾವತಿಯವರು? ಅದೇನೋ ಹೊತ್ತುಕೊಂಡು ಬಂದಿದ್ದೀರಲ್ಲ ಬಹಳಷ್ಟನ್ನ, ಏನು ವಿಶೇಷ? ಇದೆಲ್ಲ ಕಪ್ಪರಿ ಅಪ್ಪ. ಕಪ್ಪ? ವರ್ಷ ಪ್ರತಿ ಕೊಡಬೇಕಾದಂತ ಕಪ್ಪ ಕಾಣಿಕೆಗಳು ನಮಗೀಗಾಗಲೇ ನಿಮ್ಮಿಂದ ಸಂದಾಯವಾಗಲ್ಪಟ್ಟಿದೆ. ಮತ್ತೆ ಈ ಕಪ್ಪ ಕಾಣಿಕೆ ಯಾಕೆ? ವರ್ಷ ಪ್ರತಿ ಕೊಡುವ ಕಪ್ಪ ಕೊಟ್ಟಾದ್ರೆ ಇದು ತರ ಕಾರಣ ಅಂತ ಹೇಳಿದ್ರೆ ಏನು? ಇದು ವಿಶೇಷ ಎಲ್ಲಿ ಸತ್ರು, ಹೆಂಗ್ ಸತ್ರು, ಯಾರಿಗೊತ್ತು? ಪ್ರಶ್ನೆಗೆ ಮರು ಪ್ರಶ್ನೆ ಉತ್ತರ ಅಲ್ಲ. ನೀನು ಹೇಳಿದೆಯಲ್ಲ, ವರ್ಷ ಪ್ರತಿ ಕೊಡಬೇಕಾದ ಕಪ್ಪ ಕಾಣಿಕೆಗಳು ಇದಲ್ಲ, ಇದು ವಿಶೇಷವಾದಂತ ಕಪ್ಪ ಎನ್ನುವುದಾಗಿ. ಹೋದ್ರಿ, ಈ ವಿಶೇಷವಾದ ಕಪ್ಪ ಕಾಣಿಕೆಗಳು ಕೊಡುವುದು ಯಾವಾಗ ಗೊತ್ತಾ? ಯಾವಾಗ್ರಿ? ಒಂದೋ ರಾಜ ಮನೆತನದಲ್ಲಿ ಪಟ್ಟಾಭಿಷೇಕ ಆಗಿರಬೇಕು, ಅಥವಾ ಯಾರಾದರೂ ಜನ್ಮ ತಳೆದಿರಬೇಕು. ಈ ಮೊದಲು ನಾವು ಹೇಳಿದ ಈ ಎರಡೂ ಕಾರಣಗಳು ನಿಮ್ಮ ಚಂದನಾವತಿಯಲ್ಲಿ ಘಟಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ದೊರೆ ಕುಳಿಂದ ನೇಗದಿ ಬಿದ್ದೋನ್ನ ಯಪ್ಪ, ನಮ್ಮ ಕುಳಿಂದಪ್ಪನವರು ಅವ ಸಂದಾನೆ. ಮಂತ್ರಿಗಳೇ ಸಾಯಲಿಲ್ಲ. ಮಂತ್ರಿಗಳು ಸಾಯುವುದಿಲ್ಲ. ನಾನು ಕೇಳಿದ್ದು ನಿಮ್ಮ ದೊರೆ ಕುಳಿಂದ ಸತ್ತನ ಅಂತ. ಹಂಗಲ್ರಿ ಮಂತ್ರಿಗಳೇ, ಮಂತ್ರಿಗಳೇ ಕುಳಿಂದಪ್ಪನವರು ಸಾಯಲಿಲ್ಲ. ನೀನು ಉಸಿರು ಬಿಟ್ಟು ಒಪ್ಕೊಳ್ಳುವಲ್ಲಿ ಉಸಿರು ಬಿಡು, ತೊಂದರೆ ಇಲ್ಲ. ಯಪ್ಪ, ನಿಮ್ಮ ನೋಡಿದಾಗ ಉಸಿರು ಎಷ್ಟೊತ್ತಿ ಬಿಡ್ಬೇಕು ಅಂತ ಗೊತ್ತಾಗುದಿಲ್ರಿ. ಭಯ ಪಡಬೇಕಾದದ್ದಿಲ್ಲ ಇಲ್ರಿ. ಆದ್ರೆ ಈ ನಿಮ್ಮ ದೊರೆ ಕುಳಿಂದಪ್ಪ ಸತ್ತದ್ದಕ್ಕಾಗಿ ಕಪ್ಪ ಕಾಣಿಕೆ ಅಲ್ಲ. ಅವ್ರು ಸಾಯ್ಲಿಲ್ರಿ, ಅವ್ರು ಗಟ್ಟು ಮುಟ್ಟಾದವ್ರೆ. ಹಾಗಾದ್ರೆ ಕಪ್ಪ ಕಾಣಿಕೆ ತರುವುದಕ್ಕೆ ಪ್ರಬಲವಾದ ಕಾರಣವೊಂದು ಬೇಕಲ್ಲ. ಆಯ್ತ್ರಿ, ಏನದು? ವಿಶೇಷ ಕಪ್ಪ ಅಂತ ಹೇಳಿದ್ರೆ ದೊರೆಗಳಿಂದ
ಸತ್ತದ್ದಕ್ಕಾಗಿಯೇ ತಂದದ್ದಿರಬಹುದು ಎನ್ನುವುದಾಗಿ ಗ್ರಹಿಸಿದೆ. ಇಲ್ರಿ ಗಟ್ಟುಮುಟ್ಟಾಗವ್ರೆ, ಅವ ಗಟ್ಟಿಯಾಗಿದ್ದಾನೆ. ಹಸಿ ಕಬ್ಬು ಈಗಲೂ ಜಗತ್ತು ತಿಂತಾ ಇದ್ದಾನೆ. ಓ, ಅಷ್ಟು ಗಟ್ಟಮುಟ್ಟಾಗಿದ್ದಾನೆ. ಹ್ಞೂನ್ರಿ. ಹಾಗಾದ್ರೆ ಅವ ಸದ್ಯ ಸಾಯುವ ಲಕ್ಷಣ ಇಲ್ಲ. ಸಾಯಿಲೇ ಇಲ್ಲ, ಅವ ಸಾಯಿಲೇ ಇಲ್ಲ. ಇಲ್ರಿ. ಹಾಗಾದ್ರೆ ಕಪ್ಪ ಕಾಣಿಕೆ ತಂದದ್ದು ವಿಶೇಷ ಕಪ್ಪ ಅಂತ ಹೇಳಿದಲ್ಲ, ಅದು ನಮ್ ಕುಳಿದಪ್ಪನವರು ಪಟ್ಟ ಬಿಟ್ರು. ಕುಳಿಂದಪ್ಪ ಪಟ್ಟ ಬಿಟ್ರು. ಪಟ್ಟವನ್ನ ಬಿಟ್ಟ. ಹುಣ್ರಿ. ಓ, ಕುಳಿಂದ ಪಟ್ಟ ಬಿಟ್ಟ ಅಂತ ಆದ್ರೆ ತಾನು ನಿರ್ವಹಿಸುತ್ತಿರುವಂತ ಪಟ್ಟವನ್ನ ಮತ್ತೆ ಯಾರಿಗೆ ಕೊಟ್ಟ? ಕುಳಿಂದಪ್ಪನವ್ರು ಪಟ್ಟ ಬಿಟ್ರು ಅಂದ್ರೆ ಯಾರಿಗೆ ಕೊಟ್ರ? ಯಾರ್ಯಾರಿಗೋ ಕೊಡ್ಲಿಲ್ರಿ ಅಪ್ಪ. ಮತ್ತೆ ಅವ್ರ ಮಗನಿಗೆ ಪಟ್ಟ ಕಟ್ಟವ್ರೆ. ಕುಳಿಂದನಿಗೆ ಮಗನಿಗೆ ಪಟ್ಟ ಕಟ್ಟವ್ರೆ. ಅಲ್ಲದೆ ಇದ್ರೆ ಕುಳಿಂದ ತನ್ನ ಅಧಿಕಾರವನ್ನ ತ್ಯಜಿಸಿದ. ಬಿಟ್ರು. ಪಟ್ಟವನ್ನ ಯಾರಿಗೆ ಕೊಟ್ಟ ಎನ್ನುವುದಾಗಿ ಪ್ರಶ್ನಿಸಿದ್ರೆ ಅವ್ರ ಮಗಾಗೆ ಪಟ್ಟ ಕಟ್ಟಿದ್ರು. ಅಧಿಕ ಪ್ರಸಂಗಿ. ಒಂದು ಮಾತಿದೆ, ಏನ್ರಿ? ಹೇಳುವವ ಹೆಡ್ಡನೆ ಹೌದಾದರೂ ಕೇಳುವವ ಜಾಣನಾಗಿರಬೇಕಂತೆ. ಹಾಗಾಗಿ ನೀನಾಡಿದ ಎಲ್ಲಾ ಮಾತಿಗೂ ನಾನು ಹೋಗುಟ್ಟುತ್ತಾ ಹೋಗಲಿಲ್ಲ, ವಿಮರ್ಶಾತ್ಮಕವಾಗಿ ಯೋಚಿಸುತ್ತಾ ಬಂದೆ. ಏನ್ರಿ? ತನ್ನ ಅಧಿಕಾರವನ್ನ ತನ್ನ ಮಗನಿಗೆ ಕೊಟ್ಟ ಕುಳಿಂದ ಅಂತ ಹೇಳಿದೆಯಲ್ಲ, ಇದು ಸಾಧ್ಯವ? ಇದು ಸಾಧ್ಯವ? ಏನ್ರಿ? ಆದ್ದರಿಂದಲೇ ಏನಿದೆ ತಣದ ಕೌತುಕದ ನುಡಿ? ಯಾಕ್ರಿ ಕೌತುಕ? ನಿನ್ನಲ್ಲಿಯೇ ಪ್ರಶ್ನಿಸ್ತೇನೆ. ಏನ್ರಿ? ಬೇಯಿಸಿದ ಭತ್ತದಲ್ಲಿ ಮೊಳಕೆ ಬರುವುದಕ್ಕೆ ಸಾಧ್ಯತೆ ಉಂಟೇನೋ? ಬೇಯಿಸಿದ ಭತ್ತ ಮೊಳಕೆ ಬರ್ತದೆ ಅಂತಾದ್ರೆ ಅದು ಸರಿ ಬೇಯಲಿಲ್ಲ ಅಂತ ಲೆಕ್ಕ ಅಲ್ಲೇನ್ರಿ? ಕಕ್ಕಲ್ಲಲ್ಲಿ ಕಮಲ ಹುಡ್ತದೆ ಅಂತ ಆದ್ರೆ ಅಡಿಗಡೆ ಕೆಸರು ಉಂಟು ಅಂತ ಲೆಕ್ಕ ಅಲ್ಲೇನ್ರಿ? ಮೊಲಕ್ಕೆ ಕೊಂಬುಂಟು ಅಂತ ಈ ಪ್ರಪಂಚದ ಯಾವುದಾದ್ರೂ ಹೆಡ್ಡ ಹೇಳಿದ್ರೆ ನಂಬುವುದಕ್ಕೆ ಸಾಧ್ಯವ? ಈ ಪ್ರಪಂಚದಾಗ ಮೊಳಕ್ಕೆ ಕೊಂಬಿಲ್ರಿ ಅಪ್ಪ, ಅಕ್ಷರಕ್ಕೆ ಕೊಂಬರ್ಬಹುದ್ರಿ. ನಿನಗೆ ಬೇಡದೇ ಇದ್ದದ್ದೆಲ್ಲ ಬೇಗ ಗೊತ್ತಾಗ್ತದೆ. ಅಕ್ಷರಕ್ಕೆ ಕೊಂಬು ಬರ್ತದೆ ಅಂತ ನನಗೂ ಗೊತ್ತಿದೆ. ನಾನು ಕೇಳಿದ್ದು ಮೊಲಕ್ಕೆ ಕೊಂಬು ಬರುವುದಕ್ಕೆ ಸಾಧ್ಯವೇ? ಇಲ್ರಿ. ಇದು ಯಾವುದು ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ ಅಂತ ಆದ್ಮೇಲೆ ಈ ಪ್ರಪಂಚದ ಬಂಜೆಯರು ಮಕ್ಕಳನ್ನ ಹಡೆಯುವುದಕ್ಕೆ ಸಾಧ್ಯತೆ ಉಂಟೇನೋ? ಮಕ್ಕಳು ಹಡಿತಾರೆ ಅಂತಾದ್ರೆ ಅವರನ್ನು ಬಂಜೆ ಅಂತ ಕರೀತಾರೇನ್ರಿ? ಇವ ಸಾಯಿಲೋ ಇವ
ಅದಲ್ಲ, ನಿಮ್ಮ ದೊರೆ ಕುಳಿಂದನ ಪತ್ನಿ ಮೇಧಾವಿನಿ ದೇವಿ ಹುಟ್ಟು ಬಂಜೆ, ಜಗತ್ ಪ್ರಸಿದ್ಧ ಬಂಜೆ. ಹೆಸರು ಗಳಿಸಿದ್ದೇ ಅದ್ರಾಗೆ ಅವಳು, ಅಂದ್ರೆ ಜಗತ್ ಪ್ರಸಿದ್ಧ. ನೀನು ಕರ್ಮ. ಅವಳು ಹೆಸರು ಗಳಿಸುವುದಕ್ಕಾಗಿ ಬಂಜೆ ಆದದ್ದಲ್ಲ, ಮಕ್ಕಳನ್ನ ಹೆರುವ ಭಾಗ್ಯ ಇಲ್ಲದೆ ಬಂಜೆಯಾದದ್ದು. ಈ ಕುಳಿಂದನ ಪತ್ನಿ ಮಕ್ಕಳನ್ನ ಹಡೆಯುವುದಕ್ಕೆ ಸಾಧ್ಯತೆ ಇಲ್ಲ ಅಂತ ಆದ ಮೇಲೆ ಕುಳಿಂದ ಮಗನನ್ನ ಪಡೆಯುವುದಕ್ಕೆ ಹೇಗೆ ಸಾಧ್ಯ? ಆದ್ರಿಂದಲೇ ಇದು ವಿಚಿತ್ರ, ಆಶ್ಚರ್ಯ, ಪರಮಾಶ್ಚರ್ಯ. ನಂಬುವುದಕ್ಕೆ ಸಾಧ್ಯ ಉಂಟು ಅನ್ನೋದು ಪ್ರಶ್ನೆ. ಯಪ್ಪ, ಕುಳಿಂದಪ್ಪನವ್ರು ಈ ಮಗ ಅಂತ ಹೇಳಕ್ಕೆ ಒಂದು ಕಥೆನೇ ಐತಿ. ಅಂದ್ರೆ ಇತ್ತೀಚೆಗೆ ನಿಮ್ಮ ಊರಿನಲ್ಲೆಲ್ಲ ಕಥೆಯಿಂದಲೇ ಮಕ್ಕಳಾಗ್ತಾ ಹೋಗುವುದಾ? ಒಂದು ಕಡೆ ಕತೆ ಹೇಳ್ತಾ ಇರುವುದು, ಇನ್ನೊಂದು ಕಡೆ ಹಡಿತಾ ಇರುವುದೇನ್ರಿ? ಮತ್ತೆ ಕಥೆಯಿಂದಲೇ ಮಕ್ಕಳಾದದ್ದು ಅಂತ ಹೇಳಿದ್ರೆ ಅದೇ ಅರ್ಥ ಅಲ್ವೇನ? ಹಂಗಲ್ರಿ, ಅದಕ್ಕೇ ಒಂದು ಕಥೆ ಐತಿ. ಕಥೆಯಿಂದ ಮಗುವೆ ಆದದ್ದಲ್ಲ ಅಲ್ರಿ, ಮಗುವಿಗಾಗಿ ಕಥೆ ಹುಟ್ಟಿಕೊಂಡದ್ದು. ಏನದು? ಜಿಯ ಜಿಯಾ புசியல்ல அவம் பேடையே அவம் பேடையே கானனದ ಮಧ್ಯದள் ಅನಾಥವಾಗಿಯ ಶಿಶು ಕಾನನದ ಮಧ್ಯದೊಳಗಿಯ ಶಿಶು ನಿಧಾನವಿರ ಕಂಡೆತ್ತಿಕೊಂಡು ಬಂದಾತ್ಮಜ ವಿಧಾನದಿ ಪ್ರೀತಿವಿಗೆ ಚಂದ್ರಹಾಸ ಚಂದ್ರಹಾಸಯಂ ಅಭಿಧಾನದಿಂ ಸಲಹಿದನು ಜಿಯ ಪುಸಿಯಲ್ಲ. ಅದು ಅವ್ರ ಮಗ ಅಂತ ಹೇಳಿನಲ್ರಿ, ಅದಕ್ಕೊಂದು ಕಥೆ ಆಯ್ತು ಅಂತ ಹೇಳಿನಲ್ರಿ. ಕಥೆ? ಹ್ಞೂನ್ರಿ. ಏನು ಕಥೆ? ಯಾವ ಕಥೆ? ಕೆಲವು ವರ್ಷದ ಹಿಂದೆ, ಬಹಳ ವರ್ಷಗಳ ಹಿಂದೆ ನಾವೆಲ್ಲರೂ ಒಟ್ಟಾಗಿ, ನೀವೆಲ್ಲವರು ಒಟ್ಟಾಗಿ, ಹ್ಞೂನ್ರಿ, ಬೇಟೆಗಂತ ಕಾಡ್ತಾವ ಹೋಗಿ ಆಯ್ತು. ಬೇಡರಾಗಿರುವಂತ ನಿಮಗದು ಕುಲಕಸುದು. ಹ್ಞೂನ್ರಿ, ಬೇಟೆ ಆಡ್ತಾ 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 ಏನು ಈ ಕತೆ ಪೂರ್ಣ ಅದರಲ್ಲೇ ಮುಗಿಸ್ತೀಯ ಇವತ್ತು? ಹಂಗಲ್ರಿ, ಬೇಟೆ ಆಡುತ್ತಾ ಆಡುತ್ತಾ ಸಾಕಾಗ್ತದಪ್ಪ. ಎರಡೇ ಸಲ ಹೇಳಿದ್ರು, ಒಂದೇ ದಿಕ್ಕಿನ ಬೇಟೆ ಆಡಿದ್ದಾರೆ ಅಂತ ಲೆಕ್ಕ. 3 ದಿಕ್ಕಿನ ಬೇಟೆ ಆಡಿದ್ದೀವಿ ಅಂದ್ರೆ ಆಡ್ತಾ 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 ನೀನು 3 ಅಲ್ಲ, ಅಲ್ಲಿ 6 ದಿಕ್ಕಿನ ಬೇಟೆ ಆಡು. ಇಲ್ಲಿ ಕಥೆ ಹಾಳಾಗಬಾರ್ದು, ಹಾಗೆ ಹೇಳು. ಇದು ಯಪ್ಪ, ಬೇಟೆ ಆಡ್ತಾ 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 ನಾವು ಹೋಗಿ 3 ದಿಕ್ಕಿನ ಮೃಗ ಬೇಟೆ ಆಡಿ ಮುಗಿಸಾತು. 3 ದಿಕ್ಕಿನ ಮೃಗಬೇಟೆಯನ್ನ ಮುಗಿಸಿದಿರಿ. ಹ್ಞೂನ್ರಿ. ಆಮೇಲೆಲ್ಲ ನಮ್ಗೆ ಆಯುಷ ಆಯ್ತ್ರಿ. ಏನಾಯ್ತು? ನಮ್ಗೆಲ್ಲ ಆಯುಷ ಆಯ್ತ್ರಿ. ಅದಲ್ಲ, ಆಯಾಸ. ಹ್ಞೂನ್ರಿ. ಬೇಟೆಯಾಡಿ ಆಡಿ ದೇಹಕ್ಕೆ ದಣಿವಾಯಿತು. ಕುಳಿಂದಪ್ಪನವ್ರು ಹೇಳಿದ್ರು, ಆಯಾಸ ಆದ ನೀವೆಲ್ಲ ಒಂದು ಕಡೆ ಕೂತ್ಕೊಂಡು ಒಡೆದ ಮಿಕಗಳನ್ನ ಮಾಸ ಮಾಡಿಕೊಂಡು ಅದನ್ನು ತಿಂದು ಆಮೇಲೆ ಉಳಿದದ್ದು ಬೇಟೆ ಆಡೋಣ ಅಂತಂದ್ರು. ಹಸುತ್ರಶೆಯನ್ನು ನಿವಾರಿಸಿಕೊಂಡು ಆಮೇಲೆ ಬೇಟೆಯನ್ನು ಮುಂದುವರಿಸುವ ಪದ್ಧತಿ ಬಿಡು ಆತು ಅಂತ ಈ ಒಡೆದ ಮಿಕ ಎಲ್ಲ ಈ ಮಾಸ ಮಾಡ್ಕೊಂಡು ತಿಂದ್ಕೊಂಡು ಒಂದು ಕಡೆ ನಾವು ಕುಂತ್ಕೊಂಡಾಗ ದೂರದಾಗೇನೋ ಶಬ್ದ ಕೇಳಕತ್ರಿ. ಕಾಡಿನಲ್ಲಿ. ಹ್ಞೂನ್ರಿ. ನೀವು ವಿಶ್ರಾಂತಿ ಪಡೆಯುವಾಗ ದೂರದಿಂದ ಕೇಳಿಸಿದ್ದು ಶಬ್ದ. ಬಹುಶಃ ನಿಮ್ಮಿಂದ ಪೆಟ್ಟು ತಿಂದ ಯಾವುದೋ ಪ್ರಾಣಿ ಪ್ರಾಣಾತ್ಮನ ಪರಿಸ್ಥಿತಿಯಲ್ಲಿ ಆ ರೀತಿ ಬೊಬ್ಬೆ ಹಾಕಿದ್ದಿರಬಹುದು ಇರಬಹುದು ಅಂತ ಹತ್ರ ನೋಡಿದಾಗ ಪ್ರಾಣಿ ಕೂಗಿದ ಶಬ್ದ ಅಲ್ಲ, ಹೀಗಿರಬಹುದು. ಕಾಡಿನ ಪ್ರದೇಶ, ಮರಗಳು ಗಾಳಿಗೆ ಒಂದನ್ನೊಂದು ಉಜ್ಜಿಕೊಂಡಾಗ ಉಂಟಾಗುವ ಆ ಶಬ್ದವೋ ಇರೋ ಏನು ಅದು ಇರಬಹುದು ಅಂತ ಮರ ತಲೆ ಎಲ್ಲ ನೋಡಾತು. ಹೌದಲ್ರಿ ಅಪ್ಪ.
ಆ ಶಬ್ದವೂ ಅಲ್ಲ. ಹಂಗಾದ್ರೆ ಏನಿರಬಹುದು? ಕಾಡ್ತಾವ ಬಹುತೇಕ ಮೋಹಿನಿ ಕಾಟ ಇರಬೇಕು ಅಂತ ಆಲೋಚನೆ ಮಾಡಿವ್ರಿ. ತಾನೆ ಮೋಹಿನಿ ಕಾಟ ಅದನ್ನೆಲ್ಲ ನಂಬ್ತೀರಾ ನೀವು? ಹ್ಞೂನ್ರಿ. ಏನಂದ್ರೆ ನಿನಗೇನಾದ್ರೂ ಅನುಭವ ಆಗಿತ್ತಾ? ಅಂದ್ರೆ ಪ್ರಾಯ ಸಮರ್ಥ ಹೆಣ್ಣೊಬ್ಬಳು ಮದುವೆ ಆಗದೆ ಸತ್ರೆ ಅವಳಿಗೆ ಬೇಕಾದ ಕ್ರಿಯೆಗಳನ್ನೆಲ್ಲ ಮಾಡದೆ ಹೋದ್ರೆ ಅವಳು ಮೋಹಿನಿ ಆಗಿ ತಿರುಗ್ತಾ ಇರ್ತಾಳ್ರಿ ಅಪ್ಪ. ಓಹೋ, ಹಾಗೊಂದು ಪ್ರತೀತಿ. ಮೋಹಿನಿ ಆಗಿ ತಿರುಗ್ತಾ ಇರುವಾಗ ಚಂದದ ಹುಡುಗರೆಲ್ಲಾದ್ರೂ ದಾರಿ ಮೇಲೆ ಹೋಗುವಾಗ ಆ ಮೋಹಿನಿ ಅವರನ್ನು ಹಿಡಿದು ಬಿಡ್ತಾಳ್ರಿ ಅಪ್ಪ. ಚಂದದ ಹುಡುಗರನ್ನಲ್ಲ. ನಿಮಗೆ ಅಂತಲೇ ಬಿಸಿ ಅದರಲ್ಲಿ ಹಂಗಲ್ರಿ. ಆ ಮೋಹಿನಿಗೆ ನಾನೇ ಚಂದಾಗಿ ಕಂಡ್ರೆ ಸತ್ತ ಮೋಹಿನಿ ಅದು ಎಷ್ಟು ಚಂದ ಇದ್ದದ್ದು ಹಾಗೆ ಹೊಂದಾಣಿಕೆ ಆದ್ರೆ ಹಂಗಾಗಿರ್ಬಹುದು ಅಂತ ಆಲೋಚನೆ ಮಾಡಾಗ ಅದಲ್ಲ. ಮೋಹಿನಿಯ ಕಾಟವೂ ಅಲ್ಲ. ಮುಂದೆ ನೋಡೋಣ ಅಂತ ಹೋಗ್ತಾ ಇದ್ದೀವ್ರಿಯಪ್ಪ. ಒಳ್ಳೆ ಒಂದು ಬಂಡೆ ತಾವು ಒಂದು ಬಂಡೆ ರೀ. ಬಂಡೆ ಪಕ್ಕದಾಗ ಒಂದು ಬಿದಿರು ಮುಟ್ಟಿ. ಬಂಡೆಯ ಪಕ್ಕದಲ್ಲೊಂದು ಬಿದಿರಿ ನೋಟಿ. ಅದ್ರೊಳಗೊಂದು ಸಂಧಿ. ಅದರೊಳಗೊಂದು ಸಂಧಿ. ಆ ಸಂಧಿಯಾಗ ಒಂದು ಸೀಸ. ಆ ಸಂಧಿಯಾಗ ಒಂದು ಸೀಸ. ಭಾರಿ ಸಂತೋಷ ಆಯ್ತು. ನನಗಲ್ಲ, ನಿಮಗಾದಂತ ಹೇಳಿದ್ದು ಪಾಪಿ. ನನಗೆ ಯಾಕೆ ಸಂತೋಷ? ಏನೋ ಒಳ್ಳೆ ಕಥೆ ಹೇಳ್ತಾನೆ ಅಂತ ನಾನು ಕೇಳ್ತಾ ಇದ್ರೆ ಅಲ್ಲಿ ಕಾಡಿನ ತನ್ನ ಮಧ್ಯದಲ್ಲಿ ನಿಮಗೊಂದು ಸಿಕ್ಕಿದ್ದು ಸೀಸ. ಸರಿ ಏರ್ಸ್ಕೊಂಡು ಇದು ಬಂದು ಕಥೆ ಕಟ್ತಾ ಇದ್ದೀಯ. ಯಾವ್ದ್ರಿ ಸೀಸ? ಅಂದ್ರೆ ನೀವು ಹೇಳಿದ್ದು ಇದೇನ್ರಿ? ಏನು ಹಿಡಿತು? ಅದೇ ಆಗಿದ್ರೆ ನಿಮ್ಮ ಎದುರಿಗೆ ನಾನು ಇವತ್ತು ಹೇಳ್ತಿದ್ದೇನೆ. ಓ, ಅಂದ್ರೆ ಇವತ್ತು ಹೇಳುವ ಸ್ಥಿತಿಯಲ್ಲಿಯೂ ನೀನು ಇರುವುದಿಲ್ಲೂ ಆಗಿತ್ತು. ಯಾಕಂದ್ರೆ ಹಿಂದಿಂದೆಲ್ಲ ಮರ್ತು ಬಿಟ್ಟವ್ರಲ್ಲನ್ರಿ ನೀವು. ಅದನ್ನೆಲ್ಲ ಬದಿಗಿರಿಸಿದ್ದು ನಾನು. ಅಂತಾದ್ಮೇಲೆ ಈಗಾದ್ರೂ ಸುದ್ದಿಯೇ ಬೇಡ್ರಿ. ನನಗೂ ಬೇಡ, ನಿನಗೂ ಬೇಡ ಬಿಡು. ಇಲ್ರಿ ಅದಲ್ರಿ. ಸೀಸ ಅಂದ್ರೆ ಸೀಸ ಅಲ್ಲ, ಇದು ಸಣ್ಣ ಮಕ್ಕಳು. ಅದು ಶಿಶು. ಮಗು 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 ಕಾಡಿನ ತನ್ನ ಮಧ್ಯದಲ್ಲಿ ಮುಟ್ಟಿತಾವ ಗೋಳು ಅಂತ ಹೊಯ್ಕೊಳ್ತಿತ್ರಿ ಅಪ್ಪ. ಹಂಗಾದ್ರೆ ಏನಿರ್ಬೋದು ಅಂತ ನೋಡೋಣ ಅಂತ ಅಲ್ಲಿವರೆಗೆ ಹೋತು. ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ರಿ ಅಪ್ಪ. ಈ ರಕ್ತ ಮಯ ಆಗೋಗೈತ್ರಿ. ಇಡೀ ದೇಹ ರಾಮ ರಕ್ತ ರೂಢಿ. ಏನಾಗಿರ್ಬೋದು ಹಂಗೆ ಅದನ್ನ ಎತ್ತಿ ತಂದು ನೋಡಾಗ ಅದ್ರ ಅದನ್ನ ಮನೆ ತಂದಾತ್ರಿಯಪ್ಪ. ಔಷಧ ಉಪಚಾರಗಳನ್ನೆಲ್ಲ ಮಾಡಿ ಆದ್ರಿಯಪ್ಪ. ಆಮ್ಯಾಕೆ ಗುರುಮಠ ತೊಳಿಕೊಟ್ಟಾತು. ಗುರುಮಠದಿಂದ ಬಂದವ ದಿಗ್ವಿಜಯಕ್ಕೆ ಹೋಗಿ ಬಂದವನಿಗೆ ಚಂದ್ರಹಾಸ ಅಂತ ಹೆಸರಿಟ್ಟೀವಿ. ಆಮ್ಯಾಕೆ ಈಗ ಅವನಿಗೆ ಪಟ್ಟ ಕಟ್ಟವ್ರೆ ವಿಶೇಷ ಪಟ್ಟ ಅಂದ್ರೆ ಅದೇ ರೀಯಪ್ಪ. ಹಂಗಾಗಿ ನಾವು ವಿಶೇಷ ಮುಂಗ್ರಿಯಪ್ಪ ನೋಡಿ ಏನಾಯ್ತಾ? ಒಂದು ಸುತ್ತ ಕಡಿಮೆ ಆಯ್ತಲ್ರಿ. ಒಂದು ಸುತ್ತು ನಿನಗೆ ಹೆಚ್ಚಾಯ್ತು ಅಂತ ಯಾಕೆ ಹೇಳ್ಕೊಳ್ಳುವುದಿಲ್ಲ? ನಿನಗೆ ಉಳಿದವರಿಗೆ ಸುತ್ತು ಕಡಿಮೆ ಆದದ್ದು ಗೊತ್ತಾಗ್ತದ? ಅದಲ್ಲವ. ಹಾಗಾದ್ರೆ ಕಾಡಿನಲ್ಲಿ ಸಿಕ್ಕಿರುವಂತ ಒಬ್ಬ ಅನಾಥ ಮಗು, ಆ ಮಗುವನ್ನ ಎತ್ತಿ ಕರೆತಂದು ಸಾಕಿ ಸಲಹಿ ಸಂಸ್ಕಾರವನ್ನ ಕೊಟ್ಟವರು ನಿಮ್ಮ ಕುಳಿಂದ. ಅವನೇ ಈಗ ಬೆಳೆದು ಚಂದ್ರಹಾಸ ಅಂತ ಹೆಸರಿಟ್ಟವ್ರೆ. ಈಗ ಪಟ್ಟಕ್ಕೇರವರೇ ವಿಶೇಷ ಪಟ್ಟ ಕಪ್ಪ ಕೊಟ್ಟು ಕಳಿಸವ್ರೆ. ಚಂದ್ರಹಾಸ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಕೊಟ್ಟಿರುವ ವಿಶೇಷವಾದ ಕಪ್ಪ. ನಿಮ್ಮ ದೊರೆ ಆ ಚಂದ್ರಹಾಸ ಪಟ್ಟವನ್ನ ಏರುವುದಕ್ಕಿಂತ ಪೂರ್ವದಲ್ಲಿ ಖರೆಯ ದಿಗ್ವಿಜಯವನ್ನ ಕೈಗೊಂಡ ಅಂತ ಹೇಳಿದೆಯಲ್ಲ ಮಾಡವ್ರೆ. ಎಲ್ಲಾ ಕಡೆಯಲ್ಲಿಯೂ ದಿಗ್ವಿಜಯ ಯಾತ್ರೆಯನ್ನ ಪೂರೈಸಿರುವ ನಿಮ್ಮ ದೊರೆ ನಮ್ಮ ನಾಡಿನ ಮೇಲೆ ಯಾಕೆ ಅಭಿಯೋಗವನ್ನು ನಡೆಸಲಿಲ್ಲ? ಮಂಕ್ರಿಯಪ್ಪನವರು ಅಂತ ಗೌರವ ಕೊಟ್ಟವ್ರೆ. ಗೌರವ ಕೊಟ್ಟವ್ರೆ. ನಮ್ಮ ಮೇಲಿರುವಂತಹ ವಿಶೇಷವಾದ ಅಭಿಮಾನ ಹ್ಞೂನ್ರಿ. ಆದ್ದರಿಂದ ಬರಲಿಲ್ಲ. ತುಂಬಾ ಸಂತೋಷ ಆದ್ರಿಯಪ್ಪ. ತಂದಿರುವಂತಹ ವಿಶೇಷವಾದ ಕಪ್ಪ ಕಾಣಿಕೆಗಳನ್ನ ರಾಜಭಾಂಡಾರಕ್ಕೆ ಒಪ್ಪಿಸುವುದಕ್ಕೆ ಹೇಳು. ಆತ್ರಿ. ನೋಡಿದೀಯಾ ಏನ್ರಿ? ಮಧ್ಯಾಹ್ನದ ಕಾಲ. ಹ್ಞೂನ್ರಿ. ದೂರದಿಂದ ಬಂದಿರುವವ ನೀನು. ಹೋದ್ರಿ.
ನಮಗೆ ಅತಿಥಿಯೂ ಹೌದು. ಆತ್ರಿ ಒಂದು ಕೆಲಸ ಮಾಡೋಣ. ಏನ್ರಿ? ಉಳಿದ ಯಾವುದೇ ಕಜ್ಜವನ್ನು ಆಮೇಲೆ ನೋಡಿಕೊಂಡರಾಯಿತು. ಮಧ್ಯಾಹ್ನದ ಕಾಲ ಆದ್ರಿಂದ ಊಟ ಪೂರೈಸಿ ಆಮೇಲೆ ಮಾತಾಡೋಣ. ಬನ್ನಿ. ಯಾರಿಗೆ ಊಟ? ನನಗೂ ನಿಮಗೂ ಸೇರಿ ಜೊತೆಗೆ ಸಹಪಂಕ್ತಿ ಭೋಜನ. ಊಟ ನಮ್ಗೆ? ನಿಮಗೆ ಊಟ. ಊಟ ಬೇಡ್ರಿ. ಊಟ ಊಟ ಬೇಡ್ರಿ. ಊಟ ಊಟ ಬೇಡ್ರಿ. ಮೋಸಗಾರರೇ, ಏನಿದು ಜಪಮಣಿ, ಏನಿದು ವಿಭೂತಿ ಧಾರಣೆ, ಹಂದಿಯ ಹಸಿಮಾಂಸವನ್ನ ತಿನ್ನುವ ನಿಮಗ್ಯಾಕೆ ಇದೆಲ್ಲ? ಏನು ನಿಮ್ಮ ವೇಷ ಹೇಳಿ? ಊಟ ಬೇಡ ಅಂತ ಹೇಳಕ್ಕೂ ಕಾರಣ ಐತ್ರಿ ಅಪ್ಪ. ಇದು ಚಂದ್ರಹಾಸನವರು ನಮ್ಮ ಊರ್ ತಾವು ಬಂದ ಮೇಲೆ ನಮಗೊಂದು ವ್ರತ ಹೇಳ್ಕೊಟ್ಟವ್ರೆ. ವ್ರತ 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 ಇದು ದೇವ್ರ ಪೂಜೆ, ಇದು ವ್ರತ. ವ್ರತ 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 ನಿಮಗೆ ಹಸಿ ಮಾಂಸ ಮೆದ್ದುವ ನಿಮಗೆ ವ್ರತ ಬೇರೆ ಕೇಳು. ಯಾವ ವ್ರತ ಅದು? ಅದ್ರ ಹೆಸರು ಏಕದಾಸಿ ವ್ರತ. ಅಂದ್ರೆ ಪ್ರತಿ ದಿವಸ ಒಂದೇ ಹಂಗಲ್ರಿ, ಅದ್ರ ಹೆಸರೇ ಹಾಗೆ ಏಕಾದಶಿ ವ್ರತ. ಏಕಾದಶಿ ವ್ರತ ಏನದರ ವಿಶೇಷತೆ ಎನ್ನುವುದಾದ್ರೂ ಗೊತ್ತಿದೆಯಾ? ಗೊತ್ತಾಯ್ತ್ರಿ. ಏನಂತೆ? ಇದು ದಶಮಿ ಐತಲ್ರಿ, ದಶಮಿ. ದಶಮಿ ದಶಮಿಯೋಳು ಒಂದು ಊಟ. ದಶಮಿಯ ದಿವಸ ಒಂದೇ ಊಟ. ಹುನ್ರಿ. ಈ ಅದ್ರ ಮರುದಿನ ಐತಲ್ರಿ ಏಕಾದಶಿ. ಆ ದಿವಸ ನೀರ್ಹಾರ. ಹೋಗಿ ಹಾರ ಸಾಯಿ, ನನ್ನಲ್ಲಿ ಯಾಕೆ? ಅದಲ್ರಿ ನೀರ್ಹಾರ. ಇದು ಏನು ತಿನ್ನತ್ತಿಲ್ರಿ? ಅಯ್ಯೋ ಪುಣ್ಯಾತ್ಮ, ನಿರಾಹಾರ. ಏನು 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 ತಿನ್ನಕ್ಕಿಲ್ಲ, ಚೂರು ಕುಡಿಬೋದ್ರಿ. ದೇಹಾಯಾಸಕ್ಕೆ ಸ್ವಲ್ಪ ತುಳಸಿ ದೇವ್ರ ಪೂಜೆ ಮಾಡಾರಲ್ರಿ, ತೀರ್ಥ ತಕೊಳ್ಬೋದ್ರಿ. ಸ್ವಲ್ಪ ರೀ ಯಪ್ಪ. ಆಮೇಲೆ ರಾತ್ರಿ ಏಕಾದಶಿ ದಿನ ನಿದ್ದೆ ಮಾಡಂಗಿಲ್ರಿ ಅಪ್ಪ. ಮಾಡ್ತೀರಿ ರಾತ್ರಿ? ನಾವು ಇದು ಭಜನೆ ಮಾಡ್ತೀವ್ರಿ. ಪೂರ್ಣ ರಾತ್ರಿ ಭಜನೆ? ಹ್ಞೂನ್ರಿ. ಎಷ್ಟು ಜನ ಕೂತ್ಕೊಂಡು ಭಜನೆ ಮಾಡ್ತೀವಿ? 8 ಜನ, 12 ಜನ, 4 ಜನ, ಇಲ್ಲದಿದ್ರಿ ಇಬ್ಬರೇ ಕೂತ್ಕೊಂಡು ಭಜನೆ ಮಾಡ್ತೀವ್ರಿ. ನೀವು ಹಾಳು ಬಿದ್ದು ಹೋದದ್ದೇ, ಭಜನೆ ಮಾಡೇ ಹೋದದ್ದು ನೀವು. ಅದೆಂತದ ಕೈ ಎಳ್ಕೊಂಡು ಭಜನೆ ಮಾಡುವುದು? ಮತ್ತೆ ಹಂಗ್ರಿ ಭಜನೆ ಮಾಡುವುದಿದ್ರೆ ಹೀಗೆ ಮಾಡ್ಬೇಕಪ್ಪ. ಕುಂತ್ಕೊಂಡಾಗ ನಾವು ಹಿಂಗೇ ಮಾಡ್ತೀವ್ರಿ, ಕೈ ಸೋತ ಮೇಲೆ ಹಿಂಗೆ ಮಾಡ್ತೀವ್ರಿ. ಓ, ಇದು ಸೋತ ಕೈಯ ಭಜನೆ. ಅಂದ್ರೆ ಈ ಪ್ರಾರಂಭದಲ್ಲಿ ಕುಳಿತ ಎಲ್ಲರೂ ಕೊನೆಯವರೆಗೂ ಇರ್ತಾರ? ಇಲ್ರಿ, ಕೈ ಸೋತ ಮೇಲೆ ಅವ್ರನ್ನ ಬಿಟ್ಟು ಹಾಕ್ತೀವ್ರಿ ನಾವು. ಮತ್ತೆ ಯಾವ್ದಾದ್ರು ಹೊಸ ಕೈ ಬಂದ್ರೆ ಸೇರಿಸ್ಕೊಂಡು ಭಜನೆ ಶುರು ಮಾಡ್ತೀವ್ರಿ. ಅಂತೂ ಆ ಕೆಲಸ ನಿಲ್ಲಿಸುವುದಿಲ್ಲ. ಇಡೀ ರಾತ್ರಿ ಮುಗಿಸ್ಬೇಕಲ್ರಿ. ರಾತ್ರಿ ಪೂರ್ಣ ಜಾಗರಣೆ. ಹ್ಞೂನ್ರಿ ಅಪ್ಪ. ಯಪ್ಪ ಆಮ್ಯಾಕೆ ಇದು ಪ್ರಥಮ ದಿನ ಆತ್ರಿ, 2ನೇ ದಿವಸ ಏಕಾದಶಿ ಆಯ್ತ್ರಿ, 3 ದಿವಸ ನಿಮ್ಮ ತಿಥಿ ಯಾವ್ದ್ರಿ? ನಿಮ್ಮ ಅಪ್ಪನ ತಿಥಿ ಮಾತಾಡ್ಕೊಂಡು ಸಾಯಿ. ಇದು 3ನೇ ದಿನ ಏಕಾದಶಿ, ದ್ವಾದಶಿ. 3ನೇ ದಿನ ದ್ವಾದಶಿ. ಹ್ಞೂನ್ರಿ. ದ್ವಾದಶಿ ದಿವಸ ಊಟ ಮಾಡ್ತೀವ್ರಿ.
ದಶಮಿ ಏಕಾದಶಿ 2 ದಿನದ್ದು 3ನೇ ದಿನ ತಗೊಳ್ತೀವಿ. ವ್ರತನಿಷ್ಠರಾಗಿರುವಂತಹ ನೀವು ಜಾಗರಣೆಯನ್ನ ಮಾಡಿ ದೇವತಾ ಕಾರ್ಯವನ್ನ ಪೂರೈಸಿ ಆಮೇಲೆ 3ನೇ ದಿವಸ ಊಟ ಮಾಡ್ತೀವ್ರಿ. ಇವತ್ತು ಏಕಾದಶಿ, ನಾಳೆ ದ್ವಾದಶಿ ದಿವಸ ಊಟ ಮಾಡಿ ಹೋಗ್ತೀವ್ರಿ ಅಪ್ಪ. ಅಂದರೆ ನಮ್ಮನ್ನ ಮೋಸಗೊಳಿಸುವುದಕ್ಕಾಗಿ ಮಾಡಿದ್ದಲ್ಲ. ಇಲ್ರಿ, ವ್ರತನಿಷ್ಠರಾಗಿರುವಂತಹ ನಿಮಗೆ ರಾಜಾಜ್ಞೆ ಇರುವುದರಿಂದ ನೀವಿಲ್ಲಿ ಊಟ ಮಾಡುವುದಕ್ಕೆ ಇವತ್ತು ಆಗೋಕ್ಕಿಲ್ಲ, ನಾಳೆ ಮಾಡ್ತೀವ್ರಿ. ಹೂನ್ರಿ, ಹೂನ್ರಿ. ಮುಂಕ್ರಿಯಪ್ಪನವ್ರೆ, ಏನಾಯ್ತಾ? ನೀವು ನಗಾಡ್ಬೇಡ್ರಿ. ನಗೆ ಆಡಿದ್ರೆ ನಿಮ್ಮ ಮುಖ ನೋಡಕ್ಕಾಗೋದಿಲ್ರಿ. ಏನಾಗ್ತದ? ಸತ್ತು ಶಿವನ್ ನೋಡ್ದಂಗ ತಲೆ ಒಡೆದು ಬಿಟ್ಟೇನು ಪಾಪಿ. ಇಲ್ಲೂ ನಿನ್ನ ನಂಜಿನ ಮಾತು ಬಿಡಬೇಡ. ಏನು ನಾನು ಬಾಯಿ ತೆರೆದ್ರೆ ನಿನಗೆ ಸತ್ತ ಸಿಂಹದ ಮುಖ ನೋಡಿದ ಹಾಗಾಗ್ತದ? ಜೀವಂತ ಸಿಂಹ ಅಂತ ಹೇಳಿದ್ರೆ ನೀನ್ ಸಾಯ್ತೀಯ? ನನ್ನ ಜೀವಮಾನದಲ್ಲಿ ಜೀವಿತ ಸಿಂಹ ನೋಡ್ಲಿಲ್ಲ, ಯಾರೋ ಹೊಡೆದಾಕಿದ ಮೇಲೆ ನೋಡ್ದವ ನಾನು. ಮತ್ತೆ ನೀನೆಂತ ಬೇಟೆ ಆಡ್ತೀಯ? ಹಂಗಲ್ರಿ, ತೋರ್ಸಕ್ ನಾವು ಹೊಡಿಯೋದು ಬೇರೆಯವರೇ. ಓ, ಅಲ್ಲಿಂದಲ್ಲಿಗೆಲ್ಲ ಒಂದೊಂದು ಜನ ಇರ್ತಾರೆ. ತೋರಿಸುವುದು ಮಾತ್ರ ನಿಮ್ಮ ಕೆಲಸ, ಹೊಡೆಯುವುದು ಅವ್ರ ಕೆಲಸ. ಹಾಗಾದ್ರೆ ನಮಗೆ ಮೋಸ ಮಾಡಬೇಕೆನ್ನುವ ಉದ್ದೇಶ ನಿಮ್ಮದ್ದಲ್ಲ. ಇಲ್ರಿ, ನಾಳೆಯ ದಿವಸ ಊಟ ಪೂರೈಸಿದ ವಿನಃ ನಿಮ್ಮನ್ನ ಇಲ್ಲಿಂದ ಬಿಡುವುದಕ್ಕೆ ಸಾಧ್ಯವೇ? ನಾಳೆ ಊಟ ಮಾಡ್ಕೊಂಡೇ ಹೋಗ್ತೀವ್ರಿ ಅಪ್ಪ. ಹಾಗಾದ್ರೆ ಈಗ ಚಂದ್ರಹಾಸನ ಆಡಳಿತದಲ್ಲಿ ನಿಮ್ಮ ಚಂದನಾವತಿ ನಗರ ಭಾರಿ ಸುಧಾರಣೆ ಆಯ್ತ್ರಿ ಅಪ್ಪ. ಸುಧಾರಣೆ ಆಗಿದೆ. ಪುರ್ಸೊತ್ತಿದ್ರು ಒಂದ್ಸಲ ಬರ್ರಿ ಅಪ್ಪ. ಬಂದ್ರೆ ಅಲ್ಲಿರುವ ವಿಶೇಷ ಎಲ್ಲ ನೋಡ್ಕೊಂಡು ಬರ್ಬಹುದು. ಯಾವಾಗ ಬರ್ತೀರಿ ಅಂತ ಹೇಳ್ರಿ. ಹೇಳಿದ್ರೆ ನೀವು ಕರೆ ಕೊಟ್ಟ ತಕ್ಷಣವೇ ಮಾವಿನ ಮರ ಕಡಿತೀವ್ರಿ. ಬಂದ ಕ್ಷಣ ಬೆಂಕಿ ಹಾಕಿಬಿಡ್ತೀರಾ? ಅಲ್ರಿ, ತಳಿರು ತೋರಣಗಳಿಂದ ಪುರಶೃಂಗರಿಸುವುದಕ್ಕೆ ಚಪ್ಪರ ಚಾಪುಡಿ ಎಲ್ಲ ಆಗ್ಬೇಕಲ್ಲ. ಅದೆಲ್ಲ ತಂದು ಮನೇಲಿ ಇಟ್ಕೊಂಡೇನು? ಚಪ್ಪರ, ಚಾವಡಿ, ನೀವು ಶೃಂಗಾರ, ಮಂತ್ರಿಗಳು ಬರುವುದಲ್ಲೇನ್ರಿ? ಎಲ್ಲಾ ವ್ಯವಸ್ಥೆ ಮಾಡಬಹುದು. ಬರ್ತೇನೆ. ಒಂದಲ್ಲ ಒಂದು ದಿವಸ ಅಲ್ಲಿಗೆ ಬಂದೇ ಬರ್ತೇನೆ. ಬರ್ರಿ, ಅಲ್ಲಿ ಸುಧಾರಣೆ ಆ ದಿವಸವೇ ನೋಡ್ರಿ. ನಾ ಬಾಯಾಗಿ ಇವತ್ತಿನ ದಿನದಲ್ಲಿ ಹೇಳೋದಿಲ್ರಿ. ಗೊತ್ತಾಯ್ತು. ಈ ಕಪ್ಪ ಕಾಣಿಕೆಗಳನ್ನೆಲ್ಲ ರಾಜಭಾಂಡಾರಕ್ಕೆ ಸಲ್ಲಿಸಿ ಅಲ್ಲಿಯೇ ನಿಂತೀವಿ. ನಾಳೆಯ ದಿವಸ ಊಟ ಜೊತೆಯಲ್ಲಿ ಆದ ಬಳಿಕ ನಿನ್ನನ್ನು ಕಳುಹಿಸುವ ವ್ಯವಸ್ಥೆ ಮಾಡ್ತೇನೆ. ಆಯ್ತ್ರಿ ಅಪ್ಪ. ಬೇಟೆಗೆ ಹೋದಾಗ ಕಾಡಿನಲ್ಲಿ ಸಿಕ್ಕಿರುವಂತಹ ಶಿಶು ಅಂತ ಹೇಳಿದೆಯಲ್ಲ, ಸಾಧಾರಣ ಎಷ್ಟು ವರ್ಷಗಳ ಹಿಂದಿನ ಘಟನೆ ಇದು? ಸಾಧಾರಣ 22ರಿಂದ ಮೇಲೆ 24ರ ಒಳಗೆ ಇರಿಯಪ್ಪ. 22ರಿಂದ 24 ವರ್ಷದ ಒಳಗೆ. ಸರಿಯಾದ ಇದು ವಯಸ್ಸು ಗೊತ್ತಿಲ್ರಿ. ತೊಂದರೆ ಇಲ್ಲ, ಹೀಗೊಂದು ಅನುಮಾನದಲ್ಲಿ ಹೇಳಿದ್ರು ಸಾಕು. ಆ ಮಗು ಸಿಕ್ಕಿರುವ ಪ್ರದೇಶ ಯಾವುದು? ಚಂದನಾವತಿ ಮತ್ತು ಕುಳ್ಳಿಂದ ಗಡಿ ಪ್ರದೇಶದಾಗ ಸಿಕ್ಕಿದ್ರಿ. ಓ, ನಮ್ಮ ನಾಡಿಗೂ ನಿಮ್ಮ ನಾಡಿಗೂ ಇರುವಂತಹ ಗಡಿ ಪ್ರದೇಶದಲ್ಲಿ. ಆಮೇಲೆ ಮಗುವಿನ ಯಾವುದೋ ಬೆರಳೊಂದು ಕತ್ತರಿಸಲ್ಪಟ್ಟಿತ್ತು ಅಂತ ಹೇಳಿದೆಯಲ್ಲ? ಎಡಗಾಲ ಒಂದು ಬೆಳ್ಳು ಕತ್ತರಿಸ. ಎಡಗಾಲ ಬೆರಳು ಒಂದು ಕತ್ತರಿಸವ್ರಿ. ಇದು ಮಗು ನಿಮಗೆ ಸಿಗುವಾಗ ಮಗುವಿನ ವಯಸ್ಸು ಎಷ್ಟಾಗಿರಬಹುದು? 4, 5, 6 ವರ್ಷದ ಒಳಗೆ ಇರ್ಬೋದ್ರಿ ಅಪ್ಪ. 6 ವರ್ಷಗಳ ಶಿಶು. ಹ್ಞೂನ್ರಿ. ಎಡಗಾಲ ಬೆರಳೊಂದನ್ನ ಕತ್ತರಿಸಲ್ಪಟ್ಟಿತ್ತು. ಹ್ಞೂನ್ರಿ. ಅವನೇ ಈಗ ಬೆಳೆದು ದೊಡ್ಡವನಾಗಿರುವ ಚಂದ್ರಹಾಸ. ಚಂದ್ರಹಾಸ. ಹೋಗು ಆತ್ರಿ. ಕರೆದ್ರೇನ್ರಿ? ಏನು ಅದೇ ಕೆಲಸ ನಮಗೆ? ನಿನ್ನನ್ನು ಯಾರ ಕರೆದದ್ದು? ನಾವು ಹೋಗ್ಲಿಲ್ಲ ರೀ. ಹೋಗು ಅಂತ ಹೇಳಿದ್ದೇನಲ್ಲ. ನೀವು ಎಷ್ಟೊತ್ತಿ ಕರಿತೀರಿ ಅಂತ ಗೊತ್ತಾಗ್ಲಿಲ್ಲ, ಹಾಗಾಗಿ ಹಿಂದ್ ಬದಿಯಲ್ಲೇ ಇಟ್ಟಿದ್ದೀರಿ. ಮತ್ತೆ ಕರೆಯುದ್ರೆ ಮತ್ತೆ ಅಲ್ಲಿಂದ ಬರುವುದು ಬೇಡ ಅಂತ ಬಾರಿ ದೂರ ಆಯ್ತಲ್ರಿ, ಅಲ್ಲಿಂದ ಓಡ್ ಬರೋದು ಬೇಡ ಅಂತ ಇಲ್ಲೇ ತಿರುಗ್ತಾ ಇತ್ತು. ಮತ್ತೆ ನಿನ್ನನ್ನು ಕರೆಯುವುದಿಲ್ಲ.
ಅನಾಹುತ. ಈ ಘಟನೆಯನ್ನು ಅವಲೋಕಿಸುತ್ತಾ ಇರುವ ಹಾಗೆ ಕಳೆದ ಕೆಲವು ವರ್ಷಗಳ ಹಿಂದೆ ನನ್ನ ಬದುಕಿನಲ್ಲಿ ನಡೆದಿರುವಂತಹ ಘಟನೆಯೊಂದು ನೆನಪಾಗುತ್ತಾ ಇದೆ. ನನ್ನ ಮಗ ಮದನನ ಉತ್ಕರ್ಷವನ್ನು ಬಯಸಿ ಬ್ರಾಹ್ಮಣರಿಗೆ ಭೋಜನ ಸಮಾರಂಭವನ್ನು ಏರ್ಪಡಿಸಿದೆ. ಕರೆಸಿದ ಬ್ರಾಹ್ಮಣರನ್ನ ಉಂಡು ತೃಪ್ತರಾಗಿರುವಂತಹ ಬ್ರಾಹ್ಮಣರು ರಾಜಾಂಗಣದ ತುದಿಯಲ್ಲಿ ಆಡುತ್ತಿರುವಂತಹ ಅನಾಥ ಬಾಲಕನನ್ನು ತೋರಿಸಿ ನಾಳೆಯ ದಿವಸ ಕುಂತಳಕ್ಕೆ ಇವನೇ ಸಾಮ್ರಾಟನಾಗುತ್ತಾನೆ ಎಂಬ ವಿಷ ಬೀಜವನ್ನ ಬಿತ್ತಿದರು. ಅಂದೇ ಸಿಡಿದೆದ್ದೆ. ಆ ಮಗು ಬೆಳೆದು ದೊಡ್ಡವನಾದಂತಾದರೆ ನನ್ನ ಕನಸಿನ ಸಾಮ್ರಾಜ್ಯ ಒಬ್ಬ ಅನಾಥ ಶಿಶುವಿನ ವಶವಾಗಿ ಹೋದೀತು ಎಂಬ ಕಾರಣಕ್ಕಾಗಿ ಕಟುಕರ ಜೊತೆಯಲ್ಲಿ ಕಳುಹಿಸಿ ಆ ಮಗುವನ್ನು ಕೊಲ್ಲುವುದಕ್ಕಾಗಿ ಅಪ್ಪಣೆಯನ್ನು ಕೊಡಿಸಿದೆ. ಸಾಕ್ಷಿಗಾಗಿ ರಕ್ತವನ್ನು ತಂದೊಪ್ಪಿಸತಕ್ಕದ್ದು ಎನ್ನುವ ರಾಜಾಜ್ಞೆ ಕಟ್ಟಾಜ್ಞೆ ಅವರು ಹಾಗೆ ಮಾಡಿದ್ದೌದು. ಆ ದಿವಸ ನಾನು ಕಳುಹಿಸಿದ ಆ ಶಿಶುವಿನ ಎಡಗಾಲಲ್ಲಿಯೂ 6 ಬೆರಳು. ಈಗ ಬೆಳೆದು ದೊಡ್ಡವನಾಗಿರುವಂತಹ ಈ ಚಂದ್ರಹಾಸನ ಕಾಲ ಎಡಗಾಲಿನಲ್ಲಿಯೂ 6 ಬೆರಳು. ಏನಾಯಿತು? ಎಲ್ಲಿಯೋ ವ್ಯತ್ಯಾಸ ಆಗಿದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಆ ದಿವಸ ಕಳುಹಿಸಿದ ಕಟುಕರನ್ನ ಕರೆದು ಕೇಳೋಣ ಅಂತಾದ್ರೆ ಈ ವಿಷಯ ಬಹಿರಂಗ ಆಗಬಾರದು ಎಂಬ ಕಾರಣಕ್ಕಾಗಿ ಅಂದೇ ಕಟುಕರನ್ನ ಕೊಂದು ಮುಗಿಸಿದವ ನಾನು. ಸತ್ಯ ಶೋಧನೆ ಆಗಬೇಕು. ಅದಕ್ಕುಳಿದಿರುವ ದಾರಿ ಸ್ವತಃ ನಾನೇ ಚಂದನಾವತಿಯನ್ನು ಸೇರಿಕೊಳ್ಳಬೇಕು. ಹೀಗೆ ಬರುವುದಲ್ವೇನೋ ಯಾವಾಗಲೂ? ಅದಲ್ಲ ನಾನು ಹೇಳೋದು. ಬರ್ತೀವಿ ಅಂತ ಒಂದು ಸುದ್ದಿ ಕೊಟ್ಟು ಸಾಕಾಗಿತ್ತು. ಏನ್ ವ್ಯವಸ್ಥೆ ಮಾಡ್ತಿದ್ದಿ ನಾನು? ಒಂದೊಂದಕ್ಕೆ ಬೇಸರ ಇಲ್ಲ. ಮತ್ತೆ ನಿನ್ನಲ್ಲಿ ನನಗೆ ಆ ವಿಷಯದಲ್ಲಿ ಏನಾದರೂ ದಾಕ್ಷಿಣ್ಯ ಉಂಟೇನೋ? ಅದು ನಮ್ಮಿಬ್ಬರಿಗೆ ಯಾವತ್ತಿಗೂ ಎಲ್ಲೂ ಇಲ್ಲ. ಸದ್ಯದಲ್ಲಿ ಕುಡಿಯುವುದಕ್ಕೇನೂ ಬೇಡ. ಆಮೇಲೆ ಕೆಲವಷ್ಟು ವಿಷಯಗಳನ್ನೆಲ್ಲ ಸಂಗ್ರಹಿಸಲ್ಪಟ್ಟೆ. ನಿನ್ನ ನಾಡಿನಲ್ಲಿ ಉಂಟಾಗಿರುವಂತಹ ಬದಲಾವಣೆಯನ್ನೆಲ್ಲ ಕೇಳಿದ ಮೇಲೆ ನಿನ್ನನ್ನೇ ನೋಡಬೇಕು ಎಂಬ ಉದ್ದೇಶದಿಂದಾಗಿ ಈ ಕಡೆಗೆ ಧಾವಿಸಿ ಬಂದವನು ನಾನು. ಅದೇನೋ ನಿನಗೊಬ್ಬ ಮಗ ಇತ್ತೀಚೆಗೆ. ಚಂದ್ರಪ್ಪ ಚಂದ್ರಹಾಸ. ಹೌದು ವ್ಯಾಪಾರ, ನನ್ನ ಮಗ ಅದನ್ನ. ಹೌದಾ? ಹೌದಾ. ನಿನಗೊಬ್ಬ ಮಗ ಸಿಕ್ಕಿದ ಎನ್ನುವ ವರ್ತಮಾನ ಕೇಳಿದ ಮೇಲೆ ನನಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ನೋಡು. ನಿಮಗೆ ಅಲ್ಲಿ ಸಿಕ್ಕಾಗಿ ನನಗೆ ತಡ್ಕೊಳ್ಳಕ್ಕಾಗಲಿಲ್ಲ. ಸಂತೋಷ. ಒಂದು ಬಾರಿ ನೋಡ್ಲೇಬೇಕು. ಆ ಮಗುವಿಗೊಂದು ಗತಿ ಕಾಣಿಸಲೇಬೇಕು. ಮತ್ ನಿಮ್ಮಂತವ್ರ ಕೈ ಮೇಲೆ ಬರ್ಬೇಕು. ನನ್ನ ಕೈ ಅವನ ತಲೆ ಮೇಲೆ ಇರಲೇಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿಗೆ ಧಾವಿಸಿ ಬಂದೆ. ಒಳ್ಳೆದ್ರಪ್ಪ. ಎಲ್ಲಿದ್ದಾನೆ ಅವ? ಮಗ ಚಂದಪ್ಪ. ಮಂಕ್ರಪ್ಪನವರು ಏನ್ ಮಾಡ್ತಾ ಇದ್ದೀಯೋ? ಹೇಳಕ್ ಬರೋದ್ರಿ ಅಪ್ಪರ. ಯಾರ್ಯಾರ ಕಣ್ಣು ಎಷ್ಟೆಷ್ಟು ಹೊತ್ತ ಹೆಂಗಿರ್ತೈತಿ ಅಂತ ಅಂದ್ರೆ ನಮ್ಮ ಕಣ್ಣಿನ ಮೇಲೂ ನಿನಗೆ ಅನುಮಾನವ? ನಿಮ್ಮ ಕಣ್ಣಿನ ಮೇಲಲ್ಲ ರೀ ಅಪ್ಪರ, ನನ್ನ ಮೇಲೆ ಅನುಮಾನ ಐತಿ. ಹಾಗೆ ಶಿಷ್ಟಾಚಾರ. ಹೌದ್ರಿ. ಇವನ ಹೆಸರು ಚಂದ್ರಹಾಸ. ಪೌರ್ಣಿಮೆಯ ಚಂದ್ರನ ಹಾಗೆ ಸಲ್ಲಕ್ಷಣ ಭರಿತನಾದಂತಹ ಮಗ. ನಿಜವಾಗಿಯೂ ನಿನ್ನ ತಂದೆತನ ಸಾರ್ಥಕ ಆಯಿತು. ಮಕ್ಕಳಿಲ್ಲ ಎನ್ನುವಂತಹ ಕೊರಗು ಆ ಭಗವಂತ ನಿನ್ನಿಂದ ದೂರ ಮಾಡಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಮಗು, ನಿನ್ನ ಯಶೋಗಾಥೆಯನ್ನ ಕೇಳಲ್ಪಟ್ಟೆ. ಹೊಸದಾಗಿ ಅಧಿಕಾರವನ್ನು ಹಿಡಿದಿದ್ದೀಯ.
ಹೇಗನ್ನಿಸುತ್ತಾ ಇದೆ ಅಧಿಕಾರ? ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸುವುದಿದ್ರು ನಿಮ್ಮಂತ ಹಿರಿಯವರ ಮಾರ್ಗದರ್ಶನ ನಮ್ಮ ಅಪ್ಪನಿಗುಂಟು. ನಮ್ಮ ಅಪ್ಪ ಎಲ್ಲಿ ತಪ್ಪಬಾರದು, ಹೇಗೆ ಆಳ್ವಿಕೆಯನ್ನು ನಡೆಸಬೇಕು ಎನ್ನುವಂತ ಅಪ್ಪನ ನಿರ್ದೇಶನದಿಂದ ಚಾಚು ತಪ್ಪದೆ ಉಳಿದವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದೆ. ತೊಂದರೆ ಇಲ್ಲ. ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತಾದ್ರೆ ಮುತ್ಸದ್ದಿಯಾದಂತಹ ನಿನ್ನ ಅಪ್ಪ ಇದ್ದಾನೆ, ಅವನನ್ನ ಕೇಳಿ ಅಧಿಕಾರ ನಡೆಸುವುದಕ್ಕೆ ಮುಂದಾಗು. ಅನುಭವದ ಆಗರ ಅಲ್ವೇ? ಅಯ್ಯೋ, ಇಲ್ಲಿಯೂ ಪರಿಹಾರ ಸಿಕ್ಕಲಿಲ್ಲ ಅಂತಾದ್ರೆ ಕೇಂದ್ರದಲ್ಲಿ ನಾವೇ ಇದ್ದೇವೆ. ಕೇಂದ್ರದಲ್ಲಿ ನೀವೇ ಇರುವುದಲ್ಲ? ನೀವು ನಮಗೊಂದು ಸುದ್ದಿ ಮುಟ್ಟಿಸಿದ್ರೆ ಸಾಕು, ತಕ್ಷಣ ನಮಗೆ ಸ್ಪಂದಿಸಿ ಬೇಕಾದ ವ್ಯವಸ್ಥೆ ಮಾಡಿಸ್ತೇವೆ. ವಿಶ್ವಾಸ ಉಂಟು. ಹೌದಾ? ಖಂಡಿತ. ಹೌದಾ? ಖಂಡಿತ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಕೊಡಲ್ಪಡ್ತದೆ. ನಮಗೂ ಅಷ್ಟೇ ಸಾಕ್ರಿ. ತುಂಬಾ 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 ಸಂತೋಷ. ಕುಳಿಂದ, ಸಂತೋಷದಲ್ಲಿ ಮೈ ಮರೆತು ಬಿಟ್ಟೆ. ನಿಮ್ಮನ್ನ ಕಂಡಾಗ ನನ್ನನ್ನೇ ನಾನು ಮರೆತು ಬಿಟ್ಟೆ. ಎಂತಹ ಅವಘಡ ಆಗಿ ಹೋಗ್ತಾ ಇತ್ತು ನೋಡು. ನಿನ್ನ ಮಗನ ವಿಚಾರ ಕೇಳಿದ ಮೇಲೆ ನೋಡೋಣ ಅಂತ ಧಾವಿಸಿ ಬಂದದ್ದು. ಹೌದ್ರಿ, ರಾಜಕೀಯವಾದಂತಹ ಮುಖ್ಯ ವಿಚಾರವೊಂದನ್ನ ನನ್ನ ಮಗ ಮದನಿಗೆ ಹೇಳಿ ಬರುವುದನ್ನು ಮರೆತು ಬಂದಿದ್ದೇನೆ. ನಾನು ಹೋಗಲಿಲ್ಲ ಅಂತಾದ್ರೆ ಅನಾಹುತವೇ ಘಟಿಸಿ ಹೋದೀತು. ಇನ್ನೊಂದು ದಿವಸ ಬರ್ತೇನೆ, ಮಾತಾಡೋಣ. ಏನ್ ವ್ಯಾಪಾರ ಈಗ ಬಂದಿರಿ, ಹಿಂಗ ಹೊಂಟ ಬಿಟ್ರಿ ಅಂದ್ರೆ ಮತ್ತೆ ಹೇಗೆ ಹೋಗುದ? ನಮ್ಮ ಆಳ್ ಮಕ್ಳು ಇದ್ದಾರೆ, ಕಳಿಸೋಣ ಯಾರನ್ನಾರು. ಕುಳಿಂದ, ನಿನಗೇನು ಹೊಸದಲ್ಲ, ನನಗೇನು ತಿಳಿಯದೇ ಇದ್ದದ್ದಲ್ಲ. ಒಂದು ಮಾತು ಕೇಳಲಿಲ್ವ ನೀನು? ಆಳು ಮಾಡಿದ್ದು ಹಾಳು. ನಾಡಾಳ ಮಕ್ಕಳು ಹೋಗಲ್ಲ, ನಾನೇ ಹೋಗಿ ಬರ್ತೀನಿ. ಸುಮ್ಮನಿರ. ನೀನು ಹೋದ್ರೆ ಕಾರ್ಯ ಯಶಸ್ವಿ ಆಗ್ತಾನೆ ಎನ್ನುವ ವಿಶ್ವಾಸ ನನಗಿದೆ. ಆದ್ರೆ ನಿನ್ನನ್ನ ಕಳುಹಿ ಕೊಟ್ಟು ನಾನಿಲ್ಲಿ ಉಳಿದ್ರೆ ನನ್ನ ವ್ಯವಹಾರಕ್ಕೆ, ನನ್ನ ರೀತಿ ನೀತಿಗೆ ಸ್ಪಂದಿಸಿ ಮಾತಾಡುವುದಕ್ಕಿಲ್ಲಿ ಯಾರಿದ್ದಾರೆ? ಅದಕ್ಕೆ ನಾನು ಒಬ್ಬನೇ ಆಗಬೇಕು. ಆಳುಗಳು ಬೇಡ, ನೀನು ಬೇಡ, ನಾನು ಹೋಗಂಗಿಲ್ಲ. ಮಂತ್ರಿಗಳ ಒಂದು ಮಾತು, ಹಿರಿಯವರು ಮಾತಾಡುವಾಗ ಮಧ್ಯೆ ನಾನು ಮಾತಾಡಿ ತೊಂದರೆ ಮಾಡಬಾರದು ಅಂತ ಸುಮ್ಮನಿದ್ದೇನೆ. ಇದು ಒಳ್ಳೆ ಬೆಳವಣಿಗೆ ಇದ್ದ ಮಕ್ಕಳ ಲಕ್ಷಣ. ನೀವು ಅಲ್ಲಿಯವರೆಗೆ ವಿಷಯವನ್ನು ಮುಟ್ಟಿಸಲಿಲ್ಲ ಅಂತ ಆದ್ರೆ ಅಲ್ಲಿ ತೊಂದರೆ ಆಗ್ತದೆ. ಅಲ್ಲಿ ತೊಂದರೆ ಆಗ್ತದೆ. ಇಲ್ಲಿಂದ ನೀವು ಅಲ್ಲಿಗೆ ಹೋದ್ರೆ ನಮ್ಮ ಅಪ್ಪನ ಮನಸ್ಸಿಗೆ ತೊಂದರೆ ಆಗ್ತದೆ. ನಮ್ಮ ಅಪ್ಪ ಇಲ್ಲಿಂದ ಅಲ್ಲಿಗೆ ಹೋದ್ರೆ ನಿಮಗೆ ವ್ಯವಸ್ಥೆಯ ತೊಂದರೆ ಆಗ್ತದೆ. ಒಟ್ಟಾರೆ ಈ ವರ್ಷ ಪೂರ್ಣ ತೊಂದರೆಯಲ್ಲೇ ಕಾಲ ಕಳೀತಾ ಇದ್ದೇವೆ. ಹಾಗಂತ ನಿಮಗೆ ವಿಷಯವನ್ನು ನನ್ನಲ್ಲಿ ತಿಳಿಸುವುದಕ್ಕೆ ತೊಂದರೆ ಇಲ್ಲದಿದ್ರೆ ಇಲ್ಲಿಂದ ಅಲ್ಲಿಗೆ ನನಗೆ ಹೋಗುವುದಕ್ಕೆ ತೊಂದರೆ ಇಲ್ಲ. ಒಂದು ಬಂದ ತೊಂದರೆಯನ್ನು ತೊಂದರೆಯಿಂದಲೇ ಪರಿಹಾರ ಮಾಡಬೇಕ. ನಿಮ್ಮಂತವರ ಆಶೀರ್ವಾದ. ಈ ಕೆಲವು ಪ್ರಪಂಚದಲ್ಲಿ ಹೆಡ್ರಿದ್ದಾರೆ, ಒಂದು ತೊಂದರೆ ಬಂದ್ರೆ ಯಾಕೆ ತೊಂದರೆ ಬಂತು ಅಂತ ಅದಕ್ಕೆ ತಲೆ ಕೆಡಿಸಿಕೊಳ್ತಾ ಇರುವವರು. ಈ ನಿನ್ನ ಮಗ ಹಾಗಲ್ಲ, ಬಂದ ಒಂದು ತೊಂದರೆಗೆ ಮತ್ತೆ 6 ತೊಂದರೆ ಸೇರಿಸಿ ಮತ್ತೆ ಪರಿಹಾರ ಕೊಟ್ಬಿಟ್ಟ. 7 ತೊಂದರೆ ಹೊತ್ತಾಕ ನಂದೆ. ಇದು ಬೆಳವಣಿಗೆ ಲಕ್ಷಣ. ಏ ಮಗು, ನನಗೂ ಒಳ ಮನಸ್ಸಿನಲ್ಲಿ ಹೋದ್ರೆ ನೀನೇ ಹೋಗಲೇ ಅತ್ಲೆ ಉಂಟು. ಹೌದಾ? ಕಾರ್ಯದ ಯಶಸ್ಸಿಗೆ ಖಂಡಿತ. ಆದ್ರೆ ಪುಣ್ಯಾತ್ಮ ಇವ ಒಪ್ತಾನೋ? ನಾನೇನ್ರಿ ಅಪಾರ, ನೀವು ಹೇಳುವುದಲ್ಲ, ನಾನು ಹೇಳುದು ಬೇರೆ. ಹಾಗಾದ್ರೆ ನಿನ್ನ ಸಾಮಾಜಿಕವಾದಂತಹ ಬಹಳ ಪ್ರಾಮುಖ್ಯವಾದ ನಾನೊಂದು ಲೇಖನವನ್ನ ಬರೆದು ನನ್ನ ಮಗನಿಗೆ ಕೊಡ್ತೇನೆ. ನಿನ್ನ ಮಗನಿಗೆ ಬೇಕಾದ ಪ್ರಯಾಣದ ಸಿದ್ಧತೆ ನೀನು ಮಾಡಿಸು. ಹಳೇದೆಲ್ಲ ಉಂಟ್ರೆ ನಮ್ಮಿಬ್ಬರಿಗೆ ಆಮೇಲೆ ಒಂದು ಲೇಖನ ಮತ್ತು ಲೇಖನಿಯ ಶ್ರೀಮತ್ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿ ತನ್ನ ಸುತ ಮಗನಂಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯನಿ ಚಂದ್ರಹಾಸಂ ಮಹಾಹಿತ ನಮಗೆ ಮೇರೆ ನಮ್ಮ ಸೀಮೆ ಕರಸಾದ ಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪ ಎಂದೀತನಂ ನಿನ್ನ ಬಳಿಗೆ ಕಳುಹಿದೆನು ಇದನರಿವುದು.
ಹೊತ್ತು ಗಳೆಯದೆ ಬಂದ ಬಳಿಕಿವನ ಕುಲಶೀಲ ವಿದ್ದ ವಿದ್ಯಾ ವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರವುದು ಶ್ರೀಮಸ್ತ ಶಿವಶಿರೋಮಣಿ ಕೃಷ್ಣಪತಿ ಸುಪ್ರೇಮ ಕೃತನ್ನ ಸುತಮತಂಗಿಮಿತ ಕಾಲಿನಿ ಚಂದ್ರಹಾಸು ಮಹಾಯುಧಾನಿಗೆ ಮೇಲೆ ನಮ್ಮ ಸೀಮೆಗೆ ಸಾಧಕರು ಸಂದೇಹಗಳಿಗೆ ಸಾಮಾನ್ಯರನ್ನಲ್ಲ ನಮಗೆ ಮುಂದಕ್ಕೆ ಸರ್ವದಾ ಮಿತ್ರನ ಪಾನಿಂಗೀತನು ಕೊಳವಿದನು ನಿನ್ನ ಬಳಿಗಿದನಿರುವುದು ಮತ್ತು ಬಳಿಗಡೆ ಬಂದ ಬಳಿಕವನ ಕುಲಶೀಲ ವಿದ್ಯ ವಿದ್ಯ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಮವಾಯುವಂತೆ ಬಾಲಕಗೆ ಉತ್ತರೋತ್ತರವುದು ಸಂತೋಷವಾಯಿತು ಮಗು. ಕೇಳಯ್ಯ, ನೀನು ಹೊರಟಿರುವುದು ರಾಜಕೀಯದ ಕಾರ್ಯಕ್ಕಾದ್ರಿಂದ ಬಹಳಷ್ಟು ಜಾಗೃತನಾಗಿರಬೇಕು. ಸರಿ, ಕಾರಣ ನಾನಾಡುವ ಮಾತನ್ನ ಲಕ್ಷ್ಯ ವಹಿಸಿ ಚಾಚು ತಪ್ಪದೆ ನಿರ್ವಹಿಸಬೇಕಾದ ಹೊಣೆಗಾರಿಕೆ ನಿನ್ನದ್ದು. ಲಕ್ಷ್ಯ ಕೊಟ್ಟರು ನೀವು ಹೇಳಿರುವಂತ ಕಾರ್ಯವನ್ನ ಲಕ್ಷ್ಯ ತಪ್ಪದಂತೆ ಮಾಡ್ತೇವೆ. ಇದು ಪ್ರಾಮಾಣಿಕರ ಪ್ರಯತ್ನ. ಮಗು, ಇಲ್ಲಿಂದ ನೇರವಾಗಿ ನೀನು ಹೋಗಬೇಕು. ನಾನು ಬರೆದಿರಿಸಿರುವಂತ ಈ ಲೇಖನವನ್ನ ಹಿಡಿದು ಇಲ್ಲಿಂದ ಹೊರಟು ನೇರವಾಗಿ ಕುಂತಳವನ್ನ ಸೇರು. ಅಲ್ಲಿ ಪಟ್ಟದಲ್ಲಿ ನನ್ನ ಮಗ ಮದನ ಇದ್ದಾನೆ. ಉಳಿದವರು ಯಾರಿಗೂ
ತಿಳಿಯದೇ ಇರುವ ಹಾಗೆ ನನ್ನ ಮಗ ಮದನನನ್ನ ಮಾತ್ರ ನಿನ್ನ ಕಡೆಗೆ ಕರೆದು ಈ ಲೇಖನವನ್ನ ಅವನ ಕೈಗೆ ಒಪ್ಪಿಸಿ ನೀನು ಬಂದೆ ಅಂತಾದ್ರೆ ಹೋದ ನಿನಗೆ, ಕಳುಹಿಸಿದ ನನಗೆ, ಪಡೆಯುವ ನನ್ನ ಮಗನಿಗೆ, ಎಲ್ಲರಿಗೂ ಮುಂದಕ್ಕೆ ತೋಷವಪ್ಪುದು. ನನಗೂ ಅದೇ ಆಸೆ. ಆದೀತ? ಖಂಡಿತ. ಹಿಡಿದು ಒಂದು ಮಾತು. ಏನು? ಗುಟ್ಟಿನ ಕಾರ್ಯ ಅಂತ ಹೇಳಿದೆ. ನೀವು ಕೊಟ್ಟಿರುವಂತ ಲೇಖನವನ್ನು ಹಿಡಿದು ಕ್ರಮಿಸಿ ಹೋಗುವಾಗ ಮನುಷ್ಯನ ಬುದ್ಧಿ ಎನ್ನುವುದು ಮರ್ಕಟದಂತೆ ಕುತೂಹಲದಿಂದ ಇದರಲ್ಲಿ ಏನು ವಿಷಯ ಉಂಟು ಅಂತ ತಿಳಿಯಬೇಕೆನ್ನುವ ಆಸೆಯಾಗಿ ಲೇಖನವನ್ನ ಬಿಡಿಸಿ ನೋಡಿದ್ರೆ ಗುಟ್ಟು ರಟ್ಟಾಗುವುದಿಲ್ವಾ? ಈ ಪ್ರಪಂಚವೇ ಹಾಗೆ ಮಗು. ಬಚ್ಚಿಟ್ಟಷ್ಟು ಮುಚ್ಚಿಟ್ಟಷ್ಟು ಆ ವಸ್ತುವಿನ ಮೇಲೆ ಕುತೂಹಲ ಹೆಚ್ಚು ಮನುಷ್ಯರಿಗೆ. ಒಂದ್ಸಾರಿ ನೋಡಬೇಕು ಎನ್ನುವುದು ಹಾಗೆ. ಆದ್ರಿಂದ ವಸ್ತು ಯಾರದ್ದು ಎನ್ನುವುದು ಮುಖ್ಯ ಅಲ್ಲ, ಕುತೂಹಲ ನಮ್ಮ ಮನಸ್ಸಿನಲ್ಲೇ ಮೂಡುವುದಾದ್ರಿಂದ ಆ ಬಗ್ಗೆ ಮುಂಜಾಗ್ರತೆ ವಹಿಸಿದ್ದು ಬಹಳ ಒಳ್ಳೆಯದು. ಹಾಗಾದ್ರೆ ನೀನು ಕೈಯಲ್ಲಿ ಧರಿಸುವ ಹಾಗಿಲ್ಲ. ಒಂದು ಕೆಲಸ ಮಾಡೋಣ. ಏನು? ನಿನ್ನ ಉತ್ತರೀಯಕ್ಕೆ ಸರಿ ನಾನೇ ಇದನ್ನ ಕಟ್ಟಿಬಿಡ್ತೇನೆ. ಇಲ್ಲಿ ನಾನು ಕಟ್ಟಿದ ಈ ಗಂಟು ಅಲ್ಲಿ ನನ್ನ ಮಗ ಬಿಡಿಸಿಕೊಳ್ತಾನೆ. ಅಲ್ಲ, ಅವನಿಗೆ ನಿಮ್ ಗಂಟು ಬಿಡಿಸ್ಲಿಕ್ಕೆ ಆಗ್ತದಲ್ಲ? ಯಾಕಂದ್ರೆ ಅಪ್ಪನ ಗಂಟು ಬಿಡಿಸುವುದಿದ್ರೆ ಮಕ್ಕಳೇ ಅಲ್ವೇ. ಆ ಗಂಟು ಈ ಗಂಟು ಎಲ್ಲ ಅವನಿಗೆ ಸೇರಿದ್ದ ಹೋಗಿ ತಿರುಗಿ ಬಾರದ ಸ್ಥಳಕ್ಕೆ, ಯಮನಾಲಯಕ್ಕೆ, ಅಲ್ಲ ಮೃತ್ಯು ಕೂಪಕ್ಕೆ ಸರ್ವನಾಶವಾಗಿ ಹಾಳಾಗಿ ಹೋಗು. ಮುಂಬರಿದು ಬರುತ್ತಿಲ್ಲ ಪಾದಾರವಿಂದಕ್ಕೆ ಮಣಿದು ಮಂತ್ರಿಗಳಾದಂತಹ ದುಷ್ಟ ಬುದ್ಧಿಯವರಿಂದ ಆಶೀರ್ವಾದವನ್ನು ಪಡೆದು ಅತಿ ವೇಗವಾಗಿ ಕ್ರಮಿಸುವಂತಹ, ಯಾವತ್ತೂ ನಾನೇ ಏರಿ ತಿರುಗಾಟ ಮಾಡುವಂತಹ ಉತ್ತಮವಾದಂತಹ ಹಯವನ್ನು ಏರಿ
ಮುಂದೆ ಸಾಗಿ ಬಂದದ್ದೇನೋ ಸತ್ಯ. ಇಲ್ಲಿವರೆಗೆ ಬಂದದ್ದೇ ತಡ. ಯಾಕೋ ಒಂದು ರೀತಿ ನನ್ನ ಚಿತ್ತವನ್ನು ಯಾರೋ ಎತ್ತೋ ಕಡೆಗೆ ಎಳೆದೊಯ್ದಂತ ಅನುಭವ. ಯಾರು ಅಂತ ನೋಡಿದ್ರೆ ಬಂದು ನಿಂತದ್ದು ಪ್ರಕೃತಿಯ ಮಡಿಲು. ಪ್ರಕೃತಿಯ ಮಡಿಲಿಗೆ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಗಳು ಮಗುವಾಗ್ತಾರಂತೆ. ಸುತ್ತಮುತ್ತಲ ಈ ವಾತಾವರಣವನ್ನು ಕಂಡಾಗ ನನ್ನನ್ನು ಸ್ವಾಗತಿಸುವುದಕ್ಕೆ ತಳಿರು ತೋರಣಗಳಿಂದ ಶೃಂಗರಿಸಿದ್ದಾರು ಎನ್ನುವುದಾಗಿ ಭಾಸವಾಗುವುದು ಸುಳ್ಳಲ್ಲ. ಜೊತೆಗೆ ಈ ವಾತಾವರಣವನ್ನೆಲ್ಲ ಕಂಡಾಗ ಎಲ್ಲೋ ಮೊದಲು ನೋಡಿದ್ದೇನೆ ಎನ್ನುವಂತಹ ನೆನಪುಗಳಾಗುವುದಕ್ಕೆ ಸಾಧ್ಯ ಉಂಟು. ಎಲ್ಲೋ ಕನಸಿನಲ್ಲಿ ಕಂಡ ಪ್ರದೇಶವು ಏನೇ ಇರಲಿ, ಅದರೊಂದು ಪ್ರಕೃತಿಯನ್ನು ಮತ್ತೂ ನೋಡಬೇಕು, ಸವಿಯಬೇಕು ಎನ್ನುವಂಥ ಆಸೆ ಉಂಟು. ಜೊತೆಗೆ ಕಾರ್ಯಾರ್ಥಿಯಾಗಿ ಬಂದವ. ಸಮಯ ಕಳೆಯದ ರೀತಿಯಲ್ಲಿ, ಮನಸ್ಸಿಗೆ ಬೇಸರವಾಗದ ರೀತಿಯಲ್ಲಿ, ಇದ್ದ ಬೇಸರ ದೂರಾಗಬೇಕು, ಪ್ರಕೃತಿಯ ಸೊಬಗನ್ನು ಸವಿಯಬೇಕು. ಸ್ವಲ್ಪ ನೋಡಿಯೇ ಮುಂದಾಗ್ತೇನೆ ಅಂತ ನೋಡೋಣ. ರೂಢಿಯೊಳು ಮಿಗಿಲೆನಿಬು ಅಮಮ್ಮ ರೂಢಿಯೊಳು ಮಿಗಿಲೆನಿಬು ಅಮಮ್ಮ 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 ಓಡದಿಯ
ಬಿಂಬ ಕಣ್ಗೆ ತೋರಿ ದೀಪುವೆಂದು ಬರು ಚಂದ ಚೋದ್ಯವರದಿ ಮಂಟಪದಂತೆ ಸುಮಗೀದ ಗಿಡ ತೋರಣದಂತೆ ಆಹಾ ಸಂತೋಷ ಆಗದೆ ಇರುವುದಕ್ಕೆ ಸಾಧ್ಯ ಉಂಟಾ ಕೇಳ್ತೇನೆ. ಸುತ್ತಮುತ್ತಲಿನ ವಾತಾವರಣಗಳು ನಮಗೆ ಅನುಕೂಲವೇ ಆದಾಗ ಸಂತೋಷ ಮತ್ತು ಹೆಚ್ಚಾಗ್ತದೆ. ಇಷ್ಟು ಕೇಳಿದ ಮೇಲೆ ಮಾತು ಬೇಕಾ, ವಿವರಣೆ ಬೇಕಾ? ಎಲ್ಲ ಇಷ್ಟರಲ್ಲೇ ಆಯ್ತು. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದೆ ಸಾಕು. ಪುಷ್ಪ
ಪುಣ್ಯವ ನೃಪಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯವ ರಾಜಕುಮಾರಿಯಾದಂತಹ ಚಂಪಕಮಾಲಿನಿಯ ನೊಡಗೂಡಿಕೊಂಡು ಪರಿಪರಿಯ ಸುಮಗಳನ್ನು ಕೊಯ್ಯುತ್ತಾ ಮುಂದೆ ಸಾಗುತ್ತಿರುವಾಗ ನೋಡಿ ಸ್ವಾಮಿ, ಮರದ ಮೇಲಿರುವಂತ ಸಂಪಿಗೆಯನ್ನು ಕೊಯ್ಯಬೇಕು ಅಂತ ಕಾಲ ಮೇಲೆ ಎತ್ತಿದ ಕಾಲ ಕೆಳಗೆ ಇಳಿಸಿದೆ ಅಂತಾದ್ರೆ ಒಂದು ಪ್ರಾಣಿ ಹತ್ಯೆ ಆಗುತ್ತಾ ಇತ್ತಲ್ಲ. ಹೌದು, ನೋಡಿ ಮರದ ಬುಡದ ಮೇಲೆ ತಲೆಗೊಟ್ಟು ಬರುವ ಹಾಯಾಗಿ ಮಲಗಿದ್ದಾನೆ. ಆ ಪ್ರಾಣಿ ಅಲ್ವಾ? ಪ್ರಾಣ ಇರುವುದೆಲ್ಲವೂ ಪ್ರಾಣಿಗಳಿಗೆ. ಪ್ರಾಣಿಗಳಿಗೆ ತಲೆ ಮುಂದಾದ್ರೆ ಮಾನವನಿಗೆ ತಲೆ ಮೇಲೆ ಯಾಕೆ ಹೇಳಿ? ಅವ ಬುದ್ಧಿಜೀವಿ. ಯಾವುದು ಸರಿ ತಪ್ಪು ಎಂದು ಯೋಚಿಸುವಂತ ಯೋಚನಾ ಸಾಮರ್ಥ್ಯ ಮಾನವನಿಗಿದೆ ಎನ್ನುವ ಕಾರಣಕ್ಕಾಗಿ ಅವನನ್ನು ಸ್ವಲ್ಪ ಎತ್ತರದ ಸ್ಥಾನದಲ್ಲಿಟ್ಟದಷ್ಟೇ. ಆದ್ರೆ ಉಳಿಸಿಕೊಳ್ಳುವಲ್ಲಿ ನಾವು ಸದಾ ಸಮರ್ಥರೇ ಆಗಿರ್ಬೇಕು. ಹಾಗಾಗಿ ಪ್ರಾಣಿ ಅಂತ ಹೇಳಿದ್ರು. ನೋಡಿ ಸ್ವಾಮಿ, ಅವ ಎಷ್ಟು ಚಂದ. ನಿಮ್ಗೆ ಹೊಟ್ಟೆಗೆ ಇಚ್ಛೆ ಆಯ್ತೇನೋ? ಅವ ಅಡ್ಡಿಲ್ಲ, ನಿಮ್ಗೆ ಹಾಗೆ ಅದು ಗಂಡಸರಿಗೆ ಹಾಗೆ. ಒಬ್ಬರನ್ನು ಹೊಗಳಿದ್ರೆ ಮತ್ತೊಬ್ಬರಿಗೆ ಆಗುದಿಲ್ಲ. ಅದೇ ಹೆಣ್ಣು ಮಕ್ಕಳಾದ್ರೆ ಒಬ್ಬರನ್ನು ಹೊಗಳಿದ್ರೆ ಮತ್ತೊಂದು ಕ್ಷಣದಲ್ಲಿ ಮತ್ತೊಬ್ಬಳ ಆ ಸ್ಥಳದಲ್ಲಿ ಇರುವುದಿಲ್ಲ, ಹೋಗಿ ಆಗಿರ್ತದೆ. ಎಲ್ಲರಿಗೂ ಹಾಗೆ. ಆದ್ರೆ ಇವ ಚಂದ ಅಂತ ಹೇಳಿದ್ದು. ನೋಡಿ ನೋಡಿ, ಹಾಯಾಗಿ ನಿದ್ರಿಸಿದ್ದಾನೆ. ಇವ ನಿದ್ರೆ ಮಾಡುವುದು ನೋಡಿದ್ರೆ ಇದು ಒಂದೆರಡು ದಿನ ನಿದ್ರೆ ಬಿಟ್ಟಾಗಿಲ್ಲ, ಬಹುಶಃ 6 ತಿಂಗಳು ಆಯ್ತೇನೋ ನಿದ್ರೆ ಮಾಡಿದೆ. ಹೌದು, ಗಾಢವಾಗಿ ನಿದ್ರಿಸ್ತಾ ಇದ್ದಾನೆ. ರಾತ್ರಿ ಕೆಲಸ ಉಂಟಾ? ರಾತ್ರಿ ತಿರುಗಾಟ ಮಾಡುವವನು ಇವನು. ಇಲ್ಲಿದ್ರೆ ಇಷ್ಟು ನಿದ್ರೆ ಮಾಡುವುದಿಲ್ಲ. ಏನೇ ಆಗಲಿ, ಇಲ್ಲದಿದ್ರೆ ಇಷ್ಟು ಹಾಡ್ತಾ ಇದ್ದೇನೆ, ಕುಣಿತಾ ಇದ್ದೇನೆ. ನನ್ನ ಗೆಜ್ಜೆಯ ಸಪ್ಪಳ ಕ್ರಮ ಎದ್ದಿರಬಹುದು ತಾನೆ, ಹಾಗೆ ಮಲಗಿದ್ದಾನೆ. ಆದ್ರೆ ಒಂದಂತೂ ಸತ್ಯ, ಈತ ಆರೋಗ್ಯವಂತ ಎಂಬುದಕ್ಕೆ ಅನುಮಾನವೇ ಇಲ್ಲ. ಆರೋಗ್ಯವಂತರ ಲಕ್ಷಣವೇ ಹಾಗೆ. ಬಲದ ಕೈಯನ್ನು ಹಣೆಯ ಮೇಲಿರಿಸಿಕೊಂಡು ಎಡದ ಕೈಯನ್ನು ಯಾವತ್ತ ಎದೆಯ ಮೇಲಿರಿಸಿಕೊಂಡು ಮಲಗುತ್ತಾನೋ ಅವ ಆರೋಗ್ಯವಂತ ಅಂತ ಹೇಳು. ಸಮಸ್ಯೆ ಆಯ್ತಾ? ಇನ್ನು ಕೆಲವು ಹೆಂಗಸರೆಲ್ಲ ರಾತ್ರಿ ನಿದ್ರೆ ಮಾಡುವುದಿಲ್ಲ. ರಾತ್ರಿ ನಮ್ಮ ಯಜಮಾನ್ರು ಹೇಗೆ ಮಲಗುತ್ತಾರೆ ಅಂತ ನೋಡುದು, ನಮ್ಮ ಯಜಮಾನ್ರ ಆರೋಗ್ಯ ಎಷ್ಟು ಮಟ್ಟಿಗೆ ಸರಿ ಉಂಟು ಅಂತ ನೋಡುದು. ಗಂಡ ಸರಿಯಾಗಿ ಮಲಗುವುದಿಲ್ಲ, ರಾತ್ರಿ ಹೆಂಡತಿ ನಿದ್ರೆ ಬಿಡುವುದು ತಪ್ಪುವುದಿಲ್ಲ. ನೀವೆಲ್ಲ ಹಾಗೆ ಮಾಡಬೇಡಿ. ಸಖಿಯರಿಗೆ ಹೇಳಿ ಉಪಹಾರದಲ್ಲಿದ್ದರು. ಏನೇ ಆಗಿ ಇದು ಯಾರಾಗಿರಬಹುದು? ಇಲ್ಲಿವರೆಗೆ ಈ ಮುಖವನ್ನು ನಾನು ಕಂಡವಳೇ ಅಲ್ಲ, ಇದು ಹೊಸ ಮುಖ. ಈತನ ಉಡುಗೆ ತೊಡುಗೆಯನ್ನು ಗಮನಿಸಿದಾಗ ಈತನೋರ್ವ ರೂಢಿಪ ಸುತನ, ಹೌದು, ಅನುಮಾನವಿಲ್ಲ. ಆ ಕಡೆ ಎಲ್ಲ ನೋಡಿ, ಹಯವನ್ನು ಬಂಧಿಸಿದ್ದಾನೆ. ರಾಜ ಪೋಷಾಕುಗಳು ಇವನ ಮುಖದಲ್ಲಿ ಹಾಗೂ ಉಡುಗೆ ತೊಡುಗೆಯಲ್ಲಿ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಹಯವನ್ನೇರಿ ಬಂದಿರಬಹುದು ಈತ. ತಡ ಮಾಡುವುದಿಲ್ಲ, ಹೋಗಿ ಮಾತಾಡ್ತೇನೆ. ಹೋಗು ಅಂತ ಹೇಳ್ತಿರಲ್ಲ, ಹೆಣ್ಣು ಮಕ್ಕಳಿಗೆ ಹಾಗೆಲ್ಲ ನಿರ್ಭೀತಿಯಿಂದ ವ್ಯವಹರಿಸ್ಲಿಕ್ಕೆ ಆಗುತ್ತದ? ಆಗುವುದಿಲ್ಲ. ಹೆಣ್ಣು ಮಕ್ಕಳಿಗೆ ನಾಚಿಕೆ ಎನ್ನುವಂತ ಬೇಲಿ ಎತ್ತರವಾಗಿರ್ತದೆ. ಯಾವ ಕಾರಣಕ್ಕೂ ಹೆಣ್ಣು ಆ ಬೇಲಿ ದಾಟಲೇಬಾರದು. ಎಲ್ಲೇ ಆದ್ರೂ ದಾಟಿ ಆ ಕಡೆ ಹೋದ್ಲು ಅಂತಾದ್ರೆ ಮತ್ತೆ ಹಿಂತಿರುಗಿ ಬರುವುದಕ್ಕೆ ಸಮಾಜ ಒಪ್ಪುದಿಲ್ಲ. ಆದ್ರೆ ನಿಮ್ಗೆಲ್ಲ ಹಾಗಲ್ಲ ನೋಡಿ. ಈ ಗಂಡಸರಿಗೆಲ್ಲ ನಾಚಿಕೆ ಎನ್ನುವಂತ ಬೇಲಿ ಇಷ್ಟೇ ಎತ್ತರ. ಯಾವಾಗ ಬೇಕಾದ್ರೆ ಹಾರ್ಬೋದು, ಮತ್ತೆ ಬರುವಾಗ ಹೀಗಿದ್ರೆ ಆಯ್ತು, ಗೊತ್ತೇ ಆಗುದಿಲ್ಲ. ಹಾಗಾಗಿ ನಮ್ಗೆ ನಾಚಿಕೆ. ಲೋಕಾನುಭವ ನಿನಗೆ ಹೇಗೆ ಆಯ್ತು ಅಂತ ಕೇಳ್ಬೇಡಿ. ಹೇಳಿದ್ದನ್ನು ಕೇಳ್ತಿರೋದದ್ದು ನಾನು. ಅಪ್ಪ, ಈತನನ್ನ ನೋಡಿದ್ರೆ ಒಮ್ಮೆ ನೋಡ್ಬೇಕು ಅಂತ ಅನಿಸುದು, ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡ್ಬೇಕು ಅಂತ ಅನಿಸುದು, ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ ನೋಡ್ಬೇಕು ಅಂತ ಅನಿಸುದು. ನೋಡ್ತಾ ನಿಮ್ಗೆ ಸಮಸ್ಯೆ ಇಲ್ಲ ಅಲ್ಲ? ಯಾರಾದ್ರೂ ನೋಡಿದ್ರೆ ಅಪಾರ್ಥ ತಿಳಿದುಕೊಳ್ಳುದು ನನ್ನ ಮೇಲೆ. ರಾಜಕುಮಾರಿ ವಿಷಯ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಹೆದರಿಕೆ ಇಲ್ಲದೆ ವ್ಯವಹಾರ ಮಾಡ್ಲಿಕ್ಕೆ ಆಗುತ್ತಲ್ಲ? ಹೆದರಿಕೆ ಇದ್ರೆ ತಾನೇ ವ್ಯಕ್ತಿಯವರ ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ರೆ ಒಂದು ಉಪಕಾರ ಮಾಡ್ಬೇಕು, ಸ್ವಲ್ಪ ಹೊತ್ತು ಸಖಿಯರು ಬಂದ್ರೆ ಹೇಳ್ಬೇಕು, ಸೂಚನೆ ಕೊಡ್ಬೇಕು. ಅಲ್ಲಿಯವರೆಗೆ ಒಮ್ಮೆ ಈತನನ್ನು ಕಣ್ತುಂಬಿ Oh
ಈತನನ್ನು ನೋಡಿದಾಕ್ಷಣ ನನ್ನ ಮನಸ್ಸಿನಲ್ಲಿ ನಾನಾ ರೀತಿಯ ಭಾವನೆಗಳು ಹುಟ್ಟುತ್ತಾ ಇದೆ, ಅಲ್ಲ ಬದಲಾವಣೆಗಳೇ ಆಗುತ್ತಾ ಇದೆ. ಅಬ್ಬಾ,
ಎಂತ ಚಳಿ 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 ಆಗುದಪ್ಪ ಹೌದು ಅಪ್ಪಾ ಉರಿ 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 ಆಗುದು ಒಮ್ಮೆ ಚಳಿ ಒಮ್ಮೆ ಉರಿ ಚಳಿ ಉರಿ ಒಟ್ಟಿಗೆ ಸಮಸ್ಯೆ ಉಂಟಾ ಹಾಗಾದ್ರೆ ಬೇಡ ಅಂತ ಯಾರಿಗೆ ಆಗಿದೆಯಾ ಹಾಗೆ ಒಮ್ಮೆ ತಣ್ಣಗೆ ಒಮ್ಮೆ ಬಿಸಿ ಒಮ್ಮೆ ತಣ್ಣಗೆ ಒಮ್ಮೆ ಬಿಸಿ ಆಮೇಲೆ ಒಮ್ಮೆಲೆ ತಣ್ಣಗಾದ್ರೆ ಬೇಡ ಅಂತ ಮತ್ತೆ ಬಿಸಿ ಆಗುದಿಲ್ಲ ಮೇಲೆ ಹೋದದ್ದು ಮೇಲೆ ಹೀಗೆ ನಮಸ್ಕಾರ ಮಾಡಿದ್ರಾಯ್ತು ಮೊನ್ನೆ ನಮ್ಮ ಪಕ್ಕದ ಮನೆ ಅಜ್ಜಿಗೆ ಹಾಗೆ ಆಗಿದೆ ಹಾಗೆ ಆಗಿದ್ದ ಹಾಗಾದ್ರೆ ಜಾಗ್ರತೆ ನೀವು ಜಾಗ್ರತೆ ಮಾಡಿ ಅದು ಅಜ್ಜಿ ಅದು ಅಜ್ಜಿ ಇದು ಹುಡುಗಿ ಇಷ್ಟು ಬೇಗ ಹೋಗುದಿಲ್ಲ ನಿಮಗೂ ಹೀಗಾಗಿದೆ ಸ್ವಾಮಿ ನೀವು ಹೇಳಿಕೊಳ್ಳುವುದಿಲ್ಲ ಅಷ್ಟೇ ಇದೇನಿದು ಪರ ಪುರುಷನನ್ನು ಕಂಡಾಗ ಗಂಡು ಹೆಣ್ಣನ್ನು ಕಂಡಾಗ ಹೆಣ್ಣು ಗಂಡನ್ನು ಕಂಡಾಗ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಆಗುವಂತಹ ಬದಲಾವಣೆಯನ್ನು ಪ್ರಾಯದೋಷ ಅಂತ ಕರೆದ್ರು ಈ ಪ್ರಾಯದೋಷ ಈ ಪ್ರಾಯಕ್ಕೆ ಆಗಲೇಬೇಕು ಕಾಲ ಕಾಲದಲ್ಲಿ ಆಗಲೇಬೇಕು ನಿಮ್ಗೆ ಆಗಿದೆ ಎಲ್ಲರಿಗೂ ಆಗುತ್ತದೆ ಹಾಗಿದ್ದಾಗ ಮಾತ್ರ ಆರೋಗ್ಯ ಸರಿ ಉಂಟು ಅಂತ ಹೇಳಲಿಕ್ಕೆ ಆಗುತ್ತದೆ ಇದೀಗ ನನಗೆ ಪ್ರಾಯದೋಷ ಬಾಧಿಸಿದೆಯೇ ಈ ತರ ನೋಡಿದ್ರೆ ಹೋಗಿ ಎಬ್ಬಿಸ್ಬೇಕು ಹೋಗಿ ಮಾತನಾಡಿಸ್ಬೇಕು ಇವನ ಪರಿಚಯವನ್ನು ಕೇಳಿಕೊಳ್ಬೇಕು ಹೌದೌದು ಉಪವನದ ಈ ಮಾರ್ಗದಲ್ಲಿಯೇ ಈತ ಬಂದಿದ್ದಾನೆ ನಮ್ಮವನಲ್ಲ ಹಾಗಾದ್ರೆ ಅನುಮಾನವೇ ಇಲ್ಲ ಗೊತ್ತಾಯ್ತು ಒಂದು ವಿಷಯ ಆಗಿದೆ ಸ್ವಾಮಿ ನಮ್ಮ ಅಪ್ಪಯ್ಯ ಮೊನ್ನೆ ತಿರುಗಾಟಕ್ಕೆ ಹೋಗಿದ್ರಲ್ಲ ತಿರುಗಾಟಕ್ಕೆ ಹೋಗುವಾಗ ಹೇಳಿದ್ದು ಮಗಳೇ ಮದುವೆ ಮಾಡಿಸ್ತೇನೆ ಅನುರೂಪನಾದಂತ ವರನನ್ನು ಆರಿಸಿ ತರ್ತೇನೆ ಅಂತ ಹೇಳಿದ್ರು ಹೇಳಿ ಇದೇ ಮಾರ್ಗದಲ್ಲಿ ಹೋದದ್ದು ಅಪ್ಪಯ್ಯ ಇವರೇ ಬಂದಿದ್ದಾರೆ ಇವರು ಬಂದದ್ದು ಇದೇ ಮಾರ್ಗ ಹಾಗಾದ್ರೆ ಅಪ್ಪಯ್ಯನೇ ಕಳುಹಿಸಿ ಕೊಟ್ಟಿರ್ಬೇಕು ಇವನು ಹಾಗಂತ ಹೋಗಿ ಮಾತಾಡಿಸ್ತಾ ಸರಿ ಆಗ್ತದೆ ತಪ್ಪ ನಾಳೆ ಮತ್ತೆ ಜನ ಮಂತ್ರಿ ಮಗಳು ದಾರಿ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಮಂತ್ರಿ ಮಗಳು ನೀವು ಹೇಳ್ಬೇಡಿ ವಿಷಯ ನೀವು ಹೇಳೋದಾದ್ರು ಇದ್ರಲ್ಲಿ ಹೇಳ್ಬೇಡಿ ಇದು ಪ್ರಪಂಚಕ್ಕೆ ಗೊತ್ತಾಗುತ್ತದೆ ಮತ್ತೆ ಅದರಲ್ಲಿ ಗೊತ್ತಿಲ್ಲ ಆದ್ರೆ ಏನು ಮಾಡುದು ಈ ತರ ಪರಿಚಯವನ್ನು ತಿಳಿದುಕೊಳ್ಬೇಕು ಎನ್ನುವ ಆಸೆ ಅತೀವವಾಗಿ ಕಾಡುತ್ತಾ ಇದೆ ಈತನನ್ನು ಕಂಡಾಕ್ಷಣ ನನ್ನ ಜೀವನದಲ್ಲಿ ಮದುವೆ ಎನ್ನುವಂತ ಒಂದು ಸಂಸ್ಕಾರ ಆಗುದಿದ್ರೆ ಅದು ಇವನೊಂದಿಗೆ ಆದ್ರೆ ಹೇಗೆ ಅಂತ ನೋಡಿ ಹಣೆ ನೋಡಿ ಅದು ಹಣೆ ಅಲ್ಲ ಬಂಗಾರದ ಮಣೆ ಇದ್ದಾಗುಂಟು ನನ್ನ ಅಪ್ಪ ಇನ್ನೊಂದು ಹಣೆ ಉಂಟು ಆಟದ ಮೈದಾನ ಇದ್ದಾಗೆ 4-6 ಮಕ್ಕಳು ಆಟ ಆಡುವಾಗ ಹಣೆಯಲ್ಲಿ ಅದಾದೊಡ್ಡ ಹಣೆ ಇದಕ್ಕೆ ಮುಖ ಕಪ್ಪು ಹಣೆ ಬಂಗಾರದ ಮಣೆ ಹೌದೌದೌದು ಕೂತ್ಕೊಳ್ಬೇಡಿ ಯಾರಿಗೂ ಹೇಳ್ಬೇಡಿ ಕೆಲವೊಂದೆಲ್ಲ ಹೇಳ್ಬಾರ್ದು ನೋಡಿ ಹುಬ್ಬಲ್ಲ ಇದು ಕಾಮನ ಕೈಯ ಕಪ್ಪಿನ ಹಾಗೆ ಅಯ್ಯೋ ದೇವ್ರೇ ನಮ್ಮ ಅಪ್ಪನದೊಂದು ಹುಬ್ಬುಂಟು ಸ್ವಾಮಿ ಈ ಗ್ರಾಮ್ಯದಲ್ಲಿ ಹೇಳುವುದಾದ್ರೆ ಬೆಕ್ಕು ಹುಲುಸೋಡಿ ಕಟ್ಕೊಂಡು ಬಂದಾಗಿರ್ತದೆ ಈಗಿರ್ತದೆ ಉಪ್ಪನ್ನು ಹೇಗೆ ಇರಿಸಿಕೊಳ್ಬೇಕು ಅಂತ ಇವನನ್ನು ನೋಡ್ಬೇಕು ಹೆಣ್ಣು ಮಕ್ಕಳು ನೋಡ್ಬೇಕು ಗಂಡು ಮಕ್ಕಳು ನೋಡ್ಬೇಕು ಕಪ್ಪಿಲಿನ ಹಾಗೆ ಹೌದು ವೀರ ಕಾಂತಿಯನ್ನು ಹೊರಸೂಸುವಂತ ಆ ವೀರ ಕಂಗಡು ನೀಳವಾದ ತೋಳು ಅಗಲವಾದ ಎದೆ ಅಯ್ಯೋ ದೇವ್ರೇ ಇವನಿಗೆ ಮೀಸೆ ಇಲ್ಲ ಅಲ್ಲ ಈ ಗಂಡು ಮಕ್ಕಳೆಲ್ಲ ಒಂದು ಕೆಲಸ ಮಾಡಿದ್ರೆ ಏನ್ ಹೇಳುದು ನಮ್ಮದೆಲ್ಲ ಹಾಗೆ ನೋಡ್ಬೇಕಿತ್ತು ಈಗ ಗೊತ್ತಲ್ಲ ಮೊನ್ನೆ ನೋಡ್ಬೇಕಿತ್ತು ಹಾಗೆ ಮೀಸೆ ಮೇಲೆ ಕೈಯಾಡಿಸುವುದಿಲ್ವಾ ಏನದು ಯಾವ್ದು ಪತಾಕಿ ಹೇಳುದಲ್ವ ನೀವು ಯಾವ್ದು ಇವನಿಗೆ ಮೀಸೆ ಇಲ್ಲ ಯಾರಿಗೆ ಗೊತ್ತುಂಟು ನೋಡ್ಲಿಲ್ಲ ಆದ್ರೆ ಯಾರಿಗೆ ಹೇಳ್ಬೇಡಿ ನನ್ನ ಗೆಳತಿ ಹೇಳ್ತಾ ಇದ್ಲು ಚುಂಬನದ ಸವಿ ಹೆಚ್ಚುವುದು ಮೀಸೆ ಚುಚ್ಚಿದಾಗ ನನ್ನ ಗೆಳತಿ ಅವಳಿಗೆ ಮದುವೆಗೆ 4 ಮಕ್ಕಳು ಉಂಟು ಹೌದೌದು ಹೇಳಿದ್ದಲ್ಲ ಅಲ್ಲ ಹೌದು ಇವನಿಗೆ ಇರ್ಲಿ ಮೀಸೆ ಇಲ್ಲದಿದ್ರು ಮತ್ತೊಂದು ಸುಖ ಇರ್ಬೋದು ಯಾರಿಗೆ ಗೊತ್ತು ಏನೇ ಆಗಿ ಅಯ್ಯೋ ದೇವ್ರಿ ಆ ಸೊಂಟ ನೋಡಿ ಸೊಂಟದಲ್ಲಿ ಒಂದು ಗಂಟು ಉಂಟಲ್ಲ ಹೌದೌದೌದು ಈ ಗಂಟೆಲ್ಲ ಇಟ್ಕೊಳ್ಳೋದು ಅದೇ ಸ್ಥಳದಲ್ಲಿ ಹಾ ನೋಡಿ ಅದ್ರಲ್ಲಿ ಏನೋ ಒಂದು ವಿಶೇಷ ಇರಬೇಕು ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಗಾಢವಾಗಿ ನಿದ್ರಿಸ್ತಾ ಇದ್ದಾನೆ ಆಗಾಗ ನಿದ್ರೆ ಕಣ್ಣಲ್ಲಿ ಗಂಟಿ ಕೈ ಹಾಕ್ತಾ ಇದ್ದಾನೆ ಅದರಲ್ಲಿ ಅಮೂಲ್ಯ ಗಂಟೆ ಇರ್ಬೋದು ಅದ್ರಲ್ಲಿ ಏನೋ ಒಂದು ಅಮೂಲ್ಯ ಇರ್ಬೋದು ಆ ಅಮೂಲ್ಯವನ್ನು ಬಿಡಿಸಿದಾಗ ಯಾವ್ದಾದ್ರು ವಿಷಯ ಸಿಗ್ಬೋದಾ ಅಲ್ಲ ಇವನ ಪರಿಚಯ ಆಗ್ಬೋದಾ ಈಗ ನೀವು ಗಂಟು ನೀವಿರುವಾಗ ನಾನು ಹೋಗುದಾ ನೀವೇ ಹೋಗಿ ಒಂದು ಉಪಕಾರ ಮಾಡಿ ಗಂಟಿಗೆ ಹೌದು ನಾವು ಇವತ್ತಿನ ತನಕ ಇನ್ನೊಬ್ಬರ ಗಂಟೆಗೆ ಆಸೆ ಪಟ್ಟವರೇ
ನಮ್ಮ ಗಂಟೆ ಇರುವಾಗ ಇನ್ನೊಬ್ಬರ ಗಂಟೆ ಯಾಕೆ? ಅದೇ ದೇವರು ಕೊಟ್ಟಿದ್ದಾರೆ. ಅದೇ ಅದೇ ನಮ್ಮ ಪಾಲಿನ ಭಾಗ್ಯ. ಅದು ಉಳಿಸ್ಕೊಳ್ಳಿ, ನಾನು ಬೇಡಿಕೊಳ್ತೇನೆ ಹಾಗೆ ಇರಲಿ ಅಂತ. ಆದ್ರೆ ಇದು ಯಾವ ಗಂಟು? ಆ ಗಂಟಿನಲ್ಲಿ ಒಂದು ಲೇಖನ ಕಾಣ್ತಾ ಉಂಟಲ್ಲ. ಓಹೋ, ಆ ಲೇಖನ ಬಿಡಿಸಿದ್ರೆ ಅವನ ಪರಿಚಯ ಆಗ್ಬೋದು. ಇನ್ನೊಬ್ರು ಲೇಖನ ನೋಡ್ಬಾರ್ದು. ಹೌದಾ? ನೋಡು, ದೂರದಲ್ಲಿ ನೋಡ್ಬೋದು, ಹತ್ರ ನೋಡ್ಬಾರ್ದು. ನೋಡಿ, ಮುದ್ರೆ ಉಂಟು. ಯಾರ್ಯಾರ ಗಂಟಲ್ಲ, ಯಾರ್ಯಾರ ಮುದ್ರೆ ಅಲ್ಲ. ಇದು ನಮ್ಮ ಅಪ್ಪಯ್ಯ ಒತ್ತಿದ ಮುದ್ರೆ. ಅಪ್ಪಯ್ಯನ ಗಂಟಿಗೆ ಕೈ ಹಾಕುವ ಅಧಿಕಾರ ಇಲ್ಲದಿದ್ರೆ ಯಾರಿಗೆ? ಮಕ್ಕಳಿಗೆ. ನಾನೇ ಮಂತ್ರಿಯ ಮಗಳ ನಾನು. ಮೊದ್ಲಾ ಭಯ ಆಗ್ತದೆ. ಒಂದು ಉಪಕಾರ ಮಾಡಿ, ಯಾರಾದ್ರೂ ಅಂಗಡಿ ಈ ಕಡೆ ಬಂದ್ರೆ ಸೂಚಿಸಿ ವಿಷಯ ಅಂತ ಎಚ್ಚರಿಸಬೇಕಾಯ್ತಾ? ಹೋಗುವಾಗ ಹೇಗೆ ಈ ಧೈರ್ಯದ ಮಾತ್ರ ಎಲ್ಲಿ ಸಿಗ್ತದೆ ಹೇಳಿ? ಗುಳಿಗೆ ಎಲ್ಲಿ ಸಿಗ್ತದೆ? ಗುಳಿಗೆಯಲ್ಲಿ ಸಿಗುವುದಲ್ಲ, ನಾವು ಮಾಡ್ಕೊಳ್ಬೇಕು. ದೇವರನ್ನು ಸ್ಮರಿಸಿಕೊಂಡು ಹೋಗುವ. ಎಂತ ಸಮಸ್ಯೆ ಇದ್ರೂ ಹೆದರಿಕೆ ಆಗುದಿಲ್ಲ. ದೇವರೇ ಗತಿ. ಸಂಕಟ ಬಂದಾಗ ಸ್ವರ ಹೋದ್ರೆ ಸ್ವಲ್ಪ ಎಚ್ಚರಿಸಿ ಆಯ್ತಾ? ದೇವ್ರೆ 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 ಯಪ್ಪ, ಅದು ಯಾರು ಅಂತ ತಿಳ್ಕೊಂಡು ಬಂದದ್ದು. ಎಂತ ಶಬ್ದ ಇದು! ಕಿವಿಯ ತಮಟೆ ಹೊಡೆದು ಹೋಗ್ತದೆ. ಅಲ್ಲೋಡಿ, ಅಯ್ಯೋ ಮಂಗ ಹಾರಿದ್ದು. ಆ ಕೊಂಬೆಯಿಂದ ಈ ಕೊಂಬೆಗೆ ಹಾರಿದ್ದು. ಈ ಹೊತ್ತಿಗೆ ಬರ್ಬೇಕಿತ್ತು ಅದು. ಸತ್ ಹಾಳ. ದೇವ್ರೆ 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 ಒಂದು ದೇವಸ್ಥಾನ ಕಟ್ಟಿದಷ್ಟು ಕೆಲಸ ಆಯ್ತು ಗೊತ್ತುಂಟ ಈಗ. ಈ ಸಮಸ್ಯೆ ಯಾರಿಗೂ ಬೇಡ. ಈ ಲೇಖನವನ್ನು ಓದಿದ್ರೆ ಇವರ ಪರಿಚಯ ಆಗಬಹುದಾ? ವಾಚಿಸ್ತೇನೆ. ಅಬ್ಬ, ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿಯು ಸುಪ್ರೇಮದಿಂದಲೇ ತನ್ನ ಮಗ ಮದನಂಗೆ. ಇದು ಅಪ್ಪಯ್ಯ ಬರೆದದ್ದೇ ಲೇಖನ. ಎಷ್ಟು ಚಂದ ಗೊತ್ತ ನಮ್ಮ ಅಪ್ಪಯ್ಯನ ಅಕ್ಷರ. ಕೆಸರಿನ ಮೇಲೆ ಕುಳಿತಂತ ಕಾಗೆಯೊಂದು ಬಿಳಿಯ ವಸನದ ಮೇಲೆ ಕಾಲಿರಿಸಿ ಹೋದಾಗುಂಟು. ಅಷ್ಟು ಚಂದ ಅಕ್ಷರ. ಇನ್ನು ಯಾರಿಗೂ ಓದಲಿಕ್ಕೂ ಆಗುದಿಲ್ಲ. ಮಗಳಾದ ನನಗೆ ಮಾತ್ರ ಅಪ್ಪಯ್ಯನ ಗುಟ್ಟು ಗೊತ್ತುಂಟು ಅಷ್ಟೇ. ಮಿಗೆ ಬರಿಸಿ ನೇಮಿಸಿದ ಕಾರ್ಯ ನೀನು ಚಂದ್ರಹಾಸ ಮಹಾಹಿತ ನಿಮಗೆ. ಇವರ ಹೆಸರು ಚಂದ್ರಹಾಸ, ಮುಖದಲ್ಲಿ ಮಂದಹಾಸ. ನನಗಾಗಬಹುದು, ಹೆಸರಾಗಬಹುದು ಅಂತ. ಮಹಾಹಿತ ನಿಮಗೆ. ಮೇಲೆ ನಮ್ಮ ಸೀಮೆಗೆ ಅರಸನಾದಪ್ಪ ಸಂದೇಹ ಇದಕ್ಕಿಲ್ಲ. ಆಗುವ ಯೋಗ್ಯತೆ ಅರ್ಹತೆ ಇವನ ಮುಖದಲ್ಲಿ ಕಾಣುತ್ತದೆ. ಹಾಗಾದ್ರೆ ಒಂದು ನಾಡಿನ ಅಧಿಕಾರಿ ಹಾಗೇ ಆಗುತ್ತಾನೆ. ಮಹಾಹಿತ ನಿಮಗೆ. ಮೇಲೆ ನಮ್ಮ ಸೀಮೆಗೆ ಅರಸನಾದಪ್ಪ ಸಂದೇಹ ಇದಕ್ಕಿಲ್ಲ. ಸಾಮಾನ್ಯದವನಲ್ಲ. ಹೊತ್ತು ಗಳೆಯದೆ ಬಂದ ಬಳಿಕೆವನ ಕುಲವಿತ್ತು ವಯೋ ವಿಕ್ರಮಂಗಳಂ ನೀ ನೋಡುತ್ತಿರದೆ ಕೊಡು ವಿಷವ ಬಾಲಕಗೆ. ಅವಸರದಲ್ಲಿ ತಪ್ಪಾಗಿ ಹೋಯ್ತು. ಹೊತ್ತು ಗಳೆಯದೆ ಬಂದ ಬಳಿಕೆವನ ಕುಲವಿತ್ತವಯೋ ವಿಕ್ರಮಂಗಳಂ ನೀ ನೋಡುತ್ತಿರದೆ ಕೊಡುವಿ ವಿಷ ಬಾಲಕಗೆ. ವಿಷ ಕೊಟ್ಟು ಉತ್ತರೋತ್ತರ ಆಗುತ್ತದ? ಉತ್ತರ ಕ್ರಿಯೆ ಆಗುತ್ತದ? ಉತ್ತರ ಕ್ರಿಯೆ ಆಗುವುದು ಆದದ್ದೇನಿಲ್ಲ. ಅವಸರವೇ ಅನಾಹುತಕ್ಕೆ ಕಾರಣ ಎಂಬುದಕ್ಕೆ ಇದುವೇ ದೃಷ್ಟಾಂತ ಸಾಕ್ಷಿಯಾಗಿ ಹೋಯಿತು ನೋಡಿ. ಅವಸರದಲ್ಲಿ ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಆಗುತ್ತದೆ ಅಂತ ಬರೆದಿದ್ದಾರೆ. ಆಗಬೇಕಾದ್ದೇನು? ವಿಷವ ಮೋಹಿಸುವಂತೆ ಅಲ್ಲ, ಮಗಳಾದಂತ ವಿಷಯನ್ನು ಮೋಹಿಸುವಂತೆ, ವರಿಸುವಂತೆ. ಆಗ ಬಾಲಕರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತದೆ ಎನ್ನುವ ಹಾಗೆ. ಅಕ್ಷರ ತಪ್ಪಿ ಹೋಯಿತಲ್ಲ. ವಿಷವ ಇದ್ದದ್ದು ವಿಷ ಮಾಡಬೇಕು. ಏನ್ ಮಾಡೋದು? ಲೇಖನಿ ಬೇಕು, ಲೇಖನಿ. ಕೊಡಿ 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 ಲೇಖನಿ ಲೇಖನಿ. ಹೊಟ್ಟೆ ಕಿಚ್ಚು ಸ್ವಾಮಿ. ಅದೇ ನಿಮ್ಮನ್ನು ಹೊಗಳಿ ಬರೆದಿದ್ದಿದ್ರೆ, ಇದರಲ್ಲಿ ನಿಮ್ಮ ಹೆಸರು ಇದ್ದಿದ್ದಿದ್ರೆ ವಿಷಯ ತಪ್ಪಿ ಹೋಯ್ತು, ಲೇಖನಿ ಬೇಕಾ ತಿದ್ಲಿಕ್ಕೆ ಅಂತ ಕೇಳುತ್ತಿದ್ರಿ. ಇದು ಇವರ ಹೆಸರು ಇರೋದಲ್ಲ, ಬೇಡವಾ? ನಿಮಗ್ ಬಿಡಿ, ನಮಗ್ ಬೇಕಲ್ಲ. ಹಾಗಾಗಿ ನಾವು ಈ ಕೆಲಸ ಮಾಡ್ಬೇಕು. ಏನ್ ಮಾಡುದು? ಲೇಖನ್ ಇಲ್ಲ ನೋಡಿ,
ಇಲ್ಲ ಇಲ್ಲ, ಸಮಸ್ಯೆ ಇಲ್ಲ, ಸರಿ ಉಂಟು ಸರಿ ಉಂಟು. ಇದೇನಿದು ಉಗುರು? ನಮ್ಮಮ್ಮ ಯಾವಾಗ್ಲೂ ಹೇಳುದು, ಮಗಳೇ ಉಗುರು ಬೆಳೆಸಬೇಡ, ಉಗುರು ಬೆಳೆಸಬೇಡ. ಆ ಉಗುರಿನಲ್ಲಿ ಇದ್ದದ್ದು ನೋಡಿದ್ರೆ 4 ತೆಂಗಿನ ಬುಡಕ್ಕೆ ಸಾಕು ಅಂತ. ಈಗ ಗೊತ್ತಾಯ್ತಾ ಉಗುರಿದ್ರೆ ಎಷ್ಟು ಚಂದ, ಎಷ್ಟು ಉಪಯೋಗ ಅಂತ. ಉಗುರು ಹೆಣ್ಣು ಮಕ್ಕಳು ಬೆಳೆಸಲೇಬೇಕು. ಯಾಕೆ? ಹೆಣ್ಣಿನ ಶೃಂಗಾರ ಪ್ರಾರಂಭವಾಗುವುದು ಎಲ್ಲಿಂದ? ನಖದಿಂದ ಶಿಖದವರೆಗೂ ಉಗುರಿಗೆ ಹಚ್ಚುವ ಬಣ್ಣದಿಂದಲೇ ಪ್ರಾರಂಭ ಅಂತೆ. ಹಾಗಾಗಿ ಈ ಉಗುರನ್ನು ಮೇಲೆತ್ತಿ ಕಣ್ಣಲ್ಲಿರುವಂತ ಕಾಡಿಗೆಯನ್ನು ತೆಗೆದೆ. ವಿಷಯವಾಯಿತದ್ದು ವಿಷಯ ಮೋಹಿಸುವಂತೆ, ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು ನನ್ನ ಕೆಲಸ ಆಯ್ತು. ತಪ್ಪಾಯ್ತಾ ಇದು? ತಪ್ಪಾಗ್ಲೇ ಇಲ್ಲ, ಇದು ಉಪಕಾರವೇ ಆಯ್ತು. ಯಾಕೆ ಹೇಳಿ? ಈ ಹಿಂದೆ ಸಮುದ್ರ ಮಟ್ಟದಲ್ಲಿ ಉದ್ಭವಿಸಿದಂತಹ ಹಾಲಾಹಲವನ್ನು ಕುಡಿಯುವುದಕ್ಕೆ ಪ್ರಭು ಪರಮೇಶ್ವರ ಮುಂದಾದ. ಆ ಹೊತ್ತಿಗೆ ಪಾರ್ವತಿ ದೇವಿ ಆತನ ಕಂಠವನ್ನೇ ಒತ್ತಿ ಹಿಡಿದ್ಲು. ವಿಷ ಎನ್ನುವಂಥದ್ದು ಕಂಠದಲ್ಲಿ ಕೇಂದ್ರೀಕೃತವಾಯಿತು. ಅದರಿಂದ ಅವನಿಗೆ ವಿಷಕಂಠ ಅಂತ ಹೆಸರು ಬಂತು. ಅಂದು ಪಾರ್ವತಿ ಪರಮೇಶ್ವರನ ಕಂಠ ಒತ್ತಿ ಹಿಡಿದ್ಲು. ಇಂದು ಈ ವಿಷಯ ಇವನ ಗಂಟಿಗೆ ಕೈ ಹಾಕಿ ಜೀವ ಬದುಕಿಸಿದ್ಲು. ಅಷ್ಟೇ, ತಡ ಮಾಡುವುದಿಲ್ಲ. ಹೋಗ್ತೇನೆ. ದೇವ್ರೆ 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 ಎಂದಿಗೆ ಎಂದಿನುಗಲಿ ಸುಂದರ ತವ ಮುಖ ಎಂದಿಗೆ ಎಂದಿನುಗಲಿ ಸುಮಗಂದಿನಿ ಚಂದದಿ ಪುಷ್ಪವ ಬೆಳಗ್ಗೆ ಬಹಳ ಹೊತ್ತು ಕಳೆದು ಹೋಯ್ತಾ ಕೇಳ್ತೇನೆ. ಕಾಡಬಾದಂತ ನಿದ್ರೆ, ಅಲ್ಲಿಂದ ಇಲ್ಲಿಯವರೆಗೆ ಬಂದದ್ದು ಪ್ರಯಾಣದ ಆಯಾಸ. ಆದ್ರೆ ಒಂದು ಸ್ವಾಮಿ, ನಿದ್ದೆಯಲ್ಲಿ ಸ್ವಪ್ನ ಸುಂದರವಾದಂತ ಹೆಣ್ಣು ಬಂದು ನನ್ನ ಸಮೀಪದಲ್ಲಿ ಸುಳಿದಾಡಿದ ಹಾಗಿತ್ತು. ಕನಸಲ್ವಾ? ಹೌದಪ್ಪ, ಎಚ್ಚೆತ್ತು ನೋಡಿದ್ರೆ ಕನಸು ನನಸಾಗಬಹುದು ಅಂತ. ಮರದ ಬೇರಿಗೆ ತಲೆ ಕೊಟ್ಟು ಮಲಗಿದ್ದವನು ಎದ್ದು ನೋಡ್ತೇನೆ, ಮೈ ಮೇಲೆಲ್ಲ ಹೂ ಉಂಟು. ಹೂ ಬಿಡುವ ಮರದಡಿ ಮಲಗಿದ್ದೆ ನಾನಲ್ಲ. ಹಾಗಾಗಿ ಅನುಮಾನ, ಕನಸು ನನಸಾಗಬಹುದು. ಅದರ ಬಗ್ಗೆ ಯೋಚನೆ ಮಾಡುವುದಕ್ಕೆ ಸಮಯ ಇಲ್ಲ. ಕಾರ್ಯಾರ್ಥಿಯಾಗಿ ಬಂದವ ನಾನಿದ್ದೇನೆ. ಕೈಕಾಲು ಮುಖವನ್ನು ತೊಳೆದು ಸವಿ ವೀಳ್ಯವನ್ನು ಸವಿದು ಎಂಥದ್ದಲ್ಲ. ನಾನು ಬಿದ್ದದ್ದರ ಕುರಿತಾಗಿ ನೀವು ಮೀಸೆಯ ಅಡಿಯಲ್ಲಿ ಮುಸಿ ಮುಸಿ ನಗೆಯಾಡಬೇಕಾದ ಅಗತ್ಯ ಇಲ್ಲ. ಅಯ್ಯೋ ಅಯ್ಯೋ ಪಾಪ ಎನ್ನುವ ಹಾಗೆ ಕನಿಕರ ತೋರಬೇಕಾದ ಅಗತ್ಯವೂ ಇಲ್ಲ. ಯಾಕೆ ಗೊತ್ತಾ? ಕಾಲು ಜಾರದ ಆನೆ ಬೀಳುವುದಿಲ್ಲ ಸ್ವಾಮಿ. ಅಲ್ವಾ? ಬೀಳುವುದು ತಪ್ಪಲ್ಲ, ಬಿದ್ದೇ ಇರುವುದು ತಪ್ಪು. ಅದರಲ್ಲೂ ಒಮ್ಮೆ ಬಿದ್ದವ ಒಂದು 4 ಜನ ನೋಡುವುದರೊಳಗೆ ಎತ್ತಿ ನಡಿಬೇಕು. ಹಾಗೆ ಮರದಿಂದ ಮಂಗ ಕೆಳಗೆ ಬೀಳುವುದಿಲ್ವಾ? ಅದೇ ರೀತಿಯಲ್ಲಿ ಮನುಷ್ಯರು ಕೂಡ ಬಿದ್ದೇ ಬೀಳ್ತಾರೆ. ಆ ನೆಲೆಯಲ್ಲಿ ಬೀಳುವುದು ತಪ್ಪಲ್ಲವೇ ಅಲ್ಲ, ಬಿದ್ದೇ ಇರುವುದು ಶುದ್ಧ ತಪ್ಪು. ನಾವೆಲ್ಲ ಹಾಗೆ ಒಮ್ಮೆ ಬಿದ್ದರೂ
ಬಿದ್ರು ನೆಲ ಬಿಡುವುದಿಲ್ಲ. ಹಾ ಮಾತ್ರ ಅಲ್ಲ, ನೆಲ ಬಿಡುವುದಿಲ್ಲ. ಸುಂಟರ ಗಾಳಿ ಹಾಗೆ ತುಳಿಯಿಂದ ಎದ್ದು ಬರ್ತವೆ ನೋಡಿ. ಜನ ಯಾರೊಂದು ಗೊತ್ತಾಯ್ತು ನಮಗೆ? ಜನ ಗೊತ್ತಾಗ್ಲಿಲ್ವಾ? ನಾವಿಲ್ಲಿಯ ಪ್ರಧಾನಮಂತ್ರಿಗಳಲ್ಲ ಸ್ವಾಮಿ, ಪ್ರಧಾನಮಂತ್ರಿಗಳು. ಎಂತ ಅನುಮಾನ ಆಯ್ತು ನಮಗೆ? ಓ ಗೊತ್ತಾಯ್ತು, ಇವನಿಗೆಲ್ಲ ಪ್ರಧಾನಮಂತ್ರಿ ಆಗುವಂತಹ ಅರ್ಹತೆ ಯೋಗ ಹೇಗೆ ಬಂದಿತ್ತು ಅಂತಲ್ವಾ? ಹೌದು, ಕಿರಿದರ್ಥ ಬರುವ ಹಾಗೆ ಮಾತಾಡೋರಿಲ್ವೋ? ಹಾಗೆ ಏನಾದ್ರೂ ಸಾಧನೆ ಮಾಡಬೇಕು, ಎಳೆ ವಯಸ್ಸಿನಲ್ಲೇ ಮಾಡಬೇಕು. ಎಳೆ ವಯಸ್ಸಿನಲ್ಲೇ ಮಾಡಿದ್ರೆ ನಾವೇ ಅನುಭವಿಸ್ಲಿಕ್ಕಾಗ್ತದೆ, ಇಲ್ಲದ್ರೆ ಮಕ್ಕಳು ಅನುಭವಿಸ್ಬೇಕಾಗ್ತದೆ. ಹಾಗೆ ಸ್ವಾಮಿ, ಯೋಗ ಯೋಗ ಕೂಡಿ ಬಂದ್ರೆ ಯಾರು ಎಂತಹ ಸ್ಥಾನವನ್ನು ಗಳಿಸಬಹುದು? ಎಲ್ಲೋ ಬೀದಿಯ ಬದಿಯಲ್ಲಿ ಬಿಸಿ ಪಾನೀಯ ವ್ಯಾಪಾರ ಮಾಡ್ತಾ ಇದ್ದ ಒಬ್ಬನೊಬ್ಬ ಬಡವನು ಕೂಡ ತನ್ನದಾದಂತಹ ಪರಿಶ್ರಮದಿಂದ ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಒಂದು ದೇಶದ ಶ್ರೇಷ್ಠ ಪ್ರಧಾನಮಂತ್ರಿ ಆಗುವುದಕ್ಕೆ ಸಾಧ್ಯ ಉಂಟು, ಗೊತ್ತುಂಟ? ಹಾಗೆ ಪ್ರಯತ್ನ ಬೇಕು, ಪ್ರಾಮಾಣಿಕತೆ ಬೇಕು. ಆ ನೆಲೆಯಲ್ಲಿ ನಾನು ಆಗಬಹುದು ಎನ್ನುವಂತಹ ಧೋರಣೆ ಅದಿರಲಿ. ಈ ಸ್ಥಳಕ್ಕೆ ಜನ ಯಾರು ಗೊತ್ತು ನಿಮ್ಗೆ? ಇದು ಮಹಾರಾಜರು, ಸುಬುದ್ಧಿ ಮಹಾರಾಜರಲ್ವ? ಎಲ್ರಿಗೂ ಗೊತ್ತುಂಟು. ಆದ್ರೆ ರಾಜ ಮಹಾರಾಜರ ಕಾಲೆಲ್ಲ ಕಳೆದೋಯ್ತು. ಈಗೇನಿದ್ರು ಮಂತ್ರಿಗಳದ್ದೇ ಕಾರ್ಯಭಾರ ನೋಡಿ. ಇಲ್ಲಿಯ ಮಂತ್ರಿಗಳು ಪ್ರಧಾನಮಂತ್ರಿ ದುಷ್ಟಬುದ್ಧಿ, ಅವರ ಏಕಮಾತ್ರ ಸುಪುತ್ರ ಮದನ್ ರಾಯರು ಅಂತ ಹೇಳಿದ್ರೆ ನಾನೇ ನೋಡಿ. ಮಂತ್ರಿಗಳ ಮಗ ಮದನ ರಾಯರು ಅಂತ ಹೇಳಿದ್ರೆ ನಾನೇ. ನೀವು ಕೇಳಿಲ್ವಾ? ಆ ಸಮಯದ ಮದನನೆಂಬ ಸುಗುಣ ವಾಸವನ ತರದೆ ಬೀಸುತ್ತೀರ, ಹೌದಾ? ಅದು ಗಾನ ಆಡೋರು ವಿಲಾಸಿನಿಯರೇ, ಮೊದಲದೆಲ್ಲ ಇರಲಿಲ್ಲ. ಇತ್ತೀಚೆಗೆ ನಾನು ಮೇಲೆ ಬಂದ್ರೆ ಇಲ್ವೋ, ಹಾಗಾಗಿ ಚಾಮರ ಬೀಸುವವರು ಆ ಕಡೆ ಈ ಕಡೆ. ಮತ್ತೆ ಹೆಸರಿಗೆ ಬಂದ ಮೇಲೆ ಮಾತ್ರ ನಮ್ಮ ಹಿಂದೆ ಮುಂದೆ ಆ ಕಡೆ ಈ ಕಡೆ ಜನ ಇರ್ತಾರೆ ನೋಡಿ. ನೀವು ಬಿದ್ದಾಗ ಯಾರೂ ಬರುವುದಿಲ್ಲ, ಎದ್ದಾಗ ಗೆದ್ದಾಗ ಮಾತ್ರ ನಿಮ್ಮ ಬೆನ್ನ ಹಿಂದೆ ಜನ ಇರ್ತಾರೆ. ನಾವು ಗೆದ್ದಾಗ ನಮ್ಮ ಬೆನ್ನ ಹಿಂದೆ ಜನ ಇರ್ತಾರೆ, ನಾವು ಬಿದ್ದಾಗ ನಮಗಿಂತ ಮುಂದೆ ಜನ ಇರ್ತಾರೆ. ಹಾಗಾಗಿ ಈ ಸಲ ಗೆದ್ದಿದ್ದೇನೆ ಅನ್ನುವಂಥ ವಿಶ್ವಾಸ ಉಂಟು. ಕಾರಣ ಏನು ಗೊತ್ತಾ? ನಮ್ಮ ಅಪ್ಪನಿಗೆ ನಾನು ಅಂದ್ರೆ ಆಯ್ತು ನೋಡಿ. ಅಂದ್ರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಪ್ರಶ್ನೆ ಬೇರೆ, ಆದರೆ ಅತೀವಾದಂತಹ ಪ್ರೀತಿ. ಎಷ್ಟು ಪ್ರೀತಿ ಕೇಳ್ತೀರೋ? ನಮ್ಮ ಅಪ್ಪಯ್ಯ ಪ್ರತಿದಿನ ನನ್ನನ್ನು ಬೆಳಿಗ್ಗೆ ಕರೆದುಕೊಳ್ಳುವುದು. ಏ ಮದನ ಇಲ್ಲಿ ಬಾರೋ ಅಂತ ಹೇಳುವುದು. ಸುಪ್ರಭಾತ ಆರಂಭ ಆಗುವುದೇ ಹಾಗೆ. ಏ ಮದನ, ನಿನಗೆ ಏನಾದರೂ ಅರ್ಥ ಆಗುತ್ತವ? ಅಲ್ಲ, ಯಜಮಾನಿಕೆ ಅಂದ್ರೆ ಏನಾದರೂ ಗೊತ್ತುಂಟು ನಿನಗೆ? ನಿನ್ನ ಜೀವಮಾನ ಯಜಮಾನಿಕೆ ಮಾಡಿ ನಿನಗೆ ಸಾಧ್ಯ ಇಲ್ಲ. ಆದ್ರೂ ಒಂದು ಅನುಕೂಲವಾಗಿ ವಿವರಿಸಬೇಕು ಮಾಡುವ. ಗಣಗಾಂಪ, ಸಗಣಿ ಮಂಜ, ಅವಲಕ್ಕಿ ಸುಬ್ಬ ಏನು ಅರ್ಥ ಆಗುವುದಿಲ್ಲ ಅಂತ ಹೇಳುವುದು. ಯಾವ ಶಬ್ದವೂ ಸಿಗದೆ ಇದ್ರೆ ಕೊನೆಯದಾಗಿ ಅವರು ಹೇಳುವುದು, ಎಲ್ಲಿ ಹೆಕ್ಕ ತಿಂಬಾವೇವ. ಆ ಶಬ್ದ ಬಂತ ಮತ್ತೆ ಅಪ್ಪ ಬೈಯುವುದಿಲ್ಲ. ಆದ್ರೆ ಒಂದು ನನ್ನ ನಿಷ್ಠೆ ಅಷ್ಟು ನೋಡಿ, ನಮ್ಮ ಅಪ್ಪಯ್ಯ ಎಷ್ಟೇ ಬೈದ್ರು ಸಹ ನಾ ಸುಮ್ಮನೆ ಇರುವುದು ನೋಡಿ, ಒಂದು ಮಾತಾಡುವುದಿಲ್ಲ. ಯಾಕೆ? ಕೆಲವರಿಗೆ ವಾರಕ್ಕೊಮ್ಮೆ ಆದರೂ ಯಾರಿಂದಾದ್ರೂ ಒಂದು 4 ಪೆಟ್ಟು ತಿನ್ನದೇ ಇದ್ರೆ ಸಮಾಧಾನ ಆಗುವುದಿಲ್ಲ. ಇನ್ನು ಕೆಲವರಿಗೆ ವಾರಕ್ಕೊಮ್ಮೆ ಆದರೂ ಯಾರಿಗಾದ್ರೂ ಬೈದೇ ಇದ್ರೆ ಸಮಾಧಾನ ಆಗುವುದಿಲ್ಲ. ಹಾಗೆ ನಮ್ಮ ಅಪ್ಪನಿಗೆ ಇನ್ನೊಬ್ಬರಿಗೆ ಬೈದ್ರೆ ಸಂತೋಷ ಆಗುವುದು, ಬೇರೆ ಯಾರಿಗೂ ಬೈಯುವುದಿಲ್ಲ, ನನಗೊಬ್ಬರಿಗೆ. ಹಾಗಾಗಿ ಬಹುಶಃ ನನ್ನನ್ನು ಬೈಯುವುದಕ್ಕಾಗಿಯೇ ಇಟ್ಟುಕೊಂಡಿದ್ದಾನೆ ಅಂತ ಅನ್ನಿಸುವುದು ನನಗೆ. ಆದ್ರೆ ಒಂದು ಸಮಾಧಾನ ಏನು ಗೊತ್ತಾ? ನಿನ್ನೆಯ ದಿನ ನಮ್ಮ ಅಪ್ಪಯ್ಯ ನನ್ನನ್ನು ಕರೆದು, ಮಗನೇ ನಾನು ಕಾರ್ಯನಿಮಿತ್ತ ಚಂದ್ರಾವತಿಗೆ ಹೋಗಿ ಬರ್ತೇನೆ, ಅಲ್ಲಿಯವರೆಗೆ ಇಲ್ಲಿ ಯಜಮಾನಿಕೆ ನಿನ್ನದ್ದು ಅಂತ ಹೇಳಿದ್ರು. ಹೇಗೆ ಅಂತೂ ಕೊನೆಗೂ ನನಗೊಂದು ಅವಕಾಶ ಸಿಕ್ಕಿತ್ತು, ಹೌದಲ್ವೋ? ಹಾಗಂತ ಇದು ಅಧಿಕಾರ ನನಗೆ ಕೊಟ್ಟದ್ದು ತಾವು ತಪ್ಪು ಭಾವಿಸಬೇಡಿ. ರಾಜಕಾರಣಿಗಳು ಹಾಗೆಲ್ಲ ಅಧಿಕಾರ ಬಿಡ್ತಾರೆ ಸ್ವಾಮಿ? ಇಲ್ಲಪ್ಪ. ಯಾಕೆಂದ್ರೆ ರಾಜಕಾರಣಕ್ಕೆ ನಿವೃತ್ತಿ ಎನ್ನುವುದು ಇಲ್ಲವೇ ಇಲ್ಲ. ಉಳಿದ ಯಾವುದೇ ವೃತ್ತಿಗಾದ್ರೂ ಒಂದು 60 ಕಳೆದ ಮೇಲೆ ನಿವೃತ್ತಿ ಅಂತ ಉಂಟು. ರಾಜಕಾರಣಿಗಳಿಗೆ ನಿವೃತ್ತಿ ಇಲ್ಲ. ಯಾಕೆ? ಯಾರು ಕೆಲಸ ಮಾಡ್ತಾರೋ ಅವರಿಗೆ ಮಾತ್ರ ನಿವೃತ್ತಿ, ಯಾರು ಕೆಲಸ ಮಾಡುವುದಿಲ್ಲ ಅವರಿಗೆ ನಿವೃತ್ತಿ ಇಲ್ಲವೇ ಇಲ್ಲ. ಆದ್ದರಿಂದ ನಮ್ಮ ಅಪ್ಪನಿಗೆ ನಿವೃತ್ತಿ ಇಲ್ಲ. ಆದ್ದರಿಂದ ಅವರು ಬರುವುದರ ಒಳಗೆ ಹೇಗೂ ಜಾಗ ಸಿಕ್ಕಿದೆ, ಹೌದಾ? ಸಿಕ್ಕ ಜಾಗವನ್ನು ದಕ್ಕಿಸಿಕೊಂಡ್ರೆ ನಾಳೆ ದಿನ ಒಂದು 4-6 ಜನ ನನ್ನ ಅಭಿಮಾನಿಗಳಂತ ಯಾರ್ಯಾರು ಇದ್ದಾರೋ, ಸ್ವಾಮಿ ನಿಮ್ಮ ಜಾಗಕ್ಕೆ ಅವ ಇದ್ರು ಒಳ್ಳೇದು, ಅಲ್ಲ ಅವರು ಕೊಡುವುದಿಲ್ಲ ಬಿಡಿ, ಆದ್ರೂ ಹೇಳ್ತಾರೆ ಅನ್ನುವಂಥ ವಿಶ್ವಾಸ ಫಲದಾಯಕ ಅಲ್ವಾ? ಹಾಗಾಗಿ ಅನೇಕ ಜನಪರ ಕಾರ್ಯಕ್ರಮಗಳು ಹಮ್ಮಿಕೊಂಡವನಿದ್ದೇನೆ. ಮೊದಲನೇದಾಗಿ ಹೊಸದಾಗಿ ಅಧಿಕಾರ ಬಂದದಲ್ವ, ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಗ್ರಾಮ ವಾಸ್ತವ್ಯದಿಂದ ಇಡೀ ಗ್ರಾಮ ಉದ್ಧಾರ ಆಗ್ತದೆ ಕೇಳಬೇಡಿ, ಉದ್ಧಾರ ಆಗುವುದಿಲ್ಲ. ಆದರೂ ಮಂತ್ರಿಗಳು ಹೋಗುವಾಗ ಹೆದ್ದಾರಿ ಉದ್ಧಾರ ಆಗುವುದಿಲ್ವೋ?
ಬೇಡ, ಮಂತ್ರಿಗಳು ಉಳಿದುಕೊಳ್ಳುವಂತಹ ಮನೆಯಾದ್ರೂ ಸುಣ್ಣ ಬಣ್ಣ ಕಾಣುವುದಿಲ್ವೋ, ಅಷ್ಟಾದ್ರೂ ವ್ಯವಸ್ಥೆ ಆಗ್ತದೆ ಅನ್ನುವಂತ ಸಮಾಧಾನ ನನಗೆ. ಅದಿರ್ಲಿ, ಇನ್ನು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡವನ ಯಾರದು ಏನಂತ ನೋಡ್ರ ಈಗ ನಾವೊಂದು ಇತ್ತೀಚೆಗೆ ಒಂದು ಮೇಲೆ ಬರ್ತಾ ಇದ್ದದ್ದು ಅಂತ ಹೇಳಿದ್ರೆ ಅಷ್ಟಿಷ್ಟ ಅಲ್ಲ ನೋಡಿ. ಎಷ್ಟು ಪ್ರಚಾರ ಎಷ್ಟು ಜನ ನೋಡುವರು ನೀವು. ಮೊದಲು ನಾನೇ ಕಾಣಬೇಕು ಅಂತ ಹೋದ್ರು ಅವ್ರು ಸಿಗೋದಿಲ್ಲ ಆಗಿತ್ತು ನೋಡಿ. ಬೆಳೆದಿದ್ದಷ್ಟಿಷ್ಟ ಅಲ್ವಾ, ಕಣ್ಣ ಕೈಗಾಲಿಲ್ಲ. ನೀವು ಹೇಳುದು ಅತ್ಯುನ್ನತಿ ಪತನ ಹೆತ್ತು ಬಹಳ ಬೇಗ ಬೆಳೆದಿದ್ದಿ ಮಗನೇ, ಕೆಳಗೆ ಬೀಳುತ್ತೆ ಅಂತ ಹೇಳುದೆ ನೀವು. ನಾವು ಎಷ್ಟು ವರ್ಷ ಆಯ್ತು ಬೆಳಿಲಿಕ್ಕೆ ಆರಂಭ ಆಗಿ ಗೊತ್ತುಂಟ. ಇಷ್ಟು ವರ್ಷ ಅಪ್ಪ ಬೆಳವಣಿಗೆ ಅವಕಾಶ ಕೊಡ್ಲಿಲ್ಲ. ಈಗ ನಾನೇ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದೇನೆ ಅಪ್ಪ ಕೊಟ್ಟದ್ದು. ಆದ್ರಿಂದ ಈ ಊರಿನಲ್ಲಿ ಎಲ್ಲರೂ ಈಗ ಅಥವಾ ಇವರು ಮಾತ್ರ ಈಗ ಅಲ್ಲ, ಪ್ರವೇಶ ಮಾಡುವಾಗ ಕೈ ಹಿಡಿದು ಅವರೇ ಕರ್ಕೊಂಡು ಬಂದು ಉತ್ತಮವಾದ ಪೀಠ ಕೊಟ್ಟು ಕೂರಿಸಿದ್ದಾರೆ. ಮುನ್ನೆತ್ಕೊಂಡು ಕಾಲ ಅಲ್ಲಾಡಿಸ್ತಾ ಇದ್ದಾರೆ. ನಾವೇ ಮಾತಾಡ್ಸಿದ್ರು, ನಮಗೆ ಕೆಲಸ ಆಗ್ಬೇಕಲ್ಲ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಾತು ಬರ್ತದೆ ಅಲ್ಲ, ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತುಂಟ. ಮಾತಾಡ್ಬೇಕು ಅಂತ, ಇಷ್ಟನ್ನು ಕೊಡ್ಬೇಕು ಅಂತ, ಮಾತು ಬರ್ಬೇಕು ಅಂತಲ್ಲ, ಮಾತು ಆಡ್ಬೇಕು ಅಂತ. ಅದೇ ಮಾತಾಡ್ಲಿಕ್ಕೆ ಮಾತು ನನಗೆ ಮೊದಲೇ ಬರ್ತದೆ. ಹಾಗೆ ಹಾಗೆ ನಮ್ಮ ಅಪ್ಪ ಹೇಳ್ತಾ ಇದ್ರು, ಹುಟ್ಟಿದ 3 ತಿಂಗಳಿಗೆ ಮಾತಾಡ್ಲಿಕ್ಕೆ ಕಲ್ತಿದ್ದೆ ಅಂತ. ಹೌದಾ? ಆದ್ರೆ ನೋಡಿ, ಊರು ಒಳ್ಳೆ ಉಂಟು. ಅಂದ್ರೆ ಯಾಕೆ ಗೊತ್ತಾ, ಇದುವರೆಗೂ ನಾನು ನಮಸ್ಕಾರ ಕೊಟ್ಟರು ಸಹ ಯಾರೂ ತಿರುಗಿ ನಮಸ್ಕಾರ ಅಂತ ಹೇಳಿದ್ದಿಲ್ಲ. ಓಯ್ ನಮಸ್ಕಾರ ಅಂತ ಹೇಳಿದ್ರೆ ಇರ್ಲಿ ಹಾಗೆ ಹೇಳಿದವರೇ ಹೆಚ್ಚು. ಈಗ ಹಾಗಾಗಿ ಅವಕಾಶ ಕಾಯ್ತಾ ಇದ್ದೆ. ಯಾರಾದ್ರೂ ನನಗೊಂದು ನಮಸ್ಕಾರ ಕೊಟ್ರೆ ಅಸಲು ಬಡ್ಡಿ ಸೇರಿಸಿ ಕೊಡ್ಬೇಕು ಅಂತ. ನಮಸ್ಕಾರ. ಅಲಕದಲ್ಲೇ ಕೊಟ್ಟದ್ದ? ಅಲಕದಲ್ಲೇ ಕೊಟ್ಟದ್ದು. ಇದು ನನ್ನ ಹೆಸರು ಜನ ಯಾರು ಅಂತ, ಚಂದ್ರಹಾಸ ಅಂತ ನನ್ನ ಹೆಸರು. ಚಂದ್ರ ಬಹುಶಃ ನಮ್ಮಷ್ಟು ಪ್ರಚಾರಕ್ಕಿದ್ದವನಲ್ಲ ಇರ್ಬೇಕು. ದೇವರಾಣ ನಿಮ್ಮ ಪ್ರಚಾರ ನನಗಿಲ್ಲ. ಪ್ರಕಾಶಕ್ಕೆ ಬರಬೇಕು ಅಂತ ಬಹಳ ಕಷ್ಟಪಡಬೇಕಾಗ್ತದೆ. ನೋಡುವ ಈಶ್ವರ ಅಂತ ಅಯ್ಯ ಬಿದ್ರೆ ಇನ್ನಾದ್ರೂ ಒಂದು ಪ್ರಚಾರಕ್ಕೆ ಹೊರಗೆ ಬಿಡು. ಅವನಿಗೊಂದು ಚೆನ್ನಾಗಿ ನೋಡ್ಕೊ. ಅವನಿಗೊಂದು ಹೊರಟೆ ಮಾಡ್ತೇನೆ. ಅಲ್ಲ, ಅಷ್ಟಕ್ಕೆ ಅಲ್ಲ, ಕೇವಲ ತೋರ್ಪಡಿಕೆ ಭಕ್ತಿ ಅಲ್ಲ, ಆ ಮನಸ್ಸಿನಿಂದ ಬರಬೇಕು. ದೇವ್ರ ಒಳ್ಳೇದು ಮಾಡ್ತಾನೆ. ಒಳ್ಳೆ ಮನಸ್ಸಿನವರಿಗೆ ದೇವ್ರು ಒಳ್ಳೇದು ಮಾಡಿಯೇ ಮಾಡ್ತಾನೆ. ಭಕ್ತಿ ಅನ್ನೋದು ತೋರಿಕೆಗಲ್ಲ, ಅಲ್ಲ ಅಂತರಂಗದಿಂದ ಬರುವುದು. ಹೌದೌದು. ಹಾಗಾಗಿ ಇಲ್ಲಿದ್ದದ್ದೇ ಇಲ್ಲಿ ಬರ್ತದೆ. ಆ ಮಟ್ಟಿಗೆ ನಿನ್ನ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತದೆ. ನಾನು ಚಂದನಾವತಿಯಿಂದ ಬಂದ. ಚಂದನಾವತಿಯಿಂದ? ಚಂದನಾವತಿಯ ದೊರೆ ನಾನು. ಹೆಸರು ಚಂದ್ರಹಾಸ. ನೀವು ಯಾಕೆ ಬಂದ್ರೆ ಮತ್ತೆ ಹೇಳುವುದೇ ಬೇಡ. ಹೌದಾ? ನನಗೆ ನಿಮ್ಮ ಮುಖ ನೋಡಿದ ಕೂಡಲೇ ಗೊತ್ತಾಯ್ತು. ಹೌದಾ? ಅಂದ್ರೆ ನಿನ್ನೆ ಇದು ನಮ್ಮ ಅಪ್ಪ ಅಲ್ಲಿಗೆ ಹೋದ್ರು, ಚಂದನಾವತಿ ಹೋಗ್ತೇನೆ ಅಂತ ಹೇಳಿದ್ರು. ಹೌದು. ಅಲ್ಲಿ ಹೋದ್ಮೇಲೆ ಬಹುಶಃ ನಿನ್ನನ್ನು ನೋಡಿದ್ರೆ ಹೆಚ್ಚು ಕಡಿಮೆ ನನ್ನನ್ನು ಕಂಡ ಹಾಗೆ ಅಂತ ಕಂಡ ಆಯ್ತು ಏನೋ, ಕಂಡ ಹಾಗೆ. ಆದ್ರಿಂದ ನಿಲ್ಬೇಡ ಹೋಗಾಚೆ ಅಂತ ಹೇಳಿದ್ರು. ಅವ್ರಿಗೆ ಒಂದು ಅಭ್ಯಾಸ, ಅದು ಯಾರಿಗಾದ್ರೂ ಬೈಬೇಕು ಅವ್ರಿಗೆ. ಇಲ್ಲಿ ತಿಂದ ಅನ್ನ ಜೀರ್ಣ ಆಗುದಿಲ್ಲ. ನಿಲ್ಬೇಡ ಹೋಗು ಅಂತ ಹೇಳಿದ್ರು. ನೀವು ಹೊರಟು ಬಂದಲ್ಲ. ನಿಮ್ಮ ಅಪ್ಪ ಮಗನ ಹೊಂದಾಣಿಕೆ ತಿಳಿಸಿಕೊಟ್ಟದ್ದಕ್ಕೆ ಧನ್ಯವಾದಗಳು. ಹೊಂದಾಣಿಕೆ ಬಂಗಾರದ ಜೀವನ ಅಲ್ವೋ? ಹೌದು, ಖಂಡಿತ. ಎಲ್ಲದಕ್ಕೊಂದು ಹೊಂದಾಣಿಕೆ ಬೇಕಾಗುತ್ತದೆ. ಒಂದೋ ಒಪ್ಪಂದ, ಒಂದೋ ವಿರೋಧ, ಇದು ಜೀವನದ ಆಯ್ಕೆ. ಒಪ್ಪಂದ ಬಹಳ ಒಳ್ಳೇದು. ಅದಕ್ಕಲ್ಲ ನಾನು ಬಂದದ್ದು ಕಾರ್ಯಾರ್ಥಿಯಾಗಿ ಬಂದವ. ಕಾರ್ಯಾರ್ಥಿಯಾಗಿ? ಏನ್ ಕಾರ್ಯವು? ನನ್ನಲ್ಲಿ? ನಿಮ್ಮಲ್ಲಿ. ನಿಮ್ಮ ಅಪ್ಪನೇ ಒಂದು ಹುಟ್ಟಿನ ವಿಷಯವನ್ನು ಹೇಳಿ ಬರಬೇಕು ಅಂತ. ಏನಂತೆ ಏನಂತೆ ಹೇಳಲಿಕ್ಕೆ ನನ್ನಲ್ಲಿ ಹೇಳಲಿಲ್ಲ. ಒಂದು ಗಂಟು ಕೊಟ್ಟಿದ್ದೆ. ಹೌದಾ? ಗಂಟಲ್ಲೂ ಅಪ್ಪನ ಗಂಟು ಎಲ್ಲುಂಟು? ಅಪ್ಪನ ಗಂಟು ಹೋಯ್ತು. ಹೌದಾ? ಗಂಟೆ ಏನಿದ್ರು ಮಗನಿಗೆ ಸೇರ್ಬೇಕಂತ. ಹೌದಾ? ಹೇಳಿದ್ದೆ ಅಪ್ಪನ ಗಂಟು ಬಿಡಿಸುತ್ತಿದ್ರೆ ಮಗನನ್ನು ಗಡಿಬಿಡಿ ಮಾಡಬೇಕು. ಎಂತದ್ದು ಸ್ವಾಮಿ? ಅಲ್ಲ, ಅಪ್ಪಯ್ಯ ಲೇಖನ ಕಳಿಸಿ. ಅಪ್ಪಯ್ಯ ಲೇಖನ ಕಳಿಸಿದ ಜೊತೆ ಮತ್ತೊಂದು ವಿಷಯ ಹೇಳಿದ್ದಾರೆ. ಗುಟ್ಟಾಗಿ ಕೊಡುವ ಈ ಲೇಖವ ಬಿಡಿದು. ಗುಟ್ಟಿನ ವಿಚಾರ ಅಂತ. ಗುಟ್ಟಿನ ಲೇಖನ ಅಂತ ಹೇಳಿದಾರ. ಗುಟ್ಟು ಅಂತ ಹೇಳಿದ್ರೆ ಯಾರಿಂದ ಕೇಳಬೇಕು, ಯಾರಿಗೆ ಮುಟ್ಟಬೇಕು, ಅವರಿಬ್ಬರ ಮಧ್ಯೆ ಇದ್ರೆ ಮಾತ್ರ ಗುಟ್ಟು. ಇಬ್ಬರಿಂದ ಮತ್ತೊಬ್ಬ ವ್ಯಕ್ತಿ ಗೊತ್ತಾದ್ರೆ ರಟ್ಟಾಗ್ತದೆ. ಈಗ ನನ್ನ ಮುಂದೆ ನೀವು ಓದಿದ್ರೆ ನನಗೆ ವಿಷಯ ಗೊತ್ತಾಗುವುದಿಲ್ವಾ? ಹಾಗಾಗಿ ಗುಟ್ಟಿ ಲೇಖನ ಆಗುದಿಲ್ಲ. ಆದ್ರೆ ನಿಮ್ಗೊಂದು ವ್ಯವಸ್ಥೆ ಆಗ್ಬೇಕು ಬೇಡವಾ? ನೋಡಿ ಸ್ವಾಮಿ. ಓಯ್ ಬರಲ್ಲ, ಚಂದ್ರಹಾಸನ್ ಅವ್ರು ಬರ್ತಾರೆ ನಮ್ಮ ಮನೆಯ 3ನೇ
ಮಾಳಿಗೆಯ 4ನೇ ಕೋಣೆಯಲ್ಲಿ ಹಾಕಿ 5 ಜನ ಕತ್ತಿಡ್ದು ನಿಂತ್ಕೊಳ್ಳಿ. ಬರುದಾ? ಏನಾಯ್ತು? ಏನು ಸ್ವಾಮಿ, 3ನೇ ಮಹಡಿ ಮೇಲೆ? ಹೌದು. ಎಷ್ಟನೇ ಕೋಣೆ? 4ನೇ ಕೋಣೆ. 420 ಅಲ್ಲ, 420. 420 ನಿಮ್ದಲ್ವಾ? ಅಲ್ಲ, ಅಲ್ಲಿ ಬೇರೆಯವರು ಇದ್ದಾರಂತೆ. ಆದ್ದರಿಂದ ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ಳೋದು ಯಾಕೆ ಸ್ವಾಮಿ? ನಿಮ್ಮನ್ನು ನಿಮ್ಮ ಅನುಮಾನ ಯಾಕೆ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಈ ಕೆಲವು ದೇಶದಲ್ಲಿ ರಕ್ಷಣಾ ಭಟರಿಂದಲೇ ಅವರ ಹತ್ಯೆ ಆಗೋದಿರ್ತದೆ, ತೊಂದರೆ ಆಗ್ತದೆ. ನಮ್ಮಲ್ಲಿದ್ದವರು ಎಲ್ಲ ನನ್ನ ಹಾಗೆ. ಹೌದಾ? ಸಂಭಾವಿತ ಸುಭಗರು. ನೋಡಿದ್ರೆ ಗೊತ್ತಾಗುದಿಲ್ಲ ಅವ್ರು ಕಳನಾಯಕ ಅಂತ. ಕೆಲವು ಸಲ ಮುಖ ನೋಡಿದ್ರೆ ಕಳನಾಯಕನ ಗಂಡ ಕಾಣ್ತದೆ, ಅವ್ರ ಮನಸ್ಸು ನಿರ್ಮಾಣ. ನಿಮ್ಮಲ್ಲಿದ್ದವ್ರದ್ದು ಗೊತ್ತಾಗುತ್ತೆ. ಹಾಗಾಗಿ ನಾವು ಸ್ವಚ್ಛ, ನಮ್ಮಲ್ಲಿದ್ದವರು ಸ್ವಚ್ಛ. ಆದ್ದರಿಂದ ಒಂದು ಮರ್ಯಾದೆ, ನಿಮ್ಗೆ ಗೌರವ ಕೊಡ್ಬೇಕು ಮಾಡುವ. ಒಂದೊಮ್ಮೆ ಅಂಗರಕ್ಷಕರಿಂದಲೇ ತೊಂದರೆ ಆದ್ರೆ ಆಗಬಾರದು ಎಂಬ ಕಾರಣಕ್ಕಾಗಿ ಈಗ ನಮ್ಮ ನೋಡಿದ್ರೆ ಗೊತ್ತಾಗುದಿಲ್ಲ. ಅಂಗರಕ್ಷಕರಿಂದ ತೊಂದರೆ ಆದ್ರೆ ಅದಕ್ಕೆ ನಾವಿದ್ದೇವೆ. ಹೌದಾ? ತೊಂದರೆ ಮಾಡುವುದಿಲ್ಲಪ್ಪ, ನಿಮಗೆಲ್ಲ ತೊಂದರೆ ಆಗುದಿಲ್ಲ. ಬಂದವರು ಹೇಗಿರ್ತಾರೆ ಅದನ್ನು ನೋಡಿ ಕೆಲಸ ಮಾಡುವ. ನಮ್ಮ ತೊಂದರೆ ಕಡೆ ಹಾಗಲ್ಲ. ಒಂದು ವೇಳೆ ಪರಿಹಾರ ತೊಂದರೆ ಆದ್ರೆ ಪರಿಹಾರ ಕೊಡ್ಬೇಕಾ? ಇದ್ದವರಿಗೆ ಹೋದವರಿಗೆ? ಅದು ಹೋದವರಿಗೆ ಹೋದವ್ರು ತಗೊಂಡು ಹೋಗ್ತಾರ? ತಗೊಂಡು ಹೋಗುದಿಲ್ಲ, ಮತ್ತೇನ್ ಮಾಡುವುದು? ಆಗಲ್ಲ. ತೊಂದರೆ ಆಗದೆ ಇದ್ದಾಗ ಜಾಗ್ರತೆ ಮಾಡುದು. ಆ ಜಾಗ್ರತೆ ನಮ್ಗೆ ಸದಾ ಕಾಲ ಉಂಟು. ಹೌದಾ? ಯೋಚನೆ ಮಾಡ್ಬೇಕು. ಸರಿ. ನೋಡಿದ್ರೆ ಸ್ವಾಮಿ, ನಮ್ಮ ಅಪ್ಪಯ್ಯ ನನಗೆ ಲೇಖನ ಬರೆಯುವಷ್ಟು ನಾನು ಆಗಿದ್ದೇನೆ ಅಂತ ಆದ್ರೆ ಎಷ್ಟು ಮೇಲೆ ಬರ್ತಾ ಇದ್ದೆ ನೋಡಿ ಓದ್ತೇನೆ. ಶ್ರೀಮತ್ ಸಚಿವ ಶಿರೋಮಣಿ ಆರು ಎತ್ತಿನ ಹಣೆ ಮೇಲೆ ಹೊಡೆದಾಗೆಲ್ಲ ಮಾತಾಡುದು ಆಯ್ತಾ? ನಾವೊಂದು ಉತ್ಸಾಹದಲ್ಲಿದ್ದೇವೆ. ನಾಳೆ ದಿನ ನಾ ಸತ್ರು ಅಷ್ಟೇ ಹೋಯ್ತು. ಅಷ್ಟು ಸಮಾಧಾನ, ಅಷ್ಟು ಸಂತೋಷ ಆಗಿದೆ ನನಗೆ. ಇಷ್ಟು ವರ್ಷಕ್ಕೂ ನಮ್ಮಪ್ಪಯ್ಯ ಮತ್ತೊಬ್ಬರನ್ನು ಹೊಗಳಿದ್ದೇ ಇಲ್ಲ. ಲೇಖನದ ಆರಂಭದಲ್ಲಿಯೇ ಶ್ರೀಮತ್ ಸಚಿವ ಶಿರೋಮಣಿ ಅಂತ ಬರೆದಿದ್ದಾರೆ. ರಮಣಿ ಶಿರೋಮಣಿ ನೋಡಿ. ಹಾಗೆ ಧರ್ಮಕ್ಕೆಲ್ಲ ಹೊಗಳಿಕ್ಕಿಲ್ಲ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಹೌದು ಮಾತ್ರ. ಶ್ರೀಮತ್ ಅಲ್ಲ, ರಾಜಕಾರಣಿಗಳಲ್ಲ ಪಾಪ, ಬೇರೆ ಯಾರು ಅವ್ರನ್ನ ಹೊಗಳುವುದಿಲ್ಲ. ಹಾಗಾಗಿ ಅವ್ರನ್ನೇ ಅವರು ಉದ್ಘಾಟಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಬಿಡಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮದಿಂ ತನ್ನ ಮಗ ಮದನಂಗಮಿಗೆ ಪರಸಿ ನೇಮಿಸಿದ ಕಾರ್ಯಮೇ ಚಂದ್ರಹಾಸಂ ಮಹಾಹಿತ ನಮಗೆ ಮೇಲ್ ನಮ್ಮದು ಸೀಮಗರ ಸಾಧಪಂ ಸಂದೇಹಮಿಲ್ಲದಕ್ಕೆ ನಮಗೆ ಮುಂದಕ್ಕೆ ಸರ್ವತಾಮತ್ ಮಿತ್ರನಪ್ಪನೆಂದೀತನು ಕಳುಹಿದನು ನಿನ್ನ ಬಳಿಗಿದನರಿವಿದು ಹೊತ್ತುಗಳೆಯದ ಬಂದ ಬಳಿಕವನ ಕುಲಶೀಲ ವಿತ್ತ ವಿದ್ಯಾವಯೋ ವಿಕ್ರಮಗಳನ್ನು ನೀ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರಬಹುದು. Oh,
ನಿನಗೆ ಎಂಥದ್ದು ಅರ್ಥ ಆಗುವುದಿಲ್ಲ. ನೀವು ಅಷ್ಟೇ ಅಲ್ಲ, ನೀವೊಂದು ಹೊರೆ ಹೊರಲಿಕ್ಕೆ ಆದಿತ್ತು ಪುಣ್ಯಾತ್ಮ ಅಂತ ಹೇಳಿದ್ದು ಬಿಟ್ರೆ ಇದುವರೆಗೆ ಒಳ್ಳೆ ಮಾತನ್ನೇ ಹೇಳ್ತಿಲ್ಲ. ಅಂತೂ ನಮ್ಮಪ್ಪನ ತಲೆಯಲ್ಲಿರುವಂತಹ ಮೆದುಳು ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಯಾಕೆ ನಂಗೊಂದು ಹೊಣೆಗಾರಿಕೆ ಕೊಟ್ಟಿದ್ದಾನೆ. ಹಾ, ನಿಮಗೂ ಕೊಟ್ಟರಲ್ಲ, ಇಷ್ಟು ದಿನ ಕೊಡದೇ ಇದ್ದವರು ಇವತ್ತು ನಿಮಗೂ ಕೊಟ್ಟರಲ್ಲ. ನಿಮಗೇ ಕೊಟ್ಟಿದ್ದಾರೆ ಅಲ್ವಾ? ಹಾಗಂತ ನಿಮಗೆ ಕೊಟ್ಟ ಮೇಲೆ ನಿಮ್ಗೆ ಅರ್ಹತೆ ಉಂಟು. ಮತ್ತೆ ನಾನು ಹೇಳಿದೆ ಎಂಬ ಕಾರಣಕ್ಕಾಗಿ ಅಯ್ಯೋ ನನಗೆ ಅರ್ಹತೆ ಇಲ್ವೇನೋ ಅಂತ ನೀವು ಆತಂಕ ಪಟ್ಟು ಮತ್ತೆ ಸಂಜೆ ನಿದ್ರೆ ಮಾಡಿದ್ರೆ ಕಷ್ಟ. ಅದು ಒಳ್ಳೇದು, ಅದು ಭಾಳ ಒಳ್ಳೇದು. ನನಗಿದ್ದ ಹಾಗೆ ನಿಮಗೂ ಉಂಟು ಅಷ್ಟಾಯಿತು. ಹಾಗೆ ಸ್ವಾಮಿ ನನಗೊಂದು ಹೊಣೆಗಾರಿಕೆ ಕೊಟ್ಟಿದ್ದಾರೆ. ಈ ಹೊಣೆಗಾರಿಕೆಯನ್ನು ಸಸೂತ್ರವಾಗಿ ನಡೆಸಬೇಕು ಬೇಡವೋ? ಹೌದು, ತಂಗಿಯನ್ನು ಆ ಹುಡುಗನಿಗೆ ಮದುವೆ ಮಾಡಿ ಕೊಡಬೇಕು ಎನ್ನುವ ಹಾಗೆ ಬೇಕು ಕೊಡಬೇಕು ಅಂತ. ಹೌದು ಹೌದು ಹೌದು. ಆದರೆ ಕೊಡಬೇಕು ಮಗಳನ್ನು ಉತ್ತಮನಾದವರ ನಿಂಗೆ. ಹುಡುಗ ಎಷ್ಟು ಸರಿ ಇದ್ದ ಅಂತ ನೋಡ್ಬೇಕು ಬೇಡವೋ? ಒಬ್ಬ ಹುಡುಗನ ಯೋಗ್ಯತೆ ನಿರ್ಣಯ ಆಗಬೇಕು ಅಂತಾದ್ರೆ ಕುಲ, ರೂಪ, ಗುಣ, ವಿದ್ಯೆ ಈ 4 ವಿಭಾಗದಲ್ಲಿಯೂ ಪರೀಕ್ಷೆ ಮಾಡಿ ಕೊಡಬೇಕಾಗ್ತದೆ. ಕುಲ ನಮ್ಮ ಅಪ್ಪನಿಗಾದಿತ್ತು, ಅಪ್ಪನಿಗಾದ್ಮೇಲೆ ಮಗನಿಗೂ ಆದ ಹಾಗೆ. ಆಮೇಲೆ ರೂಪ ನನ್ನಷ್ಟಲ್ಲ, ಆದರೂ ನಮ್ಮ ತಂಗಿಗೆ ಸಾಕು. ಆಮೇಲೆ ಗುಣ, ನಮಗೆ ಬೇಕಾದ ಕಲ್ಯಾಣ ಗುಣಗಳು ಯಾವ್ಯಾವುದು ಉಂಟೋ ಅದನ್ನೆಲ್ಲ ನಮ್ಮ ಒಡನಾಟ 1 ವರ್ಷ ಮಾಡಿದ್ರೆ ನಾವು ಕಲಿತುಕೊಳ್ತಾನೆ ಅನ್ನೋದು ವಿಶ್ವಾಸ ಉಂಟು. ಆಮೇಲೆ ವಿದ್ಯೆ, ಹೌದಪ್ಪ, ವಿದ್ಯೆ ಕುರಿತಾಗಿ ಹೇಳುವುದಿದ್ರೆ ಹುಡುಗನ ನೋಡಿದ್ರೆ 4 ಅಕ್ಷರ ಕಲಿತವನ ಹಾಗೆ ಕಾಣ್ತಾ ಉಂಟು. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಮದುವೆ ಮಾಡಿಸಿಕೊಡುವುದು ಬಹಳ ಒಳ್ಳೆಯದು ಅಂತ ಅನ್ನಿಸುವುದು. ಆದರೆ ಇದಕ್ಕೆ ಪುರೋಹಿತ ಬೇಕಲ್ಲ. ಯಾರಲ್ಲಿ ಪುರೋಹಿತರು ಹೇಳಿ? ವಿಕ್ರೂಪ ಶಾಂತ ಶ್ರೇಯೋ ಬಿರಸ್ತು ಹೇಳು. ನೀನು ಮಾಡಿದ ಅಭಿನಯ ಅಂತ ಹೇಳಿದ್ರೆ ಎಲ್ಲಿ ಬಂದು ಖಾಲಿ ಕೈ ಆಗ್ತೀಯೋ ಅಂತ ಗೊತ್ತಾಗಲಿಲ್ಲ. ಹಾಗಿಲ್ಲ ಮತ್ತೆ ನಮಸ್ಕಾರ ಮಾಡ್ಬೇಕು ಅವರ ಕಾಲಿಗೆ. ಆದ್ದರಿಂದ ನಿಮ್ಮ ಕಾಲಿಗೆ ನಮಸ್ಕಾರ ಆಗ್ಲಿ, ಬಾರಿ ಸಂತೋಷ ಆಯ್ತು. ಬಿಡಿ ಬಿಡಿಯಲ್ಲಿ ಖರ್ಚಿದೆಯಲ್ಲ, ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಮತ್ತೇನಲ್ಲ ಪುರೋಹಿತರೆ, ನಿಮ್ಮ ಮುಖದಲ್ಲಿ ಆದಷ್ಟು ಬೇಗ ಒಂದು ಮದುವೆ ಆಗುತ್ತೆ. ಅದೊಂದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮುಖ ಅಂದ್ರೆ ದೊಡ್ಡ ಮಾವಿನಕಾಯಿ ಎಷ್ಟು ದೊಡ್ಡದುಂಟು. ಇದರಲ್ಲಿ ಚಪ್ರ ಹಾಕುವುದಲ್ಲಿ, ಒಲೆ ಹೂಡುವುದಲ್ಲಿ, ಚೆರಿಗೆ ಇಡುವುದಲ್ಲಿ, ಏನು ಮೂಗಿ ಕಟ್ಟಿಗೆ ಸೇರಿಸಿ ಬಾಯಿ ಮೇಲೆ ಚೆರಿಗೆ ಇಡುವ ಆಲೋಚನೆ? ಓ, ಮದುವೆ ನಿಮಗಲ್ಲ ಸ್ವಾಮಿ, ನನ್ನ ತಂಗಿಗೆ. ನನ್ನ ತಂಗಿಗೆ ಮದುವೆ ಅಲ್ಲ, ಮುಖದಲ್ಲಿ ಮದುವೆ ಆಗ್ತದ ಅಂತ ಕೇಳಿದ್ದು ನಾನು. ಮುಖದಲ್ಲಿ ಮದುವೆ ಆಗುದಿಲ್ಲ ಅಂತ ಹೇಳಿದ್ದು. ನಿಮ್ಮ ಮುಖೇನ ಮುಖೇನ ನೇತೃತ್ವದಲ್ಲಿ. ಹೌದು, ನಿಮ್ಮ ನೇತೃತ್ವದಲ್ಲಿ. ಒಂದಂದ್ರೆ ಏನು? 1000 ಮದುವೆ ಮಾಡಿಸಿದವ. ಯಾರಿಗೆ ಮದುವೆ? ತಂಗಿಗೆ ಮದುವೆ ಆಗ್ಬೇಕು. ತಂಗಿಗ? ಹೌದೌದು. ಹುಡುಗ ಯಾರು? ಹುಡುಗ ಇದು ಕತೆ ನಿಮ್ಗೆ ಗೊತ್ತಿಲ್ಲ? ಇಲ್ಲ. ನಿನ್ನೆ ನಮ್ಮ ಅಪ್ಪಯ್ಯ ಹೋದ್ರಲ್ಲ. ಛೇ, ಮೊನ್ನೆ ದಿವಸ ಮಾತಾಡಿಸಿದ್ದೆ, ಚೆನ್ನಾಗಿದ್ದಿದ್ದ. ಏನಾಗಿ ಹೋದ್ನೋ, ಹೇಗಾಗಿ ಹೋದ್ನೋ ಏನೋ ಗೊತ್ತಿಲ್ಲ. ಅವ ಹೋದ ಅಂತ ನನಗೆ ಬೇಸರ ಅಲ್ಲ, ನಿಮಗೆ ನಾನು ಮಾಡಿದ ಕಾರ್ಯಕ್ರಮಕ್ಕೆ ಹಣ ಕೊಡಲಿಲ್ಲ ಇನ್ನು ಅವ. ಹಾಗಾಗಿ ನಮ್ಗೆ ಯಾರಾದ್ರೂ ನಾನು ಅದನ್ನೇ ಯೋಚನೆ ಮಾಡಿದೆ. ನೀವು ದುಃಖ ಮಾಡುವುದು ನೋಡಿದ್ರೆ ಎಲ್ಲಾದ್ರೂ ಲೆಕ್ಕಾಚಾರ ಹಾಕಿ ಉಂಟು ಅಂತ. ಲೆಕ್ಕಾಚಾರ ಮಾಡಿದವನೇ ಅಲ್ಲ ಅವ. ನೀವು ಕೆಟ್ಟ ಬಾಯಲ್ಲಿ ಏನಾದ್ರೂ ಹೇಳ್ಬೇಡಿ ನೀವು. ನಮ್ಮ ಅಪ್ಪಯ್ಯ ರಾಜಕಾರಣಿ, ಅವರೆಲ್ಲ ಹಾಗೆಲ್ಲ ಹೋಗ್ತಾರ. ರಾಜಕಾರಣಿಗಳು ಮಾಡಿದ್ದು ಗೊತ್ತೇ ಆಗುದಿಲ್ಲ. ಆದ್ರಿಂದ ಅವರು ಸತ್ತ ಮೇಲೆ ಎಲ್ಲ ವಿಷಯ ಗೊತ್ತಾಗುದು. ವಾಸನೆ ಬರಬಾರ್ದು ಎಂಬ ಕಾರಣಕ್ಕಾಗಿ ಗಂಧದ ಕಟ್ಟಿಗೆ ಹಾಕೋದು. ಈಗ ನೀ ಗಂಧದ ಕಟ್ಟಿಗೆಯಲ್ಲಿ ಸುಟ್ಟೆ ಅಂತ ಮಾಡಿದೆ. ಓ, ನಮ್ಮ ಅಪ್ಪಯ್ಯ ಸತ್ತದಲ್ಲ ಸ್ವಾಮಿ. ಮತ್ತೆ ನಿನ್ನೆ ದಿನ ಚಂದನಾವತಿಗೆ ಹೋದ್ರಲ್ಲ. ಅದನ್ನು ಬಿಟ್ಕೊಂಡು ಹೋದ್ರಲ್ಲ ಅಂದ್ರೆ ನಾನು ಏನು ತಿಳ್ಕೊಳ್ಬೇಕು? ಸ್ವಲ್ಪ ಗಡಿಬಿಡಿ. ಚಂದನಾವತಿಗೆ ಹೋದಂತ ಅವರು ಒಂದು ಲೇಖನ ಕಳುಹಿ ಕೊಟ್ಟಿದ್ದಾರೆ ನಿನಗೆ. ಹೌದೌದು. ಏನು? ಒಂದು ಕಡೆಯಿಂದ ಬಂದ ಬಳಿಕ ಕುಲಶೀಲ ವಿದ್ಯಾವಯ ಮತ್ತು ನೀನು ನೋಡದೆ ಕೊಡುಗೆ ವಿಷಯ ಮೋಹಿಸುವ ಉಸಿರು ಕಟ್ಕೊಂಡು ಯಾವಾಗಲೂ ಮಾತಾಡಬಾರ್ದು. ನೀನು ಉಸಿರು ಬಿಟ್ಟುಕೊಂಡು ಮಾತಾಡು. ಎಲ್ಲಿಯಾದ್ರೂ ಉಸಿರು ಗಟ್ಟಿ ನೀ ಸತ್ರೆ ವಿಷಯ ಗೊತ್ತಾಗುದು ಹೇಗೆ ನನಗೆ? ಓದು ಬಾಯ್ಪಾಠ ಮಾಡಿದ್ದು ಸ್ವಾಮಿ. ಕಣ್ಣು ಬಿಟ್ಟು ತಪ್ಪಿಯೇ ಹೋಗ್ತದೆ. ಅದರಿಂದ ಬಾಯ್ಪಾಠ ಏನು ಬರೆದಿದ್ದಾರೆ? ಆದಷ್ಟು ಬೇಗ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ತಂಗಿಯನ? ಹೌದೌದು. ಹುಡುಗ ಯಾರಂತ ಇಲ್ಲ, ಬೇರೆ ಯಾರ್ಯಾರಲ್ಲ, ಅವನೇ ಓಲೆ ತಂದ. ಅಪ್ಪನಿಗಂತೂ ತಲೆ ಸರಿ ಇಲ್ಲ ಅಂತ ಇಟ್ಕೋ. ಮಗನಾದ ನಿನಗೂ ತಲೆ ಸರಿ ಇಲ್ವಾ? ಎಂದದು? ಮನೆಗೆ ಓಲೆ ಹಂಚುವವನಿಗೆ ಮಂತ್ರಿ ಮಗಳನ್ನು ಕೊಡುದನ ನೋಡು. ಆಗಲ್ಲ ಸ್ವಾಮಿ. ಮತ್ತೆ
ಮನೆ ಮನೆಗೆ ಓಲೆ ಹಂಚುವನಿಗಲ್ಲ, ನಿನ್ನೆ ದಿನ ಲೇಖನವನ್ನು ತಂದಿರಲ್ಲ, ಆ ಚಂದ್ರಹಾಸನೆ ಕೊಟ್ಟು ಮದುವೆ ಮಾಡುವ ಅಂತ ಹೇಳಿದ್ದಾರೆ. ತೊಂದರೆ ಇಲ್ಲ. ಈಗ ಮದುವೆ ಆಗಬೇಕು ಅಂತ ಆದ್ರೆ ಏನಾಗಬೇಕು? ಆದಷ್ಟು ಶೀಘ್ರವಾಗಿ ಅವ್ರು ಮದುವೆ ಆಗ್ಬೇಕು ನಿಮ್ಮ ಮುಖ. ಈಗ ಸರಿ, ಮದುವೆ ಮಾಡಿಸುವ ಆದಷ್ಟು ಬೇಗ. ಇದು ಇದು ಹುತ್ತುಗಳಿಗೆ ಬಂದ ಬಳಿಕ ಯಾರಿಗೂ ಹೇಳಲಿಕ್ಕಿಲ್ಲ, ಯಾರಿಗೂ ಹೇಳಲಿಕ್ಕಿಲ್ಲ, ಆದಷ್ಟು ಬೇಗ ಮದುವೆ ಆಗ್ಬೇಕು. ಯಾರಿಗೂ ಹೇಳಲಿಕ್ಕಿಲ್ಲ ಅಂದ್ರೆ ಬಂದಂತ ಹುಡುಗನಿಗೆ ಗೊತ್ತುಂಟಾ? ಹುಡುಗನಿಗೆ ಹೇಳಲಿಲ್ಲ. ಮತ್ತೆ ಹುಡುಗನಿಗೆ ಹೇಳಲಿಲ್ಲ, ಮತ್ತೆ ಚಂಡೆಯವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತಾಗ್ಬೇಕು ಬೇಡ ರೈತರೆ. ಎಲ್ಲಿದ್ದಾನೆ ಹುಡುಗ? ಹೋಗಿ ಆಯ್ತಾ? ಇಲ್ಲ, ಮಾಳಿಗೆ ಮೇಲಿದ್ದಾನೆ. ಮಾಳಿಗೆ ಮೇಲಿದ್ದಾನೆ. ಕಳಸವನ್ನ ನಮಸ್ಕರಿಸಿಕೊಂಡ್ರೆ ಶ್ರೇಯೋಭಿರಸ್ತು, ಒಳ್ಳೆದಾಗಲಿ. ಹೇಗುಂಟು ವ್ಯವಸ್ಥೆ? ವ್ಯವಸ್ಥೆಯಲ್ಲಿ ಏನಾದರೂ ಲೋಪದೋಷ ಉಂಟಾ? ಏನು ತೊಂದರೆ ಆಗಲಿ. ಹೌದಾ? ನಿಮ್ಮ ವ್ಯವಸ್ಥೆ ಅಲ್ವಾ? ನಿಮ್ಮ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗ್ಲಿಕ್ಕೆ ಆಹಾರ ವಿಹಾರ ವ್ಯವಹಾರ ಎಲ್ಲ ಎಲ್ಲ ಏನ್ ತೊಂದರೆ ಆಗಲಿಲ್ಲ ತಾನೆ? ವಿಷಯ ಕರೆದಿಯಲ್ಲ, ವಿಷಯ ಹೇಳ. ಇದು ಹೇಗೂ ನೀವು ಇಲ್ಲಿಗೆ ಬಂದಿದ್ದೀರಿ, ಬಂದು ಹೋಗುವ ಪೂರ್ವದಲ್ಲಿ ನಿಮ್ಮ ಕೊರಳಿಗೆ ಒಂದು ಕುಂಟೆ ಕಟ್ಟಿ ಬಿಡೋಣ ಅಂತ ಯೋಚನೆ ಮಾಡಿದ್ದೇನೆ. ಸ್ವಾಮಿ, ನಮಗೆ ಬೇಲಿ ಹಾರುವ ಅಭ್ಯಾಸ ಇಲ್ಲ. ಹೌದೌದು, ಕೆಲವು ಬದಿಯಲ್ಲಿ ಬೇಲಿ ಹಾರುವ ದನಗಳಿದ್ರೆ ಕುಂಟೆ ಕಟ್ಟಿ ಬಿಡುವುದುಂಟು. ಇವನ ಮುಖ ನೋಡಿದ್ರೆ ಇದುವರೆಗೆ ಬೇಲಿ ಹಾರದವನು ಅಲ್ಲ, ಹಾರಿದ್ರೆ ಯಾರಿಗೂ ಗೊತ್ತಾಗುವುದಿಲ್ಲ. ಆ ಪ್ರಶ್ನೆ ನೋಡುವ ವಿಷಯ ಹೆಸರು ಮಾಡ್ಕೊಳ್ಬೇಡ. ಹಿರಿಯರು ಮಾತ್ರ ವಿಮರ್ಶೆ ಮಾಡ್ಕೊಳ್ಳಿಕ್ಕಿಲ್ಲ. ಮಾತಾಡ್ತಾ ಮಾತಾಡ್ತಾ ಹಾಗೆ ಹೋಗುದಷ್ಟೇ. ಮಾಡಿದ್ರು ಇಲ್ಲ 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 ಅಲ್ಲ, ವಿಷಯ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ. ಸರಿಯಾಗಿ ಹೇಳಬೇಕು. ಅಲ್ಲಿಂದ ಇಲ್ಲಿಗೆ ಬಂದಂತಹ ನಿನಗೆ ಒಂದು ಮದುವೆ ಮಾಡಿಸಿ ಕಳುಹಿಕೊಳ್ಳುವುದಕ್ಕೆ ಕುಂಟೆ ಕಟ್ಟಿ ತಪ್ಪು ಮಾಡಿದ್ದು ನಾನೇ. ಹೌದಾ? ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಿದ್ದೆ, ಪುಣ್ಯಾತ್ಮ ಸಿಗದ. ಎಲ್ಲಿಗೆ ಹೋಗಿದ್ರಿ ಪುರೋಹಿತರೆ ಅಂತ ಕೇಳಿದ. ನಾನೊಂದು ಕುಂಟೆ ಕಟ್ಲಿಕ್ಕೆ ಹೋಗಿದ್ದೆ ಅಂದೆ. ಎಂತದ್ದು ಕೇಳಿದ ಅಂದ್ರೆ ಮದುವೆ ಮಾಡಿಸ್ಲಿಕ್ಕೆ. ಅದನ್ನೇ ಗಟ್ಟಿ ಹಿಡ್ಕೊಂಡ್ಬಿಟ್ಟ. ಅವರ ತಪ್ಪಿನಲ್ಲಿ ನಿಮ್ಮದ್ದು ಪಾಲುಂಟು. ಇರಲಿ, ಈಗ ನಿನಗೆ ಮದುವೆ ಮಾಡಿಸುವುದು ಅಂತ ತೀರ್ಮಾನಿಸಿದ್ದೇವೆ. ಮದುವೆ ಆಗಲಿಕ್ಕೆ ತೊಂದರೆ ಇಲ್ಲ ಸ್ವಾಮಿ. ಈಗ ನೀನು ಲೇಖನ ಹಿಡ್ಕೊಂಡು ಬಂದವಲ್ವಾ? ಹೌದು. ಆ ಲೇಖನದ ತಾತ್ಪರ್ಯ ಇರುವುದೇ ಹಾಗೆ. ಸುಮ್ಮನೆ ಈ ಅವನ ತಂಗಿಯನ್ನ ನಿನ್ಗೆ ಮದುವೆ ಮಾಡಿಸುವುದು ಅಂತ ಆಲೋಚನೆ ಮಾಡಿ. ಇವರ ತಂಗಿಯನ್ನ? ಗೊತ್ತಾಯ್ತು ಸ್ವಾಮಿ. ಅವರು ಬರುವಾಗ ವಿಷಯ ಏನು ಅಂತ ಹೇಳಲಿಲ್ಲ, ಗುಟ್ಟಿನಲ್ಲಿ ಲೇಖನ ಕೊಟ್ಟರು. ಇಲ್ಲಿ ಬಂದ್ಮೇಲೆ ಇವರು ವಿಷಯ ಏನು ಅಂತ ಹೇಳಲಿಲ್ಲ, ಗುಟ್ಟಿನಲ್ಲಿ ಈಗ ನೀವು ಮದುವೆ ಮಾಡಬೇಕು ಅಂತ ತೀರ್ಮಾನಿಸಿದ್ರೆ ನನಗೊಂದು ಸಣ್ಣ ಅನುಮಾನ ಕಾಡ್ತಾ ಉಂಟು. ಬಹುಶಃ ಯಾವ ಸಂತೆಯಲ್ಲೂ ಮಾರಾಟ ಆಗದೆ ಇದ್ದ ಹೆಣ್ಣನ್ನ ನನಗೆ ಕಟ್ಟುವುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ವಿಷಯ ಸರಿ ಎಂತದ್ದು? ಯಾಕಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಮದುವೆ ಮಾಡಿಸ್ತಾರೆ ಅಂತ ಆದ್ರೆ ಬಹುತೇಕ ಅವಳು ಕುಂಟಿಯೋ ಕುರುಡಿಯೋ ಹಾಗೋ ಹೀಗೋ ಏನಾದ್ರೂ ಊನ ಇರಬಹುದು ಎನ್ನುವ ಕಾರಣದಿಂದ ಅವ ಹಾಗ ಅನುಮಾನ ಪಡ್ತಾ ಇದ್ದಾನೆ. ಆ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ. ನಿನ್ನ ತಂಗಿಗೆ ಏನಾದ್ರೂ ಕೊರತೆ ಉಂಟೆ? ಏನು ಕೊರತೆ ಇಲ್ಲ. ನನ್ನನ್ನು ನೋಡಿದ ಮೇಲೆ ಅವಳನ್ನು ನೋಡುದ ಬೇಡ. ನಾವು ಆ ಜಾತಿಯವರಲ್ಲ. ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ತಂಗಿಗೂ ಮೀಸೆ ಉಂಟ ಹೇಗೆ? ಬಿಡಿ ಬಿಡಿ ಮಾಡ್ಕೊಳ್ಬೇಡ. ಏನು ಬ್ರಾಹ್ಮಣರೇ, ಅವ ಹೇಳಿದ್ದು ಏನು ಗೊತ್ತುಂಟಾ? ಏನುಂಟು? ನನ್ನನ್ನು ನೋಡಿದ ಮೇಲೆ ನನ್ನ ತಂಗಿಯನ್ನು ನೋಡುದು ಬೇಡ ಅಂತ ಹೇಳಿದ್ರಿ. ಏನು ಏನು? ಒಂದೇ ಪುಡಿ ಅಕ್ಕಿನಿಂದ ತಯಾರಾದಂತ ಎರಡು ಗೊಂಬೆಗಳಂತೆ, ಒಂದು ಮುಖದ ಎರಡು ನಾಣ್ಯದಂತೆ, ರೂಪದಲ್ಲಿ ಸಾಮ್ಯತೆ ಉಂಟು. ಆಲೋಚನೆ ಮಾಡಬೇಡ. ಲಿಂಗ ಭೇದವು ಇದಲ್ಲಿಂದ ಅಲ್ಲಿಗೆ ಹೇಳುವರು ತಪ್ಪು ಹೇಳಿದ್ರು ಕೇಳುವರು ಸರಿ ಮಾಡ್ತಾರೆ. ತಪ್ಪೇ ಹೇಳ್ತಾ ಇದ್ರೆ ಅಂತ ಸಾಕು. ಸರಿ ಮಾಡ್ಲಿಕ್ಕೆ ಆಗ್ತಿತ್ತು ತಪ್ಪಾದ್ರೆ ಅದರಿಂದ ತಂಗಿಯನ್ನು ನೋಡಿದ್ರು ಇವನನ್ನು ನೋಡಿದ್ರು ತಂಗಿಯನ್ನು ನೋಡುದು ಬೇಡ. ಅಷ್ಟು ಚೆನ್ನಾಗಿದ್ದಾಳೆ. ಪುರೋಹಿತರೆ, ಹುಡುಗಿಯನ್ನು ನೋಡದೆ ಹೇಗೆ ಸ್ವಾಮಿ ಅನುಮಾನ ಪೆದ್ದ ರೋಗ. ಹೌದಾ? ಅನುಮಾನ ಬೇಡ. ಆದ್ರಿಂದ ಹುಡುಗಿ ಓ ತಂಗಿ, ತಂಗಿ, ಓ ತಂಗಿ, ತಂಗಿ, ಓ ತಂಗಿ, ತಂಗಿ, ಸಮಯ ಆಯ್ತು, ಇದರಲ್ಲೇ ಮುಗಿಸ್ತೀರಾ? ಅವಳನ್ನು ನೋಡ್ಕೊಂಡಾಯ್ತು. ಒತ್ತಂಗಿ 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 ಒಳಗಿರಂಗಿಯ ನಾನು ಮುದ್ದಿನ ತಂಗಿ ಅಲ್ವಾ? ಏನಣ್ಣ ಇದು ಮದುವೆ ಬಂತು. ಮದುವೆ? ಹೌದು ಅಣ್ಣ. ಅತ್ತಿಗೆ ಹೇಗಿದ್ದಾಳೆ? ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಕೊಳ್ಳಗಿದ್ದಾಳ? ಅಲ್ಲ, ಈ ಭಟ್ರ ಹೆಂಡತಿಯಾಗಿ ಕರ್ರಗಿದ್ದಾಳ? ನನ್ನ ಹೆಂಡತಿ ಸುದ್ದಿ ಬೇಡ. ಅಲ್ಲ, ಉದಾಹರಣೆ ಕೊಟ್ಟದ್ದು. ಉದಾಹರಣೆ ನನಗೆ ಅಡ್ಡಿಲ್ಲ, ನಿಂಗೆ ನನಗೆ ಸಮಸ್ಯೆ ಇಲ್ಲ, ಉದಾಹರಣೆ ಅಷ್ಟೇ. ಯಾವಾಗಲೂ ಅಷ್ಟೇ. ತಂಗಿ
ಮದುವೆ ಬಂತು ಅಂತ ಹೇಳಿದಾಗ ಅಣ್ಣ ಅತ್ತಿಗೆ ಯಾವಾಗ ಬರ್ತಾಳೆ? ಅತ್ತಿಗೆ ಮನೆಗೆ ಬಂದ್ಲೋ ನಾದಿನಿ ಕೈಯಲ್ಲಿ ಒಂದು ಸುತ್ತಿಗೆ ಬಂತು ಅಂತ ಲೆಕ್ಕ. ಆಗ ಸುಧಾರಿಸ್ಲಿಕ್ಕೆ ಒಂದು ಅಣ್ಣ ಸಾಕಾಗುದಿಲ್ಲ, 8 ಅಣ್ಣ ಬೇಕಾ? ಅಣ್ಣ ನಿನ್ನ ತಂಗಿ ಹಾಗೆ ಹೇಳು. ಇಲ್ಲಿವರೆಗೆ ಏನ್ ತೊಂದ್ರೆ ಇಲ್ಲ. ಇನ್ನೂ ಸಮಸ್ಯೆ ಇಲ್ಲ. ಅಣ್ಣನಿಗಲ್ಲ, ಮದುವೆ ನಿಂಗೆ. ನನಗ ಇಷ್ಟು ಬೇಗ ಬೇಡ ಇತ್ತೋ ಏನೋ. ಅಂದ್ರೆ ಸಾಯೋಲ್ವರೆಗೆ ಇಲ್ಲೇ ಅನ್ನ ತಿಂಗಳು ಸಾಯೋದು ಅಂತ ಮಾಡ್ಕೊಂಡಿದ್ಯಾ? ಹಾಗಲ್ಲ, ಮದುವೆ ಆಗ್ಬೇಕು ಅಂತಾದ್ರೆ ಅಪ್ಪ ಬೇಡವಾ? ಅಪ್ಪನ ಸಮ್ಮುಖದಲ್ಲಿ ಮದುವೆ ಆಗ್ಬೇಕು. ಮದುವೆ ಅಪ್ಪನಿಗ ಮದುವೆ ಆಗುದು ನಿನಗೆ ಎಂತ ಪದೇ ಪದೇ ಅಪ್ಪ ಇರ್ಬೇಕಾದ ಉಂಟಾ? ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ನೀ ಮಧ್ಯೆ ಹೇಳಿ ನಿಲ್ಲಿಸ್ಬೇಡ, ನಂಗೊಂದೊಂದ್ಸಲ ನೆನಪಾಗುದಿಲ್ಲ. ಆದ್ರಿಂದ ಅಣ್ಣ ಇದ್ರೆ ತಂದೆಗೆ ಸಮಾನ ಮಾಡಿಸ್ಬೇಕು. ಸರಿ, ಈಗ ಮದುವೆ ಅಂತ ಹೇಳಿದ್ರೆ ಆಗುತ್ತದ? ಹುಡುಗ ಬೇಡವಾ? ವಿರುದ್ಧದಲ್ಲಿ ಹುಡುಗಿ ಯಾರು ಎನ್ನೋ ಪ್ರಶ್ನೆ ನೋಡ್ಲಿಲ್ಲ. ಆದ್ರಿಂದ ತೋರಿಸ್ಬೇಕು. ನನ್ನ ಕೈ ಬೆರಳು ನೋಡು ಅಣ್ಣ, ಕೈ ಬೆರಳು ತುದಿಯಲ್ಲಿ ಏನುಂಟು? ಉಗುರುಂಟು. ಅದು ನನಗೆ ಗೊತ್ತುಂಟ. ಮತ್ತೆ ಎಂತ ಉಗುರಿದ್ದೇನೆ ಮನುಷ್ಯ ಅಲ್ಲ ನಾನು. ಮತ್ತೆ ಈ ಕಡೆ ತಿರುಗು, ಇಲ್ಲಿ ನೋಡು. ಅವ್ರಿಗೆ 3 ಮದುವೆ ಆಗಿದೆ, ಇನ್ನೇ ಮದುವೆ ನೋಡೋ. ಅವ್ರಿಗೆ ಎಷ್ಟೇ ಮದುವೆ ಆಗಲಿ ಈಗ ಹೂ ಹಾಕಿಯಾರು, ಕೊನೆಗೆ ಬೇಡ ಅಂತ ಬಿಟ್ಟಾರು. ಅದಲ್ಲ ಅವರಲ್ಲ. ಈ ಕಡೆ ಅಲ್ಲಿದ್ದಾನೆ. ಏನೋ ಮಾತಾಡದೆ ನಿನ್ನ ತಂಗಿ ಓಡಿದ್ಲು ಅಲ್ವಾ? ಮಾತಾಡ್ಲಿಲ್ಲ. ಒಂದ್ ಲೆಕ್ಕದಲ್ಲಿ ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಮಂತ್ರಿ ಮಗಳು ಎಲ್ಲಾದ್ರೂ ಮದುವೆ ಆದ್ಮೇಲೆ ಓಡಿ ಹೋಗಿದ್ರಿ ಗಂಡ ಅಂತ ಇದ್ದಿತ್ತು. ಈಗಲೇ ಓಡಿದ್ರಲ್ಲ ಯಾಕೆ? ಮನೆ ಓಡಿದ್ದು ಒಪ್ಪಿಗೆ ಕೊಟ್ಟು ಸಮ್ಮತಿ ಲಕ್ಷಣ ತಗೊಳ್ಳುದಲ್ಲ ಕೊಡುದು ಅಲ್ಲ. ಆದ್ರಿಂದ ಆದಷ್ಟು ಬೇಗ ಮದುವೆ ಆಗ್ಬೇಕು. ಹುಡುಗಿಯನ್ನು ನೋಡಿದ್ಯಾ? ಒಪ್ಪಿಗೆ ಆಯ್ತಾ? ಇಬ್ಬರಿಗೂ ಒಪ್ಪಿಗೆ ಆಯ್ತು ಅಂತ ಆಯ್ತಲ್ಲ? ಹಾಗನ್ನುವಾಗ ನಾವು ಮದುವೆ ಮಾಡಿಸ್ಲಿಕ್ಕೆ ಮುಂದುವರಿತೇವೆ. ಯಾಕೆ? ಎಲ್ಲಿ ಆದ್ರೂ ಅಕಸ್ಮಾತ್ ಬಲಾತ್ಕಾರದಿಂದ ಮದುವೆ ಮಾಡಿಸಿದ್ರೆ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಒಪ್ಪಿಗೆ ಇಲ್ಲದೆ ಇದ್ದಾಗ ನಾವು ಮದುವೆ ಮಾಡಿಸಿದ್ರೆ ಏನಾಗ್ತದೆ? ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ವರ ಪಿತ ಪುರೋಹಿತ ಸರಿ, ನಿನ್ನ ಅಪ್ಪ ಸಾಯ್ತ ಸಹಿತ ರೋಷಕ್ಕೆ ಪುರೋಹಿತರು ಕಾರಣಕರ್ತಾರೆ ಎನ್ನುವ ಕಾರಣದಿಂದ ಒಪ್ಪಿಗೆ ಆಗಿದೆ. ಆದ್ರಿಂದ ತಡ ಮಾಡುದಲ್ಲ. ಇನ್ನು ಆ ಕಡೆ ಈ ಕಡೆ ಓಡಿದ್ರೆ ಪ್ರಯೋಜನ ಇಲ್ಲ. ಹುಡುಗಿಯನ್ನು ಶೃಂಗಾರ ಮಾಡಿ ಬರ್ರಿ. ನಾನು ಗಡಿಬಿಡಿಯಲ್ಲಿದ್ದೇನೆ, ಹುಡುಗಿಯನ್ನು ಶೃಂಗಾರ ಮಾಡಿಸಿನಿ. ಎಂತದ್ದು ಕೆರಿದ್ರ ಬ್ರಾಹ್ಮಣರೇ? ಕೆರಿದ್ರ? ಇಲ್ಲ, ನನಗೇನು ಗಾಯ ಆಗಲಿಲ್ಲ. ಕರೆದ್ರ? ಕೆರಿಲಿಕ್ಕೆ ಅಂತ ಆಗಿದೆ. ಕರೆದ್ರ ಅಂತ ಕೇಳಿದ್ರು. ಹಾಗೆ ಸರಿಯಾಗಿ ನಾಲ್ಗೆ ಹೊರಗೆ ಹಾಕಿ ಮಾತಾಡು. ಕರೆದಿರಿ? ಕರೆದಿರಿ? ಕತೆ ಅಂತ ನೆನಪಾಯ್ತಾ ನಿಂಗೆ? ಈಗ ಮದುವೆ ಹೌದಾನೆ? ನಾವು ಹುಡುಗಿಯನ್ನು ಶೃಂಗಾರ ಮಾಡುವ ಅಂತ ಹೇಳಿದ್ರೆ ನೀನೆಂತ ಕೊಡು ಬಂದ? ಹುಡುಗಿಯನ್ನು ಶೃಂಗಾರ ಮಾಡ್ತಾ ಇದ್ದು ನಾನೇ. ನಾನು ಮುಂದಾದೆ, ಅವಳು ಹಿಂದಾದಳು. ಹಿಂದಾದವಳನ್ನು ಕರ್ಕೊಂಡು ಆಯ್ತಲ್ಲ? ಎದ್ದಿದ್ದು ಕೂತಲ್ಲ ಮದುವೆ ಏನ್ ಮಾಡ್ಕೊಂಡು ನೀನು? ಬ್ರಾಹ್ಮಣರೇ, ನನಗೆ ಗೊತ್ತಿಲ್ಲಲ್ಲ. ಪ್ರಥಮ ಮದುವೆ ಆಗುತ್ತ? ಗೊತ್ತಿಲ್ಲ. ನಾನು ಸತ್ತೇ ಈಗ. ಪ್ರತಿಯೊಬ್ಬರು ನಂಗೆ ಗೊತ್ತಿಲ್ಲ, ಸುಧಾರಿಸ್ಕೊಳ್ಳಿ, ನಂಗೆ ಗೊತ್ತಿಲ್ಲ, ಸುಧಾರಿಸ್ಕೊಳ್ಳಿ. ಎಂತ ಸುಧಾರಿಸ್ಬೋದು ನಾನು? ಪ್ರಥಮ ಮದುವೆ ಸ್ವಾಮಿ. ಮತ್ತೆಲ್ಲ 25 ಆಯ್ತಾ? ಎಲ್ಲರಿಗಾಗುದು ಈಗ ಇದನ್ನು ಹಿಡ್ಕೊ. ಹುಡುಗಿ ಹೊರಗೆ. ಬ್ರಾಹ್ಮಣರೇ ನೋಡಿ ನೋಡಿ, ನನಗೆ ಏರ್ತದೆ ಈಗ. ನಾನು ಆವಾಗಲೇ ಹೇಳ್ತೇನೆ, ಮದುವೆ ಸಂದರ್ಭ ಹುಡುಗಿ ಹೊರಗೆ ಯಾವಾಗಲೂ ಏರ್ಸ್ಕೊಳ್ಬೇಡ ಅಂದೆ ನಾನು. ನೀವು ಆಡೋ ಮಾತು ಯಾರಿಗಾದ್ರೂ ಹೇರುವುದೇ? ಏನದು ಬ್ರಾಹ್ಮಣರೇ, ಏನು ಏನ್ ಹೇಳಿ ನೀವು? ಏನು ಎಂತ ಶಿಶಿ ಹುಡುಗಿಗೆ ಹೊರಗ? ಇಲ್ಲಪ್ಪ, ನೀವು ಯಾವ ಪುರೋಹಿತನ ಬೇಕಾದ್ರೆ ಕರ್ಸಿ.
ಇವತ್ತು ನಿಮ್ ಬಿಟ್ರೆ ಗತಿ ಇಲ್ಲ ಮಾರ್ರೆ. ಹುಡುಗಿ ಜೊತೆ ನಾನು ಇವತ್ತು ನನ್ ಬಿಟ್ಟರೆ ಗತಿ ಇಲ್ಲ ಅಂದ್ರೆ ಬೇರೆ ದಿವಸ ಎಲ್ಲ ಬೇರೆ ಉಂಟಲ್ಲ ನಿನ್ಗೆ. ಬ್ರಾಹ್ಮಣರೇ, ಹುಡುಗಿ ಶೃಂಗಾರ ಮಾಡಿದ್ದ ಅನ್ನೋದು ನನ್ಗೆ ಗೊತ್ತಿಲ್ವ ಹುಡುಗಿ ಮಾರ್ಗ? ನಾನು ಹೊಡೆದ್ದೆ ಅಂತ ಹೇಳಿದ್ರೆ ನೋವಾಗಿದ್ದಾಗ ಹೊಡೆದು ಬಿಡುವೆ. ಹಾಗಿದ್ರೆ ಆಗ್ಬೋದು. ಎಂತ ನೋವಾಗ್ಲಿ ಮತ್ತೆ ಇರ್ಲಿಕ್ಕಿಲ್ಲ ನೀನು. ಹೇಳಿದ್ದೇನು ಹುಡುಗಿ ಹೊರಗೆ? ಹುಡುಗಿ ಹೊರಗೆ ಅಂದ್ರೆ ಏನು ಅಪಾರ್ಥ ತಿಳ್ಕೊಳ್ತೀರಾ ನೀವು ಅಲ್ವಾ? ನೋಡುವ ನಾನು ಈಗ ಇದನ್ನು ಹಿಡಿದಿದ್ದೇನೆ ಹೌದಾ, ಇದರಿಂದ ಹೊರಗೆ. ಓ ಹಾಗೆ ಮತ್ತೆ ಹಾಗೆ ಈ ಕಡೆ ಬಾಮ ಮಗ, ಇದಂತ ಗೊತ್ತಾಯ್ತಲ್ಲ ನನಗೆ. ಅಲ್ಲ ಇದು ಯಾಕೆ ಸಣ್ಣ ಸಣ್ಣ ಸಣ್ಣದೊಂದು ರಂಧ್ರ ಆಗಿದೆ ಅಂತ ಅದಕ್ಕೆ ಕೈ ಹಾಕಿ ಮತ್ತೆ ದೊಡ್ಡದು. ಇದು ಯಾಕೆ ಗೊತ್ತುಂಟು ನನಗೆ? ಇದು ಹುಡುಗಿ ಮುಖ ಹುಡುಗ ನೋಡಬಾರ್ದು, ಹುಡುಗನ ಮುಖ ಹುಡುಗಿ ನೋಡಬಾರ್ದು. ಆಯ್ತು, ಹುಡುಗಿ ಮುಖ ನೋಡದೆ ಇದ್ಮೇಲೆ ಮದುವೆ ಯಾಕೆ ಸ್ವಾಮಿ? ಇಲ್ಲ ಬಾ, ಇವ್ರನ್ನೆಲ್ಲ ಸುಧಾರಿಸಿ ನಾ ಮದುವೆ ಮಾಡಿಸುದು. ಹೌದಾ? ಮತ್ತೆಂತಂದು ಬಿಟ್ರೆ ಯಾವಾಗಲೂ ಮಾಲೆ ಹಾಕುವ ಪೂರ್ವದಲ್ಲಿ ಹುಡುಗಿ ಮುಖ ಹುಡುಗ ನೋಡಬಾರ್ದು, ಹುಡುಗನ ಮುಖ ಹುಡುಗಿ ನೋಡಬಾರ್ದು. ಮತ್ತು ಪುರುಸೊತ್ತಿದ್ದಾಗ ಎಲ್ಲ ನೋಡ್ಕೊಳ್ಳಿ, ನಮಗೇನು ಬೇಡ ಅಂತ. ಹಾಗೆ ಅಂತರ್ಪಟ್ಟ ಇಳಿಸಿದ ಮೇಲೆ ಏನ್ ಮಾಡ್ಬೇಕು? ಏನು ಇಲ್ಲ, ಮತ್ತೆ ಎತ್ತಿ ಹಿಡಿಯುವುದಷ್ಟೇ. ಮಾಲೆ ಹಾಕ್ಬೇಕಲ್ಲ, ಮಾಲೆ ಎಲ್ಲ ಮಾಲೆ ಹೂಹಾರ ಹೂಹಾರ ಹೂಹಾರ. ಹೊಡೆದ್ರು ಒಂದೇ ಹೊಡಿಲಿಕ್ಕಿಲ್ಲ ನಾನು. ಏನು ಹಾರುದು ಅಂತ ನೀನು ಹೇಳಿದಲ್ವಾ? ನೀನು ಎಷ್ಟೇ ಹಾರಿದ್ರು ನಿಂಗೆ ಕೊಡುವಷ್ಟೇ ಕೊಡುದು ಬಿಟ್ರೆ ಹೆಚ್ಚಿಗೆ ಕೊಡುವುದಿಲ್ಲ. ಅವ್ರು ಎಷ್ಟೇ ಕೊಡ್ಲಿ ನಾವು ಮಾಡುವಷ್ಟು ಮಾಡಿ. ಏನು ಹಾರು ಹೇಳಿದಲ್ವಾ? ಹೂಹಾರ ಹೂಹಾರ. ಹೂವಾರ ತಗೊಂಡು ಬಂದ್ರೆ ನಂಗೆ ಹೂ ಬಿಡಿ ಬಿಡಿಯಲ್ಲಿ ಏನೆಲ್ಲ ಆಗಬಾರ್ದು. ಏನು ನೋಡಿ ಬಾ, ಈ ಕಡೆ ಬಾ, ಈ ಕಡೆ ಇದನ್ನು ನಾನು ಹಾರ ಹಾಕಿ ಅಂದಾಗ ಹಾಕ್ಬೇಕೇನು? ಚಂದ್ರಬಂಧು ದೇವ, ವಿದ್ಯಾವಂತು ದೈವವಂತು ದೇವ, ಲಕ್ಷ್ಮೀಪದೇಂದ್ರಿ ವಿಗತ್ಸರಾಣಿ, ಮುಖ ನೋಡಿ ಮಾಲೆ ಹಾಕೋ. ಇದು ತಾಳಿ 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 ನನಗೆ ಏರ್ತದೆ ಈಗ. ನಾನು ಹೇಳಿ ನಾ ಎಲ್ಲ ಹೊತ್ತಲ್ಲಿ ಸರಿ ಇರುವುದಿಲ್ಲ. ಆವಾಗಲೇ ನಂಗೆ ಗೊತ್ತು ನೀ ಸರಿ ಇರುವುದಿಲ್ಲ ಅಂತ. ಮಾತ್ರ ಅಲ್ಲ, ಆವಾಗಲೇ ಹೇಳಿದೆ ಏರ್ ಸೂಟ್ಸ್ ತಗೊಳ್ಬೇಡ ಅಂತ. ಯಾಕೆ ತಗೊಂಡೆ? ಎಂತದ್ದು ಬಿಟ್ರೆ ತಾಳಿ ತಾಳಿ ಅಂತ ನನ್ನ ಹತ್ರ ಕೇಳುವುದು? ತಾಳಿ ಅಂದ್ರೆ ಏನು ಒಂದು ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ನಿಮ್ಮಲ್ಲಿ ಅಂತ ಹೇಳ್ತಾರೆ. ತಾಳಿ ಅಂತ ಹೇಳಿದ್ರೆ ಇಲ್ಲಿ ಅಂತ ಹೇಳಿದ್ದಲ್ಲ, ಮತ್ತೆ ಮಾಂಗಲ್ಯ ಕರಿಮಣಿ. ಮಾಂಗಲ್ಯ ನನಗೇನು ಗೊತ್ತುಂಟು? ಯಜಮಾನಿಕೆಲ್ಲ ನಿಮಗೆ ಕೊಟ್ಟದಲ್ವಾ? ಸಾಯಿಲಿ ಇವನ್ ತಂಗಿ ಮದುವೆಯಲ್ಲಿ ನಮ್ಮ ಯಜಮಾನಿಕೆ, ತಾಳಿ ಸಮೇತ ನಮ್ದಲ್ಲ. ನೀವೇ ನೋಡ್ಕೊಳ್ಬೇಕಂತ ಹೇಳಿದ್ದಲ್ಲ ಪುರೋಹಿತರ. ನೀಂದ ಹುಡುಗರು ಗೊತ್ತುಂಟು, ನಿನ್ನ ಯಜಮಾನಿಕೆಯಲ್ಲಿ ಇಷ್ಟೇ ಆಗ್ತದೆ ಎನ್ನುವ ಕಾರಣದಿಂದ ನಾನು ಹಿಡ್ಕೊಂಡೇ ತಿರುಗ್ತಾ ಇದ್ದೇನೆ ಈಗ. ಇಲ್ಲಿ ಒಂದು 5 ಜನ ಮುತ್ತೈದೆಯರು ಮುಟ್ಟಿಕೊಡಿ. ದೀಪಾವಳಿ ದಾಟಿದ ಮೇಲೆ ಕೊಡಿಯೇ ಬರುವುದು. ಹಾಗಲ್ಲ, ಮಾಂಗಲ್ಯ ಮುಟ್ಟೋದಕ್ಕೆ ಕೊಡಿ ಅಂತ ಹೇಳಿದ್ದು. ಮಾಂಗಲ್ಯ ಮುಟ್ಲಿಕ್ಕೆ ಬಂದದ್ದು? ಹೌದು. ಮಾಂಗಲ್ಯ ಮುಟ್ಲಿಕ್ಕೆ ನಿಂಗೆ ಇದಾಯ್ತಾ? ಯಾವುದು? ಇದಂದ್ರೆ ಅದೇ ಮದುವೆ ಆಯ್ತಾ? ಬಟ್ರೆ ನನಗೆ ಮದುವೆ ಒಂದಾಗ್ಲಿಲ್ಲ. ಮತ್ತೆಲ್ಲ ಆಯ್ತಾ? ಅಯ್ಯೋ ಹಾಗಲ್ಲ, ಅದೇ ನಿಶ್ಚಿತಾರ್ಥ ಇತ್ಯಾದಿಗಳೆಲ್ಲ ಆಯ್ತಾ? ಹೌದು, ಮದುವೆ ಒಂದಾಗ್ಲಿಲ್ಲ ಅಂತ ಹೇಳಿದ್ದು. ನಾನು ಕೇಳಿದ್ದು ಅದನ್ನೇ, ಬೇರೆ ಏನಲ್ಲ. ಮುಂದೆ ಬರ್ತದೆ. ಯಾವುದು ಮದುವೆ ಆದ್ಮೇಲೆ? ಅಲ್ಲ, ಮದುವೆ ಮುಂದೆ ಬರ್ತದೆ ಅಂತ ಹೇಳಿ. ಮದುವೆ ಮುಂದೆ ಬರ್ತದೆ ಅಂತ ನಂಗೆ ಗೊತ್ತುಂಟು. ಮದುವೆ ಮೊದಲೇ ಮುಂದೆ ಬರುದಿಲ್ಲ, ಸುಮ್ಮನಿರು. ಬ್ಯಾಡ್ದಿದ್ದೆಲ್ಲ ಮಾತಾಡಿ ಸಾಯ್ತೇನೆ. 5 ಜನ ಮುತ್ತೈದೆಯರು ಮುಟ್ಟಿ ಕೊಡಿ ಅಂತ ಹೇಳಿದ್ರೆ ಮುಟ್ಲಿಕ್ಕೆ ಬಂದದ್ದು. ನೀನು ಈಗ ಕನ್ನೆ ಮುತ್ತೈದೆ ಗೊತ್ತುಂಟ ನಿನಗೆ? ಹೌದು. ಮದುವೆ ಆದವರು ಮಾಂಗಲ್ಯ ಮುಟ್ಟಬೇಕೇ ಹೊರತು ಕನ್ನೆ ಮುತ್ತೈದೆಯರು ಮುಟ್ಟುವುದಲ್ಲ. ಹಾಗಂತ ನಿಮ್ಮ ಬಾಯಿಂದ ಹೇಳಬೇಕು ನೀವು. ನಿನಗೆ ಮುಟ್ಟಬೇಕು ಅನ್ನುವ ಆಸೆ ಇದ್ರೆ ನನ್ನ ಬೇಕಾದ್ರೆ ಮುಟ್ಟು, ಮಾಂಗಲ್ಯ ಮುಟ್ಟು. ತುಂಟ ಬ್ರಾಹ್ಮಣರು ಕೂಡಿರೋ ಸಭಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈಗ ಮಾಂಗಲ್ಯ ಕಟ್ಟುವ ಶಾಸ್ತ್ರ ಉಂಟು. ಆದ್ದರಿಂದ ಮಾಂಗಲ್ಯ ಮುಟ್ಲಿಕ್ಕೆ ಅವಕಾಶ ಇಲ್ಲ ಅಂತ ನೀವು ಯಾರು ಆಲೋಚನೆ ಮಾಡಬೇಡಿ. ಕುಳಿತಲ್ಲೇ ನಿಮ್ಮ ಮಾಂಗಲ್ಯದ ಮೇಲೆ ಕೈ ಹಾಕ್ಕೊಳ್ಳಿ, ನಾವು ಕತೆ ಮುಂದುವರಿಸ್ತೇವೆ. ಜೀವನ ಹೆಸರು ಗಂಟೆ 14 ಯಾ ಜೀವನ
ಶಾಲೆಗೆ ಹೋಗುವಾಗ ಹಾಗೆ ಅಕ್ಕೋರೇ ಈಗೆಲ್ಲ ಬೇಕಲ್ಲ. ಇದು ನಿಮಗೀಗ ಪಾಠಶಾಲೆಗೆ ಹೋಗುವಾಗ ಇದು ಅಕ್ಕೋರೇ ಹೋಗುದು, ಕೊನೆಗೆ ಇದಕ್ಕೆ ಅಣ್ಣರೇ ಮತ್ತೆಂತದ್ದು ಭಟ್ರೆ ಈಗ ಎಲ್ಲೆಲ್ಲ ಕೊಂಡ್ವಿ ಸಾಯಿದ್ದೀರಲ್ಲ. ನೀವು ಮತ್ತೆಂತದ್ದು ಭಟ್ರಿ ಇದಲ್ಲ, ಈ ಬೆರಳನ್ನು ತೋರಿಸಿ ಹಾಗೆ ಮತ್ತೆ ಹೇಗೆ ಈ ಬೆರಳಿನಿಂದ ಈ ಬೆರಳನ್ನು ಹಿಡ್ಕೊ ಹಾಗೆ. ನಾನು ಹೇಳಿದಾಗ ಹೇಳಿ ನನ್ನ ಸುತ್ತ ಬರಬೇಕೇನೋ? ನಿಮ್ಮ ಸುತ್ತ ಬರ್ಲಿಕ್ಕೆ ತುಳಸಿ ಕಟ್ಟ ನನ್ನ ಹಿಂಬದಿಯಿಂದ ಬರಬೇಕು. ಆಯ್ತು, ಗೊತ್ತಾಯ್ತಲ್ಲ? ಧರ್ಮೇಶ ಸ್ವಲ್ಪ ಮುಂದೆ ಬಾ, ಸ್ವಲ್ಪ ಮುಂದೆ ಬಾ. ಹೇಳುದಲ್ಲ, ಧರ್ಮೇಶ ಧರ್ಮೇಶ ಅರ್ಥೇಶ ಕಾಮೇಶ. ಅಲ್ಲ, ಇದು ಇವತ್ತು ನಿನ್ನ ತಂಗಿಗೆ ಮಾತ್ರ ಮದುವೆಯ ಸಾಮೂಹಿಕ ವಿವಾಹ? ಸುತ್ತ ತಿರುಗಬೇಕು ಅಂತ ಹೇಳಿದ್ರಲ್ಲ ನೀವು. ಸುತ್ತ ತಿರುಗಬೇಕು ಅಂತ ಹೇಳಿದ್ರೆ ನಿನ್ನ ಹತ್ರ ಹೇಳಿದ್ನ? ಓ, ನನ್ನ ಹತ್ರ ಹೇಳಿದ್ದಲ್ಲ. ಆಯ್ತು, ನೀವು ಒಬ್ಬನೇ ಬಂದ್ರು ನನ್ನ ಆಕ್ಷೇಪ ಇರಲಿ. ಅದು ಯಾಕೆ ಬಂತು? ಅವಳು ನಾನು ನೋಡ್ಲೇ ಇಲ್ಲ ಪುರೋಹಿತ್ರೆ, ಅವಳು ನಾನು ನೋಡ್ಲೇ ಇಲ್ಲ. ಯಾವಾಗ? ಈಗಲ ಮೊದಲ? ಈಗ ನನ್ನ ಹಿಂದೆ ಬಂದು ನೋಡ್ಲಿಲ್ಲ ಅಂತ. ನಿನ್ನ ಅಪ್ಪ ಬರಲಿ ಹೇಳಿಕೊಡ್ತೇನೆ ನೋಡೋಣ. ಏನೋ ಗುಟ್ಟಿನ ವ್ಯವಹಾರ ನಡೀತಾ ಉಂಟು. ಅವಳು ಆಲೋಚನೆ ಮಾಡಿದ್ಲು, ಮಂತ್ರಿ ಮಗ ಈ ಪಕ್ಕನೆ ಕಟ್ಟುವುದಿಲ್ಲ, ಈಗಲೇ ಒಂದು ಆಗಿ ಹೋಗ್ಲಿ ಅಂತ ಬರ್ತಿದ್ರು. ನಾನಾದ್ರೂ ಎಂತವಳು ಯಾರಿಗೊತ್ತು? ನಾ ಬಂದಿದ್ದ ನಿಮ್ಮ ಮನೆಗೆ. ಒಂದು ಆರತಿ ತಯಾರು ಮಾಡಿ. ಎಂತ ನೋಡಿ ನೋಡಿ ಏನಿಲ್ಲ, ಆರತಿ ನಂದಿ ಹೋಗ್ಲಿಲ್ಲಲ್ಲ. ಯಾಕಂದ್ರೆ ಇತ್ತೀಚೆಗೆ ಇಂಥ ಹೆಣ್ಣು ಮಕ್ಕಳಿಗೆ ಆರತಿ ಎತ್ತಲಿಕ್ಕೆ ಬರುವುದಿಲ್ಲ. ಇವರೆಲ್ಲ ಆರತಿ ಎತ್ತುವುದಂತ ಹೇಳಿದ್ರೆ ಕತ್ತಲೆ ಜಾಗದಲ್ಲಿ ಸೂಡಿ ಇಟ್ಕೊಳ್ತಿಲ್ಲ. ಏನ್ ಹೇಳುದು ಬ್ರಾಹ್ಮಣ್ರೆ? ಏನ್ ಹೇಳುದಿಲ್ಲ, ಇನ್ನು ಆಗ್ಬೇಕಾದ್ರೆ ಈಗ ಕುಡಿಯಲು ಸಭಿಕರಲ್ಲಿ ಕೇಳಿಕೊಳ್ಳುವುದಂದ್ರೆ ಮದುಮಕ್ಕಳಿಗೆ ಉಡುಗೊರೆ ಆಗುವ ಕ್ರಮ ಉಂಟು. ಆದ್ದರಿಂದ ಯಾರಾದರೂ ಏನಾದರೂ ಕೊಡಬೇಕು ಎನ್ನುವ ಆಲೋಚನೆ ಇದ್ದವರು ಕಿಸೆಗೆ ಕೈ ಹಾಕಿ. ಒಂದು ಪುಣ್ಯ, ಯಾರಾದರೂ ಹತ್ತಿರ ಇದ್ದವ್ರ ಕಿಸೆಗೆ ಒಂದು ಕೈ ಹಾಕಬೇಡಿ, ನೀವೇ ಏನಾದರೂ ಕೊಡಿ. ಇದು ವಧುವಿನ ಕಡೆ ಪುರೋಹಿತರಿಂದ. ಓ, ಆ ಕಡೆ ಹಿರಿಯವರು ಹೇಳ್ತಾ ಇದ್ದಾರಪ್ಪ. ನಾನು ಅದಕ್ಕೆ ಇತ್ತೀಚೆಗೆ ಹಿರಿಯವರು ಯಾರು ಬರಬೇಡಿ ಅಂತ ಹೇಳೋದು ಅದಕ್ಕೆ. ಯಾಕಂದ್ರೆ ನಮಗೂ ನೆನಪಾದ್ರೆ ಅವರು ಎಚ್ಚರಿಸ್ತಾರೆ. ಆದ್ದರಿಂದ ಹೆಣ್ಣಿನ ಕಡೆಯಿಂದ ಪುರೋಹಿತರಿಂದ ಉಡುಗೊರೆ ಆಗಬೇಕಾದದ್ದು ಕ್ರಮ. ಆದ್ದರಿಂದ ಕೂಡಿರುವ ಸಭಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪುರೋಹಿತರ ಕೈಯಿಂದ ಹುಡುಗನ ಕೊರಳಿಗೆ ಮತ್ತು ಹುಡುಗಿಯ ಕೊರಳಿಗೆ ಉಡುಗೊರೆ ಆಗುತ್ತದೆ. ಏನಂತೆ ನೋಡಿ, ಹೌದಾ? ಅವರಿಗೆ ಗೊತ್ತುಂಟು ಯಾವ ವಸ್ತು ಆಗಲಿ ಎಲ್ಲಿಂದ ಹೊರಟಿದ್ದು ಅಲ್ಲಿಗೆ ಬಂದು ಸೇರುವುದು ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುರೋಹಿತರ ಕೈಯಿಂದ ಹೊರಟ ಪಟ್ಟೆ ಹುಡುಗನ ಕೊರಳಿಗೆ ಮತ್ತು ಹುಡುಗಿಯ ಕೊರಳಿಗೆ ಹೋಗಿ ಮತ್ತೆ ಪುನಃ ಏನ್ ಮಾಡ್ತೀವಿ ಭಟ್ರೆ? ಓ ಭಟ್ರೆ, ಅಲ್ಲ ಕಾಣದಂತೆ ಮಾಯವಾಯಿತು. ಎಂತದ್ದು ಬಿದ್ದಾಯ್ತಾ? ಅದ್ಭುತ. ಪ್ರಪಂಚದಲ್ಲಿ ಅದ್ಭುತ ಅಂದ್ರೆ ಇದೆಯಾ? ಎಂತದ್ದು ಬಿಟ್ರೆ ನೋಡಿದೀಯ? ಬರುವಾಗ ಹೇಗಿದ್ಲು, ಈಗ ಹೇಗಾದ್ಲು? ಒಂದು ಮದುವೆ ಮನೆಗೆ ಬಂದ ಮೇಲೆ ಗಾಳಿಯಿಂದಲೇ ಹೀಗಾಯ್ತಿ. ಏನದು?
ಅಯ್ಯೋ, ಇದು ಮುಂದೆ ಬಂದದ್ದು ನಿಮ್ಮದಾ? ನಿನ್ನ ಲೆಕ್ಕದಲ್ಲಿ ನಮ್ಮದು ಹಿಂದೆ ಉಂಟು ಅಂತ ಮಾಡಿದೆಯಾ? ಇದು ಬ್ರಾಹ್ಮಣರೇ ಉಡುಗೊರೆ. ನಾ ಕೇಳಿದ್ದು ಅದೇ, ಹಿಂದೆ ಉಂಟು ಅಂತ ಮಾಡಿದೀಯಾ? ಹಿಂದೆ ಇಲ್ಲ. ಹಾಗೆ ಅಲ್ಲಿ ಹುಡುಕಿ ಇಲ್ಲಿಗೆ ಬಂದೆ, ಇಲ್ಲಿ ಮುಂದೆ ಇತ್ತು. ಸಿಟ್ಟು ಮಾಡುದು ಯಾಕೆ? ಸಿಟ್ಟು ಮಾಡುದೇನು? ಹೇಗೆ ಕೆಳಗಾಕು. ಉದಕ ಇಲ್ಲದ ಜಾಗದಲ್ಲಿ ಎಲ್ಲಿಂದ ಉದಕ ಬರ್ತದೋ ಅಲ್ಲಿ ಶುದ್ಧ. ಕೂಡಿರುವ ಸಭಿಕರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ಪುರೋಹಿತರ ಕೈಯಿಂದ ಹೊರಟಂತ ಬಟ್ಟೆ ಹುಡುಗನ ಕೊರಳಿಗೆ ಮತ್ತು ಹುಡುಗಿಯ ಕೊರಳಿಗೆ ಹೋಗಿ ಮತ್ತೆ ಪುನಃ ಯಥಾಸ್ಥಾನಕ್ಕೆ ಈಗ ಶ್ರೇಯೋಭಿರಸ್ಸು ಅಷ್ಟಪುತ್ರವತಿ ಭವಾನ್. ಇಲ್ಲಿ ಅಣ್ಣನ್ಗರಿ ಬಟ್ರೆ ಏನು ಹೇಳ್ಬೇಕು? ಆಶೀರ್ವಾದ ಮಾಡ. ಅದೇ ಆಶೀರ್ವಾದ ಹೇಳಿ ಕೊಡ್ಬೇಟ್ರೆ. ಅಲ್ಲ ಶೀಘ್ರವೇ ಕಲ್ಯಾಣ ವಸ್ತು ಹೇಳಿಕೊಡಿ ಅಂತ ಹೇಳಿದ್ರೆ ಹೇಳ್ಕೊಡುದಿಲ್ಲ. ತಂಗಿಗೆ ಇನ್ನೊಂದು ಮದುವೆ ಮಾಡಿಸುವ ಆಲೋಚನೆ ಉಂಟ ನನಗೆ. ಓ ಹಾಗಾಯ್ತಾ? ಪಾರ್ವತಿ ಪರಮೇಶ್ವರರಂತೆ 1000 ಕಾಲ ಬದುಕಿ ಇಷ್ಟು ಸಾಕಾಗ್ತದೆ. ಕೆಲವರು ಹೇಳಿಕೊಡೋದು ಸರಿ ಹೇಳಿಕೊಡ್ತಿಲ್ಲ. ಆ ದೊಡ್ಡ ದೊಡ್ಡ ಶಬ್ದ ನೀನು ಬಾಯಿಗೆ ಬರುದಿಲ್ಲ, ಬ್ಯಾಡ್ದಿದ್ದೆಲ್ಲ ಬರ್ತದೆ ನಿಮಗೆ ಅಲ್ಲ. ಆಯ್ತಲ್ಲ, ಗುರು ಹಿರಿಯರು ಬಹಳಷ್ಟು ಜನ ಇದ್ರು, ಇದ್ದಷ್ಟು ಜನ ಶ್ರದ್ಧೆಯಿಂದ ಕೂತಿದ್ದಾರೆ. ಹೌದಾ? ಖಂಡಿತ. ಆದ್ರಿಂದ ಇಲ್ಲೇ ಇಳಿದು ಅವ್ರ ಕಾಲಿಗೆಲ್ಲ ಬಿದ್ದು ಬಾ ಹೋಗು. ಹೋದ್ರೆ ಅಲ್ಲ, ನೋಡಿದ್ಯಾ ಜನ ಎಷ್ಟಿದ್ದಾರೆ ಅಂತ? ಬಹಳ ಜನ. ಇವ್ರ ಕಾಲಿಗೆಲ್ಲ ಬೀಳುವಾಗ ಹೊತ್ತೆಷ್ಟಾದೀತು? ಹೊತ್ತು ಎಷ್ಟಾದ್ರೂ ಒಡ್ಡಿಲ್ಲ, ನಿನ್ನ ಸ್ವಂಟ ಯಾಕಾದೀತು? ಆದ್ರಿಂದ ಇಲ್ಲೇ ನಿಂತು ಸರ್ವಭ್ಯೋ ನಮಸ್ಕಾರ. ಸರ್ವಭ್ಯೋ ಮದನ, ತಂದೆ ಇಲ್ಲದ ಹೊತ್ತಿನಲ್ಲಿ ಹೌದು ತಂದೆಯ ಸ್ಥಾನದಲ್ಲಿ ನಿಂತು ತಂಗಿಯನ್ನ ದಾರಿ ಎರೆದು ಕೊಟ್ಟಿದ್ಯಾ. ಹಾಗಾಗಿ ಭಾವನ ಕೈಗೆ ತನ್ನ ತಂಗಿಯನ್ನ ಒಪ್ಪಿಸಿ ಸಾಧ್ಯ ಆದ್ರೆ 2 ಮಾತಾಡಿ ಕಳಿಸಿಕೊಡು. ಅಷ್ಟೇ. ಏನಿದು ಮದುವೆ ಮನೆಯ ಅಥವಾ ಸ್ಮಶಾನವ? ಏನೋ ಎಂತ ಒಳ್ಳೆ ಮಾತಾಡಿ ಕಳುವಿ ಕೊಡು ಅಂತ ಹೇಳಿದ್ರೆ ಏನು ಹೇಳ್ತಾ ಇದೆಯಲ್ಲ ಯಾಕೆ ನೀನು? ನನಗೆ ಇರೋಳೊಬ್ಬಳು ತಂಗಿ ಗೊತ್ತುಂಟು ನಿಮಗೆ. ನಿಮ್ಗೆ ತಂಗಿ ಇದ್ರೆ ಗೊತ್ತಾಗ್ತಿತ್ತು. ನಾನು ಬಾವ ಬಂದದ್ದಲ್ವ ಈಗ? ಬಾವ ಬಂದದ್ದು. ಬಾವ ಇಲ್ಲೇ ಹತ್ರ ಇರುವಾಗ ಹೇಳುವುದು ಯಾಕೆ ನೀನು? ಬಾವ ಯಾವುದೇ ಕಾರಣದಿಂದ ತಂಗಿಯನ್ನ ಅಂದ್ರೆ ಹೆಣ್ಣನ್ನ ಕೈಯೊಪ್ಪಿಸಿ ಕೊಡುವಾಗ ಕಣ್ಣೀರು ಹಾಕಬಾರದು. ಯಾಕೆ? ಕಣ್ಣೀರು ಹಾಕಿ ಕೈಯೊಪ್ಪಿಸಿ ಕೊಟ್ಟರೆ ಅವಳ ಜೀವನ ಇಡೀ ಕಣ್ಣೀರಿನಲ್ಲೇ ಕೈ ತೊಳಿಬೇಕಾಗ್ತದೆ. ನಗುನಗುತ್ತಾ ಕೊಟ್ಟದ್ದಾದ್ರೆ ಅವಳು ಬಾಳದಷ್ಟು ವರ್ಷ ಅವಳು ನಗುನಗುತ್ತಾ ಬಾಳ್ತಾಳೆ. ಗೊತ್ತುಂಟ ನನಗೆ? ನಗಡ ನಗಡ ಮುಗುಳ್ನಗೆ ನೀ ಹಲ್ಲು ಪೂರ್ತಿ ಬಿಡ್ಬೇಡ. ಭಾವ ಭಾವ ನನಗೊಬ್ಬಳೇ ತಂಗಿ ಪಾಪ. ಅವಳಿಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನುವುದು ಗೊತ್ತಾಗೋದಿಲ್ಲ ಅವಳಿಗೆ. ಆದ್ದರಿಂದ ಊರು ಶೋಕದ ಚಿಗುರಿಕೆ ಇವಳನ್ನು ನಿಮ್ಮ ಕೈ ಮೇಲೆ ಇಡ್ತಾ ಇದ್ದೇನೆ. ಅವಳನ್ನು ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ, ಅಕಸ್ಮಾತ್ ನೀರಿಲ್ದಿದ್ರೆ ಹಾಗೆ ಹಾಕಿ. ಬಹಳ ಒಳ್ಳೆಯದು ತಂಗಿ. ಸಾಕು ಸಾಕು. ಅಣ್ಣ ಆಗಾಗ ಬರ್ತಾ ಇದ್ರು. ಅಡ್ಡಿಲ್ಲ, ಅಣ್ಣ ಬರ್ತಾ ಇರ್ತಾನೆ, ನೀ ನೋಡ್ತಾ ಇರೋ. ಒಂದು ಕೆಲಸ ಮಾಡು, ಹಿಡಿದಕ್ಕೆ ಬಿಡಬೇಡ, ಬಲಗಾಲ ಮುಂದೆ ಹಾಕಿ ಒಳಗಡೆ ಹೋಗಬೇಕು. ಇನ್ನು 3 ದಿನದ ಸಂಭ್ರಮ ಉಂಟು ಮದುವೆ, ಆದ್ರಿಂದ ಒಳಗಡೆ ಹೋಗಿ. ಯಾಕೆ ಸುಮ್ಮನೆ ಕಣ್ಣೀರು ಬಾರದೆ ಒರೆಸ್ಕೊಳ್ತೀಯ? ಬೆವರು ಬಂದದ್ದು. ಅಲ್ಲ, ಬೆವರು ಬಂದ ಕೂಡಲೇ ಕಣ್ಣೀರು ಅದ. ಏನು ನಿಂತಿದ್ದೀನಿ ನೀನು? ಬನ್ನಿ ಹೋಗುವ. ಎಲ್ಲಿಗೆ? ಊಟಕ್ಕೆ. ಆಶೀರ್ವಾದ ಮಾಡ್ತೇನೆ, ನಂಗೆ ಬರ್ಲಿಕ್ಕೆ ಆಗುದಿಲ್ಲ ಏನೋ. ನೀನು ಏನು ಎಣಿಸಿದೀವ ಅಂತೇ ಆಗಲಿ, ಮದುವೆ ಆಗಲಿ ಅಂತ ಹೇಳಿದ್ರೆ ನೀನು ಈಗಾಗಲೇ ಯಾವುದು ನಿಶ್ಚಯ ನಿಶ್ಚಿತಾರ್ಥ ಆಗಿದೆ. ಹೌದು. ಹಾಗನ್ನುವಾಗ ಒಳ್ಳೆ ವರ ಸಿಕ್ಕುವಂತ ಆಶೀರ್ವಾದ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಕ್ಕಿದ ವರನಿಂದ ಮುಂದೆ ಬಾಳ್ವೆ ಒಳ್ಳೆ ರೀತಿಯಲ್ಲಿ ಸಾಗಲಿ, ನನ್ನಿಂದಲೇ ಮಗುವಾಗಲಿ. ಹೋಗು.
ನನ್ನ ಆಶೀರ್ವಾದದಿಂದ ನಿನಗೆ ಮುಂದೆ ಮಗುವಾಗಲಿ. ಹಾಗೆ ಮತ್ತೆ ಹೇಗೆ ಬರ್ತೀನಿ ಬ್ರಾಹ್ಮಣರೇ. ಆಯ್ತು. ಇಲ್ಲಿಯ ಕಾರ್ಯಕ್ರಮ ಎಲ್ಲ ಮುಗಿಯಿತು. ಬಹಳ ಸಂತೋಷ. ತಂದೆ ಹೇಳಿದಂತೆ ಎಲ್ಲ ಕಾರ್ಯಕ್ರಮ ಆಯ್ತು. ಹೌದೌದು. ಆದ್ರಿಂದ ಇನ್ನುಳಿದದ್ದೇನು? ನೀವೊಂದು ಇಲ್ಲದೆ ಇದ್ರೆ ಇವತ್ತು ಬಹಳ ಕಷ್ಟ ಆಗ್ತಿತ್ತು. ಏನು ಆಗ್ತಿರ್ಲಿಲ್ಲ, ಆಗುದೆಲ್ಲ ಆಗ್ತಿತ್ತು. ತುಂಬಾ ಉಪಕಾರ ಮಾಡಿದ್ದೀರಿ, ತುಂಬಾ ಸಂತೋಷ ಆಯ್ತು. ನೋಡು, ನಮ್ಮನ್ನು ಹೊಗಳಿದ್ರೆ ನಾವು ಏರ್ಕೊಳ್ಳುವವರಲ್ಲ, ತೆಗಳಿದ್ರೆ ಕೈ ಇಳಿಯುವವರು ಅಲ್ಲ, 6 ಕೆಚ್ಚುವವರಲ್ಲ, 3 ಕುಂದುವವರಲ್ಲ. ನಿಂದ ಅದೆಲ್ಲ ಬೇಡ. ನಮ್ಮ ಇವತ್ತಿನ ಇದು ಕೊಡು. ಎಲ್ಲ ನಮ್ಗೆ ಗೊತ್ತುಂಟು. ಎಲ್ಲ ಹೊಗಳಿಯೇ ನಮ್ಗೆ ಕೊಡದೇ ಇದ್ದದ್ದೆ. ಬ್ರಾಹ್ಮಣರೆಲ್ಲ ಬಾಯಿ ಬಿಟ್ಟೆಲ್ಲ ಕೇಳ್ಬಾರ್ದು. ನಿಂಗೆ ಗೊತ್ತಿಲ್ಲ, ಸಭಾ ಮರ್ಯಾದೆ ಅಂತ ಇರ್ತದೆ, ಅದನ್ನು ಕೊಡದೆ ಹೋಗ್ಲಿಕ್ಕೆ ಇಲ್ಲ. ನಾವು ಅದು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಬ್ರಾಹ್ಮಣರು ಬರ್ತಾರೆ, ಅಲ್ಲಿರುವಂತಹ ತಾಮ್ರದ ಕೊಪ್ಪರಿಕೆ ಕಿತ್ತಾಗಿ ಬ್ರಾಹ್ಮಣರು ಬರ್ತಾರೆ, ಹೊಂಡ ಬೀಳ್ತದೆ, ಅವ್ರನ್ನ ಹಾಕಿ ಮುಚ್ಚಿಬಿಟ್ಟು. ಅಂದ್ರೆ ನಮ್ಮನ್ನು ಜೀವಂತ ಸಮಾಧಿ ಮಾಡುದ ನೀನು? ಹೆಚ್ಚು ಕಡಿಮೆ ಆಯ್ತಾ? ಹೆಚ್ಚು ಕಡಿಮೆ ಆಯ್ತು. ಅಂದ್ರೆ ಬ್ರಾಹ್ಮಣರು ಬರ್ತಾರೆ, ಕೊಪ್ಪರಿಗೆಯನ್ನ ಎಬ್ಬಿಸಿ ಹೊಂಡ ಬೀಳುತ್ತದೆ, ಅದನ್ನು ಮಣ್ಣಾಕಿ ಮುಚ್ಚಿ ಬ್ರಾಹ್ಮಣರು ಬರ್ತಾರೆ. ಹಿಂದೆ ಮುಂದೆ ಆಯ್ತು. ಹಿಂದೆ ಮುಂದೆ ಆಯ್ತಾ? ಏನಂತೆ? ಕಡಿಮೆ ಆಯ್ತಂತೆ. ಕಡಿಮೆ ಆದ್ರೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಆ ತಾಮ್ರದ ಕೊಪ್ಪರಿಗೆನೆ ಮಾರಿಬಿಡಿ. ಇಲ್ಲ ಅಂತ ಅದೇ ವ್ಯವಸ್ಥೆ ಅವ್ರು ಮಾಡ್ತಾರೆ. ಕರೆದಾಗ ಬನ್ನಿ. ಈಗ ಕರೆದಾಗ ನಾವು ಬರ್ತೇವೆ. ಕರೆಯುವುದು ಯಾವಾಗ ಅನ್ನೋದು ಬೇಕಾಗ್ತದೆ. ಇನ್ನು ಅಗತ್ಯ ಇದೆ ಕರೀತೇವೆ. ಇಲ್ಲ, ಇನ್ನು ಕೆಲವು ದಿವಸ ಆಗುದಿಲ್ಲ. ನೀ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಬಿಟ್ರೆ. ನೋಡು, ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ? ಮದುವೆ ಸಂಭ್ರಮ ಮಾಡಿದ್ದಾನೆ ಮದನ. ಹೌದೌದು. ಊಟವನ್ನು ಮುಗಿಸ್ಕೊಂಡು ಹೋಗ್ಬೇಕು ಅಂತ. ಆದ್ರಿಂದ ಪ್ರತಿಯೊಬ್ಬರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಬೇರೆ ಏನಲ್ಲ, ಗಡಿಬಿಡಿ ಮದುವೆ. ಹಾಗಾಗಿ ಸಾಯಂಕಾಲ ಹೋಗಿ ನಿಮ್ಮ ಮನೆಯಲ್ಲೇ ಮನೆ ಊಟ ಮಾಡಿ ಮತ್ತೇನು ಅಂತ ಕೊಟ್ಟಿರುವಂತಹ ಚಂದ್ರಹಾಸನ ಹೊಗೆ ಹಾರಬಹುದಲ್ಲ, ಹಾಗೆ ಮಾಡ್ತಾನೆ. ಬ್ರಾಹ್ಮಣರು ದಯವಿಟ್ಟು ಕ್ಷಮಿಸಬೇಕು. ನೀವು ಬರುವುದನ್ನು ಗ್ರಹಿಸಲೇ ಇಲ್ಲ. ಎಲ್ಲಿಂದ ನೋವಾಯ್ತಾ? ಇಲ್ಲ, ಮೂಳೆ ಒಂದು ಅಲ್ಲೇ ತಪ್ಪುತ್ತಷ್ಟೇ, ನೋವಾಗಲಿಲ್ಲ. ಸರಿ ಮಾಡಿಸೋಣ. ಬೇಡ ಬೇಡ, ನೀವು ಮುಟ್ಟುವುದೇ ಬೇಡ ಸ್ವಾಮಿ. ನೀವು ಮುಟ್ಟುದೇ ಅಂತ ಆದ್ರೆ ಮತ್ತೊಂದು ಮೂಳೆ ತಪ್ಪಿದ್ರು ತಪ್ಪು. ಖಂಡಿತ ಹಾಗೆ ಸಾಧ್ಯ ಇಲ್ಲ ಸ್ವಾಮಿ. ಎಲ್ಲಿಂದ ಬಂದವರು? ಏನಿದು? ಬಹಳ ನೀನು ಅವಸರವಾಗಿದ್ದಿ, ನಾನು ಅವಸರವಾಗಿ ಬರ್ತಿದ್ದೆ. ಹೋದದ್ದು ಬೇರೆ ಎಲ್ಲಿಗಲ್ಲ, ನಿಮ್ಮ ಮನೆಗೆ ಹೋಗಿದ್ನಪ್ಪ. ನಮ್ಮ ಮನೆಗೆ? ಹೌದೌದು. ಯಾಕೆ? ನಿಮ್ಮ ಮನೆಯಲ್ಲಿ ಭಾರಿ ವಿಶೇಷ 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 ವಿಶೇಷ. ಏನದು? ಮದುವೆ ಮದುವೆ. ನಮ್ಮ ಮನೆಯಲ್ಲಿ ಮದುವೆ? ಮದುವೆ ಮದುವೆ. ಯಾರಿಗೆ? ಯಾರ್ಯಾರಿಗೂ ಅಲ್ಲ, ನಿನ್ನ ಮಗಳಿಗೆ ಮದುವೆ. ಮಗಳಿಗೆ? ಹೌದೌದೌದೌದು. ವರ? ವರ ಬೇರೆ ಯಾರಲ್ಲ, ನೀನೇ ಕಳುವಿ ಕೊಟ್ಟಿದ್ಯಲ್ಲ, ಚಂದ್ರಹಾಸ ಎನ್ನುವ ಇದು ಚಂದ್ರಾವತಿ ಅರಸು. ಅವನಿಗೆ ಕೊಟ್ಟು ಮದುವೆ ಮಾಡಿದು ಮುಗಿಸಿ ಬಂದ. ಮಗ ಸತ್ತ. ನಿಮ್ಮ ಸುಪುತ್ರನಾದಂತಹ ನನ್ನ ಮೇಲೆ ಈ ರೀತಿ
ಯಾಕೆ ಸಿಟ್ಟು ಯಾಕೆ ಅಂತ ನನಗೆ ಅರ್ಥ ಆಗುತ್ತೆ. ನೀನು ಮಾಡಿದ ಕೆಲಸಕ್ಕೆ ಏನ್ ಮಾಡಿದೆ ಅಪ್ಪಯ್ಯ? ಅನರ್ಥ ಮಾಡಿದೆಯಲ್ಲ. ನೀವು ಲೇಖನ ಕಳುಹಿ ಕೊಟ್ಟಿದ್ದೀರಿ, ನೀವು ಬರೆದ ರೀತಿಯಂತೆ ನಾನು ಎಲ್ಲ ಕೆಲಸ ಮಾಡಿದ್ದೇನೆ ಅಪ್ಪಯ್ಯ. ಆಡಿಕೊಳ್ತಾ ಇದ್ದೀಯ, ಲೇಖನದಲ್ಲಿ ಇರುವ ಹಾಗೆ ಮಾಡಿದ್ದೀಯಾ? ಖಂಡಿತ ಹಾಗಾಗಲೇ ಇಲ್ಲ. ನಾನು ಬರೆದದ್ದೊಂದಾದ್ರೆ ನೀನು ಮಾಡಿದ್ದಿನ್ನೊಂದು. ನನ್ನ ಕನಸನ್ನು ನನಸು ಮಾಡಬೇಕಾದ ನೀನು ಅದನ್ನು ನುಚ್ಚು ನೂರನ್ನಾಗಿಸಿ ಬಿಟ್ಟೆ. ಈ ಹೊತ್ತಿನಿಂದ ನೀ ನನ್ನ ಮಗನಲ್ಲ, ನಾನು ನಿನ್ನ ಅಪ್ಪನಲ್ಲ. ಅರೆ ಕ್ಷಣ ನನ್ನ ಮನೆಯಲ್ಲಿ ನಿಲ್ಲದೆ ಹೊರಟಾಗು ಕಾಡಿಗೆ. ಬಹಳ ಸಂತೋಷ ಆಗುತ್ತದಪ್ಪ ಹೊರಟಾನು. ಯಾಕಂದ್ರೆ ಅದೊಂದು ಕಾಲದಲ್ಲಿ ಶ್ರೀರಾಮಚಂದ್ರ ತನ್ನ ತಂದೆಯಂತ ದಶರಥ ಭೂಪತಿಯ ಮಾತನ್ನು ನಡೆಸುವುದಕ್ಕೋಸ್ಕರ ಪಿತೃವಾಕ್ಯ ಪರಿಪಾಲನ ದುರಂಧರನಾಗಿ ಕಾಡಿಗೆ ವನವಾಸಕ್ಕೆ ಹೊರಟು ಹೋದರಂತೆ. ಅದೇ ರೀತಿಯಲ್ಲಿ ಇವತ್ತು ನಿಮ್ಮ ಮಾತಿಗೋಸ್ಕರ ನಾನು ಕಾಡಿಗೆ ಹೋದರೆ ಅಭಿನವ ರಾಮನಾಗುವಂತಹ ಯೋಗ ಭಾಗ್ಯ ನನಗೆ ಒದಗಿ ಬರ್ತದೆ. ನೀವು ಕಳುಹಿ ಕೊಡಿ, ನಾನು ಹೀಗೆ ಹೋಗ್ತೇನೆ. ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ಪ್ರಭು ಶ್ರೀರಾಮಚಂದ್ರ, ಅವನ ಘನಯಾಜ್ಞತೆ ಏನು? ಅಪ್ಪನ ಮಾತನ್ನು ನಡೆಸುವುದಕ್ಕೆ ಅಸಾಧ್ಯನಾಗಿರುವಂತಹ ನರಕ, ನಿನ್ನ ಹಣೆ ಬರಹ ಏನು? ನಿನ್ನಂತಹ ಮಗ ಮಾಡಬೇಕಾದ ಕಾರ್ಯದ ಕುರಿತಾಗಿ ಲಕ್ಷ್ಯ ಇಲ್ಲದೆ ಶ್ರದ್ಧೆ ಇಲ್ಲದೆ ಇದ್ರೆ ಆಗುವ ಅನರ್ಥ ಏನು ಎನ್ನುವುದಕ್ಕೆ ಸಾಕ್ಷಿ. ಪುತ್ರ ರೂಪದಿ ಜನಿಸಿದ ಎಲ್ಲ ನನ್ನ ಶತ್ರುವೇ, ನೀನಿರಲೇಬಾರದು. ನಿನ್ನನ್ನು ಸಿಟ್ಟು ತನಗೆ ಕೇಳು, ಮೌನ ಪರರಿಗೆ ಕೇಳಂತೆ. ಸಿಟ್ಟು ಬಂದಾಗ ಪ್ರಜ್ಞಾಶಕ್ತಿ ಕೆಟ್ಟು ಹೋಗ್ತಂತೆ, ಹುಚ್ಚಿಡಿತದಂತೆ. ಅದನ್ನು ತಿಳಿಯದೇ ಇದ್ದ ಹೆಟ್ಟರೆ ನೀವಲ್ಲ. ಆದ್ರೂ ಇವತ್ತು ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನನ್ನ ಸಿಟ್ಟಿಗೆ ಕಾರಣ ನೀನೆ. ಅಪ್ಪಯ್ಯ, ಒಂದು ಕಥೆ ನೆನಪಾಗುತ್ತಾ ಇದೆ. ಅದೊಂದು ಸಂದರ್ಭದಲ್ಲಿ ಜಮದಗ್ನಿ ಋಷಿಗಳಿಗೆ ಸಿಟ್ಟು ಬಂತಂತೆ. ತನ್ನ ಮಗನಾದಂತಹ ಪರಶುರಾಮನ್ನು ಕರೆದು ತಾಯಿಯ ತಲೆಯನ್ನು ಕತ್ತರಿಸು ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಪರಶುರಾಮ ತಾಯಿಯ ತಲೆಯನ್ನೇ ಕತ್ತರಿಸಿ ತಂದಿದ್ದರಂತೆ. ಹಾಗಾಗಿ ಸಿಟ್ಟಿನಿಂದ ಎಂತೆಂತ ಅನಾಹುತವೆಲ್ಲ ಆಗಿ ಹೋಗುತ್ತದೆ. ಹಾಗಿರುವಾಗ ಇವತ್ತು ನೀವು ನಿಮ್ಮ ಮಗನಾಂತ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಏನೆಲ್ಲ ಅನರ್ಥ ಘಟಿಸ್ಲಿಕ್ಕಿಲ್ಲ ದೇವರೇ. ಆಗಲಿ, ಏನಾದ್ರೂ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಅಲ್ವೇ. ಮಗನನ್ನು ಕಡಿಬೇಕು ಅಂತ ಮುಂದಾಗ್ತೀರಿ ಅಂತ ಆದ್ರೆ ಇದು ಎರಗುತ್ತಾ ಇದ್ದೀನಿ. ಕಡೀರಿ ಅಪ್ಪಯ್ಯ. ನಿನಗೆ ಬೇಕಾದಷ್ಟು ಪುರಾಣದ ಕಥೆ ಎಲ್ಲ ಕಂಠಪಾಠ ಮಾಡ್ಕೊಂಡಿದ್ದೀನಿ. ನನಗೆ ಆಗಾಗ ನೆನಪಾಗುದಪ್ಪಯ್ಯ. ಬೇರೆಯವ್ರಿಗೆ ಉಪಯೋಗವಾಗುವಂಥದ್ದು ಒಂದೂ ಗೊತ್ತಿಲ್ಲ ನಿನಗೆ. ನಿನ್ನನ್ನು ಕಡಿಯುವುದರಿಂದ ನನಗಾಗಬೇಕಾದಂತಹ ಲಾಭ ಏನಿಲ್ಲ. ಆದ್ರೆ ಅತಿಶಯವಾದಂತಹ ನನ್ನ ಆಶಯ
ಅದು ಮಣ್ಣು ಪಾಲಾಗಿ ಹೋಗುವುದಕ್ಕೆ ಕಾರಣ ಸ್ಥಾನದಲ್ಲಿ ನೀನು ನಿಂತು ಬಿಟ್ಟಿಯಲ್ಲ. ನೀನೇನು ತಪ್ಪೇ ಮಾಡ್ಲಿಲ್ವಾ? ನಾನು ಬರದಂತೆ ಎಲ್ಲ ಸರಿಯಾಗಿ ಮಾಡಿದ್ದೀಯ, ಲೇಖನ ಓದಿದ್ದೀಯ, ಬಾಯ್ಪಾಠ ಮಾಡಿದ್ದೇನಪ್ಪ. ಪಚನ ಆಗಿದೆಯಾ? ಜೀರ್ಣ ಆಗಿದೆ. ಜೀರ್ಣ ಆದದ್ದು 3 ಹೊತ್ತು ತಿಂದದ್ದು, ಅಲ್ಲಿರುವ ಅಕ್ಷರಗಳು ಪಚನ ಆಗಿದೆ ಅಂತ ಹೇಳಿದೆ. ಹೌದಪ್ಪಯ್ಯ. ಎಲ್ಲುಂಟು ಲೇಖನ? ತಲೆಕೆಳಗಾಯ್ತಪ್ಪ. ನಿನ್ನಂತ ಮಗ ಹುಟ್ಟಿದ್ರೆ ಯಾವ ಅಪ್ಪನೂ ತಲೆ ಕೆಳಗಾಗುವುದೇ. ಲೇಖನ ಹಾಗೆ ಹಿಡಿದ್ರೆ ಹೇಗೆ ಗೊತ್ತಾಗ್ತದೆಯೋ ನೋಡೋಣ ಅಂತ ಮಾಡಿದ್ದು ನಾನು. ತಲೆ ಕೆಳಗಾದದ್ದು ಅಲ್ಲ ಅದು. ತಪ್ಪಿ ಹೋದದ್ದಲ್ಲ, ತಪ್ಪಿ ಹೋದದ್ದಲ್ಲ. ಕೈ ನಡೀತಾ ಇದೆ. ಕೈ ನಡುವುದು ನನ್ನದ್ದಲ್ವಾ? ಕೈ ನಡುಗಿದ್ರೆ ಏನಾಯ್ತು? ದೇಹ ಗಟ್ಟಿ ನಿಂತಿದೆ. ನಿಂತದ್ದು ಹೌದು, ನನ್ನ ಕೈ ಹಿಡ್ಕೊಂಡಿದ್ರಲ್ಲ. ನಿನ್ನ ಕೈ ಆಧಾರಕ್ಕಲ್ಲ, ನಿನ್ನ ಬುದ್ಧಿ ತಿದ್ದುವುದಕ್ಕೆ. ಸರಿಯಾಗಿ 2 ಕಣ್ಣು ಬಿಟ್ಟು ನೋಡು. ಶ್ರೀ ಶ್ರೀ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನಮ್ಮಪ್ಪಯ್ಯ. ಊರಿಗೆ ಗಂಗುರ ಸಾರಿ ಬಾ ನಮ್ಮ ಅಪ್ಪಯ್ಯ ಅಂತ. ಯಾರಿಗೆ ಗೊತ್ತಿಲ್ಲ ಅಪ್ಪಯ್ಯ ಅಂತ? ನಿಮ್ಮ ಪ್ರಚಾರ ಉಂಟು ಅಪ್ಪಯ್ಯ. ಸುಪ್ರೇಮದಿಂ ತನ್ನ ಸುತ ಮದನಂಗೆ. ನಿಮ್ಮ ಮಗನಿಗೆ, ನನಗೆ, ನಿನ್ನ ಮಗನಿಗೆ, ನನಗೆ ಯಾರಿಗೆ ಗೊತ್ತಿಲ್ಲ ನಿನ್ನ ಮಗ ಎನ್ನುವುದು. ಹರಸಿ ನೇಮಿಸಿದ ಕಾರ್ಯಮೀ ಚಂದ್ರಹಾಸಂ ಮಹಾಹಿತ ನೆಮಗೆ. ಮಹಾಹಿತ ನಿಮಗೆ ಒಳ್ಳೆ ಅರ್ಥಧಾರಿ ಮಹಾರಾಯ. ನಿಮ್ಮ ಮಹಾಹಿತ ನೆಮಗೆ ಅದರ ಅರ್ಥ ಹಾಗಲ್ಲ. ಮಹಾಹಿತ ನೆಮಗೆ, ಮಹಾ ಅಹಿತ ನೆಮಗೆ. ಇದು ಸವರ್ಣ ನಿಮ್ಮ ಸವರ್ಣ ದೀರ್ಘ ಸಂಧಿ ಒಳಗೆ ನಾನು ಸಂದೆಲ್ಲ ಹೋಯ್ತಲ್ಲ. ಸಂದು ಕಳುತ್ತಿದ್ದೇನೆ ಈಗ ಒಂದೊಂದಾಗಿ. ಹಾ, ಮಹಾಹಿತ ನಿಮಗೆ ಮೇರೆ ನಮ್ಮ ಸೀಮ ಗರಸಾಗಪಂ ಸಂದೇಹಮಿಲ್ಲಿದಕ್ಕೆ. ಸಾಮಾನ್ಯದವನಲ್ಲ, 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 ಸಾಮಾನ್ಯದವನಲ್ಲ. ಅದು ಎಚ್ಚರಿಕೆ ನಿನಗೆ ಹೇಳಿದ್ದು. ಆಮೇಲೆ ಸರ್ವತಾ ಮಿತ್ರನಪ್ಪ ನೆಂದೀತನಂ ಕಳುಹಿದನು ನಿನ್ನ ಬಳಿ. ಇದನ್ನರಿಯುವುದು, ತಿಳಿಯುವುದು, ಜೀರ್ಣಿಸಿಕೊಳ್ಳುವುದು, ಪಚನ ಮಾಡಿಕೊಳ್ಳುವುದು, ಅರ್ಥ ಮಾಡಿಕೊಳ್ಳುವುದು. ಹೌದಪ್ಪ ಅಂದ್ರೆ ಅರ್ಥ ಒಂದು ಆಗಲಿಲ್ವಲ್ಲ ನನಗೆ. ಆಮೇಲೆ 10 ಕಳೆದ ಬಂದ ಬಳಿಕ ಕುಲವಿತ್ತ ವಿದ್ಯಾವಯೋ ವಿಕ್ರಮಗಳ ನೀ ನೋಡುತ್ತಿರೋದೆ ಕೋಟು ವಿಷಯ. 10 ಕಳೆದ ಬಂದ ಬಳಿಕ ಕುಲವಿತ್ತ ವಿದ್ಯಾವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೋಟು. ಏನು ಆಗಲಿಲ್ಲ. ನಾನು ಅದೇ ಹೇಳುವುದು. ಏನು ಮಗನೇ? ತಿರುಗಾಟ ಮಾಡಬೇಡಿ. ನಿಮಗೆಲ್ಲ ಇನ್ನು ರಾಜಕೀಯ ಎಲ್ಲ ಬೇಡಪ್ಪಯ್ಯ. ನಮ್ಮಂತ ಹುಡುಗರು ಮಕ್ಕಳು ಇದ್ದೇವೆ. ಹೇಳಿದ್ರು ಕೇಳುವುದಿಲ್ಲ ನೀವು ಅಪ್ಪಯ್ಯ. ಬಿಸಿಲಲ್ಲೆಲ್ಲ ಯಾಕೆ ತಿರುಗಾಡೋದು? ನಮಗೂ ತಿರುಗಾಟ ಮಾಡುವ ಹುಚ್ಚ ಅಲ್ವೋ? ಅದ್ಯಾಕಪ್ಪಯ್ಯ? ನಮಗೂ ರಾಜಕೀಯ ಬೇಕು ಅಂತ ನಾವು ಬರುವುದಲ್ಲ. ಹೌದೇ? ಜನ ಅಪೇಕ್ಷೆ ಪಡ್ತಾರೆ. ಹೌದಪ್ಪಯ್ಯ. ನೀವು ಹೆಚ್ಚು ಕೆಲಸ ಮಾಡುವುದು ಬೇಡ, ಒಂದು ಸುತ್ತಾದ್ರೂ ತೊಂದರೆ ಇಲ್ಲ, ನೀವೇ ಒಂದು ಹೋಗಿ ಅಂತ. ಮತ್ತೆ ನಮಗೊಂದು ಹೆದರಿಕೆಯೋ ಏನಪ್ಪಯ್ಯ? ಎಲ್ಲಿಯಾದ್ರೂ ನಾವು ಬರದೆ ಹುಡುಗಾಟಿಕೆ ನಿಮ್ಮ ತಲೆ ಮೇಲೆ ಹಾಕಿದ್ರೆ ಎಲ್ಲಿ ಕುಲಗೆಡಿಸಿ ಬಿಡ್ತೀರೋ ಎನ್ನುವ ಭಯದಿಂದ ನಾವೇ ಬರ್ತಾ ಇದ್ದೇವೆ. ಅದು ಆ ಭಯ ಮೊದಲು ಕೊಡೋರಿಗೂ ಅದೇ ಭಯ ಇತ್ತಪ್ಪಯ್ಯ. ಅಂದ್ರೆ ನೀವು ಈಗ ಕೊಡ್ಬಹುದು ಅಂತ ಮೊದಲು ಕೊಟ್ಟವರಿಗೆ. ನೀನೇನು ಕಂಗಾಲಾಗುವುದು ಬೇಡ. ಕುಡಿಯುವುದಕ್ಕೆ ಸದ್ಯ ಕುಡಿಯುವುದಕ್ಕೇನು ಬೇಡ. ಬೊಂಡ ತರಲ್ಲ. ಅಯ್ಯೋ, ನೀನು ಬೊಂಡ ಕೊಟ್ಟರು ಅದರಲ್ಲೇ ಏನಾದರೂ ಉಳಿದ್ರು ಉಳಿಯಿತು. ಬೊಂಡ ಈಗ ಬೇಡ ಮಗನೇ. ಅದು ಮೊದಲೆಲ್ಲ ಅದೇ ತಂದು ಕೊಡ್ತಾ ಇದ್ದಾವ ನಾವು. ಮೊದಲನ ಕತೆ ಬಿಡೋ, ಬೊಂಡು ಬಂದಿತ್ತು ನಮಗೆ, ಮತ್ತೊಂದು ಬಂದಿತ್ತು, ಅದು ಬಿಡು. ಅದಲ್ಲ, ಈಗ ಯಾವುದು ಬೇಡ. ಆರೋಗ್ಯಕ್ಕೆ ಒಳ್ಳೇದಲ್ವದು? ಅದು ಆರೋಗ್ಯಕ್ಕೆ ಹೌದು. ಮೊದಲೇ ಭಯಗ್ರಸ್ತಳು. ಎಲ್ಲಿಯಾದರೂ ಈ ಸ್ಥಿತಿಯಲ್ಲಿ ನನ್ನನ್ನು ನೋಡಿದ್ರೆ ಅವಳು ಎದೆ ಒಡೆದು ಹೋದಿತ್ತು. ಅವಳು ಬರುವುದು ಬೇಡ. ಆಮೇಲೆ ವೈದ್ಯರಂತೂ ಬೇಡವೇ ಬೇಡ. ಇದ್ದಾರೆ, ಒಳ್ಳೆ ವೈದ್ಯರಿದ್ದಾರೆ. ವೈದ್ಯರಿದ್ದಾರೆ, ಆದ್ರೆ ಅವ್ರು ಬೇಡ. ಯಾಕೆ? ಈ ಯಮ ಬಂದ್ರೂ ತೊಂದರೆ ಇಲ್ಲ. ಯಮ ಬಂದ್ರೆ ಪ್ರಾಣ ಮಾತ್ರ ಎಳ್ಕೊಂಡು ಹೋಗ್ತಾನೆ. ಈ ಪಾಪಿ ವೈದ್ಯರು ಬಂದ್ರೆ ಪ್ರಾಣ ಹಣ ಎರಡೂ ಎಳ್ಕೊಂಡು ಹೋಗ್ತಾರೆ. ಆದ್ರಿಂದ ಸದ್ಯ ಪರಿಸ್ಥಿತಿಯಲ್ಲಂತೂ ಅವ್ರು ಬೇಡವೇ ಬೇಡ. ಮತ್ತೆ ಬೇರೆ ಏನಾದ್ರು ಉಂಟು ಅಂದ್ರು ಅಲ್ವಾ? ಹಾಗಾಗಿ ಅವ್ರು ಬೇಡ. ಏನ್ ಮಾಡ್ದಪ್ಪಯ್ಯ? ನೀನೊಂದು ಕೆಲಸ ಮಾಡ್ತೀಯಾ? ಬಿಸಿಲಿನ ಪ್ರಖರತೆಯಲ್ಲಿ ಬಂದೆ. ಒಳಗೆ ಬಂದಾಗ ಈ ತಂಪು ಸೇರಿತು. ಬಿಸಿಲು ತಂಪು ಸೇರಿ ಪಿತ್ತ
ಕೋಪದಿಂದ ತಲೆ ಗರ 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 ಗರ. ಸದ್ಯ ಸ್ವಲ್ಪ ವಿಶ್ರಾಂತಿ ಪಡೆದರೆ ನಾನು ಸುಧಾರಿಸಿಕೊಳ್ತೇನೆ. ಆಗಲಪ್ಪಯ್ಯ, ಏನಾದ್ರೂ ಅಗತ್ಯ ಬಿದ್ದರೆ ನನ್ನ ಕರೆಸಬೇಕು. ನಿನ್ನನ್ನು ಕರೀದೆ ಮತ್ತೆ ನನಗೆ ಬೇರೆ ಯಾರಿದ್ದಾರೋ ಮಗನ. ನಿಮ್ಮ ಮಗನಲ್ಲಿ ಅಪ್ಪಯ್ಯ, ಆದ್ರಿಂದಲೇ ನಿನ್ನನ್ನೇ ಕರೀತೇನೆ. ಮಗ ಆದೀತು. ವಿಷವ ಮೋಯಿಸುವಂತೆ ಕೊಡುವುದಿನಲಿ ತಂಗಿ, ವಿಷಯ ಮೋಯಿಸುವಂತೆ ಕೊಡುವುದಿಮ್ಮಿ ಲೇಖ. ವಿಷವ ಮೋಯಿಸುವಂತೆ ಕೊಡುವುದಿನಲಿ ತಂಗಿ, ಮೋಹಿಸುವಂತೆ ಕೊಡುವುದಿಮ್ಮಿ ಲೇಖ. ವಿಷಯವಿದು ವಿಧಿಕೃತವಾಯ, ವಿಷಯವೇನು ವಿಧಿಕೃತವಾಯ ಬರೆದ ಎಲ್ಲ ಕರದೋಷವು, ಬರೆದ ನನ್ನ ಕರದೋಷವು ಶಶಿಹಾಸನ ವಂಚನೆಯೋ ಬರೆದೆಲ್ಲ ಕರದೋಷವು ಶಶಿಹಾಸನ ವಂಚನೆಯೋ ಶಶಿಹಾಸನ ವಂಚನೆಯೋ ಅಯ್ಯೋ ಸ್ಥಿತಿ, ಎಂತ ದುಸ್ಥಿತಿಯನ್ನು ತಂದು ಬಿಟ್ಟೆ ಭಗವಂತ. ನಾನೊಂದನ್ನು ಎಣಿಸಿದರೆ ದೈವತ ಬೇರೊಂದನ್ನು ಎಣಿಸಿದ ಎನ್ನುವ ಹಾಗೆ ವಿಷವ ಮೋಹಿಸುವಂತೆ ಕೊಡು. ಸ್ಪಷ್ಟವಾಗಿ ಸ್ಫುಟವಾಗಿ ಬರೆದಿರುವಂತಹ ಲೇಖನ ನನ್ನ ಕೈಯಾರೆ ನಾನು ಬರೆದದ್ದು. ಈಗ ನೋಡಿದರೆ ವಿಷಯ ಮೋಹಿಸುವಂತೆ ಕೊಡುವುದಿಲ್ಲ. ಯಾರಿಂದಾದ ಚಾತುರ್ಯ ಇದು? ಎಲ್ಲೇ ಆದ ಚಾತುರ್ಯ ಇದು? ನನ್ನ ಕೈ ನನ್ನನ್ನು ವಂಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಲೇಖನವನ್ನು ತಂದಿರುವಂತಹ ಚಂದ್ರಹಾಸ ಸ್ವಾರ್ಥ ಲಾಲಸೆಯಿಂದ ಎಲ್ಲಿಯಾದರೂ ತಿದ್ದಿದನೋ ನನ್ನ ಯೋಜನೆಯನ್ನು ವಿರೂಪಗೊಳಿಸುವುದಕ್ಕೆ ಮುಂದಾದನು. ಛೇ, ಅವನ ಪ್ರಾಮಾಣಿಕತೆ, ಅವನ ಮುಗ್ಧತೆ ಇಂಥವುದಕ್ಕೆಲ್ಲ ಅವಕಾಶ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕೈ ವಂಚಿಸುವುದಿಲ್ಲ, ಚಂದ್ರಹಾಸ ಮೋಸಗಾರನಲ್ಲ ಅಂತಾದ ಮೇಲೆ ಈ ರೀತಿ ವಿಪರೀತವಾಗುವುದಕ್ಕೆ ಕಾರಣ ವಿಧಿ. ಆ ವಿಧಿಯೇ ನನ್ನ ಬದುಕಿನಲ್ಲಿ ಆಟವನ್ನು ನಡೆಸ್ತಾ ಇದ್ದಾನೆ. ಕಾಲಚಕ್ರವ ನೀನುರುಳದೇ ಇದ್ದರೆ ನನ್ನ ಸಾಹಸದಿಂದ, ನನ್ನ ಬಲದಿಂದ ನಿನ್ನನ್ನು ಉರುಳಿಸುತ್ತೇನೆ. ಇದನ್ನೆಲ್ಲ ಗ್ರಹಿಸುತ್ತಾ ಇರುವ ಹಾಗೆ ನನ್ನ ಮಗ ಮದನ
ದೇಶಿಗನಲ್ಲ. ಇದೆಲ್ಲವುದಕ್ಕೂ ಕಾರಣ ಅವನೇ ಎನ್ನುವುದಾಗಿ ಅವನನ್ನು ಬಡಿದೆ, ಬೈದೆ, ಭಂಗಿಸಿದೆ, ಅವನನ್ನು ಹೊಡೆದೆ. ಆದರೆ ಅವನ ಮುಗ್ಧ, ಪ್ರಾಮಾಣಿಕ, ನನ್ನ ಪಾಲಿಗೆ ಮೋಸ ಎಸಗುವುದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲವುದಕ್ಕೂ ಈ ಸಂಗತಿಗೆ ನಾನೇ ಮೂಲ ಕಾರಣ. ಹಾಗಂತ ಆಗಿರುವಂತಹ ಅಚಾತುರ್ಯವನ್ನು ಮರೆತು ಬಿಡೋಣ ಅಂತ ಭಾವಿಸಿದ್ರೆ ಹೀನನಾಗಿರುವಂತಹ ಚಂದ್ರಹಾಸ ನನ್ನ ಅಳಿಯನಾಗಿದ್ದಾನೆ. ನಾನು ಭಾವಿಸಿರುವಂತಹ ಬಾಲಕನೇ ಚಂದ್ರಹಾಸ ಹೌದು ಅಂತಾದರೆ ಮುಂದೆ ಕುಂತಳಕ್ಕೆ ಸಾಮ್ರಾಟನಾಗ್ತಾನೆ. ಚಂದ್ರಹಾಸ ಸಾಯಲೇಬೇಕು. ಅವ ಸತ್ತರೆ ನನ್ನ ಮಗಳು ವಿಷಯ ಹೇಗಾದರೂ ನಾನು ಅವರನ್ನ ಕೊಂದೆ ಅಂತಾದ್ರೆ ಚಂದ್ರಹಾಸನ ಸಾವು ನನ್ನ ಮಗಳು ವಿಷಯ ಬದುಕನ್ನೇ ಸರ್ವನಾಶಗೊಳಿಸುತ್ತದೆ. ಗಂಡನನ್ನ ಕಳೆದುಕೊಂಡು ಆ ನನ್ನ ಮಗಳು ಮುಂಡೆಯಾಗುತ್ತಾಳೆ. ವಿಧವೆಯಾಗಿ ಬದುಕನ್ನು ಕಳೆಯಬೇಕಾದಂತಹ ಹೀನ ಸ್ಥಿತಿಗೆ ನನ್ನ ಮಗಳು ವಿಷಯ ಮುಂದಾಗುತ್ತಾಳೆ. ಮಗಳು ಮುಂಡೆಯಾಗುತ್ತಾಳೆ ಎನ್ನುವ ಕಾರಣಕ್ಕಾಗಿ ಚಂದ್ರಹಾಸನನ್ನ ಬದುಕಬಿಟ್ಟೆ ಅಂತಾದರೆ ಎಷ್ಟು ವರ್ಷದ ನನ್ನ ಕನಸಿನ ಸಾಮ್ರಾಜ್ಯ ಮಣ್ಣು ಪಾಲಾಗಿ ಹೋಗ್ತದೆ. ಮಗಳು ರಂಡೆಯಾದರೂ ಚಿಂತೆ ಇಲ್ಲ, ಚಂದ್ರಹಾಸ ಸಾಯಲೇಬೇಕು. ಸ್ಮಶಾನ ವೈರಾಗ್ಯ, ಪ್ರಸೂತ ವೈರಾಗ್ಯ ಇದೆಲ್ಲವೂ ಮನುಷ್ಯನನ್ನ ಬಾಧಿಸುವುದು ಕೆಲವು ಕ್ಷಣದವರೆಗೆ ಮಾತ್ರ. ಶವವನ್ನು ದಹಿಸಿ ಬರುವಾಗ ಬದುಕಿನ ಕುರಿತಾದಂತಹ ಜುಗುಪ್ಸೆ ತಳೆದ ಮನುಷ್ಯ ಮರಕ್ಷಣದಲ್ಲಿ ತನ್ನ ಬದುಕಿಗಾಗಿ ಹೋರಾಟವನ್ನು ನಡೆಸ್ತಾನೆ. ಪ್ರಸವ ವೇದನೆಯನ್ನು ಅನುಭವಿಸಿ ಪ್ರಸವಿಸಿ ಬರುವಂತಹ ಹೆಣ್ಣು ಇನ್ನು ಸಾಕು ತನಗೆ ಎನ್ನುವುದಾಗಿ ಹೇಳಿಕೊಳ್ತಾಳೆ. ಆದರೆ ಕೆಲವು ತಿಂಗಳು ಕಳೆಯುವುದರೊಳಗಾಗಿ ಮತ್ತೊಂದು ಮಗುವನ್ನು ಪಡೆಯುವ ಲಾಲಸೆಯಿಂದ ಬದುಕನ್ನು ಸಾಗಿಸ್ತಾಳೆ. ಇದುವೇ ಪ್ರಪಂಚ. ಗಂಡನನ್ನ ಕಳೆದುಕೊಂಡಿರುವಂತಹ ಮಗಳು ತುಸುಕಾಲ ನಾನನ್ನು ಅನುಭವಿಸಿದರು. ಆಮೇಲೆ ಪರಿಸರಕ್ಕೆ ಪ್ರಭಾವಕ್ಕೆ ಹೊಂದಿಕೊಂಡು ತನ್ನ ಬದುಕನ್ನು ಕಟ್ಟಿಕೊಂಡಾಳು. ವ್ಯವಸ್ಥೆ ಮಾಡ್ತಾಳೆ. ಅಲ್ಲಿಂದ ಅಲ್ಲಿಗೆ ಸುಧಾರಿಸಿಕೊಂಡು ಮಗನೇ. ಹಾಗೆ ವಿಶ್ರಾಂತಿ ಸಿಕ್ಕಿತಾ ಇಲ್ವಾ? ವಿಶ್ರಾಂತಿ ಆಯ್ತು. ಇದು ನಾನು ನಿನ್ಗೆ ಹೊಡೆದ್ನೇನೋ? ಇಲ್ಲಪ್ಪ, ನನ್ಗೆ ನೋವಾಯ್ತು ಅಷ್ಟೇ. ನಾನು ನಿನಗೆ ಬೈದ್ನೇನೋ ಮಗನೇ? ಯೋದೇ ನಮಗೆ ಹೊಸ್ತಲ್ಲ ಬಿಡಿ. ಈ ಯಾವುದೂ ಉದ್ದೇಶಪೂರ್ವಕವಾಗಿ ಅಲ್ಲ ಮಗನೇ. ಹೌದಪ್ಪ, ನಿನ್ನ ಬುದ್ಧಿ ತಿದ್ದುವುದಕ್ಕೆ ಎನ್ನುವುದನ್ನು ಮರಿಬೇಡ. ಆಯ್ತಾಯ್ತು. ಇದು ತಂಗಿಯ ಮದುವೆ ಮಾಡಿಸಿದೆ ಅಂತ ಹೇಳಿದೆಯಲ್ಲ? ಹೌದಪ್ಪ. ಎಲ್ಲಿ ತಂಗಿ ಭಾವ ಇಬ್ರು ಕಾಣಿಸೋದು? ಮಾಳಿಗೆ ಸೇರಿದ್ರು 3 ದಿನ ಆಯ್ತು, ಬರಲೇ ಇಲ್ಲ ಅವರು. ಹೌದಾ? ಕೆಳಗೆ ಇಳಿಲೇ ಇಲ್ಲ. ನಾನು ಬಂದಿದ್ದೇನೆ ಅಂತ ಹೇಳು ಬರ್ತಾರೆ. ಒಳ್ಳೆಯದಾಗಲಿ ಮಗಳೇ. ಮಲ್ಲಿಗೆ ಬಳ್ಳಿಗೊಂದು ಮಾವಿನ ಮರ ವ್ಯವಸ್ಥೆ ಆಯ್ತಾ? ಆಯ್ತಪ್ಪ. ಇದು ಹೆಣ್ಣು ಹಂಸಕ್ಕೊಂದು ಗಂಡು ಹಂಸ ಬೇಕು ಅಂತ ನೀನು ಮೊನ್ನೆ ಕೇಳಿದ್ದಿ. ಜೋಡಿ ಆಯ್ತು. ಅಂತೂ ಅದಕ್ಕೆಲ್ಲ ವ್ಯವಸ್ಥೆ ಆದ್ರಿಂದ ಕೂಲು 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 ನಗ್ತಾ ಇದ್ದಿ. ಯೋಗ್ಯನಾದಂಥ ವರನ ಜೊತೆಗೆ ನಿನ್ನ ಮದುವೆ ಆದದ್ರಿಂದ ಸಂತೋಷವಾಗಿದ್ದೀಯ. ಆದ್ರೆ ಏನ್ ಮಾಡೋಣ ಮಗಳೇ, ಇದ್ದ ಮಗಳೊಬ್ಬಳ ಮದುವೆ ನನ್ನ ಉಪಸ್ಥಿತಿಯಲ್ಲೇ ನಡೆಯಬೇಕಿತ್ತು. ಕಣ್ತುಂಬ ಮಗಳ ಮದುವೆಯನ್ನು ನೋಡಬೇಕಿತ್ತು. ಅವಸರದಲ್ಲಿ ನಾನಿಲ್ಲದೆ ನಿನ್ನ ಮದುವೆ ನಡೆಯಬೇಕಾದಂತಹ ಸ್ಥಿತಿ ಒದಗಿ ಹೋಯಿತು. ಈ ಪುಣ್ಯಾತ್ಮ ನಿನ್ನ ಅಣ್ಣ ಹೇಗೆ ಮದುವೆ ಮಾಡಿಸಿದ್ನೋ, ಏನು ವ್ಯವಸ್ಥೆ ಮಾಡಿ. ಯಾಕೆಷ್ಟು ಚಿಂತಿತರಾಗುತ್ತಾ ಇದ್ದೀರಾ?
ಮದುವೆಯಲ್ಲಿ ನೀವೊಂದಿಲ್ಲ ಅಂತ ಬಿಟ್ರೆ ಅಣ್ಣನ ಯಜಮಾನಿಕೆಯಲ್ಲಿ ಕಾರ್ಯಕ್ರಮ ಸುಸಾಂಗವಾಗಿ ಸಾಗಿ ಹೋಯಿತು. ಹೇಗೆ ಕೇಳ್ತೀರಾ? ನಾ ಭೂತ, ಈ ಭೂತವೇ ಅದು ಹೇಳ್ತಾರಲ್ಲ, ನಾ ಭೂತೋ ನಾ ಭವಿಷ್ಯತಿ. ಆ ರೀತಿಯಲ್ಲಿ ವಿಜೃಂಭಣೆಯಿಂದ ಮದುವೆ ಮಾಡಿದ್ದೇನೆ. ಹಿಂದಾಗಲಿಲ್ಲ, ಮುಂದೆ ಆಗುವುದಿಲ್ಲ. ನೀ ಮಾಡಿದ್ಮೇಲೆ ಮತ್ತೆ ಮುಂದೆ ಆಗುವುದಿಲ್ಲ. ಹೇಳಿದ್ರೆ ಆಗಲಿಲ್ಲ. ಏನೇನು ವ್ಯವಸ್ಥೆ ಮಾಡಿದ್ದಿ, ಹೇಗೆ ವ್ಯವಸ್ಥೆ ಆಗಿತ್ತು ಎನ್ನುವುದನ್ನು ಹೇಳಿ. ಉಣ್ಣುವುದಕ್ಕಾಗಲಿ, ಉಡುವುದಕ್ಕಾಗಲಿ, ತೊಡುವುದಕ್ಕಾಗಲಿ ಯಾವುದಕ್ಕೂ ಯಾರಿಗೂ ಯಾವುದಕ್ಕೂ ಬರಗಾಲ ಬರದೇ ಇದ್ದಾಗ ಮಾಡಿದ್ದೇನೆ. ಏನೇನು ಮಾಡಿದೀಯೋ? ಅಭಯ, ವಿಶೇಷವಾದಂತ ಭಕ್ಷ್ಯ ಭೋಜನಗಳ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರು. ಊಟ ಹೌದಾ? ಬಂದ ಬ್ರಾಹ್ಮಣರಿಗೆ ಒಳ್ಳೆ ಊಟ ಸಿಕ್ಕಿತ ಅವರು ಹಾರೈಸ್ತಾರೆ. ಹಾಗಾಗಿ ಬಂದ ಬ್ರಾಹ್ಮಣರಿಗೆಲ್ಲರಿಗೂ ಸಹ ಬೆನ್ನಿಗೆ ಬಡತನ ಬರುವಷ್ಟು ನಮ್ಮಿಂದ ಬಡಿಸಲ್ಪಟ್ಟಿದೆ. ಅಂದ್ರೆ ಎಲ್ಲರೂ ತೃಪ್ತರಾಗಿದ್ದಾರೆ. ಆದ್ರೆ ರುಚಿಕರವಾದ ಅಡುಗೆ ಮಾಡಿ ಬಡಿಸಿದ್ರೆ ಮಾತ್ರ ಸಾಕಾಗುವುದಿಲ್ಲ ಮಗನೇ. ಕೈ ತುಂಬಾ ದಕ್ಷಿಣೆಯನ್ನು ಕೊಟ್ಟಾಗ ಮಾತ್ರ ಅವರಿಗೆ ಸಂತೋಷ ಆಗುವುದು. ಹೌದಾ? ಆ ವಿಷಯದಲ್ಲಿ ಕಡಿಮೆ ಆಗಲೇ ಇಲ್ಲ. ಬಾಕಿ 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 ಮುಷ್ಟಿ ಬಿಗಿದು ಕೊಟ್ಟಿದ್ದೇನೆ. ನಮ್ಮ ಸಂತಾನವೇ ಎಲ್ಲ ಹುಡುಗರು ನಾವು ಕೈ ಕಚ್ಕೊಳ್ಳುವುದೇ ಇಲ್ಲದೋ ಇಲ್ಲವೋ ಅಂತ ಯೋಚನೆ ಮಾಡುವುದು. ನಿಮ್ಮ ಮಗ ಅಲ್ವ ನಾನು? ಕೊನೆಗೆ ಲೆಕ್ಕ ಹಾಕಿ ಮಾತಾಡುವುದು ಬಿಟ್ಟರೆ ಏನಾದ್ರೂ ಉಳಿದ ಲೆಕ್ಕ ಇದ್ರೆ ಹೇಳೋದಿದ್ರೆ ಬರುವ ವರ್ಷ ಅಲ್ವಾ? ಹಾಗಾದ್ರೆ ಅಲ್ಲಿಗೆ ಬಂದ ಬ್ರಾಹ್ಮಣರೆಲ್ಲ ತೃಪ್ತರಾದರ? ಆದ್ರೂ ಸ್ವಲ್ಪ ಕಡಿಮೆ ಆದದ್ದು. ಮರ್ಯಾದೆ ದಕ್ಷಿಣ ವಿಭಾಗದಲ್ಲಿ ಸ್ವಲ್ಪ ಕಡಿಮೆ ಆದ ಹೌದು. ಆಗ ಮಂತ್ರಿಗಳ ಮನೆಯಲ್ಲಿ ಕಡಿಮೆ ಆದ್ರೆ ತೊಂದ್ರೆ ಅಲ್ವ? ಮರ್ಯಾದೆ ಪ್ರಶ್ನೆ. ಆದ್ದರಿಂದ ಇದು ಅಭಯ, ನೀವು ಹೂತಿಟ್ಟ ಒಂದು ಕೊಪ್ಪರಿಗಿತ್ತ. ನಾನು ಹೂತಿಟ್ಟದ್ದು ನೀನು ನೋಡಿದ್ದೀಯ? ನಿಮ್ಮ ಮಗನಲ್ವ ನಾನು? ಅಯ್ಯೋ, ರಾತ್ರಿ ನಾನು ನಿನ್ನ ಅಮ್ಮ ಇಬ್ಬರೇ ನಿನಗೆ ನಿದ್ದೆ ಬಂದಾಗ ಎದ್ದು ಹೋಗಿದ್ದು ಹೂತ್ ಹಾಕುವುದಕ್ಕೆ. ಅದಾಗಿ ಲೋಕಕ್ಕೆಲ್ಲ ಗೊತ್ತಾಗುತ್ತದೆ. ಹಾಗೆ ಅಪ್ಪಯ್ಯ ಹೂತಿಟ್ಟಂತಹ ಕೊಪ್ಪರಿಗೆಲ್ಲ ಕಿತ್ತಗಿರಿ ಅಂತ ಹೇಳಿದೆ. ಅಲ್ಲಿರುವಂತಹ ನಗ ನಾಣ್ಯಗಳನ್ನೆಲ್ಲ ಹರಿದು ಹಂಚಿಬಿಟ್ಟ ಅಪ್ಪಯ್ಯ. ಅಲ್ಲಿಗಾದ್ರೂ ಆದ್ರೂ ಸ್ವಲ್ಪ ಕಡಿಮೆ ಬಿತ್ತಪ್ಪಯ್ಯ. ಆಮೇಲೆ ಯೋಚನೆ ಮಾಡಿದೆ, ಹೇಗೂ ಕೊಪ್ಪರಿಗೆ ಹಳೆ ತಾಮ್ರ ಅಲ್ವಾ? ಹಳೆ ತಾಮ್ರಕ್ಕೆ ಈ ವರ್ಷ ಒಳ್ಳೆ ಬೆಲೆ ಬಂತಪ್ಪಯ್ಯ. ಆ ಕೊಪ್ಪರಿಗೆನ್ನೇ ಹರಿದು ಹಂಚಿಬಿಡಿ ಅಂತ ಹೇಳಿದೆ. ಹಾಗಾದ್ರೆ ಈ ಮದುವೆ ಸಂದರ್ಭ ನಾನು ಇಲ್ಲದೆ ಇದ್ದದ್ದೇ ತುಂಬಾ ಒಳ್ಳೇದಾಯ್ತು ಮಗನೇ. ಯಾಕಪ್ಪಯ್ಯ? ಹಳೆ ತಾಮ್ರಕ್ಕೆ ಒಳ್ಳೆ ಬೆಲೆ ಬಂತು ಅಂತ ನೀನು ಅದನ್ನೂ ಎಲ್ಲ ಹರಿದು ಹಂಚಿಬಿಟ್ಟೆ. ಎಲ್ಲಾದ್ರೂ ಈ ಹಳೆ ಅಪ್ಪ ಮದುವೆ ಸಂದರ್ಭ ಇದ್ರೆ ಹಳೆ ಅಪ್ಪನಿಗೆ ಒಳ್ಳೆ ಬೆಲೆ ಬರ್ತದೆ ಅಂತ ನನ್ನನ್ನೂ ಕಡಿದು ಮಾರಾಟ ಮಾಡ್ತಿದ್ಯೋ ಏನು? ಇಲ್ಲಪ್ಪಾ, ಇನ್ನೆಲ್ಲ ಅಷ್ಟೆಲ್ಲ ಬೆಲೆ ಬರ್ಲಿಕ್ಕಿಲ್ಲ ಅಪ್ಪಯ್ಯ. ಅಂದ್ರೆ ಇದು ಬೆಲೆ ಕಳ್ಕೊಂಡೋಗಿದೆ ಅಂತ ಆಗಲ್ಲ. ಅಂದ್ರೆ ನೀವೀಗ ಆ ತೀರ್ಮಾನಕ್ಕೆ ಬಂದ ಆಯ್ತಾ? ನಿಮಗೆ ಯಾವತ್ತೂ ಬೆಲೆ ಇದ್ದದ್ದೆ, ಇನ್ನೆಲ್ಲ ಅಷ್ಟೆಲ್ಲ ಬರ್ಲಿಕ್ಕಿಲ್ಲ ಅನ್ನೋ ವಿಶ್ವಾಸ ಅಪ್ಪ. ಈಗ ನಾವು ಪ್ರಬುದ್ಧರಾಗ್ತಾ ಇದ್ದೇವೆ. ಹೌದಾ? ಮೊದಲಿನಷ್ಟು ಬರ್ಲಿಕ್ಕಿಲ್ಲ, ಈಗ ನಿಮ್ಮ ಹೊಡೆತ ಜೋರಾಗಿದೆ ಅಂತ ಹೇಳುವುದು ನೀವು. ಏನೋ ತಮ್ಮ ಕೃಪಾಪೋಷಿತದಲ್ಲಿ ಬದುಕ್ತಾ ಇದ್ದೇವೆ. ಏನಾದ್ರೂ ಬಿಟ್ಟುಕೊಡುವ, ಕೊಡಬೇಕು ಅಂತಲ್ಲ, ಕೊಟ್ಟರೆ ಒಳ್ಳೇದಿತ್ತು. ಸದ್ಯ ಕೆಲವು ವರ್ಷದವರೆಗೆ ನಮ್ಮ ಜಾಗ ಅಲ್ಲೆಲ್ಲ ಹೋಗುವುದಿಲ್ಲ, ಹೋಗಲಿ ಬಿಡು. ಅಂತೂ ಮದುವೆಯಲ್ಲಿ ದಕ್ಷಿಣೆ ಕೊಟ್ಟು ಎಲ್ಲರನ್ನು ಸಂತೃಪ್ತಗೊಳಿಸಿದ್ದಿ. ಹೌದು, ಏನ್ ತೊಂದರೆ ಆಗಿಲ್ಲ ಮಗನೇ. ಆ ವಿಷಯದಲ್ಲಿ ನನಗೆ ನೋವಲ್ಲ. ಮತ್ತೆ ಇಷ್ಟು ವರ್ಷದವರೆಗೆ ನಾನು ಸಂಪಾದನೆ ಮಾಡಿದ್ದನ್ನೆಲ್ಲ ತಂಗಿಯ ಮದುವೆಗೆ ಎನ್ನುವುದಾಗಿ ನೀನೆಲ್ಲ ಬೇಯಿಸಿಬಿಟ್ಟೆ. ಹೌದಪ್ಪ. ಇನ್ನೇನಾದ್ರೂ ನಾನು ಜೀವಿತಾವಧಿಯಲ್ಲಿ ಸ್ವಲ್ಪ ಸಂಪಾದನೆ ಮಾಡಿದರೆ ಅದು ನಿನ್ನ ಮದುವೆಗೆ ಅಂತ ಆದೀತು. ಹೌದಪ್ಪ. ಆಮೇಲೆ ನನ್ನ ಬೊಜ್ಜಕ್ಕೇನು ಮಾಡ್ತೀಯೋ ಮಗನೇ? ಅದೊಂದು ಸಮಸ್ಯೆ. ಹೌದಪ್ಪಯ್ಯ. ಆ ಸಮಸ್ಯೆ ಬಾಧಿಸ್ತದಂತಾದ್ರೆ ನನ್ನ ಮದುವೆ ಕೊನೆಗೆ ಆಗ್ಲಿ ಅಪ್ಪಯ್ಯ. ಅಂದ್ರೆ ಮೊದಲು ನನ್ನ ಬೊಜ್ಜವೇ ಆಗ್ಲಿ ಅಂತ ಹಾಗಾಗ್ತದ? ಮಾತು ಅಂತ ಬಿಟ್ಟಿಯೋ? ನನಗೆ ಗೊತ್ತಾಗುದಿಲ್ಲಪ್ಪಯ್ಯ. ಕೆಲವು ಸಲ ನೀವು ಹೇಳಿದ್ಮೇಲೆ ಗೊತ್ತಾಗುದ. ನಮ್ಮಲ್ಲಿ ಎಲ್ಲ ಹೇಳಿದ್ರು, ಇಲ್ಲ ನಿಮ್ಮ ಮಗ ಒಳ್ಳೆ ಮಾತಾಡ್ತಾನೆ, ಇತ್ತೀಚೆಗೆ ಒಳ್ಳೆ ಮಾತು ಅಂತ ಎಲ್ಲರೂ ಹಾಗೆ ಹೇಳುದಪ್ಪ. ಇದು ಪೂರ್ಣ ಮತ್ತೊಬ್ರು ತೆಗಿಯು ಮಾತಾಡುವುದು. ಏನಾಯ್ತಪ್ಪಯ್ಯ? ಹೋಗಲಿ ಬಿಡು. ನಿನ್ನ ಭಾಷೆ ಏನು ಎನ್ನುವುದಕ್ಕಿಂತಲೂ ಭಾವ ಏನು ಎನ್ನುವುದು ಮುಖ್ಯ. ನಿಮ್ಗೆ ಅರ್ಥ ಆಗ ಯಾರು ಅಪ್ಪಯ್ಯ? ಅಯ್ಯೋ, ಈಗ ನೀವಿಲ್ದಿದ್ದ ಮೇಲೆ ನನಗೊಂದು ಬೆಲೆ ಬಂದದ್ದು ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ ನನಗೆ. ಅಂದ್ರೆ ಬೇರೆ ಯಾರಿಗಲ್ಲ, ಮಹಾರಾಜರಿಗೆ ಬಹುಮುಖ್ಯವಾಗಿ ನಾನೇ ಬೇಕು. ಆಲೋಚಿಸುವುದಕ್ಕಾಗಲಿ, ವಿವೇಚಿಸುವುದಕ್ಕಾಗಲಿ, ಚರ್ಚಿಸುವುದಕ್ಕಾಗಲಿ, ಮಾತಾಡುವುದಕ್ಕಾಗಲಿ ಎಲ್ಲದಕ್ಕೂ ನಾನೇ ಬೇಕಂತ. ಆದ್ದರಿಂದ ಈಗ ಹೆಚ್ಚು ಸಮಯ ಕಳೆಯುವುದಕ್ಕೆ ಸಮಯ ಇಲ್ಲ. ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾದ ಅನಿವಾರ್ಯವಾದ್ದರಿಂದ ಹೋಗಿ ಬರ್ತಂ. ಓ ಪಳಗನ್ನಡ, ಇದನ್ನು ಯಾವಾಗ ನೀನು ಅಭ್ಯಾಸ ಮಾಡಿದ್ದು? ಹಳಗನ್ನಡ ಅಪ್ಪಯ್ಯ. ಹೌದು, ಅದೆಲ್ಲ ಕಲ್ತಿದ್ದೀಯ? ಅಯ್ಯೋ, ಹಳಗನ್ನ ಮಾತಾಡುವುದಿಲ್ಲ. ಎದುರುಗಡೆ ಅಂತವ್ರು ಸಿಕ್ಕರು ಮಾತ್ರ ಮಾತಾಡುದು. ಇವತ್ತು ಬೇಡ ಬಿಡಿ, ಇನ್ನೊಂದು ದಿವಸ ಹೋಗಿ ಎಂತದ್ದೇ ಆ ಕಡೆಯಲ್ಲೆಲ್ಲೋ ಕೋಗಿಲೆ ಸ್ವರ ಕೇಳ್ತಾ ಉಂಟು. ಅದು ಸಖಿಯರೆಲ್ಲ ಮಾತನಾಡುವ ಹೆಣ್ಮಕ್ಳು. ಹೌದೌದು, ಏನಂತೆ ವಿಷಯ ಮಾತಾಡ್ಲಿಕ್ಕೆ ಉಂಟು ಅಂತ.
ನೀವು ಸ್ವಲ್ಪ ಹೊತ್ತಿಲ್ಲ ವಿಶ್ರಾಂತಿ ಪಡೆಯಿರಿ ಅಪ್ಪ. ನೀನು ಮಾತಾಡಿ ಬರ್ತೇನೆ. ಅಲ್ಲ ಬರ್ಬೇಕಂತೆ ಬರ್ಬೇಕಂತೆ ಬರ್ಬೇಕು. ಚಂದ್ರಹಾಸ ಮಹಾರಾಜರ ಕರೆ ಎನ್ನುವುದಾಗಿ ನನ್ನ ಮಗ ಜಾರಿದ. ಸಖಿಯರ ಕರೆ ಅಂತ ನನ್ನ ಹೆಂಡತಿ ಹೋದ್ಲು. ನಿನ್ನನ್ನು ಕರೆಯುವವರು ಯಾರು ಇಲ್ಲ. ನೀನೇನು ಕಂಗಾಲಾಗುವುದು ಬೇಡ. ನಿನಗೆ ನಾನಿದ್ದೆ. ನಿನ್ನ ಸರ್ವತೋಮುಖವಾದಂತಹ ಏಳಿಗೆಗೆ ನಾನು ಪ್ರಯತ್ನಿಸ್ತೇನೆ. ವಿಶ್ವಾಸ ನನಗೂ ಉಂಟು. ಮದುವೆಯ ವಿಷಯದಲ್ಲಿ ಕೆಲವಷ್ಟನ್ನ ಕೇಳಿ ತಿಳಿಯಬೇಕಿತ್ತು, ಅವರಿಗೆ ಸಮಯಾವಕಾಶ ಇಲ್ಲ. ಸರಿ ಮಗನೇ, ಮದುವೆಯಾದ ನವದಂಪತಿಗಳು ನಮ್ಮಲ್ಲಿ ಕೆಲವಷ್ಟು ದೇವಸ್ಥಾನಕ್ಕೆ ಹೋಗಿ ಬರುವುದು ಶಿಷ್ಟಾಚಾರ ಪದ್ಧತಿ. ಸರಿ, ಹೋಗಿದ್ದೀರಾ? ಹೋಗಿದ್ದೆ. ಲಕ್ಷ್ಮೀನಾರಾಯಣ ಮಂದಿರಕ್ಕೆ ಹೋಗಿದ್ದೇವೆ. ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೇವೆ. ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿದ್ದೇವೆ. ಅಲ್ಲಿ ಇಲ್ಲಿ ಇದು ಸ್ಮಶಾನ ಕಾಳಿಕಾ ಮಂದಿರಕ್ಕೆ ಅಲ್ಲಿಗೆ ಸರ್ವನಾಶ ಆಗಿ ಹೋಯಿತು ಮಗನೇ, ಸರ್ವನಾಶ ಆಗಿ ಹೋಯಿತು. ನಮ್ಮ ನಾಡಿನ ಸಂಪೂರ್ಣ ರಕ್ಷಣೆ ಮಾಡುವವಳು ಆ ಸ್ಮಶಾನ ಕಾಳಿಕೆ. ಒಲಿದಳು ಅಂತಾದ್ರೆ ಸರ್ವವನ್ನು ದಯಪಾಲಿಸುವವಳು, ಮುನಿದಳು ಅಂತಾದ್ರೆ ನಮ್ಮ ನಾಡನ್ನೇ ಭಸ್ಮ ಮಾಡಿಬಿಡ್ತಾಳೆ. ಯಾರು ಹೇಳಲಿಲ್ವೇನೋ? ಮದುವೆ ಮಾಡಿಸುವುದಕ್ಕೆ ಒಂದು ಪುರೋಹಿತರು ಈ ಸೂಚನೆ ಕೊಡ್ಲಿಲ್ವಾ? ಅವರು ಎಲ್ಲ ಹೇಳ್ತಾರೆ, ಮದುವೆ ಮುಗಿದ ಮೇಲೆ ದಕ್ಷಿಣೆ ಸಿಕ್ಕಿದ ಮೇಲೆ ಯಾರು ಮನೆ ಹಾಳು ಬಿದ್ದು ಹೋದ್ರೆ ಅವರಿಗೇನು, ಹಿಡಿದು ನಡೆದು ಬಿಡ್ತಾರೆ. ಹೋಗ್ಲಿ ಬಿಡು, ನಿನ್ನ ಅತ್ತೆ ಅಂದ್ರೆ ನನ್ನ ಹೆಂಡತಿಯು ಹೇಳಲಿಲ್ವಾ? ಅವಳಿಗೆಲ್ಲ ಪುರುಸೊತ್ತಿದೆ. ಮಗಳ ಮದುವೆಯಲ್ಲಿ ಚರಿ ಸೀರೆ, ಪಟ್ಟೆ ಸೀರೆ ಉಟ್ಕೊಂಡು ದೇವರೇ, ಮದುವೆಯಾಗಿ 4 ದಿವಸದೊಳಗಾಗಿ ಹೋಗಿ ಬರಬೇಕಿತ್ತಲ್ಲ ಮಗನೇ, ಇನ್ನೇನು ಮಾಡುವುದು? ಯೋಚಿಸಬೇಕಾದಂತ ಅಗತ್ಯ. ಹಿಂದೆ 4ನೇ ಇವತ್ತೇ ಚತುರ್ಥಿ. ಜೈ ಕಾಳಿಕಾಂಬೆ ರಕ್ತೇಶ್ವರಿ, ನೀನೇ ದೊಡ್ಡವಳಮ್ಮ, ನೀನೇ ದೊಡ್ಡವಳು. ಮಗನೇ, ಮುಸ್ಸಂಜೆಯ ಕಾಲಕ್ಕೆ ಸರಿಯಾಗಿ ಪೂಜಾ ಪರಿಕರಗಳೊಂದಿಗೆ ಕಾಳಿಯಾಲಯವನ್ನು ಸೇರಿ ಪೂಜೆ ಸಲ್ಲಿಸಿ ಬರಬೇಕು. ಸಪತ್ನಿಕನಾಗಿಯೇ ಹೋಗಿ ಬರ್ತೇನೆ. ಉಳಿದ ದೇವಸ್ಥಾನಗಳಿಗೆ ದಂಪತಿಗಳು ಸಹಿತವಾಗಿ ಹೋಗುವುದು ರೂಢಿ. ಈ ದೇವಸ್ಥಾನಕ್ಕೆ ವರ ಮಾತ್ರ ಹೋಗುವುದು ಬಿಟ್ರೆ ವಧು ಹೋದ ಉದಾಹರಣೆ ಇಲ್ಲ. ನನ್ನ ಮದುವೆಯನ್ನು ನಾನು ಒಬ್ಬನೇ ಹೋದ ನೆನಪು. ನಿಮ್ಮ ಮಾತು ನಾನು ಮೀರ್ತೇನೆ. ಹೋಗಿ ಬರ್ತೀಯಾ? ನೇಸರಂಬುದಿಗಿಳಿವ ಸಮಯದಿ ಕಾಳಿಕಾಲಯಕ್ಕೆ ಬಹನೋರ್ವ ಅವನ ಮುಖವನ ನಿರೂಪಿಸದೆ ಕತ್ತನ್ನ ಕತ್ತರಿಸಿ ಕುರುಹಿಗೆ ರಕ್ತವನ್ನ ತಂದೊಪ್ಪಿಸತಕ್ಕದ್ದು. ಸ್ಮಶಾನ ಕಾರ್ಯ ದೇವಸ್ಥಾನಕ್ಕೆ. ಸ್ಮಶಾನ ಕಡೆಗೆ ಯಾಕೆ? ಮಾವ ಹೇಳಿದ್ರು ಪೂಜೆ ಸಲ್ಲಿಸಬೇಕು. ಮಹಾರಾಜರು ಬರಬೇಕು ಅಂತ ಹೇಳಿದ್ದಾರೆ. ಮಾವನ ಮಾತು ಮೀರಿದಾಗ ಆಗ್ತದಲ್ಲ, ಪೂಜೆ ಸಲ್ಲಿಸಬೇಕು. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಏನು? ನಿಮ್ಮ ಹೆಸರಿನ ನಾನೇ ಅರ್ಚನೆ ಮಾಡಿ ಬರ್ತೇನೆ. ಸರಿ ಅಲ್ವಾ? ಕೊಡಿ. ಬೇಕಾದ ಉಡುಗೊರೆಗಳನ್ನು ಕೊಡ್ತಾರೆ. ಚಂದ್ರಾಸನಿಗೆ ಪಟ್ಟ ಕಾಳಿಕಾಲಯದಲ್ಲಿ ಶಿರವನ್ನ ಕುಟ್ಟಿ ಕೆಡಹಿದ ಹಾಗಾಯಿತು.
ದೇವಿಯನ್ನ ಪೂಜಿಸುವುದಕ್ಕಾಗಿ ಪೂಜಾ ಪರಿಕರಗಳೊಂದಿಗೆ ಹೋಗಿ ಬಾ ಎನ್ನುವುದಾಗಿ ಹೇಳಿದ್ರೆ ಏನದು ಮೆರವಣಿಗೆ? ಎಲ್ಲಿಗೆ ಹೋದವನೇನು? ಮಹಾರಾಜರೇ ಆಡಿದಂತ ಮಾತು. ಅವರ ಮಗಳಾದಂತ ಚಂಪಕ ಮಾಲ್ಯನ ನನಗೆ ಕೊಟ್ಟು ಮದುವೆ ಮಾಡಿದ್ರ ಜೊತೆಯಲ್ಲಿ ಇಲ್ಲಿನ ಪಟ್ಟವನ್ನು ನನಗೆ ಕಟ್ಟಿದ್ರು. ಈ ಅವಸರದಲ್ಲಿ ಪೂಜೆಯನ್ನು ಮರೆತು ಬಿಟ್ಟಿಯಾ? ನಿಮ್ಮ ಮಾತನ್ನ ಮರೆಯುವುದಕ್ಕೆ ಸಾಧ್ಯ ಉಂಟಾ? ನನ್ನ ಬದಲಿಗೆ ಪೂಜೆಯನ್ನು ಸಲ್ಲಿಸುವುದಕ್ಕೆ ನಿಮ್ಮ ಮಗ ಮದನರಾಯರಾಗಿದ್ದಾರೆ. ಮಗನೇ ಎನ್ನುವ ನಿನ್ನ ಅಪ್ಪನ ಬಾಯಿಗೆ ಮಣ್ಣು ಬಿತ್ತು. ಮಗನೇ, ಮಣ್ಣು ಬಿತ್ತು. ನಾನು ಎನಿಸಿದ್ದೊಂದಾದರೆ ಆಗಿರುವುದೇ ಮತ್ತೊಂದು. ಕುಂತಳ ಸಾಮ್ರಾಜ್ಯದಲ್ಲಿ ನೀನು ಸಾಮ್ರಾಟನಾಗಬೇಕು ಎಂಬ ಕನಸನ್ನ ಕಟ್ಟಿ ಅದೆಂಥ ಕಾರ್ಯವನ್ನೆಲ್ಲ ಮಾಡಿದೆ. ಕೊನೆಗೂ ನಿನ್ನ ಹೆಣವನ್ನು ನೋಡುವ ದೌರ್ಭಾಗ್ಯವನ್ನು ಭಗವಂತ ಕಲ್ಪಿಸಿಬಿಟ್ಟ. ನಿನ್ನ ಹೆಗಲ ಮೇಲೆ ನನ್ನ ಶವಯಾತ್ರೆ ಆಗಬೇಕಿತ್ತು ಮಗನೇ. ಆದರೆ ನಿನ್ನ ದುರ್ದೈವಿ ತಂದೆಗೆ ನಿನ್ನ ಹೆಣವನ್ನು ಹೊರುವಂತಹ ದೌರ್ಭಾಗ್ಯ ತಂದುಬಿಟ್ಟ ಭಗವಂತ. ಇಲ್ಲ, ಆ ಶಿವೆ ಇದನ್ನು ನೋಡಿ ನಗಲಾರಳೆ. ಹಗೆಗಳು ನನ್ನನ್ನು ನೋಡಿ ಕೈ ಚಪ್ಪಾಳೆ ಹಾಕಿ ನಕ್ಕು ಸಂತೋಷವನ್ನು ಅನುಭವಿಸುವುದಿಲ್ಲವೇ? ಇಲ್ಲ ಮಗನೇ, ನೀನಿಲ್ಲದ ಪ್ರಪಂಚ ನನಗೆ ಬೇಡ. ನೀನೆಲ್ಲಿಯೋ ನಾನಲ್ವೇ. ಅದು ಕಾಣುವ ಶಿಲೆಗೆ ತಲೆಯ ಮಚ್ಚಂತೆ. ಇವರನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಪ್ರಭು. ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಮನುಷ್ಯನ ಎಲ್ಲಾ ಪ್ರಯತ್ನಗಳು ಮೀರಿದಾಗ ದೇವರ ಮೊರೆಯನ್ನೇ ಹೋಗಬೇಕು ತಾನೆ. ನಮ್ಮ ಕಣ್ಣ ಮುಂದೆ ಕಂಗೊಳಿಸುತ್ತಿರುವಂತಹ ಮಾತೆಯನ್ನೇ ಧ್ಯಾನಿಸೋಣ, ನಮಗೆ ಬೇರೆ ಗತಿ ಇಲ್ಲ. ಶಂಕರಿ ಜನಕಿಂಕರಿ ಮಾಣಿಕ್ಯ ಮಂಗಲಂಕರಿ ಸರ್ವಾಶಕ್ತಿ ದುರಂದರಿ ಅವಸ್ಥೆಯನ್ನ ಈ ಸ್ಮಶಾನದಲ್ಲಿ, ನಿನ್ನ ಆಲಯದಲ್ಲಿ ನನ್ನ ಮಾವ ಹಾಗೂ ಭಾವ ಸತ್ತು ಬಿದ್ದವರಿದ್ದಾರೆ. ಇದನ್ನು ಕಂಡಾಗ ಸ್ಪಷ್ಟವಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಒಂದು ಕಗ್ಗೊಲೆ ಮತ್ತೊಂದು ಆತ್ಮಹತ್ಯೆ ಎನ್ನುವುದಾಗಿ ಪ್ರಕರಣ ಇಲ್ಲಿಗೆ ಮುಗಿಯುವುದಿಲ್ಲ ತಾಯಿ. ಜೀವನದ ಉದ್ದಕ್ಕೂ ತಂಗದೆರೆಗೆ ವೃದ್ಧಿ ಕ್ಷಯ ಬರುವುದಕ್ಕೆ ಸಾಧ್ಯ ಉಂಟು. ಈ ಚಂದ್ರಹಾಸನ ಜೀವನದಲ್ಲಿ ಸುಖ ಎಷ್ಟನ್ನು ಕಂಡಿದ್ದೇನೆ ಎನ್ನುವುದಕ್ಕಿಂತ ನೋವನ್ನೇ ಕಂಡದ್ದು ಬಹಳಷ್ಟು ಆಯಿತು ತಾಯಿ. ಮತ್ತೆ ಮಾವ ಹಾಗೂ ಭಾವ ಸತ್ತದ್ದರಿಂದ ಲೋಕದಲ್ಲಿ ಅಪವಾದಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅಧಿಕಾರದ ಆಸೆಯಿಂದ ಚಂದ್ರಹಾಸ ಮಾವನನ್ನ ಭಾವನನ್ನ ಕಡಿದುಕೊಂಡಿದ್ದಾನೆ ಎನ್ನುವುದಾಗಿ
ಮತ್ತೆ ಅಪವಾದದ ಹೊರೆಯನ್ನು ಹೊತ್ತು ಬದುಕಲಾರೆ ತಾಯಿ. ಸತ್ತವರನ್ನು ಬದುಕಿಸಿಕೊಡಬೇಕು. ಒಲಿದು ಬಾ ತಾಯೇ, ಒಲಿದು ಬಾ ಅಮ್ಮ. ಒಲಿದು ಬಾ ಎನ್ನುವುದಾಗಿ ಎಷ್ಟೇ ಕಾಡಿ ಬೇಡದರೂ ಒಲಿದು ಬರುವುದಿಲ್ಲ. ಯಾಕೆ? ಶಿಲೆಯ ಪ್ರತಿಮೆ ನಿನ್ನದ್ದು. ನಿನ್ನ ಮನಸ್ಸು ಗಟ್ಟಿಯಾಗಿದೆ, ರಕ್ತ ಪಿಪಾಸಿನಿ. ರಕ್ತ ದಾಹ ತೀರಬೇಕು ಅಂತಾದ್ರೆ ಚಂದ್ರಹಾಸನ ರಕ್ತ ನಿನಗಾಗಿ. ಖಂಡವನಿಗ ತೀರ ಕಡಿಯದಿರು, ಖಂಡವನಿಗ ತೀರ ಕಡಿಯದಿರು. ತೀರ ಇನ್ನಯ ಭಾವ ಭಕ್ತಿಗೆ ಸೂರ್ಯ ಹೋಗುತ್ತ ಸಾರಿ ಬಂದೆನು. ಪೋರವಾಯಿ ನೀನು ಬಳಿ ಪೂರ್ತಿಯಲ್ಲಿ ಏರಿ ತಿಪ್ಪೆಯ ತೀರ. ಓಹೋ ತೀರ, ಓಹೋ ಭಕ್ತಿಗೆ ಮೈದೋರಿದ್ದೇನೆ. ಏನು ಬರಬೇಕು ಕೇಳಿಕೋ ಕಂದ. ಓ ಚಿತ್ತಜಾಂತಕಿ, ಚಿತ್ತಜಾಂತಕಿ ಲಾಲಿಸಾದರೆ ಸತ್ತವರ ನೀವರನು ನೀ ಬದುಕಿಸೋ. ಅಮ್ಮ ಚಿತ್ತಜಾಂತಕಿ ಲಾಲಿಸಾದರೆ ಸತ್ತವರ ಈವರನು ನೀ ಬದುಕಿಸೋ. ಚಿತ್ತಜನ ಪಿದು ಬಂದಿ ಎಮ್ಮೆಯ ಚಿತ್ತಗಳು ನೆಲೆಗೊಳಿಸು ಸ್ಥಿರವಾಗಿ, ನೆಲೆಗೊಳಿಸು ಸ್ಥಿರವಾಗಿ. ಚಿತ್ತಜಾಂತಕಿ ಲಾಲಿಸು ಸತ್ತವರ ಈವರನು ನೀ ಬದುಕಿಸು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಒಲಿದೆಯ ತಾಯಿ. ಅಮ್ಮ, ಈ ಬಡ ಭಕ್ತನ ಭಕ್ತಿಗೆ ಕರುಣೆಯ ಕಣ್ಣು ತೆರೆದು ದರ್ಶನವನ್ನೆತ್ತೀಯ ತಾಯಿ. ಹೌದು ಅಮ್ಮ, ಒಲಿದೆ ನೀನು ಏನು ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ಕೇಳು. ಕಾಮನನ್ನೇ ಗೆದ್ದ ನಿನ್ನನ್ನು ಕಂಡ ಮೇಲೆ ನನ್ನಲ್ಲಿ ಕಾಮನೆಗಳು ಉಳಿಯುವುದಕ್ಕೆ ಸಾಧ್ಯ ಉಂಟ ತಾಯಿ. ಚಂದ್ರಹಾಸನ ಇದುವರೆಗಿನ ಬದುಕಿನಲ್ಲಿ ಏನನ್ನು ತನಗೆ ಬೇಕು ಎನ್ನುವುದಾಗಿ ಸ್ವಾರ್ಥ ಲಾಲಸೆಯಿಂದ ಕೇಳುವುದಕ್ಕೆ ಮುಂದಾದವನಲ್ಲ. ನನ್ನ ಬದುಕಿನಲ್ಲಿ ಇದುವರೆಗೆ ನಾನು ಕೇಳದೆ ಎಲ್ಲವನ್ನು ಅನುಗ್ರಹಿಸಿದವಳು ನೀನಿದ್ದೀಯ ತಾಯಿ. ಮತ್ತೇನು ಬೇಕು ನನಗೆ ಕೇಳ್ತೇನೆ ಅಮ್ಮ. ನಿನ್ನ ಮಗನ ಮೇಲೆ ಅಪವಾದಗಳ ಸುರಿಮಳೆ ಬರುವುದಕ್ಕೆ ಸಾಧ್ಯ ಉಂಟು ತಾಯಿ. ನಿನ್ನ ಕಣ್ಣ ಮುಂಭಾಗದಲ್ಲಿ ಸತ್ತಿರುವಂತ ಮಾವನನ್ನ ಭಾವನನ್ನ ಅಧಿಕಾರದ ಆಸೆಯಿಂದ ಚಂದ್ರಹಾಸ ಕಳೆದುಕೊಂಡ ಎನ್ನುವಂತ ಒಂದು ಅಪವಾದದ ಹೊರೆಯನ್ನು ಹೊತ್ತು ಮತ್ತೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ತಾಯಿ. ಸತ್ತಿರುವಂತ ನನ್ನ ಮಾವನನ್ನ ಭಾವನನ್ನ ಬದುಕಿಸಿಕೊಡಬೇಕು. ಜೊತೆಗೆ ದಿನವೂ ನಾನು ಆಚರಿಸಿಕೊಂಡು ಬಂದಿರುವಂತ ಏಕಾದಶಿ ವ್ರತ ಕೆಡಬಾರದು. ನನ್ನ ಒಳಿತಿಗಾಗಿ ಜೀವನದಲ್ಲಿ ಅನುಗ್ರಹಿಸಿದಂತ ದೇವರಾದಂತಹ ಶ್ರೀಮನ್ ನಾರಾಯಣನ ನಾಮಸ್ಮರಣೆ ಎನ್ನುವುದು ನನ್ನ ಚಿತ್ತಬಿತ್ತಿಯಲ್ಲಿ ಸ್ಥಿರವಾಗಿ ಉಳಿಯಬೇಕು ತಾಯಿ. ಚಂದ್ರಹಾಸ ಅಮ್ಮ, ಎಷ್ಟು ಒಳ್ಳೆಯವನಪ್ಪ ನೀನು. ಇವರೆಲ್ಲರೂ ನಿನ್ನ ಅವನತಿಯನ್ನೇ ಬಯಸಿದರು, ನೀನು ಅವರ ಅಭಿವೃದ್ಧಿಯನ್ನು ಬಯಸುವುದಕ್ಕೆ ಮುಂದಾಗ್ತಾ ಇದೆಯಾ? ನಿನ್ನ ಆಸೆಯಂತೆ ಸತ್ತವರನ್ನ ಮರಳಿ ಬದುಕಿಸುತ್ತೇನೆ. ಸದಾಕಾಲವು ನಿನ್ನ ನಾಲಿಗೆಯಲ್ಲಿ ಹರಿನಾಮ ಸ್ಮರಣೆ ಉಚ್ಚಾರವಾಗುವಂತೆ ಅನುಗ್ರಹಿಸ್ತಾ ಇದ್ದೇನೆ. ಜಯ 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 ಏನಮ್ಮ ಇದು? ಅಪ್ಪ, ಕಾಳಿಕಾ ಮಾತೆ ಪೂಜೆ ಮಾಡುವಂತ ಬ್ರಾಹ್ಮಣರಿಂದ ನೀವಿರುವರು ಸತ್ತಿರುವ ವಿಚಾರ ನಮಗೆ ತಿಳಿಯಿತು. ನಿಮ್ಮನ್ನು ಬದುಕಿಸುವರೆ ನನ್ನವರು ಮಾತೆಯನ್ನು ಕಾಡಿದ್ರು ಬೇಡಿದ್ರು, ಮಾತೆ ಮೈದೋರ್ಲಿಲ್ಲ, ನಿಮ್ಮನ್ನು ಬದುಕಿಸ್ತಿಲ್ಲ. ಆ ಹೊತ್ತಿಗೆ ಹಿಡಿದ ಕೂರಸಿಯಿಂದ ಶಿರವನ್ನೇ ಛೇದಿಸುವುದಕ್ಕೆ ಮುಂದಾದಾಕ್ಷಣ ಮಾತೆ ಮೈದೋರಿ ನಿಮ್ಮನ್ನು ಬದುಕಿಸಿದ್ಲಪ್ಪ, ಬದುಕಿಸಿದ್ಲು. ಚಂದ್ರಹಾಸ ಮಾವ,
ನಿನ್ನ ಹಿರಿದಾದ ವ್ಯಕ್ತಿತ್ವದ ಎದುರುಗಡೆಯಲ್ಲಿ ನಾನು ಕುಬ್ಜನಾಗಿ ಹೋದೆ. ಯಾಕೆ ನಾವು ಈ ಪ್ರಪಂಚದಲ್ಲಿ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಇದೆಲ್ಲವುಗಳಿಂದ ಬದುಕುವಂತಹ ಮನುಷ್ಯ ತನ್ನ ಬದುಕಿನಲ್ಲಿ ಶ್ರೇಯಸ್ಸನ್ನು ಪಡೆಯುತ್ತಾನೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನೀನು. ಒಂದು ಕಡೆಯಲ್ಲಿ ಅಧರ್ಮ, ಇನ್ನೊಂದು ಕಡೆಯಲ್ಲಿ ಧರ್ಮ, ಒಂದು ಕಡೆಯಲ್ಲಿ ಸತ್ಯ, ಇನ್ನೊಂದು ಕಡೆಯಲ್ಲಿ ಅಸತ್ಯ. ಹಾಗಾದ್ರೆ ಶಾಶ್ವತವಾಗಿ ಉಳಿಯುವುದು ಯಾವುದು ಎನ್ನುವ ಪ್ರಶ್ನೆಗೆ ಉತ್ತರ ಚಂದ್ರಹಾಸನಾದಂತಹ ನಿನ್ನ ಜೀವನದ ಕಥನ ನಿದರ್ಶನ. ಅಲ್ಲದೆ ಇದ್ರೆ ಕೇವಲ ರಾಜ್ಯದ ಅಧಿಕಾರದ ಲಾಲಸೆಯಿಂದಲಾಗಿ ನಿನ್ನನ್ನು ಕಡಿಯಲೇಬೇಕು, ಕೊಲ್ಲಲೇಬೇಕು ಎನ್ನುವುದಾಗಿ ನಾನೆಷ್ಟೇ ಪ್ರಯತ್ನಿಸಿದರೂ ಕೊನೆಗೂ ನನ್ನ ಕರುಳ ಕುಡಿಯನ್ನೇ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿಯನ್ನ ದೇವರು ನನಗೆ ಕಲ್ಪಿಸಿಬಿಟ್ಟ. ಸಾಯಲೇಬೇಕು ನೀನೆನ್ನುವುದಾಗಿ ನಾನು ಮಾಡಿರುವಂತಹ ಪ್ರಯತ್ನ ನಿನ್ನನ್ನ ಮತ್ತೆ ಮತ್ತೆ ಬದುಕಿನಲ್ಲಿ ಉತ್ಕರ್ಷವನ್ನ, ಉನ್ನತಿಯನ್ನ ಕಾಣುವುದಕ್ಕೆ ಸಾಧ್ಯವಾಗಿ ಹೋಯಿತು. ಮಗು, ನೀನು ಮಾಡಿರುವಂತಹ ಕಾರ್ಯವನ್ನು ಎಣಿಸಿದಾಗ ಪಶ್ಚಾತ್ತಾಪ ಆಗ್ತಾ ಇದೆ. ನಿನ್ನಂಥ ಒಬ್ಬ ಸರ್ವಶ್ರೇಷ್ಠನನ್ನು ಕೊಲ್ಲಿಸುವ ಪ್ರಯತ್ನಕ್ಕೆ ನಾನು ಮುಂದಾದ್ನಲ್ಲ ಎನ್ನುವುದು, ನೀನೊಬ್ಬ ಪುಣ್ಯವಂತ ಎನ್ನುವುದಕ್ಕೆ ಒಂದೇ ಒಂದು ಉದಾಹರಣೆ, ಜಗನ್ನಿಯಾಮಕಿ ಆಗಿರುವಂತಹ ಆ ದೇವಿಯನ್ನ ಪ್ರತ್ಯಕ್ಷವಾಗಿ ಕಾಣುವಂತಹ ಯೋಗ ಭಾಗ್ಯ ನಿನ್ನ ಪಾಲಿಗೆ ಲಭ್ಯವಾಯಿತು. ನಾವು ಪಾಪಿಗಳು ಎನ್ನುವುದಕ್ಕೆ ಸಾಕ್ಷಿ ಆ ಜಗನ್ಮಾತೆಯನ್ನ ಕಣ್ಣಾರೆ ಕಾಣುವಂತಹ ಭಾಗ್ಯ ನಮ್ಮ ಪಾಲಿಗೆ ಒದಗಿ ಬರಲಿಲ್ಲ. ಅದೇನೇ ಇದ್ರೂ ನಾನು ಮಾಡಿರುವ ಅಪರಾಧ, ತಪ್ಪು ಏನು ಎನ್ನುವುದರ ಅರಿವು ನನಗೆ ಈಗ ಆಗ್ತಾ ಇದೆ. ಅಂದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಇವತ್ತು ಲೋಕದಲ್ಲಿ ಒಬ್ಬ ವ್ಯಕ್ತಿ ಚಂದ್ರಹಾಸರ ಹೆಸರು ಹೇಳಿದ್ರೆ ಅದಕ್ಕೆ ಕಾರಣೇಕರ್ತರು ಯಾರು ಕೇಳಿದ್ರೆ ದುಷ್ಟ ಬುದ್ಧಿ. ನನ್ನನ್ನು ಹಡದ ಪಡೆದ ಮಾತಾಪಿತರು ಯಾರೋ ನನಗೆ ಗೊತ್ತಿಲ್ಲ. ಅಲ್ಲದೇ ಇದ್ರೆ ಜೀವನದ ಉದ್ದಕ್ಕೂ ನನಗೆ ಕಷ್ಟವನ್ನೇ ಕೊಟ್ಟಿದ್ದೇನೆ ಎನ್ನುವುದು ನಿಮ್ಮ ಅಭಿಪ್ರಾಯ. ಮಣ್ಣಿನಲ್ಲಿ ಬಿದ್ದಂಥ ವಜ್ರ ಪ್ರಕಾಶಿಸಬೇಕು ಅಂತಾದ್ರೆ ಆ ಮಣ್ಣನ್ನು ತೊಳೆಯಬೇಕು. ನನಗೆ ಹಿಡಿದಿರುವಂಥ ಮಣ್ಣನ್ನು ತೊಳೆದವರು ನೀವಿದ್ದೀರಿ ಅಂತ ಭಾವಿಸಿಕೊಂಡವ. ಪೆಟ್ಟನ್ನು ತಿನ್ನುವುದಕ್ಕೆ ಯಾವ ಶಿಲೆ ಸಿದ್ಧ ಇಲ್ಲ ಅಂತ ಭಾವಿಸ್ತದೋ ಅದು ದೇವರಾಗಿ ವಿಗ್ರಹವಾಗುವುದಕ್ಕೆ ಸಾಧ್ಯ ಇಲ್ಲ. ಪೆಟ್ಟು ತಿಂದ ಶಿಲೆ ವಿಗ್ರಹವಾಗ್ತದೆ, ಪೆಟ್ಟು ತಿನ್ನದ ಶಿಲೆ ಮೆಟ್ಟಿಲಾಗ್ತದೆ. ವಿಶ್ವಾಮಿತ್ರರು ಅಷ್ಟು ಕಾಡಲಿಲ್ಲ ಅಂತಾದ್ರೆ ಲೋಕಮುಖದಲ್ಲಿ ಹರಿಶ್ಚಂದ್ರರೊಬ್ಬ ಸತ್ಯ ಹರಿಶ್ಚಂದ್ರನಾಗಿ ಕಂಗೊಳಿಸುವುದಕ್ಕೆ ಸಾಧ್ಯ ಇತ್ತ. ಇವತ್ತು ಚಂದ್ರಹಾಸನ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಏನೇ ಏರಿದ್ರು ಕೂಡ ಅದು ನಿಮ್ಮ ಔದಾರ್ಯದ ಭಿಕ್ಷೆ ಅಂತ ಭಾವಿಸುವ ನಾನಿದ್ದೇನೆ. ನಿಜವಾಗಿ ಚಂದ್ರಹಾಸನ ಜೀವನದಲ್ಲಿ ಕೊನೆ ಉಸಿರು ಇರುವಲ್ಲಿಯವರೆಗೆ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ ದುಷ್ಟ ಬುದ್ಧಿಯನ್ನು ಮರೆಯುವ ಪ್ರಶ್ನೆಯೇ ಇಲ್ಲ. ಇದು ನಿನ್ನ ದೊಡ್ಡ ಮಾತು, ದೊಡ್ಡತನದ ಮಾತು. ಅದೇನೇ ಇದ್ದರೂ ನಾನು ಮಾಡಿರುವಂತಹ ಕ್ಷಮ್ಯ ಅಪರಾಧ ಏನು ಎನ್ನುವುದು ನನಗೆ ಅರ್ಥ ಆಗಿದೆ. ಇನ್ನೂ ಸಾಕು, ನನ್ನ ಮಗನ ಹೊಣೆಗಾರಿಕೆಯನ್ನು ನಿನಗೆ ನೀಡ್ತಾ ಇದ್ದೇನೆ. ಹೇಗೂ ಈ ನಾಡಿನ ಸಾಮ್ರಾಟ ನೀನಾಗಿದ್ದಿ. ನಾನು ಮಾಡಿರುವಂತಹ ಈ ಅಕೃತ್ಯದ ಕುರಿತಾದಂತಹ ಪಶ್ಚಾತ್ತಾಪ ಕಳೆಯುವುದಕ್ಕಾಗಿ ನಾನು ಈ ಕ್ಷಣವೇ ವಾನಪ್ರಸ್ಥವನ್ನು ಸೇರಿ. ದಯವಿಟ್ಟು ಅದೊಂದು ತೀರ್ಮಾನ ಮಾಡಬೇಡಿ. ಈಗ ಸದ್ಯದಲ್ಲಿ ನಮಗಿರುವ ಹಿರಿಯವರು ಅಂದ್ರೆ ನೀವು ಮಾತ್ರ. ನಾವೆಲ್ಲ ಹುಡುಗರು ಮಕ್ಕಳಾಯ್ತು. ನಮ್ಮನ್ನೊಂದು ಸರಿಯಾದ ದಾರಿಯಲ್ಲಿ ತಕೊಂಡು ಹೋಗಬೇಕು ಅಂತಾದ್ರೆ ಒಂದು ಹಿರಿಯ ತಲೆ ನಮ್ಮ ಜೊತೆಗೆ ಬೇಡವಾ? ನಮ್ಮೆಲ್ಲರಿಗೂ ಹಿರಿಯರಾಗಿ, ನಮ್ಮೆಲ್ಲರ ನೇತಾರರಾಗಿ, ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವುದಕ್ಕೆ ನೀವು ನಿಲ್ತೀರಿ ಅಂತಾದ್ರೆ ನೀವು ಹೇಳಿದ ಹಾಗೆ ಕೇಳುವುದಕ್ಕೆ ನಾವು ಸಿದ್ಧರಿದ್ದೇವೆ. ಅದೇನೇ ಇದ್ರು ನಿಮ್ಮ ಔದಾರ್ಯ, ನಿಮ್ಮ ಆಸೆ ಅದನ್ನು ಈಡೇರಿಸಬೇಕಾದದ್ದು ನನಗೆ ಆದ್ಯ ಕರ್ತವ್ಯ. ನಿಮಗೆ ನಿರ್ದೇಶಕನಾಗಿ ನಿಲ್ತೇನೆ. ಜೊತೆಗೆ ನನ್ನ ಮಗ ಬಹಳ ಮುಗ್ಧ. ಅವನನ್ನೊಬ್ಬ ಪುರುಷನನ್ನಾಗಿಸುವಂತಹ ಪ್ರಯತ್ನ ನಿನ್ನಿಂದ ಆಗಬೇಕು. ಇನ್ನು ಮುಂದೆ ಹೇಗೂ ಈ ನಾಡು ನಿನ್ನ ವಶವಾಗಿದೆ, ಅಧಿಕಾರವನ್ನು ನಡೆಸ್ತೀಯ. ನಾನು ಮಾಡಿರುವಂತಹ ಎಲ್ಲ ದುಷ್ಟ ಕಾರ್ಯಗಳು ಮರೆತು ಹೋಗುವ ಹಾಗೆ ಒಳ್ಳೆಯ ಆಡಳಿತವನ್ನು ನೀನು ನೀಡಬೇಕು ಎನ್ನುವುದಾಗಿ ಕೇಳಿಕೊಳ್ಳುವುದರ ಜೊತೆಯಲ್ಲಿ ಇಷ್ಟು ದಿವಸದವರೆಗೆ ಕೇವಲ ದ್ವೇಷ, ಅಸೂಯೆ, ಮತ್ಸರಗಳಿಂದಲೇ ಬದುಕನ್ನು ಸಾಗಿಸುತ್ತಾ ಇರುವಂತಹ ನಮಗೆ ನಿಜವಾದಂತಹ ಬಾಂಧವ್ಯ, ಪ್ರೀತಿ ಏನು ಎನ್ನುವುದರ ಅರಿವು ಇರಲಿಲ್ಲ. ಅದೇನಾದರೂ ಗೊತ್ತಾದದ್ದಿದ್ರೆ ನಿನ್ನಿಂದಲಾಗಿ ಮುಂದಿನ ಪ್ರಪಂಚಕ್ಕೆ ಚಂದ್ರಹಾಸ ನಾಮಕನಾಗಿರುವಂತಹ ನಿನ್ನ ಬದುಕಿನ ದಾರಿಯೇ ಅದೊಂದು ಕಥನವಾಗಬೇಕು, ಚರಿತ್ರೆಯಾಗಬೇಕು. ಒಬ್ಬ ವ್ಯಕ್ತಿ ಬದುಕಿನ ಶ್ರೇಯಸ್ಸನ್ನು ಪಡೆಯುವುದಿದ್ರೆ ಹೇಗೆ ಬದುಕಬೇಕು ಎನ್ನುವುದಕ್ಕೆ ಚಂದ್ರಹಾಸ ನಾಮಕನಾಗಿರುವಂತಹ ನಿನ್ನ ಚರಿತ್ರೆಯೇ ಮುಂದಿನವರಿಗೆ ಮಾರ್ಗದರ್ಶಕವಾಗಿರಲಿ. ನಮ್ಮ ಬದುಕಿನಲ್ಲಿ ಅದೆಷ್ಟೋ ಕಷ್ಟವನ್ನ, ನಷ್ಟವನ್ನು ಅನುಭವಿಸಿದರೂ ಸಹ ಈಗ ಬೆಳಕನ್ನು ನೀಡ್ತಾ ಇದ್ದಾನೆ. ಬದುಕಿನಲ್ಲಿ ಹೊಸ ದಾರಿಯನ್ನ ಭಗವಂತ ನೀಡ್ತಾ ಇದ್ದಾನೆ. ಇಂತಹ ಮಂಗಳಮಯವಾದಂತಹ ಬದುಕನ್ನು ಸಾಗಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿರುವ ಆ ಸನ್ಮಂಗಲ ಭಗವಂತನನ್ನ ನಾವೆಲ್ಲರೂ ಮಂಗಲ ಸ್ತುತಿಯಿಂದ ಕೊಂಡಾಡುವ. ಕಲಿಯುಗದೊಳು ಹರಿನಾಮ ನೆನೆದರೆ ಕುಲಕೋಟಿಗಳು ಧರಿಸುವವು. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉತ್ತರಿಸುವವು. ಕುಲಕೋಟಿಗಳು
ಮುಕ್ತಿಗೆ ಸುಲಭವೆಂದೆನಿಸುವ ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಜಲರುವ ನಾಭನ ನೆನೆ ಮನವೇ ಜಲರುವ ನಾಭನ ನೆನೆ ಮನವೇ ಕಲಿಯುಗದೊಳ್ಳು ಹರಿ ನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ಸ್ಥಾನವನರಿಯೇನು ಮೌನವನರಿಯೇನು ಮಾನವನರಿಯೇನು ಮೌನವನರಿಯೇನು ಧ್ಯಾನವನರಿಯೇ ಎಂದೆನ ಬೇಡ ಜಾನಕಿ ವಲ್ಲಭ ದಶರಥ ನಂದನ ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿನೋದನ ನೆನೆ ಮನವೇ ಗಾನ ವಿನೋದನ ನೆನೆ ಮನವೇ ಕಲಿಯುಗದೊಳ್ಳು ಗರಿ ನಾಮ ನೆನೆದರೆ ಕೋಟಿಗಳು ಆದಿದೇವತೆಗಳಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯನ ಮನ್ನಮೋ ನಾರಾಯಣ ದೇನ ಮನ್ನಮೋ ನಾರದ ಸನ್ನುದನ ಮನ್ನಮೋ ತಾತಯ್ಯತ್ತದಿಂದ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದ ಗೋಪಕುಮಾರಾಯ ಯಕ್ಷಗಾನದ ಕಾರ್ಯಕ್ರಮವನ್ನು ನಮಗೆ ಆಯೋಜನೆ ಮಾಡಿಕೊಟ್ಟವರು ಸಂತೋಷ್ ಶೆಟ್ಟಿ ಬನ್ನಾಡಿ. ಇವರಿಗೂ ಕೂಡ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾಗಿ ನಾನು ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.